2013ರಲ್ಲಿ ತೆರೆಕಂಡ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದಲ್ಲಿ ಚಟಪಟ ಮಾತಾಡೋ ಹೀರೋಯಿನ್ ಖುಷಿ ಪಾತ್ರವನ್ನು ನಿರ್ವಹಿಸಿ ಪ್ರೇಕ್ಷಕರ ಮನಗೆದ್ದವರು ಶ್ವೇತಾ ಶ್ರೀವಾತ್ಸವ್. ಇವರ ತಂದೆ ರಂಗಭೂಮಿ ಕಲಾವಿದರಾದ ಎಲ್ ಕೃಷ್ಣಪ್ಪ ಅವರ ಪ್ರೋತ್ಸಾಹದಿಂದ ಚಿಕ್ಕ ವಯಸ್ಸಿನಿಂದಲೇ ರಂಗಭೂಮಿಯ ಪರಿಚಯ. BV ಕಾರಂತ್ ಹಾಗೂ ಪ್ರೇಮ ಕಾರಂತ್ ಅವರು ನಡೆಸುತ್ತಿದ್ದ ಥಿಯೇಟರ್ ವರ್ಕ್ಶಾಪ್ಗಳು ಇವರ ಮೊದಲ ಪಾಠಶಾಲೆ. ಪೂರ್ಣ ಪ್ರಮಾಣದ ನಟನೆ ಪ್ರಾರಂಭ ಆಗಿದ್ದು ಧಾರಾವಾಹಿಗಳಲ್ಲಿ TN ಸೀತಾರಾಮ್ ಅವರ ಗರಡಿಯಲ್ಲಿ, ಜ್ವಾಲಾಮುಖಿ, ಮನ್ವಂತರ, ಮಳೆಬಿಲ್ಲು ಮುಂತಾದ ಧಾರಾವಾಹಿಗಳು ಹಾಗೆ ಕಮಲಿ ಮುಂತಾದ ಟೆಲಿಫಿಲ್ಮ್ಸ್ಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ಮೊದಲ ಸೈಬರ್ ಯುಗದೋಳ್ ನವಯುವ ಮಧುರ ಪ್ರೇಮ ಕಾವ್ಯಂ ಚಿತ್ರದ ಇವರ ಪಾತ್ರ ನಿರ್ವಹಣೆಗೆ ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಡೆಬ್ಯೂ ಕನ್ನಡ ಪ್ರಶಸ್ತಿ ದೊರಕಿದೆ. 2014ರಲ್ಲಿ ತೆರೆಕಂಡ ಫೇರ್ ಆ್ಯಂಡ್ ಲವ್ಲಿ ಚಿತ್ರದ ಇವರ ಅಭಿನಯಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಕನ್ನಡ ಗೌರವ ದೊರಕಿದೆ. ಕಿರುಗೂರಿನ ಗಯ್ಯಾಳಿಗಳು, ರಾಘವೇಂದ್ರ, ಸ್ಟೋರ್ಸ್, ಹೋಪ್, ಒಂದು ಸರಳ ಪ್ರೇಮ ಕಥೆ ಮುಂತಾದ ಚಿತ್ರಗಳು ಇವರ ಪ್ರಮುಖ ಪಾತ್ರ ಗಮನ ಸೆಳೆದಿದೆ. ಇವರ ಪತಿ ಅಮಿತ್ ಮುಂತಾದ ಮಗಳು ಅಶ್ಮಿತಾ ಶ್ರೀವಾತ್ಸವ್. ಸಹಜ ಸುಂದರಿ, ಚಿನುಕುಳಿ ಮಾತಿನ ಪ್ರತಿಭಾವಂತ ನಟಿ ಶ್ವೇತಾ ಶ್ರೀವಾತ್ಸವ್ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಅನನ್ಯ, ಫಸ್ಟ್ ಆಫ್ ಆಲ್ ನಂದು ಇಂಟ್ರೊಡಕ್ಷನ್ ಓಕೆ, ಬಟ್ ಇಷ್ಟುದ್ದ ಒಂದೇ ಟೇಕಲ್ಲಿ ಸೋ ಗುಡ್. ಸೀರಿಯಸ್ಲಿ ಇಟ್ಸ್ ನಾಟ್ ಈಸಿ. ಯಾಕೆಂದರೆ ನಾವುಗಳು ಆ್ಯಕ್ಟರ್ಸ್ ಆಗಿ ಯುನೋ ವಿ ನೋ ಹೌ ಇಂಪಾರ್ಟೆಂಟ್ ಟು ಮೆಮರೈಸ್ ಲೈನ್ಸ್ ಹೇಳೋದಿರ್ಬೋದು ಅಥವಾ ಹೇಗೆ ಹೇಳೋದಿರ್ಬೋದು. ಇಟ್ಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ಯು ಆರ್ ಸೋ ಗುಡ್ ಅಟ್ ಇಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಫ್ಲಾಟರ್ಡ್. ಎಷ್ಟು ಪ್ರೀತಿಯಿಂದ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಟ್ಸ್ ಮಿರರ್ ಅಂತಾರಲ್ಲ, ಆ ಥರ ಅಲ್ಲೇನು ಕಾಣುತ್ತೆ ಅದಿಲ್ ಬರುತ್ತೆ ಅನ್ನೋ ಥರ. ಓ ಮೈ ಗಾಡ್, ಇವತ್ತು ಯಾಕೋ ಇವ್ರು ಫುಲ್ಲು ನನ್ನ ಹೊಗಳಿ ಅಟ್ಟೆ ಕೇರ್ಸೋರಿದ್ದಾರಪ್ಪ. ಇಲ್ಲ ಇಲ್ಲ, ನಿಮ್ಮ ಬಗ್ಗೆ ಫುಲ್ ಇವತ್ತು ಮ್ಯೂಚುವಲ್ ಅಡ್ಮಿರೇಷನ್ ನಡೆಯುತ್ತೆ. ಎಸ್, ಡೆಫಿನೆಟ್ ಅಲ್ವಾ? ನಿಮ್ಮ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ. ಬಿಕಾಸ್ ಒಂಥರ ಅದೊಂದು ಎನರ್ಜಿನ ಪ್ರೊಜೆಕ್ಟ್ ಮಾಡ್ತೀರಾ ನೀವು. ಆ್ಯಂಡ್ ದಟ್ಸ್ ವೈ ಇನ್ನೂ ಮಾತಾಡ್ಬೇಕನ್ಸುತ್ತೆ ನಿಮ್ಮ ಜೊತೆ, ಇನ್ನೂ ನಿಮ್ಮ ಹತ್ರ ವಿಷಯ ತಿಳ್ಕೊಬೇಕನ್ಸುತ್ತೆ. ಸೊ ಹೀಗಿರುವಾಗ ನಾನು ಇಂಟ್ರೊಡೇ ಹೇಳಿದೆ, ನಿಮ್ಮ ತಂದೆ ಕೂಡ ರಂಗಭೂಮಿ ಕಲಾವಿದರು ಅಂತ. ಆ್ಯಂಡ್ ನಿಮ್ಮ ಒಂದು ಚಿಕ್ಕ ವಯಸ್ಸಿನ ನಿಮ್ಮ ತಂದೆ ತಾಯಿ ಅವ್ರ ಜೊತೆ ನೀವು ಬೆಳೆದು ಬಂದಿದ್ದು, ನಿಮ್ಮ ಹುಟ್ಟೂರ ಬಗ್ಗೆ ಸ್ವಲ್ಪ ಮಾತಾಡ್ತಾ ನಮ್ಮ ಮಾತನ್ನು ಶುರು ಮಾಡ್ಬೋದು. ಮೊದಲನೇದಾಗಿ ಅನನ್ಯ, ನಾನು ಒಂದು ವಿಷಯ ಹೇಳಲಿಕ್ಕೆ ಶುರು ಮಾಡ್ತೀನಿ. ನಾನು ಒಂದು ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕದ ಬಗ್ಗೆ ಮಾತನಾಡೋ ಒಂದು ಇಂಟರ್ವ್ಯೂ. ದಿಸ್ ಇಸ್ ದ ಫಸ್ಟ್ ಇಂಟರ್ವ್ಯೂ. ರಿಯಲಿ? ದಿಸ್ ಇಸ್ ದ ಫಸ್ಟ್ ಒನ್. ಇವತ್ತು ಆ್ಯಕ್ಚುಲಿ ಶುರು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಸೊ ಹಾಗಾಗಿ ನನಗೆ ದಿಸ್ ಇಂಟರ್ವ್ಯೂ ವಿಲ್ ಡೆಫಿನೆಟ್ಲಿ ಬಿ ಸ್ಪೆಷಲ್ ಆಲ್ ಮೈ ಲೈಫ್. ಡೆಫಿನೆಟ್ಲಿ ತುಂಬ ಹಾಗಾದ್ರೆ ವಿಶೇಷ. ಅಫ್ಕೋರ್ಸ್, ಯಾಕೆಂದರೆ ನೀವು ಈ ಪ್ರಶ್ನೆ ಕೇಳಿದ ತಕ್ಷಣ ನಂಗೆ ಅನ್ನಿಸ್ತು ಹೌ ಇಂಪಾರ್ಟೆಂಟ್ ಇಟ್ ಇಸ್. ನಮ್ಮ ಬ್ಯಾಕ್ಗ್ರೌಂಡ್ ಇರಬಹುದು ಅಥವಾ ನಾವೆಲ್ಲಿಂದ ಬಂದ್ವಿ, ಚೈಲ್ಡ್ಹುಡ್ ತುಂಬ 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 ಮುಖ್ಯವಾಗುತ್ತೆ ಪ್ರತಿಯೊಂದು ಮನುಷ್ಯನಿಗೂ. ಅವ್ರ ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕು ಅಂತ ಹೊರಟಾಗ ಆ ಕಷ್ಟಗಳಿಗೆ ಅವರ ಚೈಲ್ಡ್ಹುಡ್ ಹೇಗಿತ್ತು, ಏನಾಯಿತು, ಏನೇನು ಇನ್ಫ್ಲೂಯೆನ್ಸ್ ಆಯಿತು, ಎಷ್ಟು ತೊಂದರೆ ತಾಪತ್ರೆಗಳಿತ್ತು ಅಥವಾ ಎಷ್ಟೆಲ್ಲ ಅವಕಾಶಗಳಿತ್ತು, ಎರಡೂ ತುಂಬ ಮುಖ್ಯವಾಗುತ್ತೆ. ಸೊ ಹಾಗಾಗಿ ನಾನು ಈ ಪುಸ್ತಕದ ಬಗ್ಗೆ ಖಂಡಿತವಾಗಿಯೂ ನಾನು ಮಾತನಾಡ್ಲಿಕ್ಕೆ ಶುರು ಮಾಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ನಮ್ಗಿನ್ನೂ ಖುಷಿನೇ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾನು ಈಗ ಒಂದು ಪುಸ್ತಕ ಅಂತೂ ಬರೆದಿದ್ದೀನಿ. ಆ ಪುಸ್ತಕದ ಟೈಟಲ್ ಇರಬಹುದು ಅಥವಾ ಕವರ್ ಫೋಟೋ ಹೇಗಿದೆ, ಆ ಪುಸ್ತಕದ ಬಗ್ಗೆ ಪ್ರತಿಯೊಂದು ಮಾಹಿತಿ ಇನ್ನೇನು ಇಷ್ಟರಲ್ಲೇ ಇನ್ನೊಂದು ವಾರ ಅಥವಾ ಇನ್ನೊಂದು 15 ದಿವಸ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಇಂಟರ್ವ್ಯೂ ಹತ್ತಿರವಾಗಿದೆ ಪುಸ್ತಕ ರಿಲೀಸು. ಸೊ ಹಾಗಾಗಿ ಹೆಚ್ಚು ಯಾಕೆ ಆ ಪುಸ್ತಕ ಬರೆದೆ ಆ್ಯಂಡ್ ಆ ಪುಸ್ತಕದ ಪರ್ಪಸ್ ಏನು, ಇಂಟೆನ್ಷನ್ ಏನು, ಬೇಸಿಕಲಿ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅಫ್ಕೋರ್ಸ್ ಪುಸ್ತಕ ಈಸ್ ಅಬೌಟ್ ಫಿಲ್ಮ್ಸ್. ಸೊ ಹಾಗಾಗಿ ಆ ಟಾಪಿಕ್ ಖಂಡಿತವಾಗಿಯೂ ನಾನು ಮಾತಾಡ್ಬೋದು. ಈ ಸಿನಿಮಾ ರಂಗದಲ್ಲಿ ಹೆಂಗಸರು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗ್ತಾರೆ, ಪಾತ್ರಧಾರಿಗಳಾಗಿಯೂ ಸಹ ಕಥೆಯಲ್ಲಿ ಹಾಗೂ ಆ್ಯಸ್ ಅನ್ ಆ್ಯಕ್ಟರ್ಸ್. ಸೊ ಎರಡೂ ರೀತಿಯಲ್ಲಿ ಹೆಣ್ಣು ಮಕ್ಕಳ ಸ್ಥಾನ ಎಲ್ಲಿದೆ, ವರ್ಲ್ಡ್ ಸಿನಿಮಾ ಇರಬಹುದು ಅಥವಾ ನಮ್ಮ ಇಂಡಿಯನ್ ಸಿನಿಮಾ ಇರಬಹುದು,
ಇನ್ನೂ ನಾವು ಡಿವೈಡ್ ಮಾಡ್ತಾ ಹೋದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಮುಂಚಿಂದ ಹೆಣ್ಣುಮಕ್ಕಳ ಒಂದು ಪ್ರಾಮುಖ್ಯತೆ ಎಷ್ಟಿದೆ ಆ್ಯಂಡ್ ಈಗ ಏನಾಗ್ತಿದೆ, ತೊಂದರೆ ತಾಪತ್ರೆಗಳು ಯಾಕಿದೆ. ಸೊ ಇದ್ರ ಬಗ್ಗೆ ನಾನು ತುಂಬ ಹಿಂದಿನಿಂದ ಆಲೋಚಿಸ್ತಾ ಇದ್ದೆ. ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗಿಂದ, ಯಾಕೆಂತಂದರೆ ಆ ಟೈಮಲ್ಲಿ ನಾನು ಹೆಚ್ಚು ಸಿನಿಮಾಗಳು ನೋಡ್ತಿದ್ದೆ. ಅಂತಂದರೆ ಎಲ್ಲ ಥರ ಸಿನಿಮಾಗಳು, ಪ್ರಪಂಚದಾದ್ಯಂತ ಎಲ್ಲ ಭಾಷೆಯ ಸಿನಿಮಾಗಳು, ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೆಚ್ಚು, ಕಮರ್ಷಿಯಲಿ ಮಾಡೋ ಸಿನಿಮಾಗಳಿಗಿಂತ ಆ ಥರ ಸಿನಿಮಾಗಳು ಹೆಚ್ಚು ನೋಡ್ತಿದ್ದೆ. ಸೊ ಆಗ ನನಗೆ ಹೆಚ್ಚು ಕನ್ನಡ ಸಿನಿಮಾ ಅಂತಂದರೆ ಹಳೆಯ ಸಿನಿಮಾಗಳೇ ಹೆಚ್ಚು ನಾವು ನೋಡೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೂ ತುಂಬಾ ಇವತ್ತಿಗೂ ಸ್ಯಾಟಿಸ್ಫೈ ಆಗೋದು ನಮ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕನ್ನಡ ಸಿನಿಮಾ ನೋಡಿದಾಗ್ಲೇ ಏನೋ ಅಷ್ಟು ಖುಷಿ ಸಿಗೋದು, ಒಂದು ಮಜಾ ಸಿಗೋದು ಅಂತ ಹೇಳ್ತಾರೆ. ಇವತ್ತಿಗೂ ಅಳ್ತೀವಿ ಆ ಒಂದು ಸೀನ್ಸ್ ನೋಡಿದಾಗ. ಇವನು ನಮಗೆ ಗೊತ್ತಿದೆ ಅದೆಲ್ಲ ಸ್ಕ್ರಿಪ್ಟೆಡು, ಇನ್ನೊಂದು ಮತ್ತೊಂದು ವಾಟ್ ಎವರ್ ಇಟ್ ಈಸ್, ಅದನ್ನು ಆ ಥರ ಎಳ್ಕೊಂಡು ಹೊರಟೋಗುತ್ತೆ. ಅಷ್ಟು ಪವರ್ ಇತ್ತು ಆ ಸಿನಿಮಾ ಆ್ಯಕ್ಟರ್ಗಳಿರ್ಬೋದು ಅಥವಾ ರೈಟರ್ಗಳಿರ್ಬೋದು ಅಥವಾ ಡೈರೆಕ್ಟರ್ಗಿರ್ಬೋದು ಸೊ ಹಾಗಾಗಿ ಆ ಥರ ಸಿನಿಮಾಗಳು ನೋಡ್ತಿದ್ದಾಗ ನನಗೆ ತುಂಬ ಪ್ರಶ್ನೆ ಕಾಡ್ತಿತ್ತು. ದಟ್ ಯಾಕೆ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳಲ್ಲಿ ಹೆಣ್ಮಕ್ಳಿಗೆ ಅಷ್ಟೊಂದು ವೈಶಿಷ್ಟ್ಯತೆ ಇಲ್ಲ, ಪ್ರಾಮುಖ್ಯತೆ ಇಲ್ಲ, ಏನು ನಡೀತಿದೆ, ವಾಟ್ ಈಸ್ ದ ರೀಸನ್ ಅನ್ನೋ ಒಂದು ಹುಡುಕಾಟ ಅಥವಾ ತೊಳಲಾಟ ತುಂಬ ಇತ್ತು ಆ ಟೈಮಲ್ಲಿ. ಆಬ್ವಿಯಸ್ಲಿ ಸಿನಿಮಾ ರಂಗದ ಬ್ಯಾಕ್ಗ್ರೌಂಡ್ ನಮಗೇನೂ ಇಲ್ಲ, ನಾವು ತುಂಬ ರಂಗಭೂಮಿ ಹಿನ್ನೆಲೆ ಇತ್ತು ನಮ್ಮ ತಂದೆಯಿಂದ. ಆಬ್ವಿಯಸ್ಲಿ ನೀವು ಈಗಷ್ಟೇ ಇಂಟ್ರಡ್ಯೂಸ್ ಮಾಡಿಕೊಟ್ಟ ಹಾಗೆ. ಬಟ್ ಸಿನಿಮಾ ಬಗ್ಗೆ ಹೆಚ್ಚೇನು ಗೊತ್ತಿದ್ದಿಲ್ಲ. ಸೊ ಐ ವಾಸ್ ಲೈಕ್ ರಿಯಲಿ ಕ್ಯೂರಿಯಸ್, ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಅಂತೂ ಇದ್ದಾಗ. ಬಟ್ ಆ ಕಾಲೇಜ್ ಡೇಸಲ್ಲಿ ನಾನು ಕನಸು ಮನಸ್ಸಲ್ಲೂ ಎಣಿಸಿದ್ದಿಲ್ಲ ದಟ್ ನನಗೆ ಸಿನಿಮಾನಲ್ಲಿ, ಅದರಲ್ಲೂ ಕಮರ್ಷಿಯಲ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸಾಧ್ಯ ಇದೆ ಎಂಟರ್ ಆಗಲಿಕ್ಕೆ ಅನ್ನೋದು ಒಂದು ನಿಜವಾಗ್ಲೂ ನಾನು ಯೋಚನೆ ಮಾಡಿದ್ದಿಲ್ಲ. ಕಾಲೇಜ್ ಮುಗಿತಿದ್ದ ಹಾಗೇ ನನಗೆ ಇನ್ಫ್ಯಾಕ್ಟ್ ಮದುವೆ ಆಗೋಯಿತು. ಸೊ ಮದುವೆ ಆದ ನಂತರ ನಾನು ಸಿನಿಮಾ ರಂಗಕ್ಕೆ ಎಂಟರ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ದು. ಆ್ಯಂಡ್ ಅದು ನನ್ನ ಗಂಡ, ಇನ್ಫ್ಯಾಕ್ಟ್ ಹೀ ವಾಸ್ ದ ಒನ್ ತುಂಬ ನನಗೆ ಪ್ರೋತ್ಸಾಹಿಸಿದ್ದು. ಆ್ಯಂಡ್ ಅವನು ನನ್ನ ನಾಟಕಗಳನ್ನ ನೋಡ್ತಿದ್ದ. ಐ ಮೀನ್ ಹಿ ಯೂಸ್ ಟು ವಾಚ್ ಮೀ ಆನ್ ಸ್ಟೇಜ್. ಆಗ ಏನು ಹೇಳಾಗ್ತದೆ, ಮನೆಯಲ್ಲೇ ಐ ಹ್ಯಾಡ್ ಅನ್ ಅಮೇಝಿಂಗ್ ಫ್ಯಾನ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ತುಂಬ ಇಷ್ಟಪಡೋನು, ನನ್ನ ಡೈಲಾಗ್ ಡೆಲಿವರಿ ಇರಬಹುದು, ಇದನ್ನೆಲ್ಲ ತುಂಬ ಇಷ್ಟಪಡೋನು. ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ನಮಗೆ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಅಡ್ಮೈರರ್ಸ್ ಇದ್ದರೆ, ನಮ್ಮನ್ನು ಇಷ್ಟಪಡೋರಿದ್ದರೆ, ಸೀರಿಯಸ್ಲಿ ನಮಗೆ ಒಂದು ಹುರುಪಿರುತ್ತೆ, ಎಲ್ಲೋ ಒಂದು ನಂಬಿಕೆ. ಯಾಕೆಂತಂದರೆ ಎಸ್ಪೆಷಲಿ ನಂತರ ನೇಚರ್ ಇರೋರು, ಅಂದರೆ ತುಂಬ ಸೆನ್ಸಿಟಿವ್ ಯಾರು ಇರ್ತೀವಿ ನಾವುಗಳು, ವಿ ಆರ್ ವೆರಿ ಹಾರ್ಶ್ ಆನ್ ಅವರ್ ಸೆಲ್ಸ್. ತುಂಬ ನಮ್ಮ ಬಗ್ಗೆ ನಾವು ಓವರ್ ಥಿಂಕಿಂಗು ಅಥವಾ ಡೈಸೆಕ್ಟ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ವಿಷಯನೂ. ಅಯ್ಯೋ ಇದು ಸರಿ, ಏನು ಒಂದು ದಿವಸ ಮುಗಿಸ್ಕೊಂಡು ಮಾರನೇ ದಿವಸಕ್ಕೇ ಎವ್ರಿ ಡೇ ಅದು ಒಂಥರ. ಮುಂಚೆ ಅಂತೂ ಜಾಸ್ತಿ ಇತ್ತು, ಅಯ್ಯೋ ನೆನೆ ಹೀಗೆ ಹೇಳಬಾರ್ದಾಗಿತ್ತಾ, ಹೀಗೆ ಮಾಡಬಾರ್ದಾಗಿತ್ತಾ, ಹೀಗೆ ನೋಡಬಾರ್ದಾಗಿತ್ತಾ, ಇದು ಮಾಡಬಾರ್ದಾಗಿತ್ತಾ, ಆ್ಯಸ್ ಅನ್ ಆರ್ಟಿಸ್ಟ್ ಆ ಒಂದು ನಡೀತಾನೇ ಇರುತ್ತೆ ನಮ್ಮ ತಲೆಯಲ್ಲಿ. ಸೊ ಹಾಗಾಗಿ ಸಂಬಡಿ ಟು ಏನಂತಾರೆ ಕಾಮಸ್ ಡೌನ್, ದಟ್ ರಿಲ್ಯಾಕ್ಸ್, ಇಟ್ಸ್ ಓಕೆ, ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್, ಯು ಆರ್ ಲೈಕ್ ಟ್ರೈಯಿಂಗ್ ಯುವರ್ ಬೆಸ್ಟ್, ಇಟ್ಸ್ ಓಕೆ ಅಂತ ಹೇಳೋರೊಬ್ರು ಬೇಕೇ ಬೇಕು. ಇಲ್ಲ ಅಂತಂದರೆ ನಾವುಗಳು ನಿಜವಾಗ್ಲೂ ಹೇಳ್ತೀನಿ, ಮೆಂಟಲಿ ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ಆರ್ಟಿಸ್ಟ್. ಹೌದು. ಸೊ ಹಾಗಾಗಿ ಎಷ್ಟೋ ವಿಷಯಗಳು ನನಗೆ ಈ ಥರದ ವಿಷಯಗಳನ್ನ ನಾನು ಹೇಳ್ಕೋಬೇಕು ಅಂತ ನನಗನ್ಸಿತ್ತು. ಯಾಕೆಂತಂದರೆ ಮದುವೆ ಆದ ನಂತರ ಸಿನಿಮಾ ರಂಗಕ್ಕೆ ಎಂಟರ್ ಆಗಿದ್ದು ವಾಸ್ ಅ ಹ್ಯೂಜ್ ಚಾಲೆಂಜ್. ಇಟ್ ವಾಸ್ ನಾಟ್ ಈಸಿ. ಯಾಕೆಂದರೆ ಇದು ಐ ಆಮ್ ಟಾಕಿಂಗ್ ಅಬೌಟ್ 2 decades ಬ್ಯಾಕ್, ಆಯಿತಾ. 15-18 ವರ್ಷದ ಹಿಂದಿನ ವಿಷಯ ನಾನು ಹೇಳ್ತಾ ಇರೋದು. ಈಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಲ್ಲೋ ಮೈಂಡ್ ಸೆಟ್ ಚೇಂಜ್ ಆಗಿದೆ, ಒಂದು ವಾತಾವರಣ ಒಂದು ಸ್ವಲ್ಪ ಬದಲಾಗ್ತಾ ಇದೆ. ಇಟ್ಸ್ ಅ ಗುಡ್ ಥಿಂಗ್. ಗ್ಲೋಬಲಿ ಎಲ್ಲರೂ ಒಂದಷ್ಟು ಈ ವಿಷಯದ ಬಗ್ಗೆ ಚರ್ಚೆಗಳು ನಡೀತಿದೆ, ಅಥವಾ ಒಂದಷ್ಟು ರೆವಲ್ಯೂಷನ್ಗಳು ಕ್ರಿಯೇಟ್ ಆಗಿದೆ ವರ್ಲ್ಡ್ ವೈಡ್. ಸೊ ಹಾಗಾಗಿ ಪರವಾಗಿಲ್ಲ, ಇವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ, ಅಥವಾ ಆ ಒಂದು ಪಾತಲ್ಲಿದ್ದಾರೆ. ಹೆಣ್ಣು ಮಕ್ಕಳು ನೋ ಮ್ಯಾಟರ್ ವಾಟ್, ದೇ ಹ್ಯಾವ್ ಆಲ್ ದ ರೈಟ್ಸ್ ಟು ಚೂಸ್ ವಾಟ್ ದೇ ವಾಂಟ್ ಫಾರ್ ದೇರ್ ಲೈಫ್.
ಅವರ ಮೆರಿಟಲ್ ಸ್ಟೇಟಸ್ ಏನೇ ಇರಬಹುದು, ಇಟ್ ಶುಡ್ ನಾಟ್ ಎಫೆಕ್ಟ್ ಇನ್ ದೇರ್ ಕರಿಯರ್ ಅನ್ನೋ ಒಂದು ಪಾಯಿಂಟ್ ಈಗ ಶುರುವಾಗಿದೆ. ಬಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಬಂದಾಗ, ಅದರಲ್ಲೂ ಸಿನಿಮಾ ರಂಗ ಅಂತ ಬಂದಾಗ, ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಕಮರ್ಷಿಯಲ್ ವೈಸ್ ನಾವು ಯೋಚನೆ ಮಾಡೋಕ್ಕೆ ಹೋದಾಗ, 2 decades back it was impossible for me even to think about getting into movies as a lead protagonist. At least supporting characters ಇರಬಹುದು, ಅಥವಾ ಸೋ ಕಾಲ್ಡ್ ಕಲಾತ್ಮಕ ಸಿನಿಮಾಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಿರಬಹುದು, ವುಡ್ ಹ್ಯಾವ್ ಬೀನ್ ಪಾಸಿಬಲ್ ಬಿಕಾಸ್ ಒಂದು ಸ್ವಲ್ಪ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದಾಗಿ ಇಟ್ ವುಡ್ ಹ್ಯಾವ್ ಬೀನ್ ಲಿಟಲ್ ಪಾಸಿಬಲ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪಕ್ಕಾ ಇವಾಗ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇಲ್ಲಿ ಲೀಡ್ ಹೀರೋಯಿನ್ ಆಗಿ ಗುರುತಿಸ್ಕೊಳ್ಳೋದು ವಾಸ್ ನಾಟ್ ಅಟ್ ಆಲ್ ಪಾಸಿಬಲ್. ಸೊ ಹಾಗಾಗಿ ಸೊ ಆ ಜರ್ನಿ ಏನಾಯಿತು, ಹೇಗಾಯಿತು, ಯಾಕಾಯಿತು, ಆ್ಯಂಡ್ ದೆನ್ ವಾಟ್ ಮೇಡ್ ಮೀ ಚೂಸ್ ಇಟ್, ಆ್ಯಂಡ್ ದೆನ್ ಆ ಒಂದು ಹಾದಿನಲ್ಲಿ ವಿತೌಟ್ ಹ್ಯಾವಿಂಗ್ ಎನಿ ಗಾಡ್ ಫಾದರ್ ಅಥವಾ ಏನಂತಾರೆ, ತುಂಬ ವಿಷಯಗಳು ಮ್ಯಾಟ್ರ್ ಆಗುತ್ತೆ ಈ ಒಂದು ಹಾದಿನಲ್ಲಿ. ದುಡ್ಡಂತೂ ವಿಪರೀತ ಮ್ಯಾಟ್ರ್ ಆಗುತ್ತೆ ಖಂಡಿತವಾಗಿಯೂ, ಯಾಕೆಂತಂದರೆ ದಟ್ಸ್ ಅ ಮೇನ್ ಥಿಂಗ್. ಈಗ ವಿ ಆಲ್ ನೋ ಹೌ ಇಂಪಾರ್ಟೆಂಟ್ ದ ಮನಿ ಈಸ್. ಸೊ ಹಾಗಾಗಿ ಆ ಒಂದು ವಿಷಯ ಹೇಗೆ ಎಫೆಕ್ಟ್ ಆಗುತ್ತೆ, ಆ್ಯಂಡ್ ತುಂಬ ಸೆನ್ಸಿಟಿವ್ ಮ್ಯಾಟರ್ಸ್ ಇದೆಲ್ಲ. ಯಾಕೆಂತಂದರೆ ಸುಮ್ಮನೆ ನಾನೇನೋ ಒಂದು ಮಾತಾಡ್ಬಿಡ್ಬೋದು ಅಥವಾ ಸ್ಟೇಟ್ಮೆಂಟ್ ಕೊಟ್ಬಿಡ್ಬೋದು, ಬಟ್ ಇಟ್ ಶುಡ್ ನಾಟ್ ಹರ್ಟ್ ಎನಿಬಡಿ ಆರ್ ಇಟ್ ಶುಡ್ ನಾಟ್ ಬಿ ಟೇಕನ್ ಅಥವಾ ಮಿಸ್ಕಮ್ಯುನಿಕೇಟ್ ಆಗಬಾರ್ದು. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ವೆನ್ ಐ ಆಮ್ ರೆಪ್ರೆಸೆಂಟಿಂಗ್ ವಿಮೆನ್ ಆರ್ಟಿಸ್ಟ್ ಅಂತ ಬಂದಾಗ ಐ ರಿಯಲಿ ಹ್ಯಾವ್ ಟು ಬಿ ವೆರಿ ವೆರಿ ರೆಸ್ಪಾನ್ಸಿಬಲ್. ನಾನೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ವಿಷಯ. ಸೊ ಹಾಗಾಗಿ ಯಾಕೆಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಇನ್ನು ಜೀವನದಲ್ಲೇ ಯಾರೋ ಏನಾರೋ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ ಅಂತ, ಯಾರೋ ಆಗಿರಲಿ, ಸಣ್ಣವರು ದೊಡ್ಡವರು ಅಥವಾ ಹುಡುಗರು ಹುಡುಗಿಯರು ಅಥವಾ ಯಾರೇ ಇರಬಹುದು, ಎಜುಕೇಷನ್ ಸಿಕ್ಕಿರೋರು ಇರಬಹುದು ಅಥವಾ ಎಜುಕೇಷನ್ ಸಿಗದೇ ಇರೋರು ಇರಬಹುದು, ಎಲ್ಲರಿಗೂ ಅವ್ರದ್ದೇ ಆದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ಯಾಕೆಂತಂದರೆ ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ನಾವೇನೋ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂದ ತಕ್ಷಣ ನಮಗೆ ಚಾಲೆಂಜಸ್ ನಿಲ್ಲೋದು ಸಹಜ. ಹಾಗಿದ್ದಾಗ ಹೆಣ್ಣು ಮಕ್ಕಳಿಗೆ ಈಗಷ್ಟೇ, ಯಾಕೆಂತಂದರೆ ನಾವು ನಮ್ಮ ಬೇಸಿಕ್ ರೈಟ್ಸ್ಗೆ ಫೈಟ್ ಮಾಡಿಕೊಂಡು ಪ್ರಪಂಚದಾದ್ಯಂತ, ಯಾಕೆಂತಂದರೆ ನಮಗೆ ವೋಟ್ ಮಾಡೋಕ್ಕೂ ರೈಟ್ಸ್ ಇರಲಿಲ್ಲ ಪ್ರಪಂಚದಲ್ಲಿ. ಆ ಹೆಣ್ಣು ಮಕ್ಕಳಿಗೆ ವೋಟ್ ಮಾಡೋಕ್ಕೂ ರೈಟ್ ಇರಲಿಲ್ಲ. ವೋಟರ್ಸ್ನ ಭೂಮಿಗೆ ತರ್ತಾ ಇದ್ದ ತಾಯಿಗೇನೆ ವೋಟ್ ಮಾಡೋಕ್ಕೆ ರೈಟ್ ಇಲ್ಲ ಆ ಥರ, ಆ ಒಂದು ಕಾಲ ಆ ಥರ ಇತ್ತು. ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಅದ್ರ ಬಗ್ಗೆ ತುಂಬ ದೊಡ್ಡ ದೊಡ್ಡ ಫೈಟ್ಗಳೇ ನಡೆದಿದೆ. ಸೊ ಆ ಒಂದು ಕಾಲದಿಂದ ನಾವು ಈಗ ಇನ್ನೊಂದು 3 decades ಇತ್ತೀಚೆಗೆ ಎಲ್ಲ ಹೆಣ್ಮಕ್ಳು ನಮ್ಮ ರೈಟ್ಸ್ನ ಅರ್ಥ ಮಾಡಿಕೊಂಡು ವಿ ಆರ್ ಟ್ರೈಂಗ್ ಟು ಫೈಟ್ ಫಾರ್ ಅವರ್ ಬೇಸಿಕ್ ಹ್ಯೂಮನ್ ರೈಟ್ಸ್. ಸೊ ಇಲ್ಲೇನಾಗತ್ತೆ ಅಂತಂದರೆ ನಮಗೆ ಇಟ್ ಈಸ್ ನಾಟ್ ಎಲ್ಲ ಹೆಂಗಸರು ಅಗೇನ್ಸ್ಟ್ ಮೆನ್ ಅಂತ ಇಲ್ಲ, ಅಥವಾ ಎಲ್ಲ ಯಾರು ಹೆಂಗಸರು ದೇ ರೈಟ್ ಫೈಟಿಂಗ್ ಫಾರ್ ದ ರೈಟ್ಸ್. ಇಟ್ಸ್ ವಿ ಆರ್ ಜಸ್ಟ್ ನಾಟ್ ಫೈಟಿಂಗ್ ಅಗೇನ್ಸ್ಟ್ ಮೆನ್, ವಿ ಆರ್ ಆಲ್ಸೋ ಫೈಟಿಂಗ್ ಅಗೇನ್ಸ್ಟ್ ವಿಮೆನ್. ಸೊ ನಮಗೆ ಒಂಥರ ಗಂಡಸರಿಗೆ ದೇ ಟೇಕ್ ಓನ್ಲಿ ಗಂಡಸರು ಆಸ್ ಚಾಲೆಂಜ್. ಮೇ ಬಿ ಇವಾಗ ಒಂದಷ್ಟು ಚೇಂಜಸ್ ಇರ್ಬೋದು, ಇಲ್ಲ ನಾನು ಹೇಳ್ತಿಲ್ಲ, ಬಟ್ ಮೆಜಾರಿಟಿ ವೈಸ್ ನಾವು ರಿಯಾಲಿಟಿ ಮಾತಾಡಕ್ಕೆ ಹೋಯ್ತು ಅಂತಂದರೆ ಗಂಡಸರು ಹೆಂಗಸರನ್ನ ಚಾಲೆಂಜ್ ಆಗಿ ಕನ್ಸಿಡರೇ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅದೇ ಜಸ್ಟ್ ಚಾಲೆಂಜ್ ಅಂತ ಅವರು ಅಥವಾ ಅವ್ರಿಗೆ ಸರಿ ಸಾಟಿ ಅಂತ ಅವ್ರು ಕನ್ಸಿಡರ್ ಮಾಡೋದು ಮೆನ್ ಅಷ್ಟೇ. ಬಟ್ ಈ ಹೆಂಗಸರಿಗೆ ಫೈಟ್ ಮಾಡೋಕ್ಕೆ ಹೋಯಿತು ಅಂತಂದ್ರೆ ಅಲ್ಲಿ ಗಂಡಸ್ರ ಜೊತೆಗೆ ಅಷ್ಟೇ ಅಲ್ಲ, ಹೆಂಗಸರ ಜೊತೆಗೂ ಫೈಟ್ ಮಾಡಲೇಬೇಕು. ಸೊ ಆ ಒಂದು ಪರಿಸ್ಥಿತಿಲಿ ಇದ್ದೀವಿ. ಸೊ ಇಲ್ಲಿ ಫೆಮಿನಿಸಮ್ ಅಥವಾ ಫೆಮಿನಿಸ್ಟ್ ಅಂತ ಏನೋ ಟ್ಯಾಗ್ ಕೊಡೋಕ್ಕೆ ಹೋಗ್ತಾರಲ್ಲ. ಸೊ ದಿಸ್ ಈಸ್ ಅಬೌಟ್ ಜಸ್ಟ್ ಬೇಸಿಕ್ ಹ್ಯೂಮನ್ ರೈಟ್ಸ್ಗೋಸ್ಕರ ಹೆಣ್ಮಕ್ಳು ಹೋರಾಡ್ತಾ ಇರೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಯಾಕೆಂತಂದರೆ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್, ವಿಪರೀತ ವಿಷಯಗಳಿದೆ ಪ್ರಪಂಚದಾದ್ಯಂತ. ನಾವು ಇನ್ನೂ
ಫೈಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ವಿಷಯಗಳನ್ನೆಲ್ಲ ಯೋಚನೆ ಮಾಡಿದಾಗ ಸಿನಿಮಾ ಬಿಕಮ್ಸ್ ಅ ಮೇಜರ್ ಪಾರ್ಟ್ ಇನ್ ಎವ್ರಿಬಡೀಸ್ ಲೈಫ್. ಇಟ್ಸ್ ಅ ವೆರಿ ವೆರಿ ವಾಸ್ಟ್ ಮೀಡಿಯಮ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ಮೀಡಿಯಮ್. ಸೊ ಹೀಗಿರುವಾಗ ಅಲ್ಲಿ ಹೆಣ್ಣುಮಕ್ಕಳ ಸ್ಥಾನ ಎಲ್ಲಿದೆ? ಈ ಪಾಲಿಟಿಕ್ಸ್ ಇರಬಹುದು, ಅಥವಾ ಬಿಸ್ನೆಸ್ ಇರಬಹುದು, ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರಬಹುದು, ಎಲ್ಲ ಕಡೆಗೂ ನಾವು ಯೋಚನೆ ಮಾಡ್ತಾ ಹೋದಾಗ ಸಮಾಜದಲ್ಲಿ ವೇರ್ ಆರ್ ವಿ ಅನ್ನೋದ್ರ ಬಗ್ಗೆ ನಾವು ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ಈ ಒಂದು ವಿಷಯಗಳನ್ನು ನಾನು ಯೋಚನೆ ಮಾಡಿದಾಗ ಮದುವೆ ಆದ ನಂತರ ನನಗೆ ವಾಟ್ ಮೇಡ್ ಮೀ ಟು ಟೇಕ್ ದಿಸ್ ಲೈನ್ ಅನ್ನೋದ್ರ ಬಗ್ಗೆ ನಾನು ಐ ಹ್ಯಾವ್ ಟು ಟಾಕ್ ಅಬೌಟ್ ಇಟ್ ಅಂತ ನನಗೆ ತುಂಬ ಇತ್ತು ಮನಸ್ಸಲ್ಲಿ. ಆ್ಯಂಡ್ ಇನ್ನೊಂದು ವಿಪರ್ಯಾಸ ಅಂತ ಹೇಳ್ಬೋದು, ಅದು ಎಲ್ಲೂ ಕಾಣದೆ ಹೋಯಿತು ಅಂತಂದರೆ, ದಿಸ್ ವಾಸ್ ಇವಾಗ ಯಾರೇ ಅಚೀವ್ ಮಾಡಿದ್ರು ಈಗಿನ ಕಾಲ ಹೇಗಾಗ್ಬಿಟ್ಟಿದೆ ಅಂತಂದರೆ, ಪಾಪ ಅಚೀವ್ ಮಾಡಿದವ್ರನ್ನ ಗುರುತಿಸೋದು ತುಂಬ ಕಮ್ಮಿ. ಎಲ್ಲ ಫೀಲ್ಡಲ್ಲೂ, ಇಂಥ ಫೀಲ್ಡ್ ಅಂಥ ಫೀಲ್ಡು ಅಥವಾ ಇವರು ಅವರು ನಾನು ಹೇಳ್ತಿಲ್ಲ, ಅಂಥದ್ರಲ್ಲಿ ಅನ್ಸಂಗ್ ಹೀರೋಸ್ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ವಿ ಆಲ್ ಟ್ರೈ ಅವರ್ ಬೆಸ್ಟ್. ಎಲ್ಲಿ ನಮ್ಗೆ ಯಾರು ಏನಾರು ಸಾಧಿಸಿದಾರದು ಗೊತ್ತಾದ, ಸಣ್ಣ ವಿಷಯ ಇರ್ಬೋದು, ದೊಡ್ಡ ವಿಷಯ ಇರ್ಬೋದು, ಏನಾದ್ರು ಸಾಧಿಸಿದ್ದಾರೆ ಅಂತ ಗೊತ್ತಾದರೆ ನಾವು ಅದನ್ನು ಹಾಡಿ ಹೊಗಳೋದಕ್ಕೆ ಇಷ್ಟಪಡ್ತೀವಿ, ಅದನ್ನು ಎಲ್ರಿಗೂ ರೀಚ್ ಆಗಲಿ ತಿಳಿಸ್ಬೇಕು ಅನ್ನೋದಕ್ಕೆ ಇಷ್ಟಪಡ್ತೀವಿ. ಹೀಗಿರುವಾಗ ಈ ಒಂದು ವಿಷಯ ಐ ಫೆಲ್ಟ್ ದಟ್ ಎಲ್ಲೂ ಕಾಣದೆ ಹೋಯ್ತಾ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಇಟ್ ವಾಸ್ ಎಕ್ಸ್ಟ್ರೀಮ್. ನನಗೆ ಇವತ್ತಿನ ದಿವಸ ನಾವು ಆರಾಮಾಗಿ ಒಂಥರ ನೋಡೋದಕ್ಕೆಲ್ಲ ನೀಟಾಗಿದೆ, ಈಸಿ ಅಂತ ಅನಿಸುತ್ತೆ. ಯಾರಿಗಾರೋ ನನ್ನ ನೋಡಿದ್ರೆ ಮಾತಾಡಿಸಿದಾಗ ಇಟ್ ಲುಕ್ಸ್ ವೆರಿ ಈಸಿ. ಏನೋ ಅವ್ರ ತಂದೆ ರಂಗಭೂಮಿಲಿ ಇದ್ದಾರಂತೆ, ಸೊ ಹಾಗಾಗಿ ಯಾರೋ ಪರಿಚಯ ಇರ್ಬೋದೇನೋ, ಸೊ ಹಾಗಾಗಿ ಏನೋ ಹೇಳಿರ್ಬೋದೇನೋ, ಸೊ ಹಾಗಾಗಿ ಸಿಕ್ಕಿರ್ಬಹುದೇನೋ, ಏನಿವೆ ರಂಗಭೂಮಿ ಇದೆಯಲ್ಲ, ಸೊ ಹಾಗಾಗಿ ಏನೋ ಹೋಗ್ಬಿಟ್ಟು ನಾವು ಏನೋ ಆ್ಯಕ್ಟಿಂಗ್ ಡೋಸೇಜ್ ತೊಗೊಂಬಂದಾಗೆ ಅಲ್ಲಿ ಹೋಗಿದ ತಕ್ಷಣ ನಮಗೆ ಫ್ರೀಯಾಗಿ ಸಿಗುತ್ತೆ ಅನ್ನೋ ಥರ. ರಂಗಭೂಮಿನೇನೆ ಅಲ್ವಾ, ಸೊ ಹಾಗಾಗಿ ಏನೋ ಆ್ಯಕ್ಟಿಂಗ್ ಇಸ್ ಈಸಿ ಫಾರ್ ಹರ್ ಅನ್ನೋ ಥರ. ಆ್ಯಂಡ್ ದೆನ್ ಸೊ ಸಿಕ್ಬಿಟ್ಟಿದೆ, ಆಗಿದೆ, ಲಕ್ ಇತ್ತು, ಆ ಟೈಮಲ್ಲಿ ಚೆನ್ನಾಗಾಯಿತು, ಸೊ ಹಾಗಾಗಿ ಸಿನಿಮಾ ಹಿಟ್ ಆಗಿಬಿಟ್ಟಿದೆ. ದಟ್ಸ್ ಆಲ್ ದೇ ಆರ್ ಅಸ್ಯೂಮಿಂಗ್. ಬಟ್ ದ ಟ್ರೂತ್, ದ ಹಾರ್ಶ್ ರಿಯಾಲಿಟಿ ಇದೆಯಲ್ಲ, ದಟ್ ಹ್ಯಾಸ್ ಟು ಬಿ ಟೋಲ್ಡ್ ಟು ದ ವರ್ಲ್ಡ್ ಅಂತ ಅನಿಸ್ತು. ಬಿಕಾಸ್ ಇಟ್ ಈಸ್ ನಾಟ್ ಅಬೌಟ್ ಮೀ. ಈ ಏನೋ ಒಂದು ನಾನು ಈ ಪುಸ್ತಕದ ಮೂಲಕ ಹೇಳಲಿಕ್ಕೆ ಹೊರಟಿದ್ದೀನಿ. ಇಟ್ ಈಸ್ ಜಸ್ಟ್ ನಾಟ್ ಅಬೌಟ್ ಶ್ವೇತಾ ಶ್ರೀವಾತ್ಸವ್. ಇಟ್ ಈಸ್ ಅಬೌಟ್ ಮ್ಯಾರಿಡ್ ವಿಮೆನ್. ಮದುವೆ ಆದ ಮೇಲೆ ಯಾಕೆಷ್ಟು ಚೇಂಜ್ ಆಗುತ್ತೆ ಲೈಫು ಹೆಣ್ಮಕ್ಳಿಗೆ, ಆ್ಯಂಡ್ ಅದನ್ನು ತೂಗಿಸ್ಕೊಂಡು ಬರೋದಿದೆಯಲ್ಲ, ಅಗೇನ್ ದಟ್ ವಾಸ್ ಆಲ್ಸೋ ಇಟ್ಸ್ ನಾಟ್ ಅ ಜೋಕ್ ಅಟ್ ಆಲ್. ಸೀರಿಯಸ್ಲಿ ಇಟ್ಸ್ ನಾಟ್ ಅ ಜೋಕ್. ಯಾಕೆಂತಂದರೆ ಎಲ್ಲದಕ್ಕೂ ಎಫರ್ಟ್ ಬೇಕು, ಪ್ರತಿಯೊಂದಕ್ಕೂ ಎಫರ್ಟ್ ಬೇಕು ಜೀವನದಲ್ಲಿ. ನಿಮಗೆ ಪ್ರಶ್ನೆ ಕೇಳಿದಾರೆ ಹಾಗೆ ನಾನೇ ಮಾತಾಡ್ತಾ ಇದ್ರೆ ರಿಯಲಿ ಸಾರಿ, ಬಿಟ್ಟರೆ ಸಾಕು ಅಂತಾರ. ಇಲ್ಲ ಇಲ್ಲ ಇಲ್ಲ. ಸೊ ಹಾಗಾಗಿ ಐ ಫೆಲ್ ದಟ್ ದಿಸ್ ಹ್ಯಾಸ್ ಟು ಬಿ ಟೋಲ್ಡ್ ಟು ದ ವರ್ಲ್ಡ್ ಅಂತ ನನಗನ್ನಿಸ್ತು. ಆ್ಯಂಡ್ ಈ ಥರ ಎಷ್ಟೋ ವಿಷಯಗಳ ಬಗ್ಗೆ ನಾನಿಲ್ಲಿ ಈ ಪುಸ್ತಕದಲ್ಲಿ ಐ ಹ್ಯಾವ್ ಟ್ರೈಡ್ ಟು ಟಾಕ್ ಅಬೌಟ್, ಅಷ್ಟು ಹೇಳುವಲ್ಲೇ. ಆ್ಯಂಡ್ ನೀವು ರಂಗಭೂಮಿ ಮೆನ್ಷನ್ ಮಾಡಿದ್ರಿ ಅಲ್ಲ, ಅಂದರೆ ನಮಗೆ ವಿ ಆರ್ ಆ್ಯಕ್ಚುಲಿ ಅದೊಂಥರ ಫಾರ್ಚುನೇಟ್ ಇರ್ತೀವಿ ನಾವು, ನಮ್ಗೆ ಆ ಒಂದು ಎಕ್ಸ್ಪೋಜರ್ ಸಿಕ್ಕಿರೋದಕ್ಕೆ. ಆ್ಯಂಡ್ ನಿಮ್ಗೆ ಆ್ಯಕ್ಟಿಂಗ್ ವೈಸು ರಂಗಭೂಮಿ ಹೆಲ್ಪ್ ಮಾಡಿರುತ್ತೆ. ಅದೇ ರೀತಿ ಆ್ಯಕ್ಟಿಂಗ್ ವೈಸ್ಗೆ ನೀವು ಈ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿರೋದಿರ್ಬೋದು, ಸ್ಟೇಜ್ ಶೋಸ್ ಮಾಡಿರೋದಿರ್ಬೋದು, ಅದೆಷ್ಟು ಹೆಲ್ಪ್ ಮಾಡಿದೆ. ಅದೇ ರೀತಿ ಈ ಬುಕ್ ಬರೆಯೋದಕ್ಕೂ ಅದು ಹೆಲ್ಪ್ ಮಾಡಿರಬಹುದು, ರಂಗಭೂಮಿ ಅನ್ನೋದಿರ್ಬೋದು, ಅಥವಾ ಅಲ್ಲಿ ಕಲಿತ ಯಾವುದೋ ಒಂದು ಎಕ್ಸ್ಪೀರಿಯನ್ಸು. ಬಿಕಾಸ್ ನೀವು ಸಿನಿಮಾ ಬಗ್ಗೆ ಮಾತಾಡಿದಾಗ ಇಟ್ಸ್ ಅನ್ ಅದರ್ ವರ್ಲ್ಡ್. ಎರಡು ಕಡೆನೂ ನಾವು ಆ್ಯಕ್ಟಿಂಗ್ ಅನ್ನೋದೇ ಮಾಡೋದು, ಬಟ್ ಇಟ್ಸ್ ಹೋಲ್ ಡಿಫ್ರೆಂಟ್ ವರ್ಲ್ಡ್. ಆ್ಯಂಡ್ ಇಲ್ಲಿ ಒಂಥರ ತುಂಬ ಗ್ಲಾಮರ್ ಅನ್ನೋದು ಹೈಲೈಟ್ ಆಗೋಗುತ್ತೆ ಅನಿಸುತ್ತೆ. ಆವಾಗ ಅದಕ್ಕೇ ನೀವು ಅಂದರೆ ಎಲ್ಲದಕ್ಕೂ ಎಫರ್ಟ್ಸ್ ಹಾಕೋದು ಇಂಪಾರ್ಟೆಂಟ್ ಅಂತ. ಸೊ ಈ ಗ್ಲಾಮರ್ ಅನ್ನೋದ್ರ ಹಿಂದೆ ಎಫರ್ಟ್ಸ್ ಅನ್ನೋದು ಕಾಣೋದೇ ಹೊರಟೋಗುತ್ತೆ ಬಹುಶಃ. ಸೊ ಈ ಪುಸ್ತಕದಲ್ಲಿ ನೀವು ಬರೆದಿರೋದಿರಬಹುದು, ಅಥವಾ ಈ ರಂಗಭೂಮಿಯ ಇದೆಲ್ಲ ಯಾವ ರೀತಿ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿದೆ ಪರ್ಸ್ನಲಿ? ಒಂದು ಆ್ಯಸ್ ಯು ಸೆಡ್, ನಿಜವಾಗ್ಲೂ ನಾವೆಲ್ಲ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅಂಥ ತಂದೆ ತಾಯಿ ಮಕ್ಕಳ ಒಂದು ಬೆಳವಣಿಗೆಗೆ ಬೇಕಾಗುವಂಥ ಅವಕಾಶಗಳನ್ನ ಮಾಡ್ಕೊಳ್ಳೋಂಥ ತಂದೆ ತಾಯಿಗಳು ಸಿಗೋದಕ್ಕೇ ನಾವು ಪುಣ್ಯ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ಅಷ್ಟೇ. ಇಂಥ ಎಷ್ಟೋ ವಿಷಯಗಳನ್ನೂ ಸಹ ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಯಾಕೆಂತಂದರೆ ಪುಸ್ತಕದ ಮೊದಲನೇ ಕೆಲವು ಚಾಪ್ಟರ್ಸು ಐ ಹ್ಯಾಡ್ ಟು ರೈಟ್
ಅಬೌಟ್ ಮೈ ಚೈಲ್ಡ್ಹುಡ್ ಡೇಸ್ ಅಥವಾ ನನ್ನ ಪೇರೆಂಟ್ಸ್ ಜೊತೆಗಿನ ಒಂದು ಒಡನಾಟ ಹೇಗಿತ್ತು ಆ್ಯಂಡ್ ಹೌ ಇಟ್ ಇನ್ಫ್ಲೂಯೆನ್ಸ್ಡ್ ಮೀ. ಅಲ್ಲಿ ಆ್ಯಸ್ ಅ ಚೈಲ್ಡ್ ನಾನು ಹೇಗಿದ್ದೆ, ಯುನೋ ಹೇಗೆ, ಯಾಕೆಂತಂದರೆ ಐ ವಾಸ್ ಅ ವೆರಿ ಇಂಟ್ರಾವರ್ಟ್ ಆ್ಯಂಡ್ ತುಂಬ ಶೈ ಕಿಡ್. ಆ್ಯಂಡ್ ಇವತ್ತಿಗೂ ಸಹ ಯುನೋ ಕ್ಯಾಮ್ರಾ ಇಟ್ಟರೆ ಯುನೋ ಸಮ್ಹೌ ವಿ ಆರ್ ಯೂಸ್ ಟು ಇಟ್ ಇಷ್ಟೊಂದು ಮಾತಾಡೋದು. ಬಟ್ ಇನ್ ಜನರಲ್ ಇಫ್ ಯು ಅಬ್ಸರ್ವ್, ನಾನು ಎಲ್ಲೂ ಹೆಚ್ಚು ಹೋಗಲ್ಲ, ಯಾವ ಫಂಕ್ಷನ್ಗಳಿಗಾಗಲಿ ಈವೆಂಟ್ಗಳಿಗಾಗಿ ಹೆಚ್ಚು ಹೋಗಲ್ಲ. ನನಗೆ ನೇಚರ್ ಇನ್ನೂ ಇದೆ, ಇಟ್ಸ್ ದೇರ್, ಆ ಒಂದು ಬೇಸಿಕ್ ನೇಚರ್ ಇಸ್ ಸ್ಟಿಲ್ ದೇರ್. ಆ್ಯಂಡ್ ಓನ್ಲಿ ಇಫ್ ಐ ನೋ ದಟ್ ನನ್ನ ಎದುರಿಗಿರೋರು ದೇ ರೆಸ್ಪೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಜನರಲ್. ಯಾಕೆಂತಂದರೆ ನಮ್ಮ ಪೊಸಿಷನ್ನು ಅಥವಾ ನಮ್ಮ ಒಂದು ಅಚೀವ್ಮೆಂಟು ಅಥವಾ ನಮ್ಮಿಂದ ಏನಾರೋ ಒಂದು ಅವ್ರಿಗೆ ಆಗಬೇಕಾಗಿದೆ ಅಥವಾ ಇಂಥವ್ರ ಜೊತೆ ಚೆನ್ನಾಗಿಟ್ಬಿಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾತಾಡಿದಾಗ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದಟ್ ಪರ್ಸನ್. ಜಸ್ಟ್ ಹೀಗಂದ್ರೆ ಗೊತ್ತಾಗ್ಬಿಡೋದು ನಮಗೆ, ಏನೋ ಲೈಕ್ ಇಸ್ ಇಟ್ ಫೇಕ್ ಆರ್ ಇಸ್ ಇಟ್ ರಿಯಲ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಒನ್ಸ್ ಐ ಗೆಟ್ ಟು ನೋ ದಟ್ ಇಟ್ಸ್ ಫೇಕ್, I become very uncomfortable. ನನಗೆ because I'm not, I can't be rude. And at the same time, I can't be nice also. Yeah. So ಹಾಗಾಗಿ I just try to avoid. And ಈ ಥರದ್ದೆಲ್ಲ ತುಂಬ ನಮ್ಮ ನೇಚರ್ ಎಂಥದ್ದು, ಯಾಕೆ ಆ ಥರ ಡೆವಲಪ್ ಆಯಿತು, ಆ್ಯಂಡ್ ಈ ಥರದ ವಿಷಯಗಳನ್ನ ನಾನು ರಂಗಭೂಮಿ ಯಾವ ಮಟ್ಟಕ್ಕೆ ಸಹಾಯ ಆಯಿತು ನನ್ನ ಒಂದು ಬೆಳವಣಿಗೆಯಲ್ಲಿ, ಇಂಟೆಲೆಕ್ಚುಯಲ್ ಇರ್ಬೋದು, ಸ್ಪಿರಿಚುವಲ್ ಇರ್ಬೋದು, ಅಥವಾ ಈವನ್ ಫಾರ್ ದಟ್ ಮ್ಯಾಟರ್ ಫಿಸಿಕಲ್ ಫಿಟ್ನೆಸ್ಸು ಸಹ ಎಷ್ಟು ಮುಖ್ಯ ಆಗುತ್ತೆ. ಹೆಲ್ತ್ ಕಾನ್ಷಿಯಸ್ ಇರ್ಬೋದು, ಮೆಂಟಲ್ ಹೆಲ್ತ್ ಕಾನ್ಷಿಯಸ್ ಇರ್ಬೋದು. ಸೊ ಈ ಥರದ ಪ್ರತಿಯೊಂದು ಡಿಸಿಪ್ಲಿನ್ ಇರ್ಬೋದು, ಅಥವಾ ಬೇರೆಯವರು ಏನಂತಾರೆ ಒಂದು ಸ್ಪೇಸ್ಗೆ ನಾವು ಕೊಡುವಂಥ ಇಂಪಾರ್ಟೆನ್ಸ್ ಇರ್ಬೋದು, ಎಲ್ಲವನ್ನು ನಾವು ವೆನ್ ವಿ ಅಂಡರ್ಸ್ಟ್ಯಾಂಡ್ ಲಿಟ್ರೇಚರ್ ಆ್ಯಂಡ್ ವೆನ್ ವಿ ನೋ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಯಾವಾಗ ನಮ್ಗೆ ಅರ್ಥ ಆಗುತ್ತಲ್ಲ, ಸೊ ದೀಸ್ ಆರ್ ದ ಥಿಂಗ್ಸ್ ವಿದೌಟ್ ಅವರ್ ನಾಲೆಡ್ಜ್ ಅದು ನಮಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ನಮ್ಮ ಮೈಂಡಲ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಣ್ಣ ವಯಸ್ಸಲ್ಲೇ ಅದು ಕೊಡೋದು ತುಂಬ ಮುಖ್ಯವಾಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಫಸ್ಟ್ ಫ್ಯೂ ಚಾಪ್ಟರ್ಸ್ ಇನ್ ಮೈ ಬುಕ್ ಐ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್. ಆ್ಯಂಡ್ ಏನೋ ಒಂದು ಪ್ರಿಸಂಪ್ಷನ್ ಅಥವಾ ಒಂದು ಕಾನ್ಸೆಪ್ಟ್ ಇದೆ, ಓಕೆ ಇವ್ರ ಜೀವನ ಹೇಗಿದೆ ಅದೇ. ಯಾಕೆಂತಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನನಗೆ ಪ್ರಶ್ನೆಗಳು ಕೇಳ್ತಾರಲ್ಲ, ನನಗೆ ಒಂದು ಪಾಸ್ಟ್ 12 ಇಯರ್ಸಿಂದ ಏನು ಇಂಟರ್ವ್ಯೂಗಳು ನಾನು ಫೇಸ್ ಮಾಡಿದ್ದೀನಿ, ಎಲ್ಲದರಲ್ಲೂ ನನ್ನ ಪ್ರಶ್ನೆಗಳು ಕೇಳಿದಾಗ ಐ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಈಸ್ ಸೋ ಮಚ್ ಓನ್ಲಿ ದೇ ನೋ ಅಬೌಟ್ ಮೀ, ದಿಸ್ ಈಸ್ ವಾಟ್ ದೇ ನೋ ಅಬೌಟ್ ಮೀ. ಆ್ಯಂಡ್ ಎವ್ರಿ ಟೈಮ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಅಂತಂದರೆ, ನಾನು ಮದುವೆ ಆದ ನಂತರ ಸಿನಿಮಾ ರಂಗಕ್ಕೆ ಎಂಟ್ರಾದೆ, ಇನ್ನೂ ಈ ಒಂದು ವಿಷಯನ ಐ ಬೀನ್ ರಿಪೀಟಿಂಗ್ ಎವ್ರಿವೇರ್. ಆ್ಯಂಡ್ ಐ ಅಂಡರ್ಸ್ಟುಡ್ ದಟ್ ಇದು ಕೇಳಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಓ ಹೌದಲ್ವಾ ಅಂತ ಹೊಳಿಯುತ್ತೆ ಅವ್ರಿಗೆ, ಹೌದಲ್ವಾ ಇದು ತುಂಬ ಕಷ್ಟ ಅಲ್ವಾ, ಹೌದಲ್ವಾ ಇದಾಯ್ತಲ್ವಾ ಅಂತ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ನಾಟ್ ಈಸಿ. ಆ್ಯಂಡ್ ಆವಾಗ ಇನ್ನೂ ಬಿಗಿನಿಂಗ್ ಇತ್ತು. ಆ್ಯಂಡ್ ದೆನ್ ಆ ಒಂದು ವೆನ್ ಐ ಗಾಟ್ ದ ಸಕ್ಸಸ್ ಅಲ್ವಾ, ಎಷ್ಟು ಸ್ಟ್ರಗಲ್ ನಂತರ ವೆನ್ ಐ ಗಾಟ್ ದ ಸಕ್ಸಸ್, ಅದಾದಮೇಲೆ ಹೌ ಇಟ್ ಇಫೆಕ್ಟೆಡ್ ದ ಮೆರಿಟಲ್ ಸ್ಟೇಟಸ್, ಯಾವ ಲೆವೆಲ್ಗೆ ಇಫೆಕ್ಟ್ ಆಯಿತು. ಆ್ಯಂಡ್ ಇಟ್ ವಾಸ್ ದ ಟಾಕ್ ಆಫ್ ದ ಟೌನ್ ಆ್ಯಕ್ಚುಲಿ ಆ ಟೈಮಲ್ಲಿ. ನಮ್ಮ ನಾಟ್ ಇನ್ ದ ಆಡಿಯನ್ಸ್ ಸರ್ಕಲ್ ಬಟ್ ಇನ್ ದ ಇಂಡಸ್ಟ್ರಿ ಸರ್ಕಲ್. ಆ್ಯಂಡ್ ವೈ ಈಸ್ ಇಟ್ ಸೋ ಇಂಪಾರ್ಟೆಂಟ್? ಆ್ಯಂಡ್ ದೆನ್ ಯಾಕೆ ತೊಂದರೆ ಅಷ್ಟು ತಾಪತ್ರೆಗಳಾಗ್ತಿದೆ ಅಂತ ನಾನೇ ಒಂದಷ್ಟು ಯೋಚನೆ ಮಾಡ್ತಾ ಇದ್ದಾಗ ಮತ್ತೆ ಇನ್ನೊಂದು ನೆಕ್ಸ್ಟ್ ಫೇಸ್ ಮಗು ಮಗು ಆದ ನಂತರ ಅಗೇನ್ ಇನ್ನೊಂದು ಫೇಸ್ ಅದು ಹೆಣ್ಮಕ್ಳಿಗೆ. ಆ್ಯಂಡ್ ಐ ಕುಡ್ ಮೇಕ್ ಔಟ್ ದಟ್ ದೇರ್ ಇಸ್ ಲಾಟ್ ಆಫ್ ಕೇಯಾಸ್, ತುಂಬ ಕೇಯಾಟಿಕ್ ಇದೆ, ತುಂಬ ಕನ್ಫ್ಯೂಷನ್ಗಳಿದೆ. ಅದು ಸಹಜ, ಯಾಕೆಂತಂದ್ರೆ ನಾನು ಹೇಳ್ದಂಗೆ ಒಂದು 2-3 ದಶಕಗಳಿಂದ ಅಷ್ಟೇ, 2-3 ಡೆಕೆಡ್ಸಿಂದ ಎಲ್ಲ ಹೆಣ್ಮಕ್ಳು ದೇ ಸ್ಟಾರ್ಟೆಡ್ ಆಲ್ ದ ರೆವಲ್ಯೂಷನ್ಸ್ ಹ್ಯಾವ್ ಬೀನ್ ಗೋಯಿಂಗ್ ಆನ್. ನಮ್ಮ ರೈಟ್ಸು ನಮಗೆ ಬೇಕು ಅನ್ನೋದು ಕಿಯಾಟಿಕ್ ಆಗ್ತದೆ. ಯಾಕೆಂತಂದರೆ
ಆಬ್ವಿಯಸ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಸೊ ಹಾಗಾಗಿ ಇಟ್ ಟೇಕ್ಸ್ ಸಮ್ ಟೈಮ್ ಎಲ್ಲರಿಗೂ ಅರ್ಥ ಆಗಿ ಅದನ್ನು ಯಾಕೆ ನಮ್ಮ ದೇಶದ ಸಂಸ್ಕೃತಿ ಎಂಥದ್ದು, ಸಂಸ್ಕಾರ ಎಂಥದ್ದು, ಆ್ಯಂಡ್ ಚೇಂಜ್ ಹೇಗಾಗ್ತಿದೆ, ಗ್ಲೋಬಲೈಸೇಷನ್ ವೆಸ್ಟರ್ನ್ ಕಲ್ಚರ್ ಹೇಗೆ ಇನ್ಫ್ಲೂಯೆನ್ಸ್ ಆಗಿದೆ, ಆ್ಯಂಡ್ ಅದಕ್ಕೆ ಜಸ್ಟ್ ಯುನೋ ಬೇಸಿಕ್ ಲೆವೆಲಲ್ಲಿ ಅಥವಾ ಏನಂತಾರೆ ಮೇಲ್ ಕಾಣೋಂಥ ಒಂದು ವಿಷಯಗಳನ್ನ ಮಾತ್ರ ಚರ್ಚಿಸ್ತಾ ಇದ್ದಾರೆ. ಸೊ ಬಟ್ ಗ್ರಾಸ್ ರೂಟ್ ಲೆವೆಲಲ್ಲಿ ಎಲ್ಲೆಲ್ಲಿ ಆ್ಯಕ್ಚುಲಿ ಅದು ತೊಂದರೆ ಆಗಿದೆ. ಆ್ಯಂಡ್ ಯುನೋ ಎಜುಕೇಷನ್ ಅನ್ನೋದು ಹೆಣ್ಮಕ್ಳಿಗೆ ಸಿಕ್ಕಿದಾಗ ಅಗೇನ್ ಅಲ್ಲೆಷ್ಟು ಖಿಯಾಸ್ ಶುರು ಆಗುತ್ತೆ. ಯಾಕೆಂತಂದರೆ ಹೆಣ್ಮಕ್ಳು ಯಾವಾಗಲೂ ರೈಟ್ಸ್ ಕೇಳಕ್ಕೆ ಹೋದಾಗ ಇಟ್ ಈಸ್ ಆಲ್ವೇಸ್ ಅಬೌಟ್ ಇಂಟೆಲೆಕ್ಚುಯಲ್ ರೈಟ್ಸ್ ಅಲ್ವಾ. ನಾವು ಕರಿಯರಲ್ಲಿ ನಾವು ಕೇಳಕ್ಕೆ ಹೋದಾಗ ವಿ ಆರ್ ಆಲ್ವೇಸ್ ಟಾಕಿಂಗ್ ಅಬೌಟ್ ಇಂಟೆಲೆಕ್ಚುಯಲ್ ರೈಟ್ಸ್. ಇಂಟೆಲೆಕ್ಚುಲಿ ನಮ್ಮ ಏನೊಂದು ನಮ್ಮ ಪೊಸಿಷನ್ ನಮಗೆ ಅದಕ್ಕೆ ಸರಿಯಾಗಿರೋ ವಾಟ್ ವಿ ಡಿಸರ್ವ್ ನಮಗದು ದಕ್ಕಬೇಕು ಅಂತ ನಾವು ಕೇಳಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿ ಬೇರೆ ಎಲ್ಲ ಬರುತ್ತೆ, ಯುನೋ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಆರ್ ಇಂಟರ್ಫಿಯರಿಂಗ್. ಸೊ ಈ ಒಂದು ಕೇಯಾಸ್ ಮಧ್ಯದಲ್ಲಿ ಟು ಬ್ಯಾಲೆನ್ಸ್ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಈಸ್ ಬಿಕಮಿಂಗ್ ವೆರಿ ಡಿಫಿಕಲ್ಟ್. ಎಲ್ಲ ಹೆಣ್ಮಕ್ಳಿಗೂ ತೊಂದರೆ ಆಗ್ತದೆ. ಅದು ಆಚೆಗಡೆಗೆ ಕೆಲವರು ತುಂಬ ಇವ್ರು ನೋಡು ದಾರಿ ತಪ್ಪಿದ್ರು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಕೆಲವ್ರದ್ದು ನೋಡು ಇದ್ರೆ ಹಿಂಗಿರಬೇಕು ಹೆಣ್ಮಕ್ಳು ಅನ್ನೋದು ಏನೋ ಈ ಥರದ್ದೆಲ್ಲ ತುಂಬ ನಾವು ಚರ್ಚೆಗಳನ್ನ ಕೇಳ್ತಾ ಇದ್ದೀವಿ. ಕಿರಿಕಿರಿಗಳ ತೊಂದರೆಗಳು ಇವಾಗಂತೂ ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಚರ್ಚೆಗಳು ನಡೀತಿದೆ ಆ ವಿಷಯವಾಗಿ. ಚರ್ಚೆಗಳೇನು ತುಂಬ ಒಂಥರ ಗಲೀಜಾಗೇ ಇದೆ ಅದು ಕೇಳಲಿಕ್ಕೆ ನೋಡಲಿಕ್ಕೆ. ಆ್ಯಂಡ್ ಸೊ ನಾವೊಂದು ಆ ಸ್ಟೇಜಲ್ಲಿ ಇದ್ದೀವಿ ಇವಾಗ ಸದ್ಯಕ್ಕೆ. ಸೊ ಐ ಫೀಲ್ ದಟ್ ಯುನೋ ದಿಸ್ ಬುಕ್ at least it will be a record. It is going to be, because if you observe history of Indian cinema ಲಂತೂ ನಾನು ಕೇಳಿದ್ದಿಲ್ಲ. ಮದುವೆ ಆದ ಮೇಲೆ ಯಾರೋ ಒಬ್ಬರು ಸಿನಿಮಾ ರಂಗದಲ್ಲಿ ಲೀಡ್ ಪ್ರೊಟಾಗನಿಸ್ಟ್ ಆಗಿ ಶುರು ಮಾಡಿದ ಕರಿಯರ್. ಐ ಹ್ಯಾವ್ ನಾಟ್ ಹರ್ಡ್ ಆಫ್ ಎನಿಬಡಿ ಎಲ್ಸ್. ಯಾಕೆಂತಂದರೆ ನಾನು ಒಂದು 2-3 ಜನಕ್ಕೆ ಸ್ವಲ್ಪ ನೈ ಸೇವರ್ಸ್ ಅಂತಾರಲ್ಲ, ಒಂಥರ ಹಿಂಗಾರು ಮಾಡಿಬಿಡೋಣ ಕೆಳಗೆ ತಳ್ಬಿಡೋಣ ಅನ್ನೋ ಒಂದು ಮೆಂಟಾಲಿಟಿ ಅವ್ರು ಇರ್ತಾರಲ್ಲ, ಏನೋ ನೆಗೆಟಿವ್ ವೈಬ್ಸ್ ಇರೋರು. ಅವ್ರ ಹತ್ರ ಈ ವಿಷಯ ಐ ಮೀನ್ ವಿತೌಟ್ ಮೈ ನಾಲೆಜ್ ಏನೋ ಹೇಳೋಕೆ ಹೋಯ್ತು ಅಂದರೆ ನೀನು ಅದಕ್ಕಿಂತ ಇದು ಮಾಡಿದ್ಯಲ್ವಾ, ಅದಕ್ಕಿಂತ ಮುಂಚೆ ಇದು ಮಾಡಿದ್ಯಲ್ಲ, ಅದಕ್ಕೆ ಐ ಮೀನ್ ದ ವೇ ದೇ ಟ್ರೈ ಟು put this point as this is not that important ಅನ್ನೋ ಥರ ಹೋಗ್ತಾರಲ್ಲ. ಸೊ ಐ ಕುಡ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ಸೋ ಇಂಪಾರ್ಟೆಂಟ್. ದಟ್ಸ್ ದ ರೀಸನ್ ದೇ ಆರ್ ಡೂಯಿಂಗ್ ದಟ್. ಸೊ ಬೆಟರ್ ಇದನ್ನು ಒಂದು ರೀತಿಯಲ್ಲಿ ರೆಕಾರ್ಡ್ ಉಳಿಸೋದು ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ದ್ಯಾನ್ ಜಸ್ಟ್ ಯಾವ ಇಂಟರ್ವ್ಯೂಗೆ ಹೋದ್ರು ಎಲ್ಲ ಕಡೆಗೂ ನಾನು ನಮ್ಮ ಆದಮೇಲೆ ಸಿನಿಮಾ ರಂಗೇಶ್ವರ ಮಾಡಿದ್ದು ಅಂತ ಹೇಳೋದ್ರ ಬದಲು ಅಟ್ಲೀಸ್ಟ್ ಲೆಟ್ ಮಿ ಡೂ ಸಮಥಿಂಗ್ ಕನ್ಸ್ಟ್ರಕ್ಟಿವ್ ಅಬೌಟ್ ಇಟ್. ಆ್ಯಂಡ್ ಇಫ್ ಅಟ್ ಆಲ್ ಇಟ್ ಇನ್ಸ್ಪೈರ್ಸ್ ಫ್ಯೂ ಗರ್ಲ್ಸ್ ಔಟ್ ದೇರ್. ಅಥವಾ ಯಾಕೆಂತಂದರೆ ಇನ್ನೊಂದೇನಾಗುತ್ತೆ ಅಂತಂದರೆ ಈ ವಿಷಯದಲ್ಲಿ ನಾನು ಮಾತಾಡಿದಾಗ ಇಟ್ ಈಸ್ ಜಸ್ಟ್ ನಾಟ್ ಅಬೌಟ್ ವಿಮೆನ್ ಅಗೇನ್ ಅಲ್ವಾ. ಸೊ ಆಬ್ವಿಯಸ್ಲಿ ಗಂಡಸರ ಪಾತ್ರ ಇದ್ದೇ ಇದೆ ಇದರಲ್ಲಿ ಅಲ್ವಾ. ಸೊ ಮದುವೆ ಆದ ನಂತರ ಅಂತಂದ್ರೆ ಆಬ್ವಿಯಸ್ಲಿ ಗಂಡನ ಪಾತ್ರ ಇದ್ದೇ ಇರುತ್ತೆ. ಸೊ ಹೌ ಇಂಪಾರ್ಟೆಂಟ್ ದ ಪಾರ್ಟ್ನರ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ವೆರಿ ಇಂಪಾರ್ಟೆಂಟ್. ಸೊ ಈ ಥರದ ಎಷ್ಟೋ ವಿಷಯಗಳನ್ನ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಚರ್ಚೆ ಮಾಡಲಿಕ್ಕೆ. ಎಸ್. ಆ್ಯಂಡ್ ನಿಮ್ಮ ಈ ನೀವು ಹೇಳ್ತಿದ್ರಿ ಒಂದು ಫ್ಯಾಮಿಲಿ ಇದೆ ಗೊತ್ತಾ, ನಾವು ಏನೇ ಹೊರಗಡೆ ಎಷ್ಟೇ ಕೆಲಸ ಮಾಡಿ ಬಂದ್ರೂ ಆರಾಮಾಗಿ ಮಾಡ್ತಿದ್ದೆ ಅಂತ ಒಂದು ಕಾಮಾಗಿ ಹೇಳೋದಕ್ಕೆ. ಆ್ಯಂಡ್ ನಿಮ್ಮ ಪೇರೆಂಟ್ಸು ಕೂಡ ಇರ್ಬೋದು. ಸೊ ಆ ಚೈಲ್ಡ್ಹುಡಲ್ಲಿ ನಿಮ್ಮ ವೆರಿ ಫಾಂಡ್ ಮೆಮರಿ ಅಂತ ಯಾವ್ದಾದ್ರು ಇದೆಯಾ? ಅಂದರೆ ನೀವು ಇವತ್ತುವರೆಗೂ ಅದನ್ನು ನೆನೆಸ್ಕೊಂಡು ಯು ಚೆರಿಶ್ ದಟ್ ಚೈಲ್ಡ್ಹುಡಲ್ಲಿ ನಾನು ಹೀಗಿದ್ದೆ ಅನ್ನೋದೊಂದು ಸಮ್ ಮೆಮರಿ. ದಟ್ಸ್ ದ ರೀಸನ್ ನಾನು ಹೇಳಿದ್ದು ಏನೋ ಈ ಬುಕ್ಕಲ್ಲಿ ನಾನು ನನ್ನ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಬರೆದಿದ್ದೀನಿ ಅಂತ ಹೇಳಿದ ಕಾರಣನೇ ಇದು. ಯಾಕೆಂತಂದರೆ ನನ್ನ ಚೈಲ್ಡ್ಹುಡ್ ಡೇಸ್ ಇದೆಯಲ್ಲ ಖಂಡಿತವಾಗಿ ಅದು ತುಂಬ ಐ ಫೀಲ್ ದಟ್ ಇಟ್ ವಾಸ್ ನಾಟ್ ನಾರ್ಮಲ್ ಅಥವಾ ನಾವು ಜಸ್ಟ್ ಜನರಲಿ ಕೇಳ್ತೀವಲ್ಲ ಆ ಥರ ಇಲ್ಲೇ ಇಲ್ಲ. ನನ್ನ ಚೈಲ್ಡ್ಹುಡ್ ಡೇಸ್ ಹಾಗಿರಲೇ ಇಲ್ಲ. ಸೊ ಬೆಳೆದಿದ್ದಲ್ಲ ಬೆಂಗಳೂರೇನೆ. ಆ್ಯಂಡ್ ದೆನ್ ಬೆಂಗಳೂರೇನೆ. ಅದ್ರ ಜೊತೆಗೆ ದ ರೀಸನ್ ಬಿಹೈಂಡ್ ಇಟ್ ಇಸ್, ಫಾರ್ ಎಕ್ಸಾಂಪಲ್ ಏನು ಹೇಳಿಕ್ಕೆ ಹೊಡ್ತೀನಿ ಅಂತಂದರೆ, ಇವಾಗ ನೋಡಿ ನನ್ನ ತಂದೆ ಹಿ ವಾಸ್ ಅನ್ ಆರ್ಫನ್. ಅವ್ರಿಗೆ ತಂದೆ ತಾಯಿ ಇರಲಿಲ್ಲ. ಆ್ಯಂಡ್ ದೆನ್ ಅವ್ರಿಗೆ ಒಂಥರ ತುಂಬ ಕಡು ಬಡತನದಲ್ಲಿ ಬೆಳೆದವ್ರು ನನ್ನ ತಂದೆ. ಹುಚ್ಚಾಪಟ್ಟೆ ಕಷ್ಟಪಟ್ಟಿದ್ದಾರೆ. ನನಗೆ ನನ್ನ ತಂದೆನೇ ಏನಂತಾರೆ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಹೀ ಈಸ್ ದ ಹೀರೋ ಇನ್ ಮೈ ಲೈಫ್. ಬಟ್ ಯುನೋ ನನ್ನ ತಂದೆ ತಾಯಿ
ಅವರ ಒಂದು ರಿಲೇಷನ್ಶಿಪ್ ಇರ್ಬೋದು, ಯುನೋ ಹೇಗಾಯಿತು ಅವ್ರು, ಯಾಕೆಂತಂದರೆ ಇವಾಗ ಅವ್ರ ಸೈಕಾಲಜಿ ಮ್ಯಾಟ್ರ್ ಆಗುತ್ತೆ. ಇವಾಗ ನನ್ನ ತಂದೆಗೆ ತಂದೆ ತಾಯಿ ಇಲ್ಲ, ಅವರು ಆ ಕಷ್ಟದಲ್ಲಿ ಬೆಳೆದಂಥ ತಂದೆ ಆಯಿತಾ. ಸೊ ಒಂದೊಂದು ಪೈಸಕ್ಕೋಸ್ಕರನೂ ಕಷ್ಟಪಟ್ಟು ತಮ್ಮ ಸಂಸಾರನ ಅಷ್ಟು ಪ್ರೀತಿಯಿಂದ ಕೂಡ ಹಾಕೊಂಡ್ರಂಥ ತಂದೆ. ಬಟ್ ಅವರ ನೇಚರ್ ಎಂಥದ್ದು, ಏಕೆಂತಂದರೆ ಅವರು ತುಂಬ ಸಿಟ್ಟು, ಏಕೆಂತಂದರೆ ವರ್ಸ್ಟ್ ನೋಡಿದ್ದಾರೆ. ಹಿ ಹಸ್ ಸೀನ್ ದ ವರ್ಸ್ಟ್ ಇನ್ ದ ವರ್ಲ್ಡ್, ಅಗ್ಲಿಯೆಸ್ಟ್ ಏನು ಪಾರ್ಟ್ ಆಫ್ ದ ಸೊಸೈಟಿನ ಹಿ ಹ್ಯಾಸ್ ಸೀನ್. ಸೊ ಆ ಒಂದು ಮೆಂಟಾಲಿಟಿನಲ್ಲಿ ಕಷ್ಟದಿಂದ ಬಂದಂಥ ಒಬ್ಬ ತಂದೆ. ಆ್ಯಂಡ್ ದೆನ್ ಮನೆ ತುಂಬ ಮಕ್ಕಳು, ಬಡ ಬ್ರಾಹ್ಮಣರ ಮನೆ ತುಂಬ ಮಕ್ಕಳಿರೋಂಥ ಮನೆಯಲ್ಲಿ ಹುಟ್ಟದಂಥ ತಾಯಿ. ಸೊ ಆಬ್ವಿಯಸ್ಲಿ ಏನಂತ ಆ ಕಾಲದಲ್ಲೇ ಎಲ್ಲ ಅಟೆನ್ಷನ್ ಸಿಗೋದು. ಈಗೇನೋ ನಮ್ಗೆ ಒಂದೊಂದು ಮಕ್ಕಳಿದ್ದಾರೆ, ಊರಲ್ಲಿರೋ ಅಟೆನ್ಷನ್ ಎಲ್ಲ ಅವ್ರಿಗೆ ಕೊಡ್ತೀವಿ. ಬಟ್ ಏನೋ ನಮ್ಗಳಿಗೇನೆ ಅಟೆನ್ಷನ್ ಸಿಕ್ಕಿಲ್ಲ. ಇನ್ನು ನಮ್ಮ ತಂದೆ ತಾಯಂದ್ರಿಗೆ ಕಾಲಕ್ಕೆ ಹೋಯ್ತು ಅಂದರೆ ಪಾಪ ಎಲ್ಲಿ ಅಟೆನ್ಷನ್ ಸಿಗುತ್ತೆ ಅವ್ರಿಗೆ. ಕರೆಕ್ಟ್. ಸೊ ಆ ಒಂದು ರೀತಿ ವಾತಾವರಣದಲ್ಲಿ ಬೆಳೆದಿರೋಂಥ ತಂದೆ ತಾಯಿ ಮೆಂಟಾಲಿಟಿ. ಆ್ಯಂಡ್ ದೆನ್ ಅವರು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ, ನಮಗೆ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಪಾರ್ಟೆಂಟ್ ದಿವಸ ಇರುತ್ತೆ, ಒಂದು 5 ವರ್ಷ 6 ವರ್ಷ ಇರ್ಬೋದು, ನಾನು ಏನೋ ಪ್ರೀತಿ ಏನೋ ಕೇಳಕ್ಕೆ ಹೋಗ್ತೀನಿ, ರಪ್ಪಂತ ಸಿಡಕ್ಬಿಟ್ಟಿರ್ತಾರೆ, ಯಾಕಂದ್ರೆ ಬ್ಯುಸಿ ಇರ್ತಾರೆ, ಅಥವಾ ಗೊತ್ತಿಲ್ಲ ಮಕ್ಕಳ ಮುದ್ದಾಡಿ ಕೇಳಿ ಮಾತಾಡಿಸ್ಬೇಕು, ಪ್ರೀತಿಯಿಂದ ಹೇಳಬೇಕು ಅನ್ನೋದ್ರ ಗೊತ್ತಿಲ್ಲ. ಸೊ ಎಲ್ಲೋ ರೇಗಿರ್ತಾರೆ, ಬೈದಿರ್ತಾರೆ. ಈಗ ಅದೆಲ್ಲ ನಮಗೆ ಅರ್ಥ ಆಗುತ್ತೆ, ಹೌದಲ್ಲ ನಮ್ಮ ತಂದೆ ಪಾಪ ಹೌದಲ್ವಾ ಅಂತ. ಆ 5 ವರ್ಷದಲ್ಲಿ ನಮ್ಗೇನು ಅರ್ಥ ಆಗುತ್ತೆ, ಓ ಅಂತ ಹತ್ತಿರ್ತೀವಿ, ಮನಸ್ಸು ಮೇಲೆ ಎಷ್ಟು ಕೆಟ್ಟದಾಗ ಪ್ರಭಾವ ಬಿದ್ದಿರುತ್ತೆ ಅದು. ಈ ಥರದ್ದು ಎಷ್ಟೋ ಸಂಗತಿಗಳನ್ನ ಅದೆಲ್ಲ ಹೇಗೆ ಇನ್ಫ್ಲೂಯೆನ್ಸ್ ಆಯಿತು ನನ್ನಲ್ಲಿ, ಅದೆಲ್ಲ ಏಕೆಂತಂದರೆ ಆಲ್ಮೋಸ್ಟ್ ನನ್ನ ಬಗ್ಗೆ ನನಗೆ 0 ಕಾನ್ಫಿಡೆನ್ಸ್. ನೆಗೆಟಿವ್ ಬೇಕಾದ್ರೆ ಇನ್ನೂ ಮೈನಸ್ ಹಾಕೊಂಬಿಡಿ, ನನಗೆ ಇವತ್ತಿಗೂ ಸಹ ಹ್ಯಾವ್ ಟು ಬ್ರಿಂಗ್ ಇಟ್ ಔಟ್. ನನ್ನ ಬಗ್ಗೆ ನನಗೆ ಒಂದು ಕಾನ್ಫಿಡೆನ್ಸ್ ಬೇಕು ಅಂತಂದರೆ ಏನಂತ, ನಿಜವಾಗ್ಲೂ ನನ್ನ ಮಾತು ಕೇಳಿಸ್ಕೊತಾರ ಜನ ಅನ್ನೋ ಒಂದು ಎಲ್ಲೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿಗೆ ಹೋಗಿರುತ್ತೆ. ಎಳ್ಕೋಬೇಕು ಆ ಕಾನ್ಫಿಡೆನ್ಸ್ನ. ಯಾಕೆ ಕೇಳಲ್ಲ, ಕೇಳ್ತಾರೆ ಬಾ ನನ್ನ ಮಾತನ್ನ ಅಂತ ನಮ್ಗೆ ಎಳ್ಕೋಬೇಕಾಗತ್ತೆ. ಯಾಕೆಂತಂದರೆ ಒಬ್ರೊಬ್ರದ್ದು ಒಂಥರ. ಕೆಲವ್ರನ್ನ ನಾವು ನೋಡ್ತೀವಿ, ಅವ್ರು ಹುಟ್ಟಾಗಿಂದ ಅವ್ರನ್ನ ಎಷ್ಟು ಹೊಗಳಿರ್ತಾರೆ ಅವ್ರ ಅಮ್ಮಂದ್ರು ಅಪ್ಪಂದ್ರು ಅಂತಂದರೆ, ಅಷ್ಟು ನನ್ನ ಮಗನ ರಾಜ್ಕುಮಾರ, ನನ್ನ ಮಗ ಎಂಥ ಚೆನ್ನಾಗಿ ಅವ್ನು ನೋಡೋಕ್ಕಾಗಲ್ಲ ಬೇಕಾರೆ, ಅಷ್ಟು ಹೊಗಳ್ಬಿಟ್ಟು ಬೆಳೆಸ್ಬಿಡ್ತಾರೆ. ಹೆಂಗೆ ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಬಿದ್ದಿರುತ್ತೆ ಅಂದರೆ, ನಾನೇ ಎಲ್ಲ ಅನ್ನೋ ಒಂದು ಧೈರ್ಯ ಇರೋರು ಇರ್ತಾರೆ. ಏಕೆಂತಂದರೆ ಈ ಪ್ರಪಂಚದಲ್ಲಿ ಬದುಕಬೇಕು ಅಂದರೆ ಹುಚ್ಚಾಪಟ್ಟೆ ಧೈರ್ಯ ಬೇಕು. ಧೈರ್ಯ ಅಂದಿದ ತಕ್ಷಣ ಹೋಗ್ಬಿಟ್ಟು ಎಲ್ಲರೂ ಕತ್ತಿನ ಪತ್ರಿ ಇಟ್ಕೊಂಡು ಜಗಳಾಡಿ ಅಂತ ನಾನು ಹೇಳ್ತಿಲ್ಲ. ನಿಂತ್ಕೊಳ್ಳೋಕ್ಕೂ ಧೈರ್ಯ. ಎಸ್, ಯು ಹ್ಯಾವ್ ಟು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ದೆನ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ನಮ್ಮಲ್ಲೇ ನಮಗೆ ನಂಬಿಕೆ ಇಲ್ಲ, ನಮ್ಮನ್ನೇ ನಾವು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ನಮ್ಮನ್ನೇ ನಾವು ಇಷ್ಟಪಡ್ತಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ನನಗೇನೆ ಇನ್ಫ್ಯಾಕ್ಟ್ 1-2-3 ಇನ್ಸಿಡೆಂಟ್ ಹೇಳ್ತೀನಿ, ಎಷ್ಟೊಂದು ಬರೆದಿದ್ದೀನಿ ಪುಸ್ತಕದಲ್ಲಿ, ನೀವು ಓದ್ಬೋದು. ಒಬ್ಬರು ನನಗೆ ಹೆಂಗೆ ಅಂತಂದರೆ, ಒಬ್ಬ ಡೈರೆಕ್ಟ್ರೇನೆ ಆ್ಯಕ್ಚುಲಿ, ಬಟ್ ನನಗೆ ನಮ್ಮ ತಂದೆ ರಂಗಭೂಮಿ ಆ ಒಂದು ಫೀಲ್ಡಲ್ಲಿ ಇದ್ದಿದ್ದರಿಂದಾಗಿ ಆವಾಗಲೂ ಪರಿಚಯ ಇತ್ತವರು. ಬಟ್ ನನಗೆ ಕ್ಲೋಸ್ ಇಲ್ಲ, ಎಲ್ಲ ಸುಮ್ಮನೆ ಹಲೋ ಹಾಯ್ ಅಂತ ನೋಡಿದ್ದೆ ಅಷ್ಟೇ. ಬಟ್ ಅವರು ಏನು ನೀನು ಅಷ್ಟೊಂದು ದಿನ ನೀನು ಇಷ್ಟಪಡ್ಕೋತೀಯಾ ಅಂತ. ನಾನು ಏನು ಮಾಡಿದ್ದೀನಿ, ನಾನು ವಾಟ್ ಎವ್ರಿಬಡಿ ಆರ್ ಡೂಯಿಂಗ್, ಐ ಆಮ್ ಡೂಯಿಂಗ್ ಅಷ್ಟೇ ಅಲ್ವಾ. ನಾನು ತುಂಬ ಇಷ್ಟಪಡ್ಕೋತಿದ್ದೀನಿ ಅಂತ ಚುಚ್ಚಿ ಹೇಳೋ ಥರ ಹೇಳಿದಾಗ ಆ ದಿವಸ ಎಲ್ಲ ನನಗೆ ಒಂದು ನಿಮಿಷ ನಾನೇನಾರ ತಪ್ಪು ಮಾಡ್ತಾ ಇದ್ದೀನ ಅನ್ನೋ ಒಂದು ಡೌಟ್ ಬಂದ್ಬಿಟ್ಟಿತ್ತು. ಅದು ಐ ಆಮ್ ಟಾಕಿಂಗ್ ಅಬೌಟ್ 15 years ಬ್ಯಾಕ್, 16 years ಬ್ಯಾಕ್. ಇವಾಗ್ಲಾರೋ ಯಾರೋ ಬಂದು ಕೇಳಿದ್ರೆ, ಹೌದು ನಾನು ತುಂಬ ಇಷ್ಟಪಡ್ತೀನಿ ನಾನು ಅಂತ ಎಲ್ಲರೂ ಹೇಳೋಕ್ಕೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಇವಾಗ. ನನಗೆಲ್ಲ ಎಲ್ರಿಗೂ ಗೊತ್ತಿದೆ ಇವಾಗ, ಐ ಆಮ್ ಮೈ ಫೇವ್ರೇಟ್ ಅಂತ ಎಲ್ಲರೂ ಹೇಳ್ಕೊತಾರೆ. ಅದಕ್ಕೆ ಅರ್ಥ ಇದೆಯೋ ಅಲ್ವೋ, ನಿಜವಾಗ್ಲೂ ಒಳಗಡೆ ಅನಿಸುತ್ತೋ ಇಲ್ವೋ, ದಟ್ ಈಸ್ ಡಿಫ್ರೆಂಟ್. ಬಟ್ ದೇ ನೋ ದಟ್ ದಿಸ್ ಈಸ್ ಇಂಪಾರ್ಟೆಂಟ್ ಅನ್ನೋದೊಂದು ಅರ್ಥ ಆಗಿದೆ ಎಲ್ರಿಗೂ. ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಔಟ್ ದೇರ್ ಸೋಷಿಯಲ್ ಮೀಡಿಯಾನಲ್ಲಿ, ಬೇಡ ಅನ್ನೋಷ್ಟು ಇನ್ಫಾರ್ಮೇಷನ್ ಇದೆ ಅಲ್ಲಿ. ಸೊ ಹಾಗಾಗಿ ಈ ಥರ ಎಷ್ಟೋ ವಿಷಯಗಳು ಪ್ರಭಾವ ಬೀರುತ್ತೆ ಮನಸ್ಸು ಮೇಲೆ, ಅದು ಸೂಕ್ಷ್ಮ ಮನಸ್ಸು ಮೇಲೆ ವಿಪರೀತ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಈ ಥರ ವಿಷಯಗಳನ್ನೆಲ್ಲ ಯೋಚನೆ ಮಾಡಿದಾಗ ಐ ಫೀಲ್ ದಟ್ ಮೈ ಜರ್ನಿ ಇಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ, ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್. ಏನೋ ಅಂದ್ಕೊಂಡಿದ್ದಾರೆ ನನ್ನ ನೋಡಿದ ತಕ್ಷಣ, ಅಥವಾ ಸಿಂಪಲ್ ಇನ್ನೊಂದು ಏನಾಗ್ಬಿಡುತ್ತೆ ಗೊತ್ತಾ, ನಾವು ಯಾವ ಥರ ಕ್ಯಾರೆಕ್ಟರ್ ಮಾಡ್ತೀವಲ್ಲ ಅದು ಮ್ಯಾಟ್ರ್ ಆಗುತ್ತೆ, ಅದು ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತೆ ಜನಗಳ ಮೇಲೆ. ಹೌದು.
ಇವಾಗ ಜಸ್ಟ್ ಬಿಕಾಸ್ ಈಗೊಂದು 5-6 ವರ್ಷದಿಂದ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಓಕೆ ಇವ್ರು ಹೀಗಾ, ಇವ್ರು ಹೀಗಾ, ಇವ್ರು ಇಷ್ಟನಾ, ಇವ್ರು ಹಿಂಗಾ, ಇವ್ರ ಹತ್ರ ಈ ಕಾರ್, ಇವ್ರ ಹತ್ರ ಈ ಮನೆ ಇದೆಯಾ, ಇವ್ರು ಹಿಂಗಾ, ಇಷ್ಟು ಸ್ಟೈಲ್, ಇವ್ರು ಹಿಂಗೆ ಮಾಡಿದ್ರು. ಐ ಮೀನ್ ಎಲ್ಲ ಜನ ದೇ ಆರ್ ಟ್ರೈಂಗ್ ಟು ನೋ ಅಬೌಟ್ ಆಲ್ ದ known people, whether it is artists ಅಥವಾ ಸ್ಪೋರ್ಟ್ಸ್ ಪೀಪಲ್ ಅಥವಾ ಬಿಸ್ನೆಸ್ whoever are famous, ಎಲ್ಲರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಬಟ್ ನಮ್ಗಳಿಗೆ ಸಿನಿಮಾನವ್ರಿಗೆ ಏನಾಗ್ಬಿಡುತ್ತೆ ಅಂತಂದರೆ ಫಸ್ಟು ಇಂಪ್ರೆಷನ್ನು ಅಥವಾ ಇಷ್ಟ ಆಗೋದು ಥ್ರೂ ದ ಕ್ಯಾರೆಕ್ಟರ್ ವಾಟ್ ವಿ ಪ್ಲೇ. ಸೊ ಅದು ತುಂಬ ಮುಖ್ಯ ಆಗ್ಬಿಡುತ್ತೆ. ಸೊ ಅಲ್ಲೇನೋ ನೋಡಿರ್ತಾರೆ, ಅವ್ರು ನಮ್ಮನ್ನು ಹಾಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಎಷ್ಟರ ಮಟ್ಟಿಗೆ ಇನೋಸೆಂಟೋ ಇಗ್ನೋರೆಂಟೋ ಅದು ಗೊತ್ತಿಲ್ಲ ನನಗೆ, ಬಂದು ಬಿಟ್ಟು ಕೇಳ್ತಾರೆ ನಮ್ಮ ಜೊತೆ ಮಾಡಿರೋ ಕೋ ಆರ್ಟಿಸ್ಟ್ಗಳು ಹೇಗಿದ್ದಾರೆ, ಹೀರೋಗಳು, ಎಸ್ಪೆಷಲಿ ಹೀರೋಗಳು, ಅವ್ರಗಳ ಬಗ್ಗೆ ಬಂದು ಕೇಳ್ತಾರೆ. ನನಗೆ ಎಂಥ ಸಿಟ್ಟು ಬರುತ್ತೆ ಅಂದರೆ, ಈ ಕಾಲದಲ್ಲೂ ಕೇಳ್ತಿರಲ್ಲ. ಸಿ ವಿ ಆರ್ ಜಸ್ಟ್ ಡೂಯಿಂಗ್ ಅವರ್ ಜಾಬ್ ದೇರ್ ಅಷ್ಟೇ. ಅಲ್ಲಿ ಎಷ್ಟೋ ಜನ ಫ್ರೆಂಡ್ಲಿಯಾಗೂ ಇರಲ್ಲ, ಸೆಟ್ಟಲ್ಲಿ ಫ್ರೆಂಡ್ಲಿಯಾಗೂ ಇರಲ್ಲ. ಆ್ಯಂಡ್ ದೆನ್ ಶಾರ್ಟಲ್ಲಿ ಫ್ರೆಂಡ್ಲಿ ಆಗಿರ್ತಾರೆ, ಖಂಡಿತ ಇರಲ್ಲ. ಐ ಫೇಸ್ ದಟ್ ಆಲ್ಸೋ. ಈ ಆ್ಯಕ್ಷನ್ ಅನ್ನೋವರೆಗೂ ಮುಖ ನೋಡಿರಲ್ಲ, ಆ ಥರನೂ ನೋಡಿದ್ದೀನಿ ನಾನು. ಆ್ಯಂಡ್ ಆರ್ಟಿಸ್ಟ್ಗಳಿಗೆ ನಮಗೆ ವಿಪರೀತ ಆ ಥರ ವೆನ್ ಇಟ್ ಕಮ್ಸ್ ಟು ವರ್ಕ್ ಈ ಥರದ್ದೆಲ್ಲ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು ಇರ್ತವೆ ನಮಗೆ. ಸೊ ಹಾಗಾಗಿ ಆ ಥರ ಜನಗಳು ಪಾಪ ದೇ ವಿಲ್ ನಾಟ್ ನೋ ಆ್ಯಂಡ್ ಇಫ್ ದೇ ಕಮ್ ಆ್ಯಂಡ್ ಆಸ್ಕ್. ಮುಂಚೆ ಎಲ್ಲ ನಾನು ಒಂದು ಸ್ವಲ್ಪ ಐ ಟು ರಿಯಾಕ್ಟ್, ಯಾಕೆಂದರೆ ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ವಲ್ಲ. ದಟ್ ಅವ್ರು ಏನೋ ಪಾಪ ಕೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ, ನಾನು ಯಾಕೆ ರಿಯಾಕ್ಟ್ ಮಾಡೋಕೆ ಹೋಗ್ಬೇಕು ಅದಕ್ಕೆ ಅನ್ನೋದು ನನಗೆ ಗೊತ್ತಿರಲಿಲ್ವಲ್ಲ ಅವಾಗ. ಸೊ ಆ ಯಂಗ್ ಏಜಲ್ಲಿ ಯಾವ್ದ್ರ ಬೇಡದ್ರಲ್ಲೆಲ್ಲ ಎಂಗೇಜ್ ಆಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಸೊ ಆಲ್ ದೋಸ್ ನಾನ್ ಸೆನ್ಸ್. ಬಟ್ ಓನ್ಲಿ ಥಿಂಗ್ ಈಸ್, ಇವಾಗ ಏನಾಗುತ್ತೆ ಗೊತ್ತಾ, ಯಾರೇ ಎಷ್ಟೇ ನಮಗೆ ಬುದ್ಧಿವಾದ ಹೇಳಿ, ತಿಳುವಳಿಕೆ ಹೇಳಿ, ಪುಸ್ತಕದಲ್ಲಿ ನಾವು ಓದಿ ತಿಳ್ಕೊಳ್ಳಿ, ಏನೇ ಮಾಡಿದ್ರು ನಮಗೆ ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ, ನಮಗೆ ಆದಾಗ ಅದರ ಇಫೆಕ್ಟ್ ಇದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲ್ಸ್. ಇಫ್ ವಿ ರಿಯಲೈಸ್ ಅದಕ್ಕೆ ಹೇಳೋದು, ತಪ್ಪು ಮಾಡಿ ಬನ್ನಿ, ನೀವು ಕಲಿತೀರಿ. ನಾನು ಅಲ್ಲೇ ಕೂತ್ಕೊಂಡ್ಬಿಟ್ಟು ನನಗಿಂದ ಹೋಗೋದೇ ಇಲ್ಲ, ನಾನು ನಡೆಯೋದು ಕಲ್ತ್ಕೋಬೇಕು ಅಂದರೆ ಹೇಗೆ? ನಡಿಬೇಕು, ಬೀಳಬೇಕು, ಮತ್ತೆ ಎದ್ದೇಳಬೇಕು. ಸೊ ದಟ್ ಈಸ್ ಲೈಫ್. ಸೊ ಹಾಗಾಗಿ ಇದೆಲ್ಲ ಗೊತ್ತಿರೋದೇನೆ ಎಲ್ರಿಗೂ, ಏನು ದೊಡ್ಡ ವಿಷಯ, ಏನೋ ಕೇಳಿದಿರೋ ವಿಷಯ ಅಂತಲ್ಲ. ಬಟ್ ವೆನ್ ಯು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಇವಾಗ ನಾನು ಹೇಳುವಾಗ ಯಾರ್ಯಾರಿಗೆ ಅದಾಗಿದೆಯಲ್ಲ, ಅನುಭವ ಆಗಿದೆಯಲ್ಲ, ಹೌದಪ್ಪ ಅಂತ ಅನ್ಸುತ್ತೆ ಅಲ್ವಾ. ದೋಸ್ ಹೂ ಹ್ಯಾವ್ ಫಾಲನ್ ಡೌನ್, ಯಾಕೆಂತಂದರೆ ದೇ ಟ್ರೈ ಟು ವಾಕ್. ಸೊ ಹಾಗಾಗಿ ಎಷ್ಟೋ ವಿಷಯಗಳು ನನಗೆ ಅನ್ನಿಸ್ತು. ದಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಾನು. ಈ ಪುಸ್ತಕ ಬರೆಯುವಾಗ ನನಗೆ ಅನಿಸಿದ್ದು ಒಂದು ಪಾಯಿಂಟು, ದಿಸ್ ಈಸ್ ವೆರಿ ಆರ್ಗ್ಯಾನಿಕಲಿ ಐ ಆಮ್ ಟಾಕಿಂಗ್. ಯಾಕೆಂತಂದರೆ ನಾನು ಯೋಚನೆ ಇದೆ ಫಸ್ಟ್ ಇಂಟರ್ವ್ಯೂ ನನ್ನ ಪುಸ್ತಕದ ಬಗ್ಗೆ ಮಾತಾಡ್ತಿರೋದು ಒಂದು. ಇನ್ನೊಂದು ಏನೇನು ಪಾಯಿಂಟ್ಸ್ ಹೇಳಿ ಅನ್ನೋದು ನಾನು ಕಲೆಕ್ಟ್ ಮಾಡ್ಕೊಂಡಿಲ್ಲ ತಲೆಯಲ್ಲಿ. ಇಟ್ಸ್ ಜಸ್ಟ್ ಆರ್ಗ್ಯಾನಿಕ್ಲಿ ವಾಟ್ ಎವರ್ ಐ ಆಮ್ ಫೀಲಿಂಗ್, ಐ ಆಮ್ ಜಸ್ಟ್ ಟಾಕಿಂಗ್ ಅಷ್ಟೇ. ಸೊ ಬುಕ್ ಬರೆಯುವಾಗ ಇನ್ನೂ ಒಂದು ನನ್ನ ತಲೆಗೆ ಬಂದಿತ್ತು, ಏನಂತಂದರೆ, ಈಸ್ ದಿಸ್ ದ ರೈಟ್ ಏಜ್ ಫಾರ್ ಮಿ ಟು ರೈಟ್? ಯಾಕೆಂತಂದರೆ ಇನ್ನೊಂದು 10-15-20 ವರ್ಷದ ನಂತರ ನಾವೇನಾರು ಅಕಸ್ಮಾತ್ ಈ ವಿಷಯಗಳನ್ನ ಏನೋ ಹೇಳಕ್ ಹೋಯ್ತು ಅಂತಂದ್ರೆ, ಆ ಒಂಥರ ಶಂಖದಿಂದ ಬಂದ್ರೆ ತೀರ್ಥ ಅಂತ ನೋಡಿ, ಆ ಥರ. ಕರೆಕ್ಟಾಗಿ ಹೇಳಿದ್ನ? ಓಕೆ, ಶಂಖದಿಂದ ಬಂದ್ರೆ ತೀರ್ಥ. ಓಕೆ. ಆ್ಯಂಡ್ ಆ ವಯಸ್ಸಾದಾಗ ಏನಾರು ಹೇಳಕ್ ಹೋದ್ರೆ ಒಂದಷ್ಟು ಜನರು ಕೇಳ್ತಾರೆ, ಹೌದಲ್ವಾ, ಹೌದು, ಏನೋ ಹಿರಿಯರು ಹೇಳ್ತಾ ಇದಾರೆ ಅಂತ. ಅದೇ ಈ ಏಜಲ್ಲಿ ಅದರಲ್ಲೂ ಹೆಂಗಸರು, ಹೆಣ್ಮಕ್ಳು ನಮ್ಮಂಥವ್ರು ಏನಾರು ಹೇಳಕ್ ಹೋಯ್ತು ಅಂದ್ರೆ, ಓಹೋ ಏನು ಇವಳಿಗೆಲ್ಲ ಗೊತ್ತಿರೋದು, ಏನು ಅತಿ ಕಾನ್ಫಿಡೆನ್ಸ್ ಅಪ್ಪ ಇವಳಿಗೆ, ಏನೆಲ್ಲ ತಿಳ್ಕೊಬಿಟ್ಟಿದ್ದಾಳೆ ಅವಳು, ಎಲ್ಲ ಗೊತ್ತಾ ಅವಳಿಗೆ, ಇವಳು ಹೇಳೋದು ನಾವು ಕೇಳಬೇಕಾ, ಈ ಥರದ್ದು ನಾವು ಹೇಳೋದನ್ನು ಕೇಳಿ ಅಂತಲೂ ಹೇಳ್ತಾ ಇಲ್ಲ. ಸೊ ಆ ಥರದ್ದೆಲ್ಲ ಆ್ಯಟಿಟ್ಯೂಡ್ ಇಟ್ಕೊಂಡಿರ್ತಾರೆ ಕೆಲವರು, ನಾಟ್ ಎವ್ರಿಬಡಿ, ಕೆಲವ್ರು ಇರ್ತಾರೆ. ದೇ ಆರ್ ಜಸ್ಟ್ ಸೋ ಮಚ್ ನೆಗೆಟಿವ್ ಇನ್ ದೇರ್ ಲೈಫ್ ಅಂತಂದರೆ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಅವರೇನೆ. ಈವನ್ ಅವ್ರನ್ನವರು ಬದಲಾಯಿಸ್ಕೊಳ್ಳೋಕ್ಕೂ ಅವರೇ ಅವಕಾಶ ಕೊಟ್ಟಿರಲ್ಲ. ಅವರೇ ಅವಕಾಶ ಕೊಡದಿದ್ದಾಗ, ಅವ್ರ ಬಗ್ಗೆ ಅವ್ರಿಗೆ ಇನ್ಸೆಕ್ಯೂರಿಟೀಸ್ ಇದ್ದಾಗ, ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆಗಳಿದ್ದಿದ್ದಾಗ
ಬೇರೆಯವ್ರನ್ನ ಅನ್ನೋದು ತುಂಬ ಈಸಿ. ಯಾರೇ ದೇ ಟ್ರೈಂಗ್ ಟು ಡೂ ಸಮಥಿಂಗ್ ಇನ್ ಲೈಫ್ ಅನ್ನೋರು ಬೇರೆ ಯಾರಿಗೂ ಆ ಥರ ಹೇಳಕ್ಕೆ ಹೋಗಲ್ಲ. ಯಾಕೆಂತಂದರೆ ಏನಾದ್ರು ಒಂದು ಜೀವನದಲ್ಲಿ ಮಾಡೋಕ್ಕೆ ಹೊರಟಾಗ ಎಷ್ಟು ಕಷ್ಟ ಇದೆ ಅದು ಅನ್ನೋದು ಅರಿವಿರುತ್ತೆ ಅವ್ರಿಗೆ. ಕರೆಕ್ಟ್. ಏನು ಮಾಡೋಕ್ಕೆ ಹೋಗ್ದಾರೆ ಸುಮ್ಮನೆ ಕೂತ್ಕೊಂಡು ಬೇರೆಯವ್ರ ಬಗ್ಗೆನೇ ಮಾತಾಡೋಣ ಅನ್ನೋಂಥವ್ರು ಮಾತ್ರ ಏನೋ ಈ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಆಮೇಲೆ ಅದನ್ನು ಯೋಚನೆ ಮಾಡಿದೆ ದಟ್ ನೋಡೋಣ ಆ ಏಜ್ ಆದಮೇಲೆ ಅದಕ್ಕೆ ಸರಿಯಾಗಿ ಏನಾರೋ ಹೇಳೋಂಥದ್ದು ಸಿಕ್ಕರೆ ಹೇಳಿದ್ರಾಯ್ತು. ಬಟ್ ದೆರ್ ಇಸ್ ನಾಳೆ 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 ಅಂತ ಕೂತ್ಕೊಂಡ್ರೆ ನಾಳೆ ಬರೋದೇ ಇಲ್ಲ. ಸೊ ಹಾಗಾಗಿ ರೈಟ್ ನೌ ಟುಡೇ ರೈಟ್ ನೌ ಅಂತ ಮಾಡಿದ್ರೆ ಮಾತ್ರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅಂತ ಆ ಒಂದು ಹೆಸಿಟೇಷನ್ ಅಂತೂ ಇತ್ತು ನನಗೆ. ಈಗಲೇನಾ ಇವಾಗಲೇ ಬರಿಬೋದಾ, ಇದು ಬೇಕಾ ಈಗಲೇ. ಆಮೇಲೆ ಇನ್ನೊಂದು ತುಂಬ ಸಕ್ಸಸ್ ಸಿಕ್ತಿರುತ್ತಲ್ಲ, ಲೈಕ್ ವೆರಿ ಸಕ್ಸಸ್ಫುಲ್, ಅದನ್ನು ಹೇಳ್ತಾರೆ. ತುಂಬ ಹೈಟಲ್ಲಿದ್ದಾಗ ನಿಮ್ಮ ಸಕ್ಸಸ್ ಆ ಹೈಟಲ್ಲಿದ್ದಾಗ ನೀವೇನಾರೋ ಹೇಳಕ್ಕೆ ಹೋದರೆ ಜನರಲಿ ಕೇಳೋಕ್ಕೆ ಇಷ್ಟಪಡ್ತಾರೆ ಜನ. ಯಾಕೆಂತಂದರೆ ಆ ಒಂದು ಸಕ್ಸಸ್ದು ವಾತಾವರಣ ಇರುತ್ತಲ್ಲ ಸೊ ಅವಾಗ ಅವ್ರೇನಾರು ಹೇಳಿದ್ರೆ ಸಕ್ಸಸ್ ಅಷ್ಟಿದೆಯಲ್ಲ, ಸೊ ಹಂಗಾಗಿ ಏನೋ ಹೇಳ್ತಾರೆ ಕೇಳೋಣ ಅಂದಿರುತ್ತೆ. ಆ್ಯಂಡ್ ಈ ಥರದ್ದೆಲ್ಲ. ಬಟ್ ಐ ಫೆಲ್ಟ್ ದಟ್ ದಿಸ್ ಈಸ್ ಅಬೌಟ್ ಅ ವೆರಿ ಸೆನ್ಸಿಟಿವ್ ಆ್ಯಂಡ್ ಅ ರೆಸ್ಪಾನ್ಸಿಬಲ್ ಪಾಯಿಂಟ್ ಐ ಆಮ್ ಟಾಕಿಂಗ್ ಅಬೌಟ್ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಆ ಥರದ್ದೆಲ್ಲ ಏನಿಲ್ಲ, ಇಟ್ಸ್ ಜಸ್ಟ್ ಅ ಸಿಂಪಲ್ ರೆಕಾರ್ಡ್ ಐ ಆಮ್ ಟ್ರೈಂಗ್ ಟು ಮೇಕ್ ಹಿಯರ್. ಮದುವೆ ಆದಮೇಲೆ ಸಿನಿಮಾ ರಂಗದಲ್ಲಿ ಎಂಟರ್ ಆದಾಗ ಒಂದು ಹೆಣ್ಣು ಏನೇನೆಲ್ಲ ಫೇಸ್ ಮಾಡ್ತಾಳೆ, ಯಾಕೆ ಈ ಒಂದು ಭೇದ ಭಾವ ಇದೆ, ಯಾಕೆ ಈ ತಾರತಮ್ಯ ಇದೆ, ಆ್ಯಂಡ್ ಇದಿರಬೇಕಾ ಬೇಡವಾ, ಆ್ಯಂಡ್ ಪರ್ಸ್ನಲ್ ಪ್ರೊಫೆಷ್ನಲ್ ಲೈಫು ಅದ್ರ ಬಗ್ಗೆ ಹೇಗೆ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಹೆಣ್ಣು ಮಕ್ಕಳಿಗೆ, ಆ್ಯಂಡ್ ಫಿಸಿಕಲಿ ಮೆಂಟಲಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ಟು ಟಾಕ್ ಅಬೌಟ್, ಡಿಸ್ಕಸ್ ಅಬೌಟ್. ಆಮೇಲೆ ಲಕ್ಕಿಲಿ ನಾನು ಮಗು ಆದಮೇಲೆ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ನನಗೂ ಅದ್ರ ಬಗ್ಗೆನೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಹೌ ಡಿಫಿಕಲ್ಟ್ ಇಟ್ ವಾಸ್ ಟು ಕೋಪ್ ಅಪ್ ವಿತ್ ದೀಸ್ ಥಿಂಗ್ಸ್ ಅನ್ನೋದ್ರ ಬಗ್ಗೆ ಐ ಥಾಟ್ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಅಂತ ಐ ಥಾಟ್ ಆಫ್ ರೈಟಿಂಗ್ ದಿಸ್. ಅದೇ ಏಜ್ ಅನ್ನೋದಕ್ಕಿಂತ ಈ ಟೈಮಲ್ಲಿ ಈ ರೆಕಾರ್ಡ್ ಆಗೋದು ನೆಸೆಸಿಟಿ ಇತ್ತೇನೋ. ಈ ಬುಕ್ ಬರೆದು ನೀವು ಒಂದು ರೆಕಾರ್ಡ್ ಮಾಡಬೇಕಿತ್ತು ಫಾರ್ ದಿ ಸೊಸೈಟಿ ರೈಟ್ ನೌ ದ ಮೆಂಟಲ್ ಸ್ಟೇಟ್ ಟು ಎನಿಬಡಿ ಫಾರ್ ದಟ್ ಮ್ಯಾಟರ್. ಯಾರೇ ಆ ಪುಸ್ತಕ ಓದಿದ್ರು ಅಂದರೆ ದೇ ವಿಲ್ ರೀಡ್ ಇಟ್ ಅಟ್ ದ ರೈಟ್ ಟೈಮ್. ಆ್ಯಂಡ್ ಈ ನೀವು ಹೇಳ್ದಂಗೆ ಈ 2 decades ಅಲ್ಲಿ ಎಷ್ಟೊಂದು ರೆವಲ್ಯೂಷನ್ಸ್ ಥರ ಕ್ರಿಯೇಟ್ ಆಗಿಬಿಟ್ಟಿದೆ. ದಿನಕ್ಕೊಂದೊಂದು ವಿಷಯಕ್ಕೆ ಒಂದು ಹೊಸ ಒಂದು ಚೇಂಜ್ ಬರ್ತಿದೆ. ಆ್ಯಂಡ್ ಮೋಸ್ಟ್ಲಿ ಎಷ್ಟೊಂದು ವಿಷಯ ತುಂಬ ಈಸಿಯಾಗಿ ನಾರ್ಮಲೈಸ್ ಆಗೋಗುತ್ತೆ. ಬಟ್ ಎಸ್ಪೆಷಲಿ ಈ ವಿಷಯ ಇದೆಯಲ್ಲ, ಸಿನಿಮಾ ರಂಗದಲ್ಲಿ ಒಂದು ಫೀಮೇಲ್ಗೆ ಸಿಗೋ ಅಂಥ ಒಂದು ಪ್ಲೇಸ್ ಏನಿದೆ ಅಥವಾ ಒಂದು ಸ್ಥಾನ ಏನಿದೆ ಅಲ್ಲ, ಅದು ನಾರ್ಮಲೈಸ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ತಾ ಇದೆ. ಅದರ್ ಥಿಂಗ್ಸ್ ಈಸಿಯಾಗಿ 2 days ಅಲ್ಲಿ ಇಟ್ ಬಿಕಮ್ಸ್ ಅ ನಾರ್ಮಲ್ ರೂಲ್ಸ್ ಥರ. ಇದನ್ನು ನಾವು ತುಂಬ ರೆಜಿಸ್ಟರ್ ಮಾಡಬೇಕು ಎಲ್ಲರ ತಲೆನೂ. ಹಾಗೆ ಒಂದು ಇಂಪ್ಯಾಕ್ಟ್ ಆಗಿದೆ. ಆ್ಯಂಡ್ ಐ ಗೆಸ್ ದಿಸ್ ಇಸ್ ದ ರೈಟ್ ಟೈಮ್ ಆ ರೆಕಾರ್ಡ್ ಕ್ರಿಯೇಟ್ ಆಗೋದಕ್ಕೆ. ಆ್ಯಂಡ್ ಯು ಹ್ಯಾವ್ ಪ್ಲೇಡ್ ಇನ್ ಟೆಲಿವಿಷನ್ ಆಲ್ಸೋ. ಅಂದರೆ ಈಗ ಸಿನಿಮಾ ಮೇಕಿಂಗ್ ವೈಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ, ಬಟ್ ಟೆಲಿವಿಷನ್ ಆ್ಯಕ್ಚುಲಿ ಕಷ್ಟ ಹಂಗೆ ನೋಡೋಕೆ ಹೋದರೆ. ಬಿಕಾಸ್ ಅದು ಎವ್ರಿ ಡೇ ಹಸಲ್ ಅದು. ಆ್ಯಂಡ್ ನಾವೊಂದು ವರ್ಷ ಸೀರಿಯಲ್ ನಡ್ಸೋಕ್ಕೂ 3 ತಿಂಗಳಲ್ಲಿ ಶೂಟಿಂಗ್ ಮಾಡಿ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಇಸ್ ಈಕ್ವಲ್ ಒಂಥರ ಆಲ್ಮೋಸ್ಟ್. ಸೊ ಟೆಲಿವಿಷನಲ್ಲಿ ವರ್ಕ್ ಮಾಡಿದ್ದು, ಆ್ಯಂಡ್ ನೀವು TN ಸೀತಾರಾಮ್ ಸರ್ ಜೊತೆನೂ ವರ್ಕ್ ಮಾಡಿದ್ದೀರಾ. ಆ್ಯಂಡ್ ಅಲ್ಲೆಲ್ಲ ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸೀರಿಯಲ್ ಅಲ್ಲೂ. ಅಂದರೆ ಕಮರ್ಷಿಯಲ್ ಸೀರಿಯಲ್ಸು ಆ್ಯಂಡ್ TN ಸೀತಾರಾಮ್ ಸರ್ ಡೈರೆಕ್ಷನ್ ಸೀರಿಯಲ್ಸೇ ಬೇರೆ ಥರ. ಅವ್ರ ಜೊತೆ ವರ್ಕ್ ಮಾಡಿದ್ದಿರಬಹುದು. ಆ್ಯಂಡ್ ಈ ಟೆಲಿವಿಷನ್ ಎಕ್ಸ್ಪೋಜರು ವಿಚ್ ಲೆಡ್ ಟು ಸಿನಿಮಾ, ಹೌ ವಾಸ್ ಇಟ್? ಒಂದು ನನಗೆ ಥಿಯೇಟರ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಎರಡೂ ನಾನು ಇಷ್ಟಪಟ್ಕೊಂಡು ಮಾಡಿದ್ದಲ್ಲ. ಇಟ್ ಜಸ್ಟ್ ಹ್ಯಾಪನ್ ಇನ್ ಮೈ ಲೈಫ್. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಏನೇ ಮಾಡಬೇಕು ಅಂದರೆ ನಮಗೊಂದು ಪ್ಯಾಷನ್ ಇರಬೇಕು. ಏನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ಪರ್ಪಸ್ ನಮಗೆ ಗೊತ್ತಿರಬೇಕು. ಇಷ್ಟ ಇಲ್ದರೇ ಏನಾರೋ ಮಾಡೋಕ್ಕೆ ಹೋಯ್ತು ಅಂತಂದರೆ ಅದರಲ್ಲಿರೋ ನೆಗೆಟಿವಿಟಿನೇ ಜಾಸ್ತಿ ತಲೆಗೆ ಹೊಡೆದು ನಮಗೆ ಹಿಂಸೆ ಮಾಡಾಕ್ಬಿಡುತ್ತೆ. ಸೊ ಐ ವಾಸ್ ಇನ್ ದಟ್ ಸ್ಟೇಜಲ್ಲಿ. ಯಾಕೆಂದರೆ ಈಗ ನಾನು ಹೇಗಿದೆ ನಂಗೆ ಗೊತ್ತಿಲ್ಲ. ಟೆಲಿವಿಷನ್ ಇಂಡಸ್ಟ್ರಿ ಫ್ರಮ್ ಪಾಸ್ಟ್ 10 years ಹೇಗಾಗಿದೆ ಏನಾಗಿದೆ ಅನ್ನೋದು ನನಗೆ ಟು ಬಿ ವೆರಿ ಫ್ರ್ಯಾಂಕ್ ನಂಗೆ ಐಡಿಯಾ ಇಲ್ಲ. ಹೇಗೆ ವರ್ಕ್ ಆಗುತ್ತೆ, ಈಗ ಹೇಗೆ ಕೆಲಸ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅದೇ ಒಂದು 16, 17, 18 years ಮೇಲಾಗಿದೆ ನಾನು ಟೆಲಿವಿಷನ್. ನಾನು ಹೈಸ್ಕೂಲಲ್ಲಿದ್ದಾಗ ಶುರು ಮಾಡಿದ್ದು. ಎಷ್ಟು ಮಟ್ಟಿಗೆ ನನಗೆ ಬೇಜಾರಿದೆ ಅಂತಂದರೆ ಅದು TN ಸೀತಾರಾಮ್ ಸರ್ ಮತ್ತು ನಮ್ಮ ತಂದೆ ತುಂಬ ಒಳ್ಳೆ ಸ್ನೇಹಿತರು.
ಆಲ್ಮೋಸ್ಟ್ ಒಂದು ನಮ್ಮ ತಂದೆ ಹೇಳೋ ಪ್ರಕಾರ ಐ ಥಿಂಕ್ ಐ ಮಸ್ಟ್ ಬಿ ರೈಟ್ ಅಬೌಟ್ ದಿಸ್, ಆಲ್ಮೋಸ್ಟ್ 15-17 ವರ್ಷ ಒಂದೇ ರೂಮಲ್ಲಿ ಇದ್ದವರು, ಸಮಥಿಂಗ್ ಲೈಕ್ ದಟ್. ಆ ಥರ ಚೈಲ್ಡ್ ಒಂಥರ ಆ ಟೈಮಲ್ಲಿ ಅವರೆಲ್ಲ ಭೂಮಿಗೋಸ್ಕರ ತುಂಬಾ ಕೆಲಸ ಮಾಡಿದಂಥವ್ರು ಅವರುಗಳೆಲ್ಲ. ಸೊ ಹಾಗಾಗಿ ಅವ್ರ ಒಡನಾಟ ಆ ಥರ ಇತ್ತು. ಆ್ಯಂಡ್ ದೆನ್ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಅವ್ರ ಮನೆಗೆ ಸಮ್ಮರ್ ಹಾಲಿಡೇಸ್ಗೆ ಅವ್ರ ಮಕ್ಕಳ ಜೊತೆಗೆ ಆಟ ಆಡೋಕ್ಕೆಲ್ಲ ಹೋಗ್ತಿದ್ವಿ. ನಾನು ನನ್ನ ತಮ್ಮ ಹೋಗ್ತಾ ಇದ್ವಿ ಆಟ ಆಡೋಕ್ಕೆಲ್ಲ. ಸೊ ಹಾಗಾಗಿ ಸೀತಾರಾಮ್ ಸರ್ ಅವಾಗ ನನಗೆ ಅಂದ್ರೆ ನಮ್ಮ ತಂದೆ ಫ್ರೆಂಡ್ ಅಂಕಲ್ ಅಷ್ಟೇ ನಂಗೆ ಗೊತ್ತು, ನನಗಿನ್ನೇನೂ ಗೊತ್ತಿಲ್ಲ. ಅವ್ರ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇರಬಹುದು ಅಥವಾ ವಾಟ್ ಎವರ್. ಫಸ್ಟ್ ಆಫ್ ಆಲ್ ನನಗೆ ಅದ್ರ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ, ಹಂಗೆ ಇಂಟ್ರೆಸ್ಟೂ ಇಲ್ಲ ನನಗೆ. ಟೆಲಿವಿಷನ್ ಆಗಲಿ ಸಿನಿಮಾ ಆಗಲಿ ನಾಟಕ ಆಗಲಿ ಏನೂ ಐ ಮೀನ್ ಸ್ಕೂಲ್ ಡೇಸ್ ಎಲ್ಲ ಅದ್ರ ಬಗ್ಗೆ ಯೋಚನೆ ಎಲ್ಲ ಮಾಡಿರಲಿಲ್ಲ ಸತ್ಯವಾಗ್ಲೂ. ಸೊ ಸೀತಾರಾಮ್ ಕೇಳ್ತಾ ಇದ್ದಾರೆ, ಮಾಡು ನೀನು, ಇಲ್ಲ ಅಂತ ಹೇಳೋದು ಹೆಂಗೆ ಅನ್ನೋ ಥರ. ಅದಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ ಟು ಬಿ ವೆರಿ ಫ್ರ್ಯಾಂಕ್, ನಾನು ಶುರು ಮಾಡಿದ್ದು ನಮ್ಮ ಕಾಲೇಜ್ ಟೀಚರ್ ಆಗಿದ್ದರು ಡಾಕ್ಟರ್ ಗೀತಾ ರಾಮಾನುಜಮ್ ಅಂತ ಹೇಳಿ. ಅವರ ಟೆಲಿಪ್ಲೇನಲ್ಲಿ ಫಸ್ಟ್ ಇನ್ಫ್ಯಾಕ್ಟ್ ಮಾಡಿದ್ದು ಪ್ರೇಮಾ ಕಾರಂತ್ ಮೇಡಮ್ ಅವರು ಟೆಲಿಪ್ಲೇ ಮಾಡಿದ್ರು. ಅದರಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದು ನಂತರ ಗೀತಾ ರಾಮಾನುಜಮ್ ಮೇಡಮ್ಮು. ಅವ್ರದ್ರಲ್ಲಿ ಮಾಡಾದ್ಮೇಲೆ ನನಗೆ ನಾಟಕದಲ್ಲಿ ಇದೇ ಪ್ರಶಸ್ತಿ ತೊಗೊಳಕ್ಕೆ ಬಂದಾಗ ಸೀತಾರಾಮ್ ಅಂಕಲ್ ನೋಡಿ, ಚೆನ್ನಾಗಿ ಮಾಡ್ತಿಲ್ಲ ಪುಟ್ಟ, ಬಾ ಮಾಡು, ನನ್ನ ಸೀರಿಯಲ್ನಲ್ಲಿ ಮಾಡು ನೀನು ಅಂತ ಹೇಳಿ ಕೇಳಿದ್ರು. ಬಟ್ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಮಾಡೋಕ್ಕೆ, ಇಷ್ಟ ಇರಲಿಲ್ಲ, ಇಲ್ಲ ಅನ್ನೋಕ್ಕಾಗಲ್ಲ. ಸೊ ಆ ಥರ ಒಂದು ಸಂದಿಗ್ಧ ಪರಿಸ್ಥಿತಿನ ನಾನು ಶುರು ಮಾಡಿದ್ದು. ಆ್ಯಂಡ್ ದೆನ್ ಅವಾಗೆಲ್ಲ ಏನು ತುಂಬ ಚೆನ್ನಾಗಿ ಈಗಲೂ ಗೊತ್ತಿಲ್ಲ ನನಗೆ, ಬಟ್ ಏನೋ ಫೆಸಿಲಿಟೀಸ್ ಅಂತೂ ಇಲ್ಲ, ಝೀರೋ ಫೆಸಿಲಿಟೀಸು. ಸತ್ಯವಾಗ್ಲೂ ಹೇಳ್ತೀನಿ. ತುಂಬ ಏನಾಗತ್ತೆ ಗೊತ್ತಾ, ಆರ್ಟಿಸ್ಟ್ಗಳಿಗೆ ನಮಗೆ ನಮ್ಮ ಮನಸ್ಥಿತಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ವಿ ಕ್ಯಾನ್ ಆ್ಯಕ್ಟ್ ಅಲ್ವಾ. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಕಾರಣ. ಇಟ್ ಈಸ್ ನಾಟ್ ದಟ್ ಇವ್ರ ಫಿಲ್ಮ್ದು ಸಾರಪ್ಪ ಆ ಥರ ಅಲ್ಲ. ದೆರ್ ಈಸ್ ಅ ರೀಸನ್ ಬಿಹೈಂಡ್ ಇಟ್. ನಮ್ಮನ್ನು ಯಾಕೆ ಅಷ್ಟೊಂದು ಏನಂತಾರೆ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ಳೋದು, ನಮಗೆ ಫೆಸಿಲಿಟೀಸ್ ಕೊಡೋದು. ಬಿಕಾಸ್ ನಮ್ಮ ಮೆಂಟಲ್ ಸ್ಟೇಟಸ್ in front of a camera matters the most. So true. It really matters the most. ಅಲ್ಲಿ ಬಂದು ಯಾರೋ ಒಬ್ರು ನಮಗೆ ಜೊತೆ ಕಿರಿಕಿರಿ ಮಾಡಿದ್ರೆ ಹೋಯ್ತು. ಇಟ್ ಈಸ್ ನಾಟ್ ಈಸಿ ಟು ಆ್ಯಕ್ಟ್ ಇನ್ ಫ್ರಂಟ್ ಆಫ್ ಅ ಕ್ಯಾಮ್ರಾ. ಇಷ್ಟು ಡೈಲಾಗ್ಗಳು ಕೊಟ್ಬಿಟ್ರೆ ಅಲ್ಲೇನೋ ಒಂದು ಕಿರಿಕಿರಿ ಮಾಡ್ತಾರೆ, ಬೈತಾರೆ, ಏನೋ ಮಾಡ್ತಾರೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಂಗೆ ಅಂತ ಡೈರೆಕ್ಟರ್ಗಳ ಜೊತೆ ಕೆಲಸ ಇವತ್ತಿಗೂ ಇಷ್ಟ ಅಲ್ಲ ನನಗೆ. ಯಾರು ಡೈರೆಕ್ಟ್ರು ಕಿರಿಕಿರಿ ಮಾಡ್ತಾರೆ, ರೇಗ್ತಾರೆ, ಬೈತಾರೆ, ಸಿಡ್ಕೊಂಡಿರ್ತಾರೆ ಅಂದರೆ ಯಾವ ಆರ್ಟಿಸ್ಟ್ಗೂ ಇಷ್ಟ ಆಗಲ್ಲ ಕೆಲಸ ಮಾಡೋಕ್ಕೆ. ಯಾವ ಆರ್ಟಿಸ್ಟ್ಗೂ ಇಷ್ಟ ಆಗಲ್ಲ. ದೇ ಮೈಟ್ ಬಿ ಏನಂತಾರೆ ಆ ಟೈಮಲ್ಲಿ ಪವರ್ಫುಲ್ ಪೊಸಿಷನಲ್ಲೇ ಇರಬಹುದು, ಬಟ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಆರ್ಟಿಸ್ಟ್ನಲ್ಲಿ ನಾನು ಈ ಒಂದು ಕೆಲಸನ ಅಥವಾ ಈ ಒಂದು ವಾಟ್ ಸೀನ್ನ ಅದು ತೆಗಿಬೇಕು ಅಂತಂದರೆ ಹೌ ಟು ಎಕ್ಸ್ಪ್ಲೇನ್, ಕರೆಕ್ಟ್, ಹೇಗಿರಬೇಕು, ಏನು ಮಾಡಬೇಕು, ಏನು ಫೆಸಿಲಿಟೀಸ್ ಕೊಡಬೇಕು ಅಂತ. ಸೊ ಫೆಸಿಲಿಟೀಸ್ ಎಲ್ಲ ಏನೂ ಇರಲಿಲ್ಲ ಆ ಟೈಮಲ್ಲಿ. ಊಟ ತಿಂಡಿನೂ ಐ ಮೀನ್ ಅಷ್ಟಕ್ಕಷ್ಟೇ ಇತ್ತು. ಆ್ಯಂಡ್ ದೆನ್ ಬೆಳಗ್ಗೆ 5 ಗಂಟೆಗೆ ಕಳಿಸೋರು, ಟಾಟಾ ಸುಮೋ ಕಳಿಸೋರು. ಆ್ಯಂಡ್ ದೆನ್ ಫಸ್ಟ್ ನಾನೇ ಚಿಕ್ಕೊಳ್ತಾರೆ ಆ ಟೈಮಲ್ಲಿ ಬೇರೆ ಎಲ್ಲರೂ ಕಂಪೇರ್ ಮಾಡಿದ್ರೆ ಫಸ್ಟ್ ಪಿಕಪ್ ನನ್ನದೇ ಇರ್ತಾಯಿತ್ತು. ಬೆಳಗ್ಗೆ 3:30-4 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ನಿದ್ರೆನಲ್ಲಿ ಎದ್ದು ಹೋಗಿ ನಾನು ಯಾಕೆ ಮಾಡ್ಬೇಕು 1,000 ರೂಪಾಯಿನೋ 800 ರೂಪಾಯಿನೋ 500 ರೂಪಾಯಿನೋ 600 ರೂಪಾಯಿನೋ ಅಷ್ಟೇ ಕೊಡ್ತಾ ಇದ್ದಿದ್ದು ಅವಾಗೆಲ್ಲ. ಸೊ ಅಷ್ಟು ಐ ಮೀನ್ ರಿಯಲಿ ನಾಟ್ ಇಂಟ್ರೆಸ್ಟ್ ನನಗೆ. ನಾವೇನು ತುಂಬ ದುಡ್ಡಿರೋ ಮನೆತನದವ್ರೇನಲ್ಲ, ಒಂದೊಂದು ರೂಪಾಯಿಗೆ ಬೆಲೆನೂ ಗೊತ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಏಜ್ ಅಲ್ವಲ್ಲ, ಏನೋ ದುಡಿಬೇಕು ಅಥವಾ ದುಡಿವಂಗಿದ್ರೆ ನನಗೇನು ಕೆಲಸ ಇಷ್ಟ ಇದೆಯೋ ಅದನ್ನು ಮಾಡ್ಕೊಂಡು ದುಡಿತೀವಿ. ಸೊ ಇದು ಯಾಕೆ ಮಾಡ್ಬೇಕು, ಇಷ್ಟ ಇಲ್ವಲ್ಲ ಅನ್ನೋ ಥರ ನನಗೆ. ಆ್ಯಂಡ್ ದೆನ್ ಬಟ್ ಎಲ್ರಿಗೂ ಸಿಕ್ಕಲ್ವಲ್ಲ ಅವಕಾಶ. ಸೊ ಯಾರಿಗೂ ಸಿಗದಿರೋ ಅವಕಾಶ ಸಿಗ್ತಾ ಇದೆ ಮಾಡು ಅಂತಂದರೆ ಆಮೇಲೆ ಇನ್ನೊಂದು ಏನಾಗ್ತಿತ್ತು ಅಂದರೆ ನನಗೆ ಆ್ಯಕ್ಟಿಂಗ್ ಯಾವತ್ತೂ ಸಣ್ಣ ವಯಸ್ಸಿಂದನೂ ಐ ಹ್ಯಾವ್ ನೆವರ್, ಇವಾಗ ಡಿಫ್ರೆಂಟ್, ಬಟ್ ಚಿಕ್ಕ ವಯಸ್ಸಲ್ಲಿ ಇಟ್ ವಾಸ್ ಲೈಕ್ ನಂಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ, ನಾನು ಸ್ಟೇಜ್ನ ಎಂಜಾಯ್ ಮಾಡ್ತೀನಿ, ಆ ಥರದ್ದೆಲ್ಲ ಇರಲಿಲ್ಲ ನನಗೆ. ಬಟ್ ಸ್ಟೇಜ್ ಮೇಲೆ ಹೋಗಿ ಬಂದಾಗೆಲ್ಲ ನಂಗೆ ಏನಾದ್ರು ಪ್ರಶಸ್ತಿ ಬರೋದು. ಸೊ ಲೈಕ್ ಯು ಆರ್ ಗುಡ್ ಅಟ್ ಇಟ್, ಸೊ ಹಾಗಾಗಿ ಯು ಬಿ ದೇರ್ ಅನ್ನೋ ಥರ ಆಗೋಯ್ತು ನನಗೆ. ನನಗೆ ಇಷ್ಟ ಇದು ಹೋಗಲಿಲ್ಲ ನನಗೆ. ಯಾವುದೇ ನಾಟಕ ಕಾಂಪಿಟೇಷನ್ ಏನೇ ಕಳಿಸೋರು ನನಗೆ 100% ಪ್ರೈಸ್ ಬರೋದು. 100%. ನಾನು ಅರ್ಧಂಬರ್ಧ ಮನಸ್ಸಲ್ಲೇ ಮಾಡಿರ್ತಿದ್ದೆ ನಾಟಕ. ನಿಜವಾಗ್ಲೂ ಹೇಳ್ತೀನಿ, ಯಾವುದು 100% ಮನಸ್ಸಿಂದ ನಾನು ಯಾವ ನಾಟಕನೂ ಮಾಡಿದ್ದಿಲ್ಲ, ಯಾವ ಸೀರಿಯಲ್ ಮಾಡಿದ್ದಿಲ್ಲ. 100% ನಿಮಗೆ ಪ್ರೈಸ್ ಬರ್ತಿತ್ತು. ಆ್ಯಂಡ್ ದೆನ್ ನಮ್ಮಪ್ಪ ಬೇರೆ ಅವಾಗ ಏನೋ ಪ್ರೈಸ್ಗೋಸ್ಕರ ಕಾಯೋದು ಬೇಡ, ಇಷ್ಟ ಇರಲಿಲ್ಲ ನಮ್ಮ ಅಪ್ಪಂಗೆ. ಪ್ರೈಸ್ಗೋಸ್ಕರ ಯಾವತ್ತೂ ಕಾಯಬಾರ್ದು.
ನಿನ್ನ ಕೆಲಸ ನೀನು ಮುಗಿಸ್ಕೊ ಬರ್ತಾರೆ ಅಷ್ಟೇ. ಅಲ್ಲಿಗೆ ಪ್ರೈಸ್ಗೋಸ್ಕರ ಕೂತ್ಕೊಂಡು ಕಾಯೋದು, ನೀನು ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು, ಯಾರೋ ಬಂತು ಅಂದೆ ಅದೆಲ್ಲ ಏನೂ ಇಲ್ಲ. ಎಲ್ಲ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಆ್ಯಂಡ್ ಎಲ್ಲರೂ ಈಕ್ವಲ್ ಅಷ್ಟೇ. ಅದೆಲ್ಲ ಕಳಿಸ್ತಾರಲ್ಲ ನನ್ನ ಮೂವಿನಲ್ಲಿ, ಎಲ್ಲರೂ ಈಕ್ವಲ್ ಅಷ್ಟೇ, ನಥಿಂಗ್ ಡೂಯಿಂಗ್ ಅದೆಲ್ಲ. ಸೊ ಹಾಗೆಲ್ಲ ಏನೋ ಆ ಥರ ಬೆಳೆದಿರೋದ್ರಿಂದಾಗಿ ನನಗೇನು ಇಷ್ಟ ಇರಲಿಲ್ಲ, ಸೀರಿಯಲ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ, ಹೋಗೋಕ್ಕೂ ಇಷ್ಟ ಇರಲಿಲ್ಲ. ಆ್ಯಂಡ್ ದೆನ್ ಅಲ್ಲಿ ಹೋದರೆ ಟಾರ್ಚರ್ ಅನ್ಸೋದು. ಆ್ಯಂಡ್ ದೆನ್ ಅವ್ರುಗಳು ಬೇರೆ ಎಲ್ಲ ಸ್ವಲ್ಪ ದೊಡ್ಡವರು, ನನಗೆ ಬೇರೆ ಇಂಟ್ರಾವರ್ಟ್, ನಾನು ಅಷ್ಟೊಂದು ಮಾತು ಬರ್ತಾ ಇರಲಿಲ್ಲ. ಎಲ್ಲ ಮಾತು ಇವಾಗ ಆಡ್ತಾ ಇದ್ದೀನಿ, ಅವಾಗ ಮಾತೇ ಆಡ್ತಾ ಇರಲಿಲ್ಲ ನಾನು. ಆ್ಯಂಡ್ ದೆನ್ ಕನ್ನಡನೂ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಇಂಗ್ಲೀಷ್ ಅಂತೂ ಝೀರೋ. ಒಂದು ಅಕ್ಷರ ಇಂಗ್ಲೀಷ್, ಯಾರು ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ಬಿಟ್ರೆ ಆಗೋಗ್ತಿತ್ತು. ಏನು ಹೇಳಿ ಶ್ವೇತಾ ಅಂದ್ಬಿಟ್ಟು ಬೇಕಿದ್ದೇನೂ ಬರ್ತಾ ಇರಲಿಲ್ಲ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ. ಸೊ ಇಟ್ಸ್ ಆ ಒಂದು ಸ್ಟೇಜಲ್ಲಿದ್ದೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನು ಎಕ್ಸ್ಟ್ರಾ ಇಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್ ಝೀರೋ, ಮಾರ್ಕ್ಸ್ ಕೊಡ್ಬೋದಾಗಿತ್ತು ನನಗೆ. ಸೊ ಈ ಥರ ಎಲ್ಲ ಇದ್ಕೊಂಡು ಅಲ್ಲಿ ಹೋದರೆ ಅವರು ನಾನು ಎಲ್ಲೋ ಏನೋ ಒಂದು ಜೋಕಲ್ಲಿ ಇಟ್ಕೊಂಡು ಕೂತ್ಕೊಂಡೆ, ಎಷ್ಟು ಚೆನ್ನಾಗಿ ಕೂತ್ಕೋತೀಯ ಕಣೆ, ನಿನ್ನ ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ, ಯಾಕಾರೋ ಇಷ್ಟ ಆಯಿತು, ನೆಕ್ಸ್ಟ್ ಸೀರಿಯಲ್ ಕರೆಯಲ್ಲ ಅಂದ್ಕೊಂಡ್ರೆ ಅನ್ನೋ ಥರ ನನಗೆ ನೆವರ್ ಎಂಜಾಯ್ಡ್, ಐ ರಿಯಲಿ ನೆವರ್ ಎಂಜಾಯ್ಡ್. ಸೊ ಹಾಗಾಗಿ ನನಗೆ ಹತ್ತಿದಂತೂ ಎಷ್ಟು ಹತ್ತಿದ್ದೀನಿ ಗೊತ್ತಾ ನಾನು ಸೆಟ್ಗಳಲ್ಲಿ, ಐ ಸ್ವೇರ್ ಎಲ್ಲರೂ ನನ್ನ ಅಳಮುಂಜಿ ಅನ್ಕೊಂಬಿಟ್ಟಿದ್ರು. ಆ್ಯಂಡ್ ದೆನ್ ಯಾಕೆ ಈ ಹುಡುಗಿ ಹಿಂಗೆ ಆಡ್ತಾನೆ ಅಂತ. ಯೂಶ್ವಲಿ ಯಾರು ತುಂಬ ಅಳ್ತಾ ಇದ್ದರೆ, ಒಂಥರ ಬೇಜಾರಲ್ಲಿದ್ದರೆ ಯಾರೂ ಇಷ್ಟಪಡಲ್ಲ, ಅವ್ರ ಜೊತೆ ಇರೋಕ್ಕೆ ಇಷ್ಟಪಡಲ್ಲ. ಸೊ ದೋಸ್ ಹೂ ಮೇಕ್ಸ್ ಫನ್, ತುಂಬ ತಮಾಷೆಗಿರ್ತಾರೆ, ನಗಿಸ್ತಾ ಇರ್ತಾರೆ, ಆ್ಯಂಡ್ ಖುಷಿಯಾಗಿರ್ತಾರೆ, ಅಂಥವ್ರ ಜೊತೆ ತಾನು ಇಷ್ಟಪಡ್ತಾರೆ ಎಲ್ಲರೂ ಇರೋಕ್ಕೆ. ಸೊ ನಾನು ಯಾವಾಗಲೂ ಅಂತ ಮುಸುಂಡಿತಾರೆ, ಎಲ್ಲೋ ಸುಮ್ಮನೆ ನಂಗೆ ಭಯ ಎಲ್ಲೋ ಅಂತಿದ್ರೆ ಯಾರು ನನ್ನ ಹತ್ರ ಬರೋಕ್ಕೆ ಇಷ್ಟಪಡ್ತಾನೆ, ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಫ್ರೆಂಡ್ಸ್ ಅಂತೂ ಇಲ್ಲೇ ಇಲ್ಲ ನನಗೆ ಜೀವನದಲ್ಲಿ, ನಿಜವಾಗ್ಲೂ ಇಲ್ಲ ಫ್ರೆಂಡ್ಸು ನನಗೆ. ನನ್ನ ಗಂಡ ನನ್ನ ಮಗಳೇ ನನ್ನ ಫ್ರೆಂಡ್ಸ್ ಅಷ್ಟೇ. ಐ ಆಮ್ ವೆರಿ ಲಕ್ಕಿ ಇನ್ ದಟ್ ಮ್ಯಾಟರ್. ಸೊ ಹಾಗಾಗಿ ಅಫ್ಕೋರ್ಸ್ ಇವಾಗ ಪರವಾಗಿಲ್ಲ, ಐ ಆಮ್ ಲಿಟಲ್ ಬೆಟರ್, ಆ್ಯಂಡ್ ಪೀಪಲ್ ಆಲ್ಸೋ ದೇರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಮೀ, ಆ್ಯಂಡ್ ಐ ಆಲ್ಸೋ ಹ್ಯಾವ್ ಲಿಟಲ್ ಗುಡ್ ಫ್ರೆಂಡ್ಸ್. ಕ್ಲೋಸ್ ಪಾಲ್ಸ್ ಬಿಟ್ಟಿರೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರಲ್ಲ, ನನ್ನ ಜೀವನದಲ್ಲಿ ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಲೈಕ್ ದಟ್. ಯಾವತ್ತೂ ಇನ್ನು ಕ್ಲಾಸ್ ಎಲ್ಲ ಬಂಕ್ ಮಾಡಿ ಕಾಲೇಜಲ್ಲಿ ಫಿಲಮ್ ನೋಡಕ್ಕೆ ಹೋಗಿದ್ದು, ಎಲ್ಲೋ ಹೋಗಿದ್ದು, ಅವೆಲ್ಲ ಎಂಥದ್ದು. ಬಟ್ ಆ ಥರ ಎಲ್ಲ ಪಾತ್ರ ಸಿಕ್ಕರೆ ನೀವು ಹೇಗೆ ಏನಾದರೂ ಹೌ ವುಡ್ ಯು ಪ್ರಿಪೇರ್, ಲೈಕ್ ವೇರ್ ಯು ಆರ್ ಅ ಕಾಲೇಜ್ ಸ್ಟೂಡೆಂಟ್ ಆ್ಯಂಡ್ ನೀವು ಬಂಕ್ ಹಾಕಿ ಆಚೆ ಹೋಗಿ ಫ್ರೆಂಡ್ಸ್ ಜೊತೆ ಫುಲ್ ಮಜಾ ಮಾಡೋ ಒಂದು ಶಾರ್ಟ್ ಕೊಡ್ಬೇಕಂತಂದರೆ, ಸಿ ನಾವು ಏನು ಪಾತ್ರ ಮಾಡ್ತೀವಿ ಅದು ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು ಅಂತ ಖಂಡಿತ ಇಲ್ಲವೇ ಇಲ್ಲ ಅಲ್ವಾ? ವಿ ಆಲ್ ನೋ ದಟ್. ಆ್ಯಂಡ್ ಇದ್ರ ಬಗ್ಗೆ ತುಂಬ ಒಳ್ಳೊಳ್ಳೆ ನಟರು ಬೇಕಾದಷ್ಟು ಮಾತಾಡಿದ್ದಾರೆ, ಹೌ ಇಟ್ ವರ್ಕ್ಸ್ ಅಂತ. ಸೊ ಹಾಗಾಗಿ ದ ಮೇಜರ್ ಕ್ವಾಲಿಟಿ ಆ್ಯಸ್ ಅನ್ ಆರ್ಟಿಸ್ಟ್ ಬೇಕಾಗಿರೋದೇನಂತಂದರೆ ಅಬ್ಸರ್ವಿಂಗ್ ಕ್ವಾಲಿಟಿ ಬೇಕು ನಮಗೆ. You need not have to be that, but you have to observe what they do and how they behave. And ಅದೆಲ್ಲೋ ನಮ್ಮ ವಿತೌಟ್ ಅವರ್ ನಾಲೆಡ್ಜ್ ನಮ್ಮ ಬ್ಯಾಕ್ ಆಫ್ ಅವರ್ ಮೈಂಡ್ ಅಲ್ಲಿ ಎಲ್ಲೋ ಇರುತ್ತೆ, ಉಳಿದಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಹಳ್ಳಿ ಪಾತ್ರಗಳು ಮಾಡಿದ್ದೀನಿ, ನನಗೆ ಆ ಒಂದು ಐ ವಾಸ್ ನಾಟ್ ಫಾರ್ಚುನೇಟ್. ನನಗೆ ಎಲ್ಲೋ ತುಂಬ ಇಷ್ಟ ಆಯಿತು, ಹಳ್ಳಿ ಇರಬೇಕಿತ್ತು, ಅಜ್ಜಾಜಿ ಇರಬೇಕಿತ್ತು, ಹಳ್ಳಿಗೆ ಹೋಗಿರ್ಬೇಕಿತ್ತು ಅಂತೆಲ್ಲ ತುಂಬ ಆಸೆ ಇಟ್ಟಂಗೆ. ಬಟ್ ನಂಗೆ ಇಲ್ವಲ್ಲ, ಅಜ್ಜಾಜಿನೇ ಇಲ್ಲ. ಸೊ ಹಳ್ಳಿಗೆ ಹೋಗಿದ್ದಿಲ್ಲ, ಹಳ್ಳಿನಲ್ಲಿ ಇದ್ದಿದ್ದಿಲ್ಲ, ಹಳ್ಳಿಯವರ ನೋಡಿದ್ದಿಲ್ಲ, ನನಗೇನು ಗೊತ್ತಿಲ್ಲ, ಹಳ್ಳಿ ಲೈಫ್ ಏನು ಗೊತ್ತಿಲ್ಲ, ಬೆಂಗಳೂರು ಲೈಫು ಗೊತ್ತಿಲ್ಲ, ಹಳ್ಳಿ ಲೈಫ್ ಏನು ಬೆಂಗಳೂರು ಲೈಫು ಗೊತ್ತಿಲ್ಲ ನನಗೆ. 4 ಗೋಡೆ ಮಧ್ಯೆ ಇದ್ದವಳು ನಾನು. ಸ್ಕೂಲ್ಗೆ ಹೋದರೆ ಫಸ್ಟ್ ಬೆಂಚು, ಟೀಚರ್ ನಾನು ಪುಸ್ತಕ ಬಿಟ್ಟರೆ ಬೇರೆ ಏನೂ ನೋಡ್ತಾ ಇರಲಿಲ್ಲ. ಹಂಗಂದ್ಬಿಟ್ಟು ನಾನೇನು 100 ಔಟ್ ಆಫ್ 100 ತಗೊಳ್ಳೋ ಸ್ಟೂಡೆಂಟು ಅಲ್ಲ. ಅಲ್ಲೂ ಅಷ್ಟೇ ಆ್ಯಾವ್ರೇಜ್ ಅಷ್ಟೇ. ಆ್ಯಂಡ್ ದೆನ್ ಮನೆಗೆ ಬಂದಮೇಲೆ ತುಂಬ ಡಿಸಿಪ್ಲಿನ್ ಇದೆ. ಆದರೆ ಹ್ಯಾಸ್ ಟು ಬಿ ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ವೆರಿ ಸಾಫ್ಟ್ ಆ್ಯಂಡ್ ಆನೆಸ್ಟ್ ಕಿಡ್. ಸುಳ್ಳು ಹೇಳ್ತಾ ಇರಲಿಲ್ಲ ಅಥವಾ ತೊಂದರೆ ಕೊಡ್ತಾ ಇರಲಿಲ್ಲ. ಆ್ಯಂಡ್ ದೆನ್ ಕಿರಿಕಿರಿ ಮಾಡ್ತಾ ಇರಲಿಲ್ಲ. ಇಂಥ ತರಕಾರಿ ತಗೋತೀನೋ ಅಂದರೆ ತಿನ್ಬಿಡ್ತಾ ಇದ್ದೆ. ಸೊ ನೆವರ್ ಅ ಫಸಿ ಚೈಲ್ಡ್, ನೆವರ್ ಕಿರಿಕಿರಿ ಚೈಲ್ಡ್ ಅಟ್ ಆಲ್. ಇವತ್ತಿಗೂ ಅಷ್ಟೇ ನನಗೆ ಡೈರೆಕ್ಟ್ರು ನಮ್ಮ ಸಿನಿಮಾನಲ್ಲಿ ಯಾರೋ ಡೈರೆಕ್ಟ್ರು ಈ ಲೈನ್ ಗೆರೆ ದಾಟ್ಬೇಡಿ ಮೇಡಮ್ ಅಂತಂದರೆ ಆ ಗೆರೆ ದಾಟಲ್ಲ ನಾನು. ಸೊ ಐ ಆಮ್ ಲೈಕ್ ದಟ್, ಐ ಆಮ್ ಲೈಕ್ ತುಂಬ ಅಂದರೆ ತುಂಬ ನನಗೆ ಅದು ಕಷ್ಟ ಆಗುತ್ತೆ. ಈಗಿನ ಕಾಲದಲ್ಲಿ ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ಇವಾಗಲೂ ಅಷ್ಟೇ ಅದನ್ನು ಅಡ್ವಾಂಟೇಜ್ ಆಗಿ ತಗೋತಾರೆ, ಅಥವಾ ತುಂಬ ಡೆಸ್ಪರೇಟ್ ಏನೋ ನಾವು ಅಂತ ಅನ್ಕೋತಾರೆ. ಇವಾಗ ದೇ ಪ್ರಿಸ್ಯೂಮ್ ಲೈಕ್ ದಟ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಮಗೆ ಬೆಳಗ್ಗೆ ಮೇಡಮ್ 6 ಗಂಟೆಗೆ ಶುರು, ಬೆಳಗ್ಗೆ ಎದ್ಬಿಡ್ಬೇಕು, 6 ಗಂಟೆಗೆ ಇರಬೇಕು ಅಂದರೆ ಈ ಹಳೇ ಹಿರಿಯರೆಲ್ಲ ನಟರು ಇರ್ತಾರಲ್ಲ, ಹಿರಿಯ ನಟರು, ಅವ್ರುಗಳೆಲ್ಲ ಈ ಒಂದು ಆರ್ಟ್ ಲಿಟ್ರೇಚರ್ನ ತಿಳ್ಕೊಂಡಂಥವ್ರು, ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಹಿರಿಯರು ಇದ್ದಾರೆ. ಅವ್ರಿಗೂ ನೀವು ಅಬ್ಸರ್ವ್ ಮಾಡಿದ್ರೆ ಪಾಪ ಅವ್ರು ಏನು ಹೇಳ್ತಾರೋ ಅದು 100% ಮಾಡ್ತಾರೆ. ಅವರು ಕರೆಕ್ಟ್ ಶಾಶ್ವತತೆ ಮಾಡ್ತಾರೆ.
ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಟೀಮ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಡೈರೆಕ್ಟರ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತಂದರೆ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ಮನಸ್ಸಿಗೆ ಅಂತಂದರೆ ತುಂಬ ನೋವಾಗುತ್ತೆ. ಅಲ್ಲೇ ಶುರು ನಮ್ಮ ಡೇ ಆಫ್ ಆಗೋದಕ್ಕೆ. 6 ಗಂಟೆ ಎಷ್ಟು ಸತಿ ಇದ್ದೀನಿ ಗೊತ್ತಾ ನಾನು, 6 ಗಂಟೆಗೆ ಹೋಗ್ಬಿಟ್ಟು 9 ಗಂಟೆ ಆದರೂ ಯಾರೂ ಬಂದಿರಲ್ಲ ಸೆಟ್ಗೆ. ಆ ಥರ ದಿವಸಗಳನ್ನೂ ನೋಡಿದ್ದೀನಿ ನಾನು. ಆ್ಯಂಡ್ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಹ್ಯಾವ್ ದೇ ಟೇಕನ್ ಅಸ್ ಫಾರ್ ಗ್ರಾಂಟೆಡ್, ಅಥವಾ ಅವ್ರು ಇರೋದೇ ಹಾಗ, ಅಥವಾ ಎಲ್ಲರೂ ಐ ಮೀನ್ ಯುನೋ ದರ್ ಆರ್ ಸೋ ಮೆನಿ ಥಿಂಗ್ಸ್ ಆ ಟೈಮಲ್ಲಿ ತಲೆಗೆ ಬರೋದಕ್ಕೆ ರೀಸನ್ಸು. ಸೊ ಈ ಥರ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಶೇರ್ಡ್ ಇನ್ ದಿಸ್ ಬುಕ್. ಇಷ್ಟೊಂದು ವಿಷಯಗಳು ಮ್ಯಾಟ್ರ್ ಆಗುತ್ತೆ. ಆಮೇಲೆ ಸಿ ದಿಸ್ ಇಸ್ ಮೈ ಫಸ್ಟ್ ಬುಕ್. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಐ ಫರ್ಗೆಟ್. ನಾನು ಇದು ಬರೆಯೋದಕ್ಕೆ ಶುರು ಮಾಡಿದ್ದು ಇಂಗ್ಲೀಷಲ್ಲಿ. ಒಂದು ಸ್ವಲ್ಪ ಲಿಟ್ಲ್ ಕಂಫರ್ಟೇಬಲ್ ಇಂಗ್ಲೀಷಲ್ಲಿ ಬರೆಯೋದು ಸ್ವಲ್ಪ ಕಂಫರ್ಟೇಬಲ್ ನಮಗೆ. ಸೊ ಹಾಗಾಗಿ ಬರೆಯೋಕ್ಕೆ ಶುರು ಮಾಡಿದೆ. ಆ್ಯಂಡ್ ದೆನ್ ಆಲ್ಮೋಸ್ಟ್ 2.5 ವರ್ಷ ಆಯಿತು ಇದೆಲ್ಲ ಕಂಪ್ಲೀಟ್ ಮಾಡಲಿಕ್ಕೆ. ಯಾಕೆಂತಂದರೆ ನನಗೆ ಆ ಟೈಮ್ ಕರೆಕ್ಟಾಗಿ ಸ್ಟಾರ್ಡಮ್ ಪಬ್ಲಿಕೇಶನ್ಸ್ ಅಂತ ಹೇಳಿ ಅವ್ರು ನನ್ನ ಅಪ್ರೋಚ್ ಮಾಡಿದ್ದು ಮಾಡೋಣ ಅಂತ ಹೇಳಿ. ಸೊ ಅವ್ರನ್ನ ಫಸ್ಟು ಐ ವಾಸ್ ಲಿಟಲ್ ಈ ಟೈಮಲ್ಲಿ ಅದೇ ನಾನು ಹೇಳಿದ್ನಲ್ಲ ಆ ಕಾರಣದಿಂದ ಮಾಡೋದು ಬೇಡ ಅಂದ್ಕೊಂಡೆ. ಆ್ಯಂಡ್ ದೆನ್ ಸರಿ ಆಯಿತು ಅಂತ ಒಪ್ಕೊಂಬಿಟ್ಟೆ. ಒಪ್ಕೊಂಡು ನಂತರ 2 ಸಿನಿಮಾ ಬಂದ್ಬಿಟ್ಟೆ, 2 ಸಿನಿಮಾ ಒಪ್ಕೊಂಡೆ. ಸೊ ಇಟ್ಸ್ ಲೈಕ್ ಕಮಿಟ್ಮೆಂಟ್ ಆಗೋಯ್ತು. ಆ ಥರ ಸಿನಿಮಾನೂ ಬಂತು, ಪುಸ್ತಕ ಬೇರೆ ಬರೀಬೇಕು. ನನ್ನ ಮಗಳು ಬೇರೆ ಆವಾಗ 3.5 ವರ್ಷ. ಸೊ ಒಂಥರ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಎಲ್ಲನೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗೋಯ್ತು ನನಗೆ. ಯಾಕೆಂದರೆ ಆ ಪಾತ್ರಗಳು ನಾನು ಮಾಡಿದ್ದು ತುಂಬ ಕಷ್ಟದ ಪಾತ್ರಗಳೇ ನಾನು ಮಾಡಿರೋದು. ಇವಾಗ ಬರುತ್ತೆ ನೀನು ರಿಲೀಸ್ ಆಗುತ್ತೆ. ಆ್ಯಂಡ್ ವಿಪರೀತ ಕಷ್ಟದ ಪಾತ್ರ ಅದು. ನಾನು ಇದುವರೆಗೂ ಮಾಡಿಲ್ಲ ಅಷ್ಟು ಕಷ್ಟದ ಪಾತ್ರ. ನಾನು ನನ್ನ ಕರಿಯರಲ್ಲಿ ಇದುವರೆಗೂ ಅಷ್ಟು ಕಷ್ಟದ ಪಾತ್ರ ಖಂಡಿತ ಮಾಡಿಲ್ಲ ನಾನು. ಹಳ್ಳಿ ಪಾತ್ರನೇ ವಿಪರೀತ ಕಷ್ಟದ ಪಾತ್ರ ಅದು. ಆ್ಯಂಡ್ ತುಂಬ ಎನರ್ಜಿ ತೊಗೋತು ನಂದು. ಇನ್ಫ್ಯಾಕ್ಟ್ ಅವ್ರ ಕತೆ ಸಿನಿಮಾ ಬಂದು ಹೇಳಿದಾಗ ಐ ಸೆಡ್ ದಟ್ ನೋ, ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸೀರಿಯಸ್ಲಿ ನಮ್ಗೆ ಆರ್ಟಿಸ್ಟ್ಗಳಿಗೆ ಏನಾಗ್ಬಿಡುತ್ತೆ ಗೊತ್ತಾ, ಅದಕ್ಕಿಲ್ಲಿ ರೆಕಗ್ನೇಷನ್ ಸಿಗ್ತಾ ಇಲ್ಲ ಅಥವಾ ಯಾರು ಆಡಿಯನ್ಸಿಗೆ ರೀಚ್ ಆಗ್ತಾ ಇಲ್ಲ ಅಂತಂದಾಗ ಅಷ್ಟು ಶ್ರಮ ಹಾಕ್ಬೇಕು ಅನ್ಸ್ಬಿಟ್ಟಿದೆ ಈಗಿನ ಕಾಲ. ಮುಂಚೆ ಬೇರೆ ಇತ್ತು, ಇಟ್ ವಾಸ್ ಜಸ್ಟ್ ಫಾರ್ ದ ಸೇಕ್ ಆಫ್ ಆರ್ಟ್ ಥರ ಇತ್ತು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಆರ್ಟ್ಗೆ ಅಲ್ಲೇ ಯಾರು ಬೆಲೆ ಕೊಡ್ತಿಲ್ಲ, ಇನ್ನು ಯಾರೇ ಮಾಡೋದು ಅನ್ನೋಂಗೆ ಆಗ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ಇಷ್ಟೊಂದು ಕಷ್ಟದ ಪಾತ್ರ ಏನು ಪ್ರಯೋಜನ. ಅಲ್ಲಿ ಯಾರೋ ಒಬ್ಬ ಹೀರೋ ಬರ್ತಾನೆ, ಸುಮ್ಮನೆ ಹಿಂಗೆ ಕಾಲೇ ಹಿಂಗೆ ಹಾಕ್ತಾನೆ, ಆ ಧೂಳು ಹಿಂಗೆ ಬೀಳಿಸ್ತಾರೆ. ಅದು 2 ದಿವಸ 3 ದಿವಸ ಶೂಟ್ ಮಾಡ್ತಾರೆ. ಅಲ್ಲಿ ಏನೂ ಕಷ್ಟಪಟ್ಟಿರಲ್ಲ. ಆ ಒಂದು ಏನಂತಾರೆ ಬಿಲ್ಡಪ್ಪು, ಆ ಒಂದು ಟೆಕ್ನಿಕಲ್ ಇಫೆಕ್ಟ್ಸು, ಅಷ್ಟು ದುಡ್ಡು ಖರ್ಚು ಮಾಡಿ ಅಷ್ಟು ಮಾಡ್ರಂಥ ಸಿನಿಮಾಗಳನ್ನ ಹುಚ್ಚಾಪಟೆ ಕ್ರೇಜ್ ಆಗಿ ನೋಡ್ತಾರೆ ಅಲ್ವಾ. ಸೊ ನಾವು ನಿಜವಾಗ್ಲೂ ಕಷ್ಟಪಟ್ಟು ಇಲ್ಲಿ ಕೆಲಸ ಕೊಟ್ಟು ಫಿಸಿಕಲಿ ನಿಜವಾಗ್ಲೂ ಕಷ್ಟಪಟ್ಟು ಮಾಡಿದ್ದು, ಅದಕ್ಕೆ ಅಪ್ರಿಷಿಯೇಷನ್ ಸಿಗದಿದ್ದಾಗ, ಯಾರು ಅಲ್ಲಿ ಚಪ್ಪಾಳೆ ತಟ್ಟೋರೇ ಇಲ್ಲ ಅಂತಂದಾಗ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ಆ ಕಲಾವಿದ. ಒಂಥರ ನಮಗೆ ಹುರುಪೆ ಇರಲ್ಲ ಮಾಡ್ಲಿಕ್ಕೆ. ಏನು ಯಾರು ಆಡಿಯನ್ಸೇ ಇಲ್ಲ ಅಂತಂದರೆ ಯಾರು ಹೋಗ್ಬಿಟ್ಟು ನೀವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಎನಿ ಕ್ರಿಯೇಟಿವ್ ಪರ್ಸನ್ ಫಾರ್ ದಟ್ ಮ್ಯಾಟರ್ ಅಲ್ವಾ. ಸೊ ಹಂಗಾದಾಗ ಐ ವಾಸ್ ಲಿಟಲ್ ಹೆಸಿಟೇಟ್ ಈ ಸಿನಿಮಾ ಮಾಡೋಕ್ಕೆ. ಮಾಡ್ಬೇಕಾ ನಿಜವಾಗ್ಲೂ ಮಾಡ್ಬೇಕಾ ಅನ್ನೋ ಥರ ಹೋಗಿತ್ತು ನನಗೆ. ಆ್ಯಂಡ್ ದೆನ್ ಇಲ್ಲ, ಆಮೇಲೆ ಎನಿವೆ ಆ ಕತೆ ಬೇರೆ. ಸೊ ಹಾಗಾಗಿ ಆ ಸಿನಿಮಾ ಒಪ್ಕೊಂಡೆ. ಆ್ಯಂಡ್ ದೆನ್ ಅದಕ್ಕೆ ಸರಿಯಾಗಿ ಈ ಪುಸ್ತಕ ಬೇರೆ ಬರೀತಾ ಇದ್ದೆ. ಆ್ಯಂಡ್ ಇಟ್ ವಾಸ್ ಸೋ ಡಿಫಿಕಲ್ಟ್ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ. ಮುಗಿಸ್ದೆ ಅಂತೂ 2.5 ವರ್ಷ ತೊಗೊಂಡೆ ಮುಗಿಸ್ದೆ. ಇಂಗ್ಲೀಷ್ ಬುಕ್ಸ್ ಮುಗಿಸ್ದೆ. ಯಾಕೆಂತಂದರೆ ಬರಿತಾ ಅಯ್ಯೋ ಇದು ಬೇಡ, ಹಿಂಗೆ ಬರ್ದಿದ್ದೀನಾ ಅಂತ ಅಲ್ಲಿ ಚೇಂಜಸ್ ಫಸ್ಟ್ ಬುಕ್ ಅಲ್ವಾ ನಂದು. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಮೊದಲನೇ ಪುಸ್ತಕ ನಂದು, ಬಿ ಲಿಟಲ್ ಸೆನ್ಸಿಟಿವ್ ಟುವರ್ಡ್ಸ್ ಮೀ. ತುಂಬ ಕ್ರಿಟಿಸೈಸ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಗೊತ್ತು, ಯಾಕೆಂತಂದರೆ ತುಂಬ ಪುಸ್ತಕ ಓದೋರೇ ಪುಸ್ತಕ ಇದನ್ನು ತೊಗೊಂಡು ಓದೋದು. ಸೊ ಅದು ಎಷ್ಟು ಅವ್ರಿಗೆ ಅರಿವಿರುತ್ತೆ ಅಂತಂದರೆ ಪುಸ್ತಕ ದೇ ವಿಲ್ ನೋ ಸೋ ಮಚ್ ಅಬೌಟ್ ಬುಕ್ಸ್. ಬಟ್ ಇದೇನಿದ್ದು ಈ ಥರ ಬರ್ತೀವಿ ಶ್ವೇತಾ ಅಂತ ಪ್ಲೀಸ್ ಐ ಮೀನ್ ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಐ ಆಮ್ ನಾಟ್ ಏನಂತಾರೆ ಟ್ಯಾಲೆಂಟೆಡ್ ಆಸ್ ಯೆಟ್ ಮೇ ಬಿ ಅಭ್ಯಾಸ ಮಾಡ್ತಾ ಮುಂದೆ ಇನ್ನೊಂದು 20 ವರ್ಷಕ್ಕೆ ಆಗ್ಬೋದೇನೋ, ಬಟ್ ಈಗಂತೂ ಇಲ್ಲ. ಆ್ಯಂಡ್ ದೆನ್ ಇಂಗ್ಲೀಷ್ ಪುಸ್ತಕ ರೆಡಿ ಆಗಿದ ತಕ್ಷಣ ಐ ಫೀಲ್ ದಟ್ ಕನ್ನಡದವಳಾಗಿದ್ದುಕೊಂಡು
ಕನ್ನಡದಲ್ಲೇ ನನ್ನ ಫಸ್ಟ್ ಪುಸ್ತಕ ಇಲ್ಲ ಅಂತಂದರೆ ಐ ಫೆಲ್ಟ್ ದಟ್ ನನಗೆ ನಾನೇ ಮೋಸ ಮಾಡ್ಕೋತಾ ಇದ್ದೀನಿ ಅಂತ. ಐ ರಿಯಲಿ ಫೆಲ್ಟ್ ದಟ್. ಆ್ಯಂಡ್ ಏಕೆಂತಂದರೆ ಈ ಒಂದು ವಿಷಯದಲ್ಲಿ ಭಾಷೆ ವಿಷಯದಲ್ಲಿ ನಮಗೇನೋ ಒಂದು ಸೆಂಟಿಮೆಂಟ್. ಇನ್ಫ್ಯಾಕ್ಟ್ ಸಿನಿಮಾ ಮಾಡುವಾಗ್ಲೂ ನಾನೊಂದು ವಿಷಯನ ತುಂಬ ಸೀರಿಯಸ್ ಆಗಿ ನಾನು ಕನ್ಸಿಡರ್ ಮಾಡಿದ್ದೀನಿ ಆ್ಯಂಡ್ ಐ ಸ್ಟಿಲ್ ಡೂ ದಟ್ ಹೀರೋಗಳು ಮಾತ್ರ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಭಾಷೆಗಳಿಗೆ ಹೋಗೋದು ಕಮ್ಮಿ ಇತ್ತು. ಇಲ್ಲವೇ ಇಲ್ಲ, ಆ್ಯಕ್ಚುಲಿ ಒಂದು 2-3 ಜನ ಇವಾಗ ಅದು ಮಾಡಿದ್ದಾರೆ ಅಷ್ಟೇ. ಕೆಲವ್ರು ಚೇಂಜ್ ಮಾಡಿದ್ದಾರೆ ಆ ಒಂದು ಟ್ರೆಂಡ್ನ. ಬಟ್ ಆ್ಯಸ್ ಅ ಹೀರೋಯಿನ್ ನಮ್ಗೇನಂತಾರೆ ಇಲ್ಲೋ ಆಗಲಿಲ್ವಾ ಅಲ್ಲಿ ಹೋಗ್ಬಿಟ್ಟು ಪ್ರೂವ್ ಮಾಡ್ಬಿಟ್ಟು ಬಾ ಅನ್ನೋದೊಂದಿತ್ತು. ಕರೆಕ್ಟ್. ಸೊ ಹಾಗಾಗಿ ಐ ಫೀಲ್ ದಟ್ ಇಲ್ಲ, ಕನ್ನಡದಲ್ಲೇ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದೇನೋ ಒಂದು ಹುಚ್ಚು ಹಠ ಇತ್ತು ನನಗೆ. ಈಗ ಇಷ್ಟೆಲ್ಲ ಮಾಡ್ಬಿಟ್ಟು ನಾನು ಕನ್ನಡದಲ್ಲಿ ನನ್ನ ಪುಸ್ತಕ ಬರಲಿಲ್ಲ ಅಂದರೆ ಹೆಂಗೆ? ಕನ್ನಡದವ್ರು ಓದಬೇಕಲ್ವಾ, ನಮ್ಮವ್ರು ಓದಬೇಕು, ನಮ್ಮವ್ರಿಗೆ ತಲುಪಬೇಕು ಅಂತ ಹೇಳಿ ಐ ಸ್ಟಾರ್ಟೆಡ್ ರೈಟಿಂಗ್ ಇನ್ ಕನ್ನಡ. ಸೊ ಅದು ದಟ್ಟು ಕನ್ನಡ 6-7 months ಆಫ್ ಮೈ ಟೈಮ್. ಸೊ ಹಾಗಾಗಿ ಈಗ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ. ದಟ್ಸ್ ಗ್ರೇಟ್. ಅಂದರೆ ನೀವು ಅವಾಗ ಫಸ್ಟ್ ಹೇಳ್ದಂಗೆ ಒಂದು ಕಂಫರ್ಟ್ ಅಲ್ಲಿ ಬರ್ದಿದ್ದೀರಾ, ಈಗ ಕನ್ನಡಕ್ಕೂ ಅದು ರೀಚ್ ಆಗೇ ಆಗುತ್ತೆ ಡೆಫಿನೆಟ್ಲಿ. ಹೋಪ್ ಸೊ. ಸೊ ರಂಗಭೂಮಿನೂ ಪ್ಲ್ಯಾಂಡ್ ಇರಲಿಲ್ಲ ಅಥವಾ ಸೀತಾರಾಮ್ ಸರ್ ಜೊತೆ ಕೆಲಸ ಮಾಡೋದು ಪ್ಲ್ಯಾಂಡ್ ಇರಲಿಲ್ಲ. ಬಟ್ ಅಂದರೆ ಇವತ್ತುವರೆಗೂ ತುಂಬ ನಾವು ಈ ಗೇಮ್ಸ್ ಎಲ್ಲ ಆಡ್ತೀವಿ ಗೊತ್ತಾ, ಅದರಲ್ಲಿ ಈ ಸಿನಿಮಾದ ಹೆಸರು ಇಸ್ ಲೈಕ್ ನಾವಂತೂ ಮಸ್ಟ್ ಆಗಿ ತಗೋತೀವಿ, ಸೈಬರ್ ಯುಗದ ನವಯುವ ಮಧುರ ಪ್ರೇಮ ಕಾವ್ಯಂ. ಇದು ಹೆಂಗೆ ಲ್ಯಾಂಡ್ ಆಗಿದ್ದು? ಆ್ಯಂಡ್ ಬಿಕಾಸ್ ನಿಮಗೆ ಇದು ಇಷ್ಟ ಇದೆಯೋ ಇಷ್ಟ ಇಲ್ವೋ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್ ಇರುತ್ತಲ್ವ. ನಾವು ಮಾಡ್ತಿರೋದು ನಮಗೆ ಎಷ್ಟರ ಮಟ್ಟಿಗೆ ನಮ್ಗೆ ಪ್ಯಾಷನ್ ಇದೆ ಅನ್ನೋದು. ಅಂಥದ್ರಲ್ಲಿ ಈ ಸಿನಿಮಾ ಬಂದು ನೀವು ಅದರಲ್ಲಿ ಅಭಿನಯಿಸಿ ಆ್ಯಂಡ್ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ತು, ಫಿಲ್ಮ್ ಫೇರ್ ಅವಾರ್ಡ್ ಬಂತು ನಿಮಗೆ ಡೆಬ್ಯೂ ಆಗಿ. ಇದಂತೂ ಡೆಫಿನೆಟ್ಲಿ ಪ್ಲ್ಯಾನ್ ಇರಲಿಲ್ಲ ಅನ್ಸುತ್ತೆ. ಬಟ್ ಹೌ ಡಿಡ್ ಆಲ್ ದ್ಯಾಟ್ ಹ್ಯಾಪನ್? ಈ ಸೈಬರ್ ಯುಗದೋಳ್ ನವಯುವ ಮಧುರ ಪ್ರೇಮ ಕಾವ್ಯಂ ಏನು ಸಿನಿಮಾ ಇದೆ, ಸೊ ಇದು ಮಾಡೋದಕ್ಕಿಂತ ಮುಂಚೆ ಒಂದು 3 ಸಿನಿಮಾಗಳಲ್ಲಿ ನಾನು ಆ್ಯಕ್ಚುಲಿ ಅಲ್ಲ 3 ಸಿನಿಮಾ ಅಲ್ಲ, 1 ಸಿನಿಮಾ ಫಸ್ಟ್ ಮಾಡಿದ್ದು ಲೀಡ್ ರೋಲ್ ಇತ್ತು, ಅದಾದಮೇಲೆ 2 ಸಪೋರ್ಟಿಂಗ್ ರೋಲ್ ಆಗೋಯ್ತು. ಅದು ವಿದೌಟ್ ಮೈ ನಾಲೆಡ್ಜ್, ನನಗೆ ಗೊತ್ತಿರಲಿಲ್ಲ ಅದು ಸಪೋರ್ಟಿಂಗ್ ರೋಲ್ ಅಂತ. ಹ್ಯಾಪನ್ಸ್. ಆ್ಯಂಡ್ ಐ ವಾಸ್, ಏಕೆಂತಂದರೆ ಯಾವ ಥರ ಇತ್ತು ನನ್ನ ಪರಿಸ್ಥಿತಿ ಅಂತ ಅಫ್ಕೋರ್ಸ್ ಬುಕ್ ಓದಿದ್ರೆ ಗೊತ್ತಾಗೇ ಆಗುತ್ತೆ. ತುಂಬ ಹಾರಿಬಲ್ ಕಂಡೀಷನ್, ಫಿನಾನ್ಷಿಯಲಿ ಇರಬಹುದು, ನನ್ನ ಮೆಂಟಲ್ ಸ್ಟೇಟಸ್ ಇರಬಹುದು. ಯಾಕೆಂತಂದರೆ ನನಗೆ ಸಿಕ್ಕಿದ ಕೆಲಸನ ಬಿಟ್ಬಿಟ್ಟೆ ಮಾಡಲ್ಲ ಅಂತ. ಆ್ಯಂಡ್ ದೆನ್ ಮದುವೆ ಆಗೋಗಿದೆ. ಆ್ಯಂಡ್ ಆಲ್ಮೋಸ್ಟ್ 5-6 years ವೇಟಿಂಗ್ ನಡೀತಾ ಇದೆ, ವೇಟಿಂಗ್ ಪೀರಿಯಡ್. ಸಿನಿಮಾ ಸಿಗುತ್ತೆ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾರೆ ಜನ. ಗೊತ್ತಲ್ಲ, ಫಿನಾನ್ಷಿಯಲಿ ಕಷ್ಟ ಬೇರೆ ಇದೆಯಲ್ಲ. ಸೊ ಹಾಗಾಗಿ ಮದುವೆ ಮಾಡಿಕೊಂಡು ಅವಳೇನು ಗಂಡಕ್ಕೆ ಬಿಟ್ಬಿಡ್ಬೇಕು ಅಂತಿದ್ದಾಳ, ದೀಸ್ ಆರ್ ದ ಕೈಂಡ್ ಆಫ್ ಟಾಕ್ಸ್ ಅಲ್ವಾ ಶುರು. ಅಷ್ಟರಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಐ ರಿಮೆಂಬರ್, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ. ನಂಗೆ ಇನ್ಫ್ಯಾಕ್ಟ್ ಅವ್ರ ಎದುರುಗಡೆ ಬಂದರೆ ಇಂಡಸ್ಟ್ರಿನಲ್ಲೂ ಸಹ ಐ ರಿಯಲಿ ಫೀಲ್ ವಿಯರ್ಡ್. ನನ್ನ ಬಗ್ಗೆ ಏನು ಮಾತಾಡಿದ್ರೆ ನನಗೆ ಗೊತ್ತು. ಆ್ಯಂಡ್ ಐ ರಿಯಲಿ ಫೀಲ್ ವಿಯರ್ಡ್. ಆ್ಯಂಡ್ ತುಂಬ ಹಿಂಸೆ ಆಗ್ತಿತ್ತು ಆ ಟೈಮಲ್ಲಿ. ಅಫ್ಕೋರ್ಸ್ ನನಗೆ ನನ್ನ ಗಂಡಗೆ ಮಾತ್ರ ಗೊತ್ತು ಅಷ್ಟೇ ಎಷ್ಟು ಕಷ್ಟ, ಒಬ್ಬರೊಬ್ಬರು ಎಷ್ಟು ಸಪೋರ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಟ್ ವಾಸ್ ಟು ಹ್ಯಾವ್ ಈಚ್ ಅದರ್ಸ್ ಬ್ಯಾಕ್ ಅಂತ. ಬಟ್ ಐ ಫೆಲ್ಟ್ ಬ್ಯಾಡ್ ಅಬೌಟ್ ಮೈ ಸೆಲ್ಫ್. ಇದು ಯಾಕೆ ನಾನು ಈ ಥರ ಒಪ್ಕೊಂಡ್ಬಿಟ್ಟೆ, ಐ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಯಾರಿಲ್ವಲ್ಲ, ಗೈಡ್ ಮಾಡೋಕ್ಕೆ ಯಾರೂ ಇಲ್ಲ, ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆ್ಯಂಡ್ ದೆನ್ ಒಂದು ಡೆಸ್ಪರೇಷನ್ ಬೇರೆ. ಆ್ಯಂಡ್ ದೆನ್ ಏನೋ ದುಡ್ಡು ಬೇಕು. ಆ್ಯಂಡ್ ದೆನ್ ಅಟ್ ದ ಸೇಮ್ ಟೈಮ್ ದುಡ್ಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೂ ರೆಡಿ ಇಲ್ಲ ಅಂಥ ಕ್ಯಾರೆಕ್ಟರು, ಅಂಥ ನೇಚರು. ಹೌದು. ಸೊ ಯಾಕಿಷ್ಟು ಕಷ್ಟ ಆಗ್ತಿದೆ ಒಂದು ಹೆಣ್ಮಗು? ಯಾಕೆಂತಂದ್ರೆ ಇವಾಗ ನಾವು ಸಕ್ಸಸ್ಫುಲ್ ಹೀರೋಗಳು ಕೇಳಿದಾಗ ಅವರು ನಾನು ಅಲ್ಲಿ ಕೂತ್ಕೊಂಡು ನಾನು ಲೈಟ್ ಬಾಯ್ಸು ಅವರು ಕೊಟ್ಟರು ದುಡ್ಡು, ಊಟ ಕೊಟ್ಟರು, ನನಗೆ ಕೊಡಲಿಲ್ಲ, ಈ ಥರದ್ದೆಲ್ಲ ಏನೇನೋ ಹೇಳ್ಕೊತಾರೆ ಎಕ್ಸ್ಪೀರಿಯನ್ಸು. ಬಟ್ ಆ್ಯಸ್ ಅ ಗರ್ಲ್ ಇಟ್ ಈಸ್ ಅಬೌಟ್ ನಮ್ಮ ಕ್ಯಾರೆಕ್ಟರ್ನ ನಾವು ಉಳಿಸ್ಕೊಳ್ಳೋದು ದ್ಯಾನ್ ಎನಿಥಿಂಗ್ ಎಲ್ಸ್. ಕರೆಕ್ಟ್ ಅಲ್ವಾ? ಎಲ್ಲೋ ಹೋಗಿ ಊಟಕ್ಕೋಸ್ಕರ ಅವಮಾನ ಆಗೋದಕ್ಕೂ ಒಂದು ಹೆಣ್ಣಿಗೆ ವೆನ್ ಇಟ್ ಕಮ್ಸ್ ಟು ಹರ್ ಕ್ಯಾರೆಕ್ಟರ್ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೂ ಅಜಗಜಾಂತರ. ಅದು ನೋವೇನೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಒಂದು ಕಷ್ಟ ಅಥವಾ ಪರಿಸ್ಥಿತಿ ಇದೆಯಲ್ಲ, ತುಂಬ ಸೂಕ್ಷ್ಮವಾದ ಪರಿಸ್ಥಿತಿ ಇದು. ಕರೆಕ್ಟ್.
ಸೊ ಅದನ್ನು ಕಾಪಾಡಿಕೊಂಡು ಜಸ್ಟ್ ಬಿಕಾಸ್ ನಾವು ಆರ್ಟಿಸ್ಟಾಗಿ ನನಗೊಂದು ಅವಕಾಶ ಕೊಡಿ ಅಂತ ಒಂದು ಹೆಣ್ಣು ಕೇಳಿದಾಗ ಗಲೀಜಿ ಐಡಿಯಾಸೇ ಬರೋದು ಎಲ್ರಿಗೂ. ಫಸ್ಟ್ ಥಿಂಗ್ ದೇ ಕಮ್ಸ್ ಟು ದೇರ್ ಮೈಂಡ್ ಇಸ್ ದ ಬ್ಯಾಡ್ ಥಿಂಗ್ ಅಲ್ವಾ. ಇಫ್ ದೇ ಸಿ ಅ ಹೆಲ್ಪ್ಲೆಸ್ ಗರ್ಲ್, ಈ ಮೆನ್ ಹೂ ಆರ್ ಇನ್ ಪವರ್ ಆರ್ ಇನ್ ದಟ್ ಪವರ್ಫುಲ್ ಪೊಸಿಷನ್, ದೇ ಜಸ್ಟ್ ವಾಂಟ್ ಟು ಟೇಕ್ ದ ಅಡ್ವಾಂಟೇಜ್ ಆಫ್ ಇಟ್. ಸೊ ಹಾಗಾಗಿ ಆ ಒಂದು ನಮ್ಮತನೂ ನಾವು ಉಳಿಸ್ಕೊಂಡು ಆ್ಯಂಡ್ ದೆನ್ ಆ ಒಂದು ಫೇಸ್ ಇರುತ್ತಲ್ಲ, ಆ ಜರ್ನಿ, ಟು ವೆಯ್ಟ್ ಆ್ಯಂಡ್ ಟು ಬಿಲೀವ್ ಇನ್ ಒನ್ ಸೆಲ್ಫ್. ದೀಸ್ ಆರ್ ದ ಥಿಂಗ್ಸ್ ತುಂಬ ಜನಕ್ಕೆ ಅರ್ಥ ಆಗಲ್ಲ. ಅದು ಅದಾದ ಮೇಲೆ ಅಚೀವ್ ಮಾಡೋದಿದೆಯಲ್ಲ, ದಟ್ ಈಸ್ ಅನ್ ಅಚೀವ್ಮೆಂಟ್. ದಟ್ ಈಸ್ ಅನ್ ಅಚೀವ್ಮೆಂಟ್ ಆ್ಯಕ್ಚುಲಿ. ಆ್ಯಂಡ್ ಅದನ್ನು ನೀನು ಗುರ್ತಿಸಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡ್ತಿದ್ಯಾ ಗುರು ನೀನು ಅಂತ ಅನ್ಸುತ್ತೆ ನಂಗೆ ಸಮಾಜದ ಬಗ್ಗೆ. ಕರೆಕ್ಟ್ ಅಲ್ವಾ. ಸೊ ಏನು ದೊಡ್ಡ ಅದೇ ಅನ್ನತ್ರ ಎಷ್ಟೋ ಜನ ತುಂಬ ಹಗುರವಾಗಿ ಮಾತಾಡ್ತಾರೆ. ಬಟ್ ಡೋಂಟ್ ಟೇಕ್ ಇಸ್ ಲೈಟ್ಲಿ. ಯಾಕೆಂತಂದರೆ ಒಂದು ಹೆಣ್ಣು ಆಚೆ ಬಂದಾಗ ಫಸ್ಟ್ ಥಿಂಗ್ ಶಿ ವಾಂಟ್ಸ್ ಟು ಡೂ ಇಸ್ ಟು ಪ್ರೊಟೆಕ್ಟ್ ಹರ್ ಕ್ಯಾರೆಕ್ಟರ್. ಎನಿ ಗರ್ಲ್ ಫಾರ್ ದಟ್ ಮ್ಯಾಟರ್, ಎನಿ ಗರ್ಲ್ ಫಾರ್ ದಟ್ ಮ್ಯಾಟರ್. ಯಾರು ನನ್ನ ಕ್ಯಾರೆಕ್ಟರ್ನ ನಾನು ಕಳ್ಕೊಂಡ್ಬಿಟ್ಟು ನನಗೆಲ್ಲ ಬನ್ನಿ ಅಂತ ಉದ್ದೇಶದಿಂದ ಅಂತೂ ಬರಲ್ಲ. ಆ ಹೆಲ್ಪ್ಲೆಸ್ನೆಸ್ ಯಾವ ಲೆವೆಲ್ಗಿರುತ್ತೆ ಅಂತಂದರೆ ಇಮ್ಮೆಚ್ಯೂರಿಟಿ ಅಥವಾ ಡೆಸ್ಪರೇಷನು, ಆ ಒಂದು ಲೆವೆಲ್ಸ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಟ್ ಅದಕ್ಕೇ ಇಟ್ಸ್ ಸೋ ಅನ್ಫೇರ್ ಅಂತ ನಾನು ಹೇಳೋದು. ಇಟ್ಸ್ ರಿಯಲಿ ಸೋ ಅನ್ಫೇರ್. ಬಟ್ ಆ ಕಾಲದಲ್ಲಿ ದಿಸ್ ಇಸ್ ಸೋ ಅನ್ಫೇರ್ ಅಂತ ಅನ್ಸೋದು ಆ ಏಜಲ್ಲಿ. ಬಟ್ ನಾವು ವಿ ಹ್ಯಾವ್ ರಿಯಲೈಸ್ ದಟ್ ವರ್ಲ್ಡ್ ಇಟ್ ಸೆಲ್ಫ್ ರನ್ಸ್ ಲೈಕ್ ದಟ್. ಅನ್ಫೇರ್, ಫೇರು, ಜಸ್ಟಿಸು, ಇನ್ಜಸ್ಟಿಸು ಅಂತೆಲ್ಲ ನೀನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ you can't do anything in life. So you have to understand what you want. ನಿನ್ನ ಕಾನ್ಷಿಯಸ್ನೆಸ್ಗೆ, ನಿನ್ನ ಆತ್ಮಸಾಕ್ಷಿಗೆ ಎಷ್ಟರ ಮಟ್ಟಿಗೆ ನೀನು ಸರಿಯಾಗಿದೆಯಾ ಅಂತ. ಅಟ್ ದ ಎಂಡ್ ಆಫ್ ದ ಡೇ ನಿನಗೆ ನಿನ್ನ ದೇವ್ರಿಗಷ್ಟೇ ಬಿಟ್ಟಿದ್ದು, ಇನ್ಯಾರಿಗೂ ಮ್ಯಾಟ್ರ್ ಆಗಲ್ಲ ಅದು. ಕರೆಕ್ಟ್. ನೋ ಬಡಿ ಕ್ಯಾನ್ ಕ್ವೆಶ್ಚನ್ ಯು, ಜಸ್ಟ್ ಯು ಆ್ಯಂಡ್ ಯುವರ್ ಗಾಡ್. ಆಯಿತಾ. ಸೊ ಹಾಗಾಗಿ ಆ ಟೈಮಲ್ಲಿ ಯಂಗರ್ ಡೇಸಲ್ಲಿ ನಮಗೆ ಈ ಥರದ ಎಷ್ಟೋ ವಿಷಯಗಳನ್ನ ನಾವು ಫೇಸ್ ಮಾಡಿದಾಗ, ನೋಡಿದಾಗ, ನೋವು ತಿಂದಾಗ, ತೊಂದರೆ ಪಟ್ಟಾಗ, ಸೊ ಇದನ್ನೆಲ್ಲ ಫೇಸ್ ಮಾಡ್ಕೊಂಡಿದ್ದ ನಂತರ ನನಗೆ ಸಿಕ್ಕಿದಂಥ ಸಿನಿಮಾ ಸೈಬರ್ ಯುಗದೋಳು. ಸೊ ಹಾಗಾಗಿ ನನಗೆ ಸೈಬರ್ ಯುಗದೋಳು ಡೈರೆಕ್ಟರ್ ಮಧುಚಂದ್ರ, ಅಶ್ವಿನ್ ಪ್ರೊಡ್ಯೂಸರು. ಆ್ಯಂಡ್ ದೆನ್ ಅದಾದಮೇಲೆ ಆ ಫಿಲಮ್ ಇನ್ನೂ ಆ್ಯಕ್ಚುಲಿ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಸಿಂಪಲಾಗಿ ಒಂದು ಸರಿ ಸಿಕ್ಕಿದ್ದು ನನಗೆ. ಇನ್ನೂ ರಿಲೀಸ್ ಆಗಿರಲಿಲ್ಲ ಆ ಫಿಲಮ್. ಅದಕ್ಕಿಂತ ಮುಂಚೆ ನಮ್ಮ ಟ್ರೈಲರ್ ಹಿಟ್ ಆಗೋಗಿತ್ತು. ಸಿಂಪಲ್ ಆಗಿ ಒಂದ್ಸರಿ ಟ್ರೈಲರ್ ಹಿಟ್ ಆಗ್ಬಿಟ್ಟಿತ್ತು. ಅದಂತೂ ದಟ್ ಇಸ್ ಅನದರ್ ಸೆನ್ಸೇಷನ್. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇವತ್ವರೆಗೂ ಅದೇ ನೀವು ಅವಾಗಲೇ ಹೇಳ್ತಿದ್ರಲ್ಲ, ಎಷ್ಟೊಂದು ಸಿನಿಮಾ ನಮ್ಗೆ ಆಲ್ರೆಡಿ ನೆಕ್ಸ್ಟ್ ಕತೆ ಏನಾಗಿರುತ್ತೆ ಅಂತ ಗೊತ್ತಿದ್ರು ನಾವು ಎಮೋಷನಲ್ ಆಗ್ತೀವಿ ಅನ್ನೋ ಥರ. ಐ ಗೆಸ್ ಫಾರ್ ಅ ಸೆಟ್ ಆಫ್ ಜನರೇಷನ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆ ಥರ ಸಿನಿಮಾ. ಐ ನೋ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಯೆಸ್, ಥ್ಯಾಂಕ್ ಗಾಡ್ ಇಟ್ ಹ್ಯಾಪೆಂಡ್ ಇನ್ ಮೈ ಲೈಫ್. ಅದೊಂಥರ ಆ್ಯಕ್ಚುಲಿ ಮೇ ಬಿ ಅದೊಂಥರ ಕಮರ್ಷಿಯಲ್ಗೂ ಫಾಲ್ ಆಗಲ್ಲ. ಗುಡ್ ಮೂವಿ ಆರ್ಟ್ ಮೂವಿ. ಇದೇನು ಕತೆ ಹಿಂಗಿರೋದು, ಪಾತ್ರ ಹಿಂಗೆ ಅನ್ನೋ ಥರನೂ ಅಲ್ಲ ಅದು. ಬಟ್ ಇಟ್ಸ್ ಅ ವೆರಿ ಫೀಲ್ ಗುಡ್. ಅದಕ್ಕೆ ನನಗೆ ಅದರಲ್ಲಿ ಸುನಿ ಸರ್ಗೆ, ಆಮೇಲೆ DOP ಮನೋಹರ್ ಜೋಶಿ, ಹಿ ವಾಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ಮೀ ಟು ಸುನಿ ಸರ್. ಆಲ್ ದೀಸ್ ಮೆನ್, ನನ್ನ ಗಂಡ ಇರ್ಬೋದು ಅಥವಾ ನನಗೆ ನಿಜವಾಗ್ಲೂ ಅವಕಾಶ ಕೊಟ್ಟಂಥ ಡೈರೆಕ್ಟರ್ಗಳಿರ್ಬೋದು, DOP ಪ್ರೊಡ್ಯೂಸರ್ಸ್ ಇರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಮೆನ್ ಅಲ್ವಾ. ಸೊ ಬ್ರಾಡ್ ಮೈಂಡೆಡ್ ಇರೋಂಥ ಜನ ನಮಗೆ ಮುಖ್ಯ. ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಇಬ್ಬರು ಈಕ್ವಲಿ ಇಂಪಾರ್ಟೆಂಟ್ ನಮಗೆ ಈ ಒಂದು ವಿಷಯದಲ್ಲಿ. ಯಾಕೆಂತಂದರೆ ಈಕ್ವಲಿ ದೇ ಕ್ಯಾನ್ ಹಾರ್ಮ್, ನಮಗೆ ಮುಂದಕ್ಕೆ ಹೋಗೋಕ್ಕೆ ಬಿಡದೇ ಇರ್ಬೋದು, ಬ್ಲಾಕ್ ಮಾಡ್ಬೋದು. ಈಕ್ವಲಿ ಮೆನ್ ಆ್ಯಂಡ್ ವಿಮೆನ್, ಬೋತ್ ಆಫ್ ದೆಮ್ ಆರ್ ಇಂಪಾರ್ಟೆಂಟ್ ಫಾರ್ ವುಮೆನ್ ಟು ಗ್ರೋ. ಸೊ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್. ಇನ್ಫ್ಯಾಕ್ಟ್ ಪುಸ್ತಕದಲ್ಲೂ ಸಹ ನಾನು ಇದನ್ನು ಮೆನ್ಷನು ಮಾಡಿದ್ದೀನಿ, ಇವ್ರುಗಳ ಹೆಸರುಗಳ್ನು ಬರ್ದಿದ್ದೀನಿ ನಾನು. ಯಾಕೆಂದರೆ ಅವರು ಅವತ್ತಿನ ದಿವಸ ಅಯ್ಯೋ ಮದುವೆ ಆಗ್ಬಿಟ್ಟಿದ್ದಾಳೆ ಶ್ವೇತಾ, ಅಯ್ಯೋ ಬೇಡ, ಅದು ಚರ್ಚೆ ನಡೆದಿತ್ತು, ಖಂಡಿತವಾಗಿಯೂ ನಡೆದಿತ್ತು ಸಿನಿಮಾಗೆ. ಯಾಕೆಂತಂದರೆ ಇಟ್ ವಾಸ್ ಕಾಲೇಜ್ ಗೋಯಿಂಗ್ ಗರ್ಲ್ ರೋಲ್ ಸೈಬರ್ ಯುಗದೊಳಲ್ಲಿ. ಆ್ಯಂಡ್ ದೆನ್ ಕಾಲೇಜ್ ಗೋಯಿಂಗ್ ಹುಡುಗಿಗೆ ಶ್ವೇತಾನ ಆಬ್ವಿಯಸ್ಲಿ ಯಂಗರ್
ಹುಡುಗಿಯರಂದ್ರೆ ಹೆಂಗರೆ ತಾನು ಬೇಕು, ಹುಡುಗನಿಗಿಂತ ಏನಿಲ್ಲ ಅಂದ್ರೆ 20-30 ವರ್ಷ ಅಂತೂ ಚಿಕ್ಕವಳಿರ್ಬೇಕು. ಐ ಡೋಂಟ್ ನೋ ಬೈ. ಅವ್ರಿಗೆ ಏನು ಬಿಲೀಫ್ ಅಂತಂದರೆ ಏನಂತಂದರೆ ಫಿಸಿಕಲಿ ನಾವು ನೋಡೋದಕ್ಕೆ ಅವ್ರಿಗಿಂತ ವಯಸ್ಸಾದಂಗೆ ಕಾಣ್ತೀವಿ ಅನ್ನೋ ಒಂದು ಒಂದು ಅದು ಕೂತ್ಕೊಂಡ್ಬಿಟ್ಟಿದೆ ಮೈಂಡಲ್ಲಿ, ಅದೊಂದು ಸೆಟ್ ಸ್ಟೀರಿಯೋಟಿಪಿಕಲ್ ಥಾಟ್ ಅದು. ಸೊ ಈಗ ಏನಾಗಿದೆ ಅಂತಂದರೆ ಆ್ಯಕ್ಚುಲಿ ಅದೆಲ್ಲ ಮ್ಯಾಟರೇ ಆಗಲ್ಲ. ಇನ್ಫ್ಯಾಕ್ಟ್ ಟು ಬಿ ವೆರಿ ಫ್ರ್ಯಾಂಕ್, ಬ್ಯೂಟಿನೇ ಮ್ಯಾಟ್ರ್ ಆಗ್ತಿಲ್ಲ ಅಲ್ಲಿ, ಗ್ಲಾಮರೇ ಮ್ಯಾಟ್ರ್ ಆಗಲ್ಲ, ಏನು ಮ್ಯಾಟ್ರ್ ಆಗ್ತಿಲ್ಲ ಅಲ್ಲಿ. ಓನ್ಲಿ ಲಕ್ ಈಸ್ ಮ್ಯಾಟ್ರಿಂಗ್, ನಥಿಂಗ್ ಎಲ್ಸ್. ನಾಟ್ ಇವನ್ ಯುವರ್ ಟ್ಯಾಲೆಂಟ್. ನೋ. ಇವಾಗ ಇನ್ನೊಂದು ಚೇಂಜ್ ಶುರುವಾಗಿದೆ, ಯಾಕಂದರೆ 20 years ಬ್ಯಾಕ್ ಇಟ್ ವಾಸ್ ಡಿಫ್ರೆಂಟ್. ಇವಾಗ ಇಟ್ಸ್ ಲೈಕ್ ವಿ ಆಲ್ ಹ್ಯಾವ್ ಟು ಆಕ್ಸೆಪ್ಟ್ ದಟ್ ಇಟ್ಸ್ ಜಸ್ಟ್ ಲಕ್. ಹಂಗಾರೆ ಇನ್ನೇನು ಬೇಡವಾ, ಲಕ್ ಇದ್ರೆ ಸಾಕಾ ಅನ್ನೋ ಥರ ಹೋಗ್ಬಿಟ್ಟಿದ್ರಿ ನಾವೆಲ್ಲರೂ. ಎಲ್ಲೋ ಒಂಥರ ಎಲ್ರಿಗೂ ಡಿಸಪಾಯಿಂಟ್ಮೆಂಟು. ಟ್ರೈ ಮಾಡೋ ಒಂದು ಸರ್ತಿ ಜಾತಕ ತೋರಿಸ್ಬಿಡೋಣಪ್ಪ, ಆ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ರೆ ನೋಡೋಣ, ಮುಂದಕ್ಕೆ ಹೋಗೋಣ, ಎಲ್ಲರೂ ಬೇಡ ಫೀಲ್ಡ್. ನಿಜವಾಗ್ಲೂ ಎಲ್ರಿಗೂ ಹಂಗೆ ಹೋಗಿದೆ ಗೊತ್ತಾ, ಒಂಥರ ಎವ್ರಿಬಡಿ ಆರ್ ಲೂಸಿಂಗ್ ಹೋಪ್. ಸೀರಿಯಸ್ಲಿ ಎವ್ರಿಬಡಿ ಆರ್ ಲೂಸಿಂಗ್ ಹೋಪ್. ಅವಾಗ ಹೆಂಗೆ ಇತ್ತು ಅಂತಂದರೆ 40-50 years ಬ್ಯಾಕ್ ಎಲ್ಲ ಬೇಕಿತ್ತು. ಜಾತಕ, ವಾಟ್ ಲಕ್ ಇರ್ಬೋದು, ಅಥವಾ ಟ್ಯಾಲೆಂಟ್ ಇರ್ಬೋದು, ಬ್ಯೂಟಿ ಇರ್ಬೋದು. ಅದು ಏನು ಟ್ಯಾಲೆಂಟ್ ಅಂತಂದರೆ ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ಎಲ್ಲ ಸಕಲ ಕಲಾವಲ್ಲಭರಾಗಿರ್ಬೇಕಿತ್ತು ಎಲ್ಲರೂ. ಏನೋ ಹಾಡಕ್ಕೆ ಬರಬೇಕಿತ್ತು, ಒಂದು ಮಟ್ಟಿಗೆ ಡ್ಯಾನ್ಸ್ ಬರಬೇಕಿತ್ತು, ಆ್ಯಂಡ್ ದೆನ್ ಎಲ್ಲ ಕೆಲಸ ಮಾಡೋದಕ್ಕೆ ಎಲ್ಲ ವಿದ್ಯೆಗಳ ಅವಶ್ಯಕತೆ ಇತ್ತು. ಆಗ ಅದು ಬರ್ತಾ 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 ಡೈಲ್ಯೂಟ್ ಆಯಿತು. ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಡ್ಯಾನ್ಸ್ ಮಾಡೋಕ್ಕಾರೋ ಬರ್ತಾ ಹೋಗ್ಲಿ ಬರಪ್ಪ, ಆ್ಯಕ್ಟಿಂಗ್ ಅನ್ನೋ ಥರ ಒಂದು ಸ್ಟೇಜಿಗೆ ಬಂತು. ನೋಡೋಕ್ಕಾರೋ ಚೆನ್ನಾಗಿದಾರ ಹೋಗ್ಲಿ ಬರಪ್ಪ, ಡ್ಯಾನ್ಸ್ ಮಾಡೋಕ್ಕೆ ಬಂದರೆ ಸಾಕು, ನೋಡೋಕೆ ಚೆನ್ನಾಗಿದ್ರೆ ಸಾಕು. ಹಿಂಗೋ ಡೈರೆಕ್ಟ್ರ್ ಮಾಡಿಸ್ತಾರೆ ಬಿಡಿ, ಆ್ಯಕ್ಟಿಂಗ್ ಮಾಡಿಸ್ತಾರೆ ಬಿಡಿ ಅಂತ. ಏನೋ ಭಾಷೆ ಬರಲ್ವಾ, ABCD ಹೇಳ್ಸೋಣ ಬನ್ನಿ ಅಂತ. ಏನೋ ಇಟ್ ವಾಸ್ ಅ ಡಿಫ್ರೆಂಟ್ ಫೇಸ್ ಆವಾಗ. ಆ್ಯಂಡ್ ದೆನ್ ಇವಾಗ ಎಲ್ಲದಕ್ಕೂ ಟೀಮ್ ಇದ್ದಾರೆ, ಒಂದೊಂದು ಕೂದಲು ನೋಡ್ಕೊಳಕ್ಕೂ ಟೀಮ್ ಇದ್ದಾರೆ. ಆ್ಯಂಡ್ ದೆನ್ ನಿನ್ನ ತುಂಬ ಚೆನ್ನಾಗಿ ಕಾಣೋ ಥರ ಫುಲ್ ವಿತೌಟ್ ಮೇಕಪ್ ನೋಡೋಕ್ಕೆ ಆಗಲ್ಲ ಟೈಪ್ಸ್. ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಐ ಆಮ್ ಟಾಕಿಂಗ್ ಅಬೌಟ್ ಎವ್ರಿಬಡಿ. ಇಲ್ಲೇನು ತಾರತಮ್ಯ ಇಲ್ಲ, ಎಲ್ಲರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೇನು ಬರುತ್ತೆ, AI ಅಷ್ಟೇ. ಅವಶ್ಯಕತೆನೇ ಇಲ್ಲ, ಮನುಷ್ಯನ ಅವಶ್ಯಕತೆನೇ ಇಲ್ಲ. ಸೊ ನಗ್ತಾ ಇದ್ದೀವಿ, ಬಟ್ ಇಟ್ಸ್ ಅ ವೆರಿ ಏನಂತಾರೆ ಕೊಡೋಂಥ ಟಾಪಿಕ್ ಇದೆ ಆ್ಯಕ್ಚುಲಿ. ಬಟ್ ಐ ಡೋಂಟ್ ನೋ, ನನ್ನನ್ನು ಅದೆಷ್ಟು ದಿನ ಟ್ರೋಲ್ ಮಾಡ್ತಾರೆ ಇದೀನಿ, ನೀವೆಲ್ಲ ಹಾಕಿದ್ರೆ ಓಹೋ ಏನು ಇವಳೇ ತ್ರಿಪುರ ಸುಂದ್ರಿ, ಬೇರೆಯವ್ರ ಬ್ಯೂಟಿ. ಅದೇ ತುಂಬಾ ಚೇಂಜ್ ಆಗಿದೆ. ನೀವು ಹೇಳ್ದಂಗೆನೆ ಏನ್ ಅವಶ್ಯಕತೆ ಇಲ್ಲ ಅನ್ನೋದೇ ಇವಾಗ ಗೊತ್ತಾಗ್ತಿಲ್ಲ. ವಾಟ್ ಇಸ್ ದ ಏನಂತಾರೆ ನೀಡ್ ಅನ್ನೋದು ಗೊತ್ತಿಲ್ಲ. ಏನಿದ್ರೆ ನಮಗೆ ಈ ಒಂದು ಕೆಲಸ ಆಗುತ್ತೆ. ಎಲ್ಲ ಕೆಲಸದಲ್ಲೂ ಹಾಗೆ ಆಗಿದೆ, ಎಲ್ಲ ಕೆಲಸದಲ್ಲೂ. ಇಲ್ಲಂತೂ ತುಂಬಾ ಜಾಸ್ತಿ. ಯಾಕೆಂತಂದ್ರೆ ಮುಂಚೆ ಫೇಸ್ ವ್ಯಾಲ್ಯೂ ಅಂತಿತ್ತು, ಅರ್ಥ ಆಯ್ತಾ? ಸಿ ಎನಿ ಆ್ಯಕ್ಟರ್ ಫಾರ್ ದಟ್ ಮ್ಯಾಟರ್, ಒಂದು ಸಿನಿಮಾ ಅಂತಂದರೆ ಎಸ್ಪೆಷಲಿ ಲೀಡ್ ಕ್ಯಾರೆಕ್ಟರ್ಸ್, ಅದರಲ್ಲೂ ಹೀರೋಗಳಿಗೆ. ಏಕೆಂದರೆ ಹೀರೋಯಿನ್ ಬಿಡಿ, ಅದರ ಬಗ್ಗೆನೇ ಚರ್ಚೆ ಮಾಡಿದ್ದೀನಿ ಪುಸ್ತಕದಲ್ಲೂ. ಸೊ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಆಗಿರೋದ್ರಿಂದಾಗಿ ಫೇಸ್ ವ್ಯಾಲ್ಯೂ ಅಂತ ಇರ್ತಿತ್ತು. ಈ ಬ್ರ್ಯಾಂಡ್ ಓಕೆ, ಇವ್ರಿಗೆ ಇಷ್ಟು ಹುಚ್ಚಾಪಟೆ ರೀಚ್ ಇದೆ, ಈ ಹುಚ್ಚಾಪಟೆ ಜನ ಬರ್ತಾರೆ. ಆ್ಯಂಡ್ ದೆನ್ ಅಷ್ಟೇ ಅವ್ರಿಗೆ ಒಂದು USP ಇರ್ತಿತ್ತು, ಟ್ಯಾಲೆಂಟ್ ಇರ್ತಿತ್ತು, ವಾಟೆವರ್ ಇರ್ತಿತ್ತು ಎಲ್ಲ. ಆ್ಯಂಡ್ ದೆನ್ ಅದ್ರ ಸ್ವಲ್ಪ ಡೈಲ್ಯೂಟ್ ಆಗ್ತಾ ಬರ್ತಾ ಇದ್ದಾಗ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸೋಷಿಯಲ್ ಮೀಡಿಯಾನಲ್ಲಿ ಫೇಸ್ ವ್ಯಾಲ್ಯೂ ಇದೆ. So and everybody has their own platform, no matter which is your field. ಯಾವ ಫೀಲ್ಡರೂ ಆಗಿರ್ಬೋದು. ಇವಾಗ ಆಸ್ ವಿ ನೋ, ಇವಾಗ ಆಲ್ RJs ಆರ್ ಸಿಟ್ಟಿಂಗ್ ಇನ್ ಟಾಕಿಂಗ್ ಇನ್ ಸೋಷಿಯಲ್ ಮೀಡಿಯಾಸ್. ಸೊ ಇಟ್ಸ್ ಜಸ್ಟ್ ನಾಟ್ ದೇರ್ ವಾಯ್ಸ್, ವಿ ನೋ ದೆಮ್ ಹೂ ದೇ ಆರ್. ಮುಂಚೆ ಎಲ್ಲ ವಾಯ್ಸ್ಗೆ ಅಂತ ಕಾಯ್ತಾ ಇದ್ವಿ, ನಾವು ವಿ ನೋ ದೆಮ್ ಹೂ ದೇ ಆರ್ ಅಂತ. ಆ್ಯಂಡ್ ಇಟ್ ಅಫ್ಕೋರ್ಸ್ ಇಫ್ ದೇ ಆರ್ ಗುಡ್ ಅಟ್ ದೇರ್ ವರ್ಕ್, ವಿ ಲೈಕ್ ಇಟ್, ವಿ ಆರ್ ಅಕ್ಸೆಪ್ಟಿಂಗ್ ಇಟ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅಥವಾ ಅವ್ರ ಕಾನ್ವರ್ಸೇಷನ್ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗಾಗಿ ನಮ್ಮನ್ನು ಹಿಡಿದಿರ್ತಾರೆ ಕೇಳಿಸ್ಕೊಳ್ಳೋದಕ್ಕೆ, ನೋಡೋದಕ್ಕೆ ಅಂತಂದರೆ ಅಷ್ಟೇ ಸಾಕು ನಮಗೆ. ಆಬ್ವಿಯಸ್ಲಿ ಮೆಂಟಲಿ ವಿ ಆರ್ ಸೆಟ್ ದಟ್ ಅವರು ಮುದ್ದಾಗಿರ್ಬೇಕು ನೋಡೋಕ್ಕೆ, ಅಥವಾ ಇಷ್ಟು ಚೆನ್ನಾಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ವಿ ನೋ ದ್ಯಾಟ್. ಆ್ಯಂಡ್ ದೆನ್ ಲಕ್ಷಣವಾಗಿ ಎಷ್ಟೋ ಜನ ಲಕ್ಷಣವಾಗೂ ಇದ್ದಾರೆ. ಸೊ ಇಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ದೆನ್ ಫಾರ್ ದೆಮ್ ಆಲ್ಸೋ, ಫಾರ್ ಆಡಿಯನ್ಸ್ ಆಲ್ಸೋ, ದಟ್ ಈಸ್ ಅಂಡರ್ಸ್ಟ್ಯಾಂಡಬಲ್. ಬಟ್ ಇಲ್ಲಿ ಫಿಲಮ್ ಅವ್ರಿಗೆ ಏನಾಗ್ತಿದೆ ಅಂತಂದರೆ ಇಲ್ಲಿ ಡೈಲ್ಯೂಟ್ ಆಗ್ಬಿಟ್ಟಿದೆ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ನೋ ಮೋರ್
ಫೇಸ್ ವ್ಯಾಲ್ಯೂ ಟೈಪ್ಸ್ ಇಲ್ಲ ಇಲ್ಲಿ. ಆ್ಯಂಡ್ ದೆನ್ ಇಟ್ಸ್ ಆಲ್ ಅಬೌಟ್ ರೀಚ್. ಇದರ ನೀನು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಾದ್ರೂ ಒಳ್ಳೆ ಬ್ಯಾಲೆನ್ಸ್ ಇರಬೇಕು, ಇಲ್ಲಾಂದರೆ ನೀನು ಸೋಷಿಯಲ್ ಮೀಡಿಯಾನಾದ್ರು ಒಳ್ಳೆ ನಂಬರ್ ಇರಲೇಬೇಕು. ಯುನೋ ಇಟ್ಸ್ ಆಲ್ ಅಬೌಟ್ ಡಿಜಿಟ್ಸ್. ಸೊ ಹಾಗಾಗಿ ಇಟ್ಸ್ ಚೇಂಜಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಅಡ್ಯಾಪ್ಟ್ ಟು ದ ಚೇಂಜಸ್. ದೆನ್ ನೋ ಅದರ್ ಗೋ, ವಿ ಹ್ಯಾವ್ ಟು ಆಕ್ಸೆಪ್ಟ್. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಬೇಕಾದಷ್ಟು ಅಡ್ವಾಂಟೇಜಸ್ ಬರುತ್ತೆ, ಡಿಸ್ಅಡ್ವಾಂಟೇಜಸ್ ಬರುತ್ತೆ. ಅಕಾರ್ಡಿಂಗ್ ಟು ದಟ್ ವಿ ಹ್ಯಾವ್ ಟು ಅಡ್ಜಸ್ಟ್ ಆ್ಯಂಡ್ ಸಿ ವಾಟ್ ಕ್ಯಾನ್ ಬಿ ಡನ್. ಕೆಲವುದನ್ನ ತುಂಬ ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ, ಅಥವಾ ಕೆಲವುದನ್ನ ತುಂಬ ಲೈಟಾಗೂ ತೊಗೊಳಕ್ಕಾಗಲ್ಲ. ಯಾಕೆಂತಂದರೆ ಅದರದ್ದು ಇಫೆಕ್ಟ್ ಬೇರೆ ಎಲ್ಲೆಲ್ಲೋ ಆಗ್ತಾಯಿದೆ, ಮಾರ್ಕೆಟ್ ಮೇಲೆ, ಬಿಸ್ನೆಸ್ ಮೇಲೆ. ಆ್ಯಂಡ್ ದೆನ್ ವಾಟ್ ವಿ ಆರ್ ಇನ್ಫ್ಲೂಯೆನ್ಸಿಂಗ್ ಆನ್ ಪೀಪಲ್, ಆರ್ ವಿ ಗಿವ್ ದ ಗುಡ್ ಥಿಂಗ್, ಆರ್ ಅಥವಾ ಈ ಒಂದು ಹುಚ್ಚು ಏನೋ ಏನಂತಾರೆ ಜಾತ್ರೆ ಥರ ಒಂಥರ ನಡೀತಿರೋದ್ರ ಮಧ್ಯದಲ್ಲಿ ಎಸೆನ್ಸ್ನ ಕಳ್ಕೊತಾ ಇದ್ದಾರೆ. ಯುನೋ ಆ ಒಂದು ಸಿಂಗಲ್ ಥಿಯೇಟರ್ಸ್ಗೆ ಬಂದು ನೋಡೋ ಒಂದು ಮಜಾ ಇಲ್ಲ. ಯುನೋ ಸೋ ಮೆನಿ ಥಿಂಗ್ಸ್ ವಿ ಆರ್ ಮಿಸ್ಸಿಂಗ್ ಔಟ್ ಆನ್. ಆ್ಯಂಡ್ ದೆನ್ ಅಟ್ ದ ಸೇಮ್ ಟೈಮ್ ಸೋ ಕನ್ವೀನಿಯೆಂಟ್, ಮೊಬೈಲಲ್ಲೇ ಫಿಲ್ಮ್ ನೋಡಿ ಮುಗಿಸ್ಬಿಡ್ತಾರೆ. ಆ್ಯಂಡ್ ದೆನ್ ದೆ ಲೈಕ್ ವೆರಿ ಹ್ಯಾಪಿ ವಿತ್ ಇಟ್. ಸಾಕು ನೋಡಿದ್ರೆ ಸಿನಿಮಾ ಚೆನ್ನಾಗಿದೆ ನೋಡೋದೇನು ಬೇಡ ಇಲ್ಲೇ ಸಾಕು ಅಂತ. ಆ್ಯಂಡ್ ದೆನ್ ಇಲ್ಲ ಟ್ರಾಫಿಕ್ಕು ಅಂತಾರೆ, ಇಲ್ಲ ದುಡ್ಡು ಜಾಸ್ತಿ ಅಂತಾರೆ. ಐ ಮೀನ್ ಸೋ ಮೆನಿ, ಒಂದಲ್ಲ ಎರಡಲ್ಲ, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಡಿಸ್ಕಸ್ ಅಬೌಟ್. ಸೊ ಹಾಗಾಗಿ ಇಷ್ಟರ ಮಧ್ಯದಲ್ಲಿ ಹೆಂಗಸರಿಗೆ ಸಂಬಂಧಪಟ್ಟಂಥ ಸಿನಿಮಾ, ವೈ ವಿಮೆನ್ ಸೂಪರ್ ಸ್ಟಾರ್ಸ್ ಆರ್ ನಾಟ್ ದೇರ್ ಮಚ್. ಎಲ್ಲೋ ಒಬ್ಬರೋ ಇಬ್ಬರೋ, ಅದೂ ಅವರು ದೊಡ್ಡ ಸ್ಟಾರ್ಸ್ ಜೊತೆ ಮಾಡೋದ್ಮೇಲೆ ಆಗಿರೋದು, ಅವರೇ ಆಗಿಲ್ಲ. ದೊಡ್ಡ ಸೂಪರ್ ಸ್ಟಾರ್ಸ್ ಜೊತೆಗೆ ರಿಪೀಟೆಡ್ಲಿ ಫಿಲ್ಮ್ಸ್ ಮಾಡಿ ಆ ಸಿನಿಮಾಗಳು ಹಿಟ್ಟಾಗಿ, ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಯಾಟಗರಿ ಲೆವೆಲಲ್ಲಿ ಇರೋ ಹೀರೋಗಳ ಜೊತೆಗೆ ಮಾಡಿದಾಗ ದೇ ವಿಲ್ ಫೀಲ್ ದಟ್ ದೇ ಆರ್ ಬೆಟರ್ ದೆನ್, ದೇರ್ ಸ್ಟೇಟಸ್ ಇಸ್ ಬೆಟರ್ ದೆನ್ ದಟ್ ಅಪೋಸಿಟ್ ಆ್ಯಕ್ಟರ್ಸ್, ಕೋ ಆ್ಯಕ್ಟರ್ಸ್ ಸ್ಟೇಟಸ್ಗಿಂತ ಬೆಟರ್ ಇದೆ ಅಂತ ಅನ್ನಿಸಿ ಆವಾಗ ಮಾರ್ಕೆಟ್ ಕಲೆಕ್ಟ್ ಆದಾಗ ಒಡೆವರ್. ಅಥವಾ ಇಟ್ಸ್ ಆಲ್ ಅಬೌಟ್ ಮಾರ್ಕೆಟ್ ಕಲೆಕ್ಷನು ಅಲ್ಲ, ಅದು ದೊಡ್ಡ ಸುಳ್ಳು. ಆಲ್ಮೋಸ್ಟ್ ಇವಾಗ ನಮ್ಮ ಜೊತೆ ಪಬ್ಲಿಕ್ಕೇ ಬೇಕಾದ್ರೆ ನಮಗೆ ಎಕ್ಸ್ಪ್ಲೇನ್ ಮಾಡಿ ವರ್ಕ್ಸ್ ಅಂತ ಅವರೇ ಹೇಳ್ತಾರೆ. ಆ್ಯಂಡ್ ದೆನ್ ಇಟ್ಸ್ ಆಲ್ ಅಬೌಟ್ ನೆಟ್ವರ್ಕ್. ಹೌ ಈಸ್ ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ವರ್ತ್. ಆ್ಯಂಡ್ ದೆನ್ ಸೊ ಹಾಗಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಪಬ್ಲಿಕ್ ರಿಲೇಷನ್ ಸ್ಕಿಲ್ಸ್, ನೆಟ್ವರ್ಕಿಂಗ್ ಸ್ಕಿಲ್ಸ್, ದ PR ಸ್ಕಿಲ್ಸ್. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹೌದು. ಆ್ಯಂಡ್ ಈ ಫಿಲಮ್ ನಿಮ್ಮ ಕರಿಯರ್ ಮಧ್ಯದಲ್ಲಿ ಯು ಟುಕ್ ಅ ಕಾನ್ಷಿಯಸ್ ಡಿಸಿಷನ್, ಲೈಕ್ ನಿಮ್ಮ ಮಗು ಆದಮೇಲೆ ಅದೊಂಥರ ಇಟ್ ವಾಸ್ ವೆರಿ ಕ್ಲಿಯರ್, ನೀವೊಂದು ಸ್ವಲ್ಪ ವರ್ಷ ವಿಲ್ ಬಿ ಆಫ್, ಅಂದರೆ ನಮಗೆ ಬಿಗ್ ಸ್ಕ್ರೀನ್ಸಲ್ಲಿ ನೀವು ಕಾಣಿಸ್ತಿರಲ್ಲ ಅನ್ನೋ ಥರ ಇದೆಲ್ಲ. ಅದು ನಿಮ್ಮ ಕಾನ್ಷಿಯಸ್ ಡಿಸಿಷನ್ ಆಗಿತ್ತು. ಆ್ಯಂಡ್ ಸಿ ಅಟ್ ದಿ ಎಂಡ್ ನಿಮ್ಮ ಪ್ರೊಫೆಷನ್ ಒಂದು ಆ್ಯಕ್ಟಿಂಗ್ ಅನ್ನೋದಿರುತ್ತೆ ಗೊತ್ತಾ, ಮೇಕಪ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ನಿಂತು ಪರ್ಫಾರ್ಮ್ ಮಾಡೋದು. ಆ್ಯಂಡ್ ಡೆಫಿನೆಟ್ಲಿ ಶ್ಯೂರ್ ನೀವು ಅದನ್ನು ಮಿಸ್ ಮಾಡ್ಕೊಂಡಿರ್ತೀರ ಆ ಟೈಮಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಹೋಲ್ ಹಾರ್ಟೆಡ್ಲಿ ಯು ಹ್ಯಾವ್ ಗಿವನ್ ದಟ್ ಟೈಮ್ ಟು ಯುವರ್ ಬೇಬಿ. ಒಂದು ಫಸ್ಟ್ ಆಫ್ ಆಲ್ ನಾನು ಮೇಕಪ್ ಇಲ್ಲರೇ ಸಿನಿಮಾಗಳು ಮಾಡಿರೋದು. ಇವತ್ತಿಗೂ ಐ ಆಮ್ ಜಸ್ಟ್ ವೇಟಿಂಗ್ ಯಾರು ಗ್ಲಾಮರಸ್ ರೋಲ್. ಯಾಕೆಂದರೆ ಸಿ ಎವ್ರಿ ಆರ್ಟಿಸ್ಟ್ ಲೈಕ್ಸ್ ಇಟ್. ನಮ್ಗೆ ಎಷ್ಟೇ ಒಳ್ಳೆ ಏನಂತಾರೆ ಮೀಠಿ ರೋಲ್ಸ್ ಅಂತಾರಲ್ಲ, ಲೈಕ್ ಫುಲ್ ಆಫ್ ಎನರ್ಜಿ ಇರೋಂಥ ಕ್ಯಾರೆಕ್ಟರ್ಸು ಅಥವಾ ಆ್ಯಕ್ಟಿಂಗ್ಗೆ ಸ್ಕೋಪ್ ಅಂತ ಸೋ ಕಾಲ್ಡ್ ಹೇಳ್ತಾರಲ್ಲ. ಐ ಫೀಲ್ ದಟ್ ಎನಿ ಕ್ಯಾರೆಕ್ಟರ್ ಹ್ಯಾಸ್ ಸ್ಕೋಪ್, ಓನ್ಲಿ ಡಿಪೆಂಡ್ಸ್ ಆನ್ ಯು ವಾಟ್ ಯು ಆರ್ ಡೂಯಿಂಗ್ ವಿತ್ ಅಂತ. ಬಟ್ ಎನಿವೆ ಸೋ ಕಾಲ್ಡ್ ಆ ಥರ ಎಲ್ಲ ಅಂದರೆ ಇಂಪಾರ್ಟೆಂಟ್ಸ್ ಕಾಣಿಸೋ ಥರ, ದ ಹೋಲ್ ಸ್ಪಾಟ್ಲೈಟ್ ಆರ್ ಹೈಲೈಟ್ ಇಸ್ ಆನ್ ಯು ಥರ ಕ್ಯಾರೆಕ್ಟರ್ ಸಿಗಬೇಕು ಅಂತ ಎಲ್ಲ ಆರ್ಟಿಸ್ಟ್ಗೂ ಇಷ್ಟ ಇದ್ದೇ ಇರುತ್ತೆ. ಎಸ್ಪೆಷಲಿ ಇಫ್ ಯು ಆರ್ ಡೂಯಿಂಗ್ ಅ ಕಮರ್ಷಿಯಲ್ ಮೂವಿ, ಯುನೋ ತುಂಬ ಪ್ಯಾಂಪರ್ಡ್, ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ದಿ ಬೆಸ್ಟ್ ಕಾಣೋ ಥರ ಇವನ್ನ ಮಾಡೋದಕ್ಕೆ ಒಂದು ಟೀಮ್ ಇರಬೇಕು. And then you have to wear the bestest clothes and some beautiful song is composed for you. Hello, amazing locations ಅಲ್ಲಿ ನಾವು ಮಾಧುರಿ ದೀಕ್ಷಿತ್ ಅಥವಾ ಶಾರುಖ್ ಖಾನ್ ಈ ಥರದ್ದು ಸಾಂಗ್ಸ್ ಎಲ್ಲ ನಾವು ಎಲ್ಲಿ ನೋಡಿರ್ತೀವಿ ಕೇಳ್ತೀವಿ. ನಮಗೂ ಸಮ್ ಡೇ ವಿಲ್ ಗೆಟ್ ದ ಚಾನ್ಸ್ ಟು ಡೂ ಇಟ್ ಅಂತ ಆಸೆ ಎಲ್ಲರಿಗೂ ಇರುತ್ತೆ, ಎಲ್ಲ ಆರ್ಟಿಸ್ಟ್ಗೂ ಇರುತ್ತೆ. ಹೂ ಡಸಂಟ್ ವಾಂಟ್ ಇಟ್? ಎವ್ರಿಬಡಿ ವಾಂಟ್ಸ್ ಇಟ್, ನೋ ಮ್ಯಾಟರ್ ವಾಟ್ ಯು ಆರ್, ಹೂ ಯು ಆರ್, ವೈ ಯು ಆರ್. ಎವ್ರಿಬಡಿ ಇವಾಗ ಬೇಕು ನಿನಗೆ ಒಂದು ಸ್ಪಾಟ್ಲೈಟ್ ಅಂದರೆ ಅಫ್ಕೋರ್ಸ್ ಯು ವಿಲ್ ಹ್ಯಾವ್ ದಟ್ ಫೀಲಿಂಗ್ ಫಾರ್ ಇಟ್. ಬಟ್ ನನಗಂತೂ ಐ ನೆವರ್ ಗಾಟ್ ದಟ್ ಚಾನ್ಸ್ ಅಟ್ ಆಲ್, ಐ ಫೀಲ್. ದೆನ್ ಐ ರಿಯಲೈಸ್ ದಟ್ ಸಿ ಇನ್ ಅವರ್ ಮಾರ್ಕೆಟ್
ದ ಲಾಜಿಸ್ಟಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ಡೈನಾಮಿಕ್ಸು ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಇಲ್ಲಿ. ಎವ್ರಿಥಿಂಗ್ ಈಸ್ ವೆರಿ ಡಿಫ್ರೆಂಟ್ ಹಿಯರ್. ಸೊ ಇಟ್ಸ್ ಫಸ್ಟ್ ಆಫ್ ಆಲ್ ನಾನು ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೇ ಕಷ್ಟ. ಆ್ಯಂಡ್ ದೆನ್ ಇನ್ನೂ ಆಕ್ಸೆಪ್ಟ್ ಮಾಡ್ತಾ ಇದ್ದಲ್ಲ. ಐ ಮೀನ್ ಐ ಫೀಲ್ ದಟ್ ಫಿಲ್ಮ್ ಇಂಡಸ್ಟ್ರಿ, ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಅಂತ ನಂಗೆ ಅನಿಸೇ ಇಲ್ಲ. ಐ ಮೀನ್ ಐ ಡೋಂಟ್ ನೋ, ತುಂಬ ಜನ ಹೇಳ್ಬೋದು ಆ ವಿಷಯನ. ಯಾಕೆಂತಂದರೆ ನಾನು ಇತ್ತೀಚೆಗೆ ಕೇಳಿದಾಗ ಎಲ್ಲ ಹೆಣ್ಮಕ್ಳು ಮಾತಾಡಿದಾಗ, ದಟ್ಸ್ ವಾಟ್ ಫೀಮೇಲ್ ಆರ್ಟಿಸ್ಟ್ಗಳು ಮಾತಾಡಿದಾಗ, ವಿ ಡೋಂಟ್ ಫೀಲ್ ವಿ ಆರ್ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ. ಗೊತ್ತಾ, ವಿ ಸ್ಟಿಲ್ ಪುಟ್ಟಿಂಗ್ ಎಫರ್ಟ್. ತುಂಬ ಚೆನ್ನಾಗಿರೋ ಹುಡುಗಿಯರಿದ್ದಾರೆ, ತುಂಬ ಟ್ಯಾಲೆಂಟೆಡ್ ಇರೋ ಹುಡುಗಿಯರಿದ್ದಾರೆ ನಿಮ್ಮ ಥರ. ಐ ಸ್ವೇರ್ ಯು ಲುಕ್ ಸೋ ಪ್ರಿಟಿ ಆ್ಯಂಡ್ ಸೋ ಟ್ಯಾಲೆಂಟೆಡ್. ಸೊ ದೇರ್ ಆರ್ ಸೋ ಮೆನಿ ಆಫ್ ದೆಮ್ ಆ್ಯಕ್ಚುಲಿ. ತುಂಬ ಜನ ಹುಡುಗಿಯರಿದ್ದಾರೆ. ಒಳ್ಳೊಳ್ಳೆ ರೋಲ್ ಕೊಟ್ಟರೆ, ಚೆನ್ನಾಗಿ ತೋರಿಸಿದ್ರೆ ಚೆನ್ನಾಗಿ ಕಾಣೋ ಥರ ಹುಡುಗಿಯರು ತುಂಬ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಐ ಡೋಂಟ್ ನೋ, ಐ ಹ್ಯಾವ್ ಟ್ರೈ ಟು ಅನಲೈಸ್ ಇಟ್, ಬಟ್ ನನಗೆ ಐ ಡೋಂಟ್ ಥಿಂಕ್ ಸೊ ಐ ಶುಡ್ ಬಿ ಎಕ್ಸ್ಪ್ರೆಸ್ಸಿಂಗ್ ಇಟ್, ಬಿಕಾಸ್ ಐ ಆಮ್ ನಾಟ್ ಇನ್ ದಟ್ ಪೊಸಿಷನ್ ವೇರ್ ಇಫ್ ಐ ಜಸ್ಟ್ ಟಾಕ್ ಅಬೌಟ್ ಇಟ್ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಥವಾ ಸೀರಿಯಸ್ ಆಗಿ ತೊಗೋತಾರೆ, ಅಥವಾ ವಿಲ್ ದಟ್ ಈವನ್ ಎಫೆಕ್ಟ್ ಆರ್ ಮ್ಯಾಟ್ರ್ ಆಗುತ್ತೆ ಅಂತ. ಸೊ ಬೆಟರ್ ಐ ಜಸ್ಟ್ ಕೀಪ್ ಇಟ್ ಟು ಮೈ ಸೆಲ್ಫ್. ಸುಮ್ಮನೆ ನಾನೇ ಬನ್ನಿ ನಾನು ತಮಾಷೆ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿ ನಾನು. ಬಟ್ ಎನಿವೆ ಒಂದು ಲೆವೆಲ್ಗಂತೂ ಅನಲೈಸ್ ಮಾಡಿದ್ದೀನಿ. ಎಲ್ಲರ ಥರ ಅವ್ರವ್ರ ಅನಲೈಸ್ ಮಾಡ್ಕೊಂಡಿರ್ತಾರೆ ಅವ್ರವ್ರ ಲೈಫಲ್ಲಿ. ಓದಿ ಮೇ ಬಿ ದಿಸ್ ಇಸ್ ದ ರೀಸನ್, ದಿಸ್ ಹಿಂಗಾಗ್ತಿದೆ ಅದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದಂಗೆ ನಾನು ಅಂದ್ಕೊಂಡಿದ್ದೀನಿ. ಬಟ್ ಐ ಫೀಲ್ ದಟ್ ವಿ ಕ್ಯಾನ್ ಡೂ ಮಚ್ ಬೆಟರ್. ಯಾಕೆಂತಂದರೆ ಒಂದು ವಿಷಯ ನಾನು ನಂಬ್ತೀನಿ, ಒಂದು ಮನೆಯಲ್ಲಿ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ, ಒಂದು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಕೊಡ್ತಾರಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ, ಆ ಮನೆ ತುಂಬ ಉದ್ಧಾರ ಆಗುತ್ತೆ ಆ್ಯಕ್ಚುಲಿ. ಎಲ್ಲಿ ಆದ್ಯತೆ ಇರಲ್ಲ, ಪ್ರಾಮುಖ್ಯತೆ ಇರಲ್ಲ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ, ಆ ಮನೆಯೇ ಆ್ಯಕ್ಚುಲಿ ಬೆಳೆಯಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಮನೆಯೇ ಹಾಳಾಗೋಗುತ್ತೆ. ಇನ್ ಇಂಡಸ್ಟ್ರಿ, see it's high time they have to understand that. See, maryade is different. It totally depends on the team. ಡೈರೆಕ್ಟರ್ ಮೇಲೆ, ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಮಟ್ಟಿಗೆ ಅವ್ರು ಮರ್ಯಾದೆ ಕೊಡ್ತಿದ್ದಾರೆ ಆ ಹೆಣ್ಣು, whoever is there in there. ಹಿಂದಿನ ಕಾಲದಲ್ಲಿ ಇತ್ತದು. ಐ ಡೋಂಟ್ ನೋ ನೌ. ಯಾಕೆಂತಂದರೆ ಸೊ ಆ ಒಂದು ಪ್ರಾಮುಖ್ಯತೆನೇ ಇಲ್ಲ ಅಂತಂದರೆ ಇಂಡಸ್ಟ್ರಿ, ಐ ಡೋಂಟ್ ನೋ ವೇರ್ ಇಟ್ ವಿಲ್ ಗೋ. ಆ ರೈಟ್ ಸ್ಟ್ರೈಕ್ ಆಫ್ ಬ್ಯಾಲೆನ್ಸ್ ಇರಲೇಬೇಕಲ್ವಾ? ಕರೆಕ್ಟ್. ನನ್ನ ಸಿನಿಮಾಗಳಲ್ಲೇ ನಾನು ಕೆಲವು, ದಟ್ಸ್ ದ ಕಾನ್ಷಿಯಸ್ ಡಿಸಿಷನ್ ಗೊತ್ತಾ ನಾನು ಮಾಡಿದ್ದು. ಸೂಪರ್ ಸ್ಟಾರ್ಸ್ ಹೀರೋಸು ನಾನು ಹೋಗ್ಬಿಟ್ಟು ಅವಾಗ ಕೇಳ್ಕೊಂಡಿದ್ದಿದ್ರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಿದ್ರೆ, ಅಥವಾ ಯುನೋ ನನ್ನ PR ಸ್ಕಿಲ್ಸ್ನ ಸರಿಯಾಗಿ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ರೆ ಐ ವುಡ್ ಹ್ಯಾವ್ ಗಾಟ್ ಚಾನ್ಸ್. ಇಲ್ಲ ಅಂತಿಲ್ಲ, ಸಿಕ್ಕಿರ್ಬೋದಿತ್ತು. ಆ್ಯಂಡ್ ದೆನ್ ಒಂದು 2-3 ಅವಕಾಶಗಳು ಏನು ಬಂತು, ಐ ರಿಜೆಕ್ಟೆಡ್ ಇಟ್ ಬಿಕಾಸ್ ಇಂಪಾರ್ಟೆನ್ಸೇ ಇಲ್ಲ. Until and unless you have the money with you. Yeah. You are part of the business. You are powerful. You have somebody who is powerful behind you. Either powerful husband, or powerful father, or wealthy, rich. Some business. ದುಡ್ಡು ಕಾಸು ಇಷ್ಟೆಲ್ಲಾರು ಪವರ್ಫುಲ್ ಆಗಿರಬೇಕು, ಇನ್ಫ್ಲೂಯೆನ್ಷಿಯಲ್ ಆರೋ ಇರಬೇಕು, ಇಲ್ಲ ವೆರಿ ವೆಲ್ ನೋನ್ ಆರೋ ಇರಬೇಕು. ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು, ದಟ್ಸ್ ಅ ಮಸ್ಟ್. ಆಫ್ಕೋರ್ಸ್ ಎಲ್ರಿಗೂ, ಬಟ್ ಹೆಣ್ಮಕ್ಳಿಗಂತೂ ಬೇಕೇ ಬೇಕದು. ಇಟ್ಸ್ ಅ ಮಸ್ಟ್ ಆ್ಯಂಡ್ ಶುಡ್. ಇಲ್ಲಾಂದರೆ ಯು ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎನಿಥಿಂಗ್. ಕರೆಕ್ಟ್. ಸೊ ಈ ಥರದ್ದೆಲ್ಲ ಐ ಥಿಂಕ್ ಎಲ್ಲರೂ ಹೆಣ್ಮಕ್ಳು ಇವಾಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ರಿಯಲೈಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ, ಜಗಳ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಫಾರ್ ಇಟ್. ಗುಡ್ ದಟ್ ಯುನೋ ಆ ಒಂದು ಚೇಂಜ್ ಬರಲೇಬೇಕು, ಆಗಲೇಬೇಕು. ಆ್ಯಂಡ್ ದೆನ್ ಲಾಟ್ ಆಫ್ ವಿಮೆನ್ creative people should come in, and then directors should come in, ಅಥವಾ producers should come in, but they have to keep in mind that ಬರೀ ಹೆಂಗಸ್ರೆ ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಎನ್ ಈಕ್ವಲ್ ಬ್ಯಾಲೆನ್ಸ್. ಆ ಥರ ಸಪೋರ್ಟ್ ಮಾಡೋ ಥರ ಹೀರೋಗಳು ಬೇಕು, ಆ ಥರ ಸಪೋರ್ಟ್ ಮಾಡೋ ಥರ ಪ್ರೊಡ್ಯೂಸರ್ಸು, ಮೇಲ್ ಪ್ರೊಡ್ಯೂಸರ್ಸು ಬೇಕು. ದೊಡ್ಡ ಯಾಕೆಂತಂದರೆ ಆರ್ಟಿಸ್ಟ್ ಕೈನಲ್ಲಿ ಏನೂ ಇಲ್ಲ. ವಿ ಆಲ್ಸೋ ನೋ ದ ಟ್ರೂತ್. ಸ್ಟಾರ್ ಮೇಕರ್ಸ್ ಆರ್ ಸಂಬಡಿ ಎಲ್ಸ್ ಓನ್ಲಿ. ಕರೆಕ್ಟ್. ಸೊ ವಿ ನೋ ದ ಟ್ರೂತ್. ಎಲ್ರಿಗೂ ಗೊತ್ತಿದೆ ಅದು. ಅಟ್ಲೀಸ್ಟ್ ಒಂದು ಲೆವೆಲ್ಗಾರು ನಮ್ಮನ್ನು ತೊಗೊಂಡೋಗ್ಬಿಟ್ಟು ನಿಲ್ಸೋದಕ್ಕೆ ಸಾಧ್ಯ ಇರೋದು ಬರೀ ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗೆ ಮಾತ್ರನೇ. ಎಸ್ಪೆಷಲಿ ಪ್ರೊಡ್ಯೂಸರ್ಸ್ಗೆ. ಡೈರೆಕ್ಟರ್ಗಳಿಗೂ ಪಾಪ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಮನಿ. ಸೊ ಆರ್ಟ್ ಆಲ್ವೇಸ್ ಶುಡ್ ಬಿ ಬ್ಯಾಲೆನ್ಸ್ಡ್ ವಿತ್ ಬಿಸ್ನೆಸ್. ಬರೀ ಆರ್ಟ್
ಆಗಿ ಬಿಸ್ನೆಸ್ ಅಲ್ಲಿ ಇಲ್ಲ ಅಂತಂದ್ರೂ ಅಲ್ಲಿ ಹೊಡೆತ ತಿನ್ನುತ್ತೆ. ಬರೀ ಬಿಸ್ನೆಸ್ ಆಗ್ಬಿಟ್ಟು ಆರ್ಟೇ ಇಲ್ಲ ಅಲ್ಲಿ ಅಂತಂದ್ರೂ ಹೊಡೆತ ತಿನ್ನುತ್ತೆ. ಸೊ ಆ ಬ್ಯಾಲೆನ್ಸ್, ಸ್ಟೈಕ್ ಆಫ್ ಬ್ಯಾಲೆನ್ಸ್ ಶುಡ್ ಬಿ ದೇರ್. ಇಟ್ ಮಸ್ಟ್ ಬಿ ಅಬ್ಸರ್ವ್ಡ್ ಆ್ಯಂಡ್ ಅಂಡರ್ಸ್ಟುಡ್. ಆ್ಯಂಡ್ ದೆನ್ ಅಗೇನ್ ಜೆಂಡರು ಅಷ್ಟೇ, ಜೆಂಡರ್ ಬಯಸ್ ಟೂ ಮಚ್ ಆಗ್ಬಿಟ್ಟಿದೆ, ಟೂ ಮಚ್. ಮೊನ್ನೆನೂ ನಾನು ಯಾವುದೋ ಒಂದು ಇದು ನೋಡ್ತಾ ಇದ್ದೆ, ರೀಲ್ಸ್, ಜಸ್ಟ್ ಯುನೋ ಮೊನ್ನೆ ಲಾಡ್ ಆಫ್ ರೀಲ್ಸ್ ನೋಡುವಾಗ ನಂಗೆ ಅದೇ ತಲೆಗೆ ಅನಿಸ್ತಾ ಇತ್ತು. ಇಟ್ಸ್ ಅಬೌಟ್ ಹೀರೋ 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 ಲೈಕ್ ಕಮ್ ಆನ್ ಯಾ, ಟಾಕ್ ಅಬೌಟ್ ಸಮ್. ಹೆಣ್ಮಕ್ಳು ಏನಾರೋ ಮಾತಾಡ್ಸಿದ್ರೆ ಇಟ್ ಇಸ್ ಆಲ್ವೇಸ್ ಸಮ್ ಸಿಲಿ ಕ್ವೆಶನ್ಸ್, ಸಮ್ ಫನಿ ಕ್ವೆಶನ್ಸ್, ಆ್ಯಂಡ್ ದೆನ್ ಸಮಥಿಂಗ್ ಲೆಸ್ ಸೀರಿಯಸ್. ಕಾಲೆಳಿಬೇಕು, ಸಮಥಿಂಗ್ ಲೆಸ್ ಸೀರಿಯಸ್. ನಿಮ್ಗೆ ಯಾವ ಹುಡುಗ ಇಷ್ಟ, ನಿಮಗೆ ಹೀರೋ ಅಂದರೆ ಹೆಂಗಿರಬೇಕು, ನಿಮ್ಗೆ ಯಾರು ಹೀರೋ ಜೊತೆಗೆ ಮಾಡೋಕ್ಕೆ ಇಷ್ಟ, ನಿಮ್ಮ ಡ್ರೀಮ್ ಬಾಯ್ ಅಂದರೆ ಹೆಂಗಿರಬೇಕು, ನಿಮ್ಗೆ ಐ ಮೀನ್ ಕಮ್ ಆನ್, ಲೆಟ್ಸ್ ಟಾಕ್ ಸಮಥಿಂಗ್ ಎಲ್ಸ್, ಲೆಟ್ಸ್ ಟಾಕ್ ಪಾಲಿಟಿಕ್ಸ್, ಲೆಟ್ಸ್ ಟಾಕ್ ಬಿಸ್ನೆಸ್, ಯುನೋ. ಸೊ ಐ ಥಿಂಕ್ ಹೆಣ್ಮಕ್ಳು ಅದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಹೈ ಟೈಮ್ ಸೊಸೈಟಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಎಸ್ಪೆಷಲಿ ಸೌತಲ್ಲಿ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಎಸ್ಪೆಷಲಿ ಈ ಪ್ರೊಫೆಷನಲ್ಲಿ, ಬೇರೆ ಪ್ರೊಫೆಷನಲ್ ಎಲ್ಲ ಕ್ವೆಶನ್ಸ್ ಹೆಣ್ಮಕ್ಳಿಗೆ ಕೇಳೋದು ಇಸ್ ವೆರಿ ವ್ಯಾಲಿಡ್ ಅಂತ ಅನ್ಸುತ್ತೆ. ದೇ ಕ್ಯಾನ್ ಆನ್ಸರ್, ಅವ್ರಿಗೂ ಏನೋ ಅವರು ಯೋಚನೆ ಕೊಟ್ಟು ಉತ್ತರ ಕೊಡೋ ಅಂಥದ್ದು. ಈ ಪ್ರೊಫೆಷನಲ್ ಎಸ್ಪೆಷಲಿ ಕೇಳೋ ಪ್ರಶ್ನೆಗೆ ನಮಗೇನೆ ಏನೋ ಒಂದು ಉತ್ತರ ಕೊಟ್ರೆ ಆಯ್ತು ಬಿಡು, ನಮಗೆ ಅನ್ಸ್ಬಿಟ್ರೆ ಐ ಗೆಸ್. ಐ ನೋ. ಆಮೇಲೆ ಇನ್ನೊಂದು ಈ ಒಂದು ವಿಷಯಗಳಲ್ಲಿ ಅಬ್ಸರ್ವ್ಡ್ ಎಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ ಅಕ್ರಾಸ್ ದ ಗ್ಲೋಬ್, ಫೀಮೇಲ್ ಆರ್ಟಿಸ್ಟ್ಗಳು ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ ನಾನು. ವೆದರ್ ಇಟ್ ಇಸ್ ಮೆರಿಲ್ ಸ್ಟ್ರೀಪ್ ಅವ್ರು ಇರ್ಬೋದು, ಅಥವಾ ಇವರು ಸಲ್ಮಾ ಹಾಯಕ್ ಅವರು, ಜೆನಿಫರ್ ಲೋಪೆಜ್ ಅವರು, ಆ್ಯಂಡ್ ದೆನ್ ಇಲ್ಲಿ ವಿದ್ಯಾ ಬಾಲನ್ ಅವರು, ಆ್ಯಂಡ್ ಕಂಗನಾ ರನೌತ್ ಅವರು, ಆ್ಯಂಡ್ ದೆನ್ ರೇಖಾ ಅವರು, ಇವರು ಸ್ಮಿತಾ ಪಾಟೀಲ್ ಅವ್ರ ಹಳೆ ಇಂಟರ್ವ್ಯೂಸ್ ನೋಡ್ಬೇಕು ನೀವು. ಯುನೋ these people are talking and they are asking why is this so, why is this happening anta, you know, Shabnaz, I mean there are lots and lots of good artists who feel talk that, really well and you know, articulate. Yes. ಮಾತಾಡ್ತಾರೆ, ಬಟ್ ಅದು ಅಲ್ಲಿಗೆ ಆಗ್ತದೆ, ಏನೋ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ನಮ್ಮಲ್ಲಿ ಸೌತಲ್ಲಿ ತುಂಬ ದೊಡ್ಡದಾಗಿ ಇದು ಕಾಣಿಸ್ಬೇಕಾಗಿದೆ, ಆ್ಯಂಡ್ ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕಾಗಿದೆ. ಆ್ಯಂಡ್ ಜಸ್ಟ್ ಸಬ್ಜೆಕ್ಟಿವ್ ಡಿಸೈರ್ ಆಗ್ಬಿಟ್ಟು ನಮ್ಮನ್ನು ಏನೋ ಸೈಡ್ಗಿಡೋದು ಇಸ್ ರಿಯಲಿ ನಾಟ್ ರೈಟ್ ಎನಿ ಮೋರ್. ಆಮೇಲೆ ಹಿಂಗೆ ಅಂದಿದ ತಕ್ಷಣ ಎಲ್ಲೋ ನನಗೆ ಬರುತ್ತೆ, ಸತ್ಯವಾಗ್ಲೂ ಹೇಳ್ತೀನಿ ನಾನು, ಎಲ್ಲ ಸೀರಿಯಸ್ ಕಂಟೆಂಟ್ಗಳು ಬರ್ತವೆ, ಕಥೆಗಳು, ಗೋಳು, ಅಳೋದು, ಆ್ಯಂಡ್ ದೆನ್ ತುಂಬ ಡೆಪ್ತ್ ಇದ್ರೂ ಒಂಥರ ವಿ ನೋ ದಟ್ ಫಾರ್ ಶೋರ್ ಇದನ್ನು ಜಾಸ್ತಿ ಆಡಿಯನ್ಸ್ ನೋಡಲ್ಲ ಅಂತ ಗೊತ್ತಿರುತ್ತೆ ನಮಗೆ. ಸೊ ಈ ಥರ ಬಂದಾಗ ಏನಾಗುತ್ತೆ, ಕಮರ್ಷಿಯಲಿ ನಾವು ರೀಚ್ ಸಿಗದಿದ್ದಾಗ, ಇವಾಗ ಕಂಟೆಂಪ್ರರಿ ಮೂವೀಸ್ನ ನಾವು ರಿಲೇಟೇಬಲ್ ಕಂಟೆಂಟ್ನ ನಾವು ಸಿನಿಮಾಗಳು ಮಾಡಿದ್ರೂ ಸೆನ್ಸಿಬಲ್ ಆಗಿ ಮಾಡಿದ್ರೆ ರೀಚ್ ಆಗತ್ತೆ ಅಲ್ವಾ. ದಟ್ಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಬಿಸ್ನೆಸ್ಸು ಮಾಡಬೇಕು, ಅದನ್ನೇ ಹೇಳ್ತಾರೆ ನಾನು. ಬಿಸ್ನೆಸ್ಸು ಮಾಡೋ ಥರ ಫೀಮೇಲ್ ಸೂಪರ್ ಸ್ಟಾರ್ಸ್ನ ಕ್ರಿಯೇಟ್ ಮಾಡಲೇಬೇಕು. ಆ್ಯಂಡ್ ದಟ್ ಈಸ್ ವೆನ್ ಎಲ್ಲೋ ಒಂದು ಹೋಪ್ ಇರುತ್ತೆ, ಸಮಥಿಂಗ್ ಈಸ್ ಪ್ರಾಪರ್ಲಿ ಹ್ಯಾಪನಿಂಗ್. ಅದೇ ಎಷ್ಟೋ ಜನ ಹೇಳಿದ್ದಾರೆ, ಟೆಲಿವಿಷನ್ ಹೆಣ್ಮಕ್ಳು ಟೆಲಿವಿಷನ್ಗೆ ಮೀಸಲಂತೆ, ಆಯಿತಾ. ಟೆಲಿವಿಷನ್ ಇಸ್ ವಿಮೆನ್ಸ್ ಮೀಡಿಯಮ್. ವಿಮೆನ್ಗೆ ಗೊತ್ತಿರಲ್ಲ ಇದು. ಎಸ್, ದಟ್ ಇಸ್ ವಾಟ್ ದೇ ಸೇ, ಆಯಿತಾ. ವಿಮೆನ್ಸ್ ಮೀಡಿಯಮ್ ಇಸ್ ಟೆಲಿವಿಷನ್. ಅಲ್ಲಿ ಯಾವಾಗ್ಲೂ ಫಿಮೇಲೇ ಲೀಡು ಟೆಲಿವಿಷನಲ್ಲೆಲ್ಲ. ಅಲ್ಲಿ ವಿಲನು ಫಿಮೇಲೆ, ಲೀಡು ಫಿಮೇಲೆ. ಅದೇ ಫಿಲ್ಮ್ಸ್ ಆರ್ ಫಾರ್ ಮೆನ್. ಅದು ಯಾಕೆ ಅಂತಂದರೆ ಆ ಕಾಲದಲ್ಲಿ ಗಂಡಸರು ಬಂದು ಥಿಯೇಟ್ರಲ್ಲಿ ನೋಡ್ತಿದ್ರು ಜಾಸ್ತಿ ಹೆಚ್ಚು. ಮನೆಯಲ್ಲಿರೋರು ಹೆಂಗಸರು ಅದೇ ಟೆಲಿವಿಷನ್ ಹೆಂಗಸರು ಕೊಟ್ಬಿಡೋಣ, ಸಿನಿಮಾ ಆಚೆ ಕಡೆ ಗಂಡಸರು ಕೊಟ್ಬಿಡೋಣ ಅಂತ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಹಲೋ, ಹುಡುಗರಿಗಿಂತ ಜಾಸ್ತಿ ಹುಡುಗಿಯರೇ ಬರ್ತಾರಪ್ಪ ಥಿಯೇಟ್ರಿಗೆ. ಹೌದು, ಬಟ್ ಹುಡುಗಿಯರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ, ಇನ್ನೊಂದು ಅನುಷ್ಕಾ ಶರ್ಮಾ ಅವರು ಸೀನ್ ಸೋ ಮೆನಿ, ಮಾಧುರಿ ದೀಕ್ಷಿತ್ ಅವರು ಎಷ್ಟೋ ಜನ ಇಂಟರ್ವ್ಯೂಗಳಲ್ಲಿ ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ ಗೊತ್ತಾ. ಈ ಪಾಯಿಂಟ್ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ಧೈರ್ಯ ಇಲ್ಲ ಅಷ್ಟೇ ನಮ್ಗಳಿಗೆ ಮಾತಾಡೋಕ್ಕೆ. ಇಷ್ಟಕ್ಕೇನೆ ನನ್ನನ್ನು ಹಿಂದಕ್ಕೆ ದಬ್ಬಾಕ್ಬಿಟ್ಟಿದ್ದಾರೆ, ಇವಳು ಯಾಕೆ ಇಷ್ಟೊಂದು ಮಾತಾಡ್ತಾಳೆ ಇವಳು ಅಂತ.
ಆ್ಯಂಡ್ ದೆನ್ ತುಂಬ ಭಯ ಆಗುತ್ತೆ ನಮಗೆ. ಫಸ್ಟ್ ಆಫ್ ಆಲ್ ನಾನು ಏನೋ ಮಾತಾಡಿದ್ರೆ ಫಿಲ್ಟರ್ ಇಲ್ಲದೆ ಮಾತಾಡ್ತೀನಿ, ಆಯಿತಾ. ಐ ಜಸ್ಟ್ ಡೋಂಟ್ ಅದು ಇದು ಮಾತಾಡಬೇಕಾ ಬೇಡವಾ, ನನಗೆ ಎಫೆಕ್ಟ್ ಆಗುತ್ತಾ ಅಂತ ತುಂಬ ಹೆದರ್ಕೊಂಡು ಮಾತಾಡೋದಕ್ಕೆ ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನು ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂತ. ಸೊ ಹೆಣ್ಮಕ್ಳು ಏನಾದ್ರು ಆಚೆ ಕಡೆಗೆ ಬಂದರೆ ಈ ಒಂದು ಇಷ್ಟ ಇದ್ರೂ ಆರ್ಟಿಸ್ಟ್, ಹೆಣ್ಣು ಫೀಮೇಲ್ ಆರ್ಟಿಸ್ಟ್, ಒಂದು ಹೀರೋಯಿನ್ ಇಷ್ಟ ಇರ್ತಾರೆ ಅಂತ ಇಟ್ಕೊಳ್ಳಿ ಒಂದಷ್ಟು ಜನಕ್ಕೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಆ್ಯಕ್ಟೆಡ್ ವಿತ್ ಸೂಪರ್ ಡೂಪರ್ ಸ್ಟಾರ್ಸ್, ಅಂದರೆ ರೀಚ್ ಆ ಲೆವೆಲ್ಗಿದೆ ಅನ್ನೋದು ಬಿಟ್ಟರೆ, ಅದರಲ್ಲೂ ಸಿಂಗಲ್ ಆಗಿದ್ದರೆ ನೀವು ಮಾತ್ರ ಒಂದಷ್ಟು ಜನ ಬರ್ತಾರೆ, ಓ ನಾವು ನಿಮ್ಮ ಫ್ಯಾನು ಅಂತ ಫುಲ್ ಹುಚ್ಚಾಟ ಕಿರ್ಚಾಟ ಆಡಿಯನ್ಸಲ್ಲಿ ನಡೀತಾ ಇರುತ್ತೆ, ಆಯಿತಾ. ಬಟ್ ಇಷ್ಟ ನಿಜವಾಗ್ಲೂ ಇಷ್ಟ ಇರುತ್ತೆ, ಈ ಆರ್ಟಿಸ್ಟ್ ಸೂಪರಾಗಿ ಮಾಡ್ತಾರಪ್ಪ, ಇಷ್ಟು ಚೆನ್ನಾಗಿ ನೋಡೋಕೆ ಅಂತ ಅನಿಸುತ್ತೆ. ಬಟ್ ಹುಡುಗಿಯರು ಹೇಳ್ಕೊಳ್ಳಲ್ಲ ಬಂದು ಆಚೆ ಕಡೆಗೆ, ಅರ್ಥ ಆಯ್ತಾ. ಅವರು ಬಂದು ಓ ಯು ಸೋ ಪ್ರಿಟಿ ಅಂತ ಎಲ್ಲ ಹೆಣ್ಮಕ್ಳದ್ದು ತುಂಬ ಕಮ್ಮಿ, ಆ ಥರ ಇರೋದನ್ನು ಹೇಳ್ಕೊಳ್ಳೋಂಥ ಹೆಣ್ಮಕ್ಳು ಇರೋದು ಕಮ್ಮಿ. ದೆನ್ ಅವ್ರ ಗಂಡಸ್ರಿಗೂ ಭಯ ಇರ್ತಾರೆ, ಅಪ್ಪ ಸುಮ್ಮನೆ ಮನೆಗೆ ಬಂದ್ಮೇಲೆ ಬೈಸ್ಕೋಬೇಕಪ್ಪ ಹೆಂಡ್ತಿದ್ರೆ, ಯಾಕೆ ಬೇಕು, ಹೇಳೋದು ಬಿಡ ಕೇಳೋದು ಬಿಡ ಮನಸ್ಸಲ್ಲೇ ಫುಲ್ ಹೋಗ್ತಾರೆ. ಸೊ ನಮಗೇನಾಗುತ್ತೆ, ಸೊ ಯಾರು ನಮ್ಮನ್ನ ಅಪ್ರೋಚ್, ಐ ಮೀನ್ ಜನನೇ ಬರ್ತಾ ಇಲ್ಲ ನಮ್ಮ ಹತ್ರ, ಅಥವಾ ಮಾತಾಡಿಸ್ತಾ ಇಲ್ಲ, ಅಥವಾ ನಮಗೆ ನಿಜವಾಗ್ಲೂ ಫ್ಯಾನ್ಸ್ ಇದ್ದಾರೋ ಆಡಿಯನ್ಸ್ ಇದ್ದಾರೋ ನಮಗೆ ಅಂತ ಅಲ್ಲಿ ಗೊತ್ತಾಗದೆ ಹೋದಾಗ, ಅದೇ ಒಬ್ಬ ಹುಡುಗ ಬರಲಿ, ಒಬ್ಬ ಹೀರೋ ಬರಲಿ, ಇಷ್ಟನೋ ಕಷ್ಟನೋ, ಫೇಸ್ ಗೊತ್ತಲ್ಲ, ಸೊ ಒಂದು ಫೋಟೋ ತಗೊಂಡು ಅಂದ್ಬಿಟ್ಟು ಹುಚ್ಚಪಟ್ಟೆ ಓ ಅಂತ ಬರ್ತಾರೆ. ಓ ಇವ್ರಿಗೆ ಇಷ್ಟು ಡಿಮ್ಯಾಂಡಾ, ಇವ್ರಿಗೆ ಡಿಮ್ಯಾಂಡ್ ಇಲ್ವಾ ಅನ್ನೋ ಥರ. ವೆನ್ ದಟ್ ಇಸ್ ಪ್ರೊಜೆಕ್ಟೆಡ್ ಲೈಕ್ ದಟ್, ದೇ ಫೀಲ್ ದಟ್ ಓ ಹೀರೋಗೆ ಆಡಿಯನ್ಸ್ ರೀಚ್ ಇದೆ, ಮಾಸ್ ಇದೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಇನ್ನೂ ಇದ್ದಾರೆ. ಇಟ್ ಹ್ಯಾಸ್ ಟು ಬಿ ಚೇಂಜ್, ಎಫರ್ಟ್ ಮಾಡಲೇಬೇಕು ನಾವು ಅದು ಚೇಂಜ್ ಮಾಡೋಕ್ಕೆ. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದ ಆಡಿಯನ್ಸ್, ಫ್ರಮ್ ದ ಮೇಕರ್ಸ್, ಫ್ರಮ್ ದ ಆರ್ಟಿಸ್ಟ್. ಎವ್ರಿಬಡಿ ಶುಡ್ ಪುಟ್ ಎಫರ್ಟ್ ಹಿಯರ್. ಆ್ಯಂಡ್ ಲೈಕ್ ಈಗ ರೋಲ್ಸ್ ಚೂಸ್ ಮಾಡಬೇಕಾದ್ರೂ ಸಹ ಅಂದರೆ ನಮಗೆ ಗೊತ್ತಿರುತ್ತೆ ನಾವು ಈ ರೋಲ್ ಮಾಡಿದ್ಮೇಲೆ ಆಡಿಯನ್ಸ್ ಅದನ್ನ ಹೆಂಗೆ ತೊಗೋಬೋದು, ನಾನು ಈ ರೋಲ್ ಮಾಡಿರೋದಕ್ಕೆ ಅನ್ನೋದೆಲ್ಲ. ಅಂಥದ್ರಲ್ಲಿ ಯು ಡಿಡ್, ಆ್ಯಂಡ್ ನಾವು ನಮಗೆ ದಾನಮನ್ನ ಮೀಟ್ ಮಾಡಿಸಿದ್ರೆ ನೀವು ಕಿರುಗಿರಿನ ಗಯ್ಯಾಳಿಗಳಲ್ಲಿ. ಅಂದರೆ ನಾವು ಇವಾಗ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತೊಗೊಂಡ್ರೆ, ದಿಸ್ ಇಸ್ ಲೈಕ್ ತುಂಬ ಒಂದು ಎಕ್ಸ್ಟ್ರೀಮ್ ಇದೆ ಇದಕ್ಕೆ. ಆ್ಯಂಡ್ ಇದೊಂದು ನಾವೆಲ್ ಬೇಸ್ಡ್, ಬೇರೆ ಥರನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀರ ನೀವು ಕ್ಯಾರೆಕ್ಟರ್ಗೆ ಇರ್ಬೋದು ಇದಕ್ಕೆಲ್ಲ. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್, ಒಂಥರ ದೇ ವಾಸ್ ಸೋ ಮಚ್ ವಿಮೆನ್ ಎನರ್ಜಿ ಆ ಮೂವಿಲೇನೆ. ಅದಾದಮೇಲೆ ಜನರ ರೆಸ್ಪಾನ್ಸ್ ಹೇಗಿತ್ತು ನಿಮಗೆ, ಲೈಕ್ ಆಡಿಯನ್ಸ್ ಕಡೆಯಿಂದ ಫಾರ್ ದಟ್ ಕ್ಯಾರೆಕ್ಟರ್ ಇರ್ಬೋದು, ಆರ್ ಆಫ್ಟರ್ ದಟ್? ಕಿರುಗೂರಿನ ಗಯ್ಯಾಳಿಗಳು, ಸಿ ನಾನು ಹೇಳ್ತೀನಿ, ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತಂದರೆ, ಆಡಿಯನ್ಸು ತುಂಬ ಪ್ರೀತಿಯಿಂದ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ನನಗೆ ಸಿನ್ಸ್ ದ ಡೇ ಒನ್. ಯಾಕೆಂತಂದರೆ ಇವಾಗ ನೋಡಿ, ನೀವು ಸೀರಿಯಲ್ಲು ಅಂತ ಕೇಳಿದ್ರೆ ನನಗೆ ಇನ್ನೂ ಇದ್ದಾರೆ ಗೊತ್ತಾ, ಮನ್ವಂತರದಲ್ಲಿ ನಾನು ಮಾಡಿದ ಪಾತ್ರ ನಾನು ಜ್ಞಾಪಿಸ್ಕೊಂಡು ಅವಾಗಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ, ಅವಾಗಿಂದ ನಿಮ್ಮನ್ನು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳೋಂಥವ್ರು ತುಂಬ ಜನ ಇದ್ದಾರೆ, ಬಿಲೀವ್ ಮೀ. ಆ್ಯಂಡ್ ವಿಪರೀತ ಖುಷಿ ಆಗುತ್ತೆ. ಆ್ಯಂಡ್ ಈಗ ಸಿಂಪಲಾಗಿ ಒಂದು ಸ್ಟೋರಿಗಂತೂ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಏನೋ ಇದ್ದಿದ್ರೆ ಇಟ್ ವುಡ್ ಹ್ಯಾವ್, ಐ ಮೀನ್ ಸೋಷಿಯಲ್ ಈ ಲೆವೆಲ್ಗೆ ಇದ್ದಿದ್ರೆ ಇತ್ತು ಅವಾಗ. ಸ್ವಲ್ಪ ಚೇಂಜಸ್ಸು ಆಯಿತು, ಇನ್ಫ್ಯಾಕ್ಟ್ ಅದ್ರ ಬಗ್ಗೆನೂ ಬರೆದಿದ್ದೀನಿ ನಾನು. ಆ್ಯಂಡ್ ಈ ಲೆವೆಲ್ಗೆ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಸೋ ಡಿಫ್ರೆಂಟ್. ಐ ಮೀನ್ ನನಗೆ ಅಂತಲ್ಲ ನಾನು ಹೇಳ್ತಿರೋದು, ಎಲ್ಲ ಹಿಟ್ ಕೊಟ್ಟಿರೋಂಥ ಸಿನಿಮಾಗಳಿಗೆ, ಹಿಟ್ ಕೊಟ್ಟಿರೋಂಥ ಆರ್ಟಿಸ್ಟ್ಗಳಿಗೆ ನಾನು ಹೇಳ್ತಿರೋದು. ಎಷ್ಟೋ ಜನ ಆರ್ಟಿಸ್ಟ್ಗಳನ್ನ ನಾನು ಅಬ್ಸರ್ವ್ ಮಾಡ್ತೀನಿ, ಯಾಕೆಂತಂದರೆ ಮುಂಚೆ ಒಳ್ಳೊಳ್ಳೆ ಸಿನಿಮಾ ಮಾಡೋದಂಥ ಡೈರೆಕ್ಟ್ರುಗಳು, ಸೂಪರ್ ಹಿಟ್ ಕೊಟ್ಟಂಥ ಆರ್ಟಿಸ್ಟ್ಗಳು, ಹೀರೋಗಳಿರ್ಬೋದು, ಹೀರೋಯಿನ್ಗಳಿರ್ಬೋದು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಿದವ್ರು ಇರ್ಬೋದು. ಈಗ ರೀಸೆಂಟಾಗಿ ಬಂದಿರೋ ಸಿನಿಮಾಗಳು ಹಿಟ್ ಆಗಿಬಿಟ್ಟು ಹುಚ್ಚಾಪಟ್ಟೆ ಅವರಿಂದ ಕ್ರೇಜಾಗಿ ಹೋದಾಗ ಅವ್ರದ್ದೇ ಬೆಂಚ್ ಮಾರ್ಕು, ಅದೇ ಸಿನಿಮಾ, ಅದೇ ಅಷ್ಟೇ, ಅವರೇ ಅಷ್ಟೇ, ಒಂದು 4 ಜನ ಅಷ್ಟೇ ಅನ್ನೋ ಥರ ಮಾಡಿದಾಗ ನನಗನ್ಸುತ್ತೆ ಸೊ ಅನ್ಫೇರ್. ಬಿಕಾಸ್ ಎಂತೆಂಥ ಸಿನಿಮಾ ಕೊಟ್ಟವ್ರು ಎಂಥವ್ರು ಇದ್ದಾರೆ. ಅವ್ರುಗಳನ್ನೆಲ್ಲ ಈಗಿನ ಜನ್ರೇಷನ್ ಅವರು ದೇ ಡೋಂಟ್ ಗೆಟ್ ಟು ಸಿ. ಆಗಿನ ಥರ ಇವಾಗ ಟೆಲಿವಿಷನಲ್ಲಿ ಅಷ್ಟು ನೋಡಲ್ಲ. ಟೆಲಿವಿಷನ್ ಈಗಿನ ಯೂತ್ ಐ ಡೋಂಟ್ ಥಿಂಕ್ ಸೊ ದೇ ಆರ್ ಸ್ಟಿಕ್ ಟು ಟೆಲಿವಿಷನ್. ಯಾಕಂದರೆ ನಾವುಗಳೆಲ್ಲ ಐ ಮೀನ್ ಸಾಂಗ್ಸ್ ನೋಡೋದಿರ್ಬೋದು, ಸಿನಿಮಾಗಳು ನೋಡೋದಿರ್ಬೋದು, ಸಂಡೇಸು ಇನ್ನೊಂದು ಮತ್ತೊಂದು ಸಾಯಂಕಾಲ ಯಾವುದೋ ಒಂದು ಹಾಡುಗಳು ಬರ್ತಿತ್ತು ಅಂತ ಟಿ ವಿಲಿ ನೋಡೋದಕ್ಕೂ ಇವಾಗಲೂ ವ್ಯತ್ಯಾಸ ಇದೆ.
ಹೌದು. ಸೊ ಈ ಥರದ್ದು ಎಷ್ಟೋ ಚೇಂಜಸ್ಗೆ ನಾವುಗಳು ಅಡಾಪ್ಟ್ ಆಗ್ತಾ ಇದ್ದೀವಿ. ಆರ್ಟಿಸ್ಟ್ಗಳು ನಾವುಗಳು ಎಷ್ಟೋ ಜನ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಹೀರೋಯಿನ್ಗಳು ಅವ್ರದ್ದು ಹಳೆದೆಲ್ಲ ಹಾಕೋತಿರ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನಾನು ಈ ಹಾಡು ಮಾಡಿದ್ದೆ, ನಾನು ಈ ಸಿನಿಮಾ ಮಾಡಿದ್ದೆ ಅಂತ. ಪಾಪ ದೇ ವಾಂಟ್ ಟು ಟೆಲ್ ಟು ದಿಸ್ ನ್ಯೂ ಆಡಿಯನ್ಸ್ ದಟ್ ಸಿ ಐ ಹ್ಯಾವ್ ಬೀನ್ ಸೋ ಸಕ್ಸಸ್ಫುಲ್ ದೆನ್ ಯು ನಾಟ್ ಈವನ್ ಕನ್ಸಿಡರಿಂಗ್ ಮೀ ಅನ್ನೋ ಥರ. ಸೊ ಇಟ್ಸ್ ಸೊ ಸ್ಯಾಡ್. ಇಟ್ಸ್ ರಿಯಲಿ ಸ್ಯಾಡ್ನಿಂಗ್ ಟು ಸಿ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ತುಂಬ ಕಷ್ಟ ಆಗುತ್ತೆ ಆರ್ಟಿಸ್ಟ್ಗಳಿಗೆ ಟು ಆಕ್ಸೆಪ್ಟ್ ದಟ್ ಸೀಯಿಂಗ್ ಸಚ್ ಬಿಗ್ ಹೈಟ್ಸ್ ಇನ್ ಲೈಫ್, ಸೀಯಿಂಗ್ ಸಚ್ ಅಮೇಝಿಂಗ್ ಸಕ್ಸಸ್ ಇನ್ ಲೈಫ್. ಆ್ಯಂಡ್ ಈಗ ನಮಗೆ ಕಿರುಗೂರಿನ ಗೆಳೆಗಳಿಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ಇವತ್ತಿಗೂ ಅಷ್ಟೇ ಜನ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದಟ್ ಈಗೊಂದು ಮತ್ತೊಂದು ಸಿನಿಮಾ ರೆಡಿ ಆಗಿದೆ. ಏನು ಕಿರುಗೂರಿನ ಗಯಾಳಿಗಳಲ್ಲಿ ನಂದು ಸ್ಟ್ರಾಂಗೆಸ್ಟ್ ರೋಲ್ ಅಂತ ಅನಿಸಿತ್ತೋ ಅದ್ರದ್ದು ಇನ್ನೊಂದು ಐ ಥಿಂಕ್ ಇನ್ನೊಂದು 10 times ಸ್ಟ್ರಾಂಗರ್ ರೋಲ್ ಇದು. ದಿಸ್ ಇಸ್ ದ ಒನ್ ವಿಚ್ ಐ ವಾಸ್ ಟಾಕಿಂಗ್ ಅಬೌಟ್. ಇನ್ನೇನು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹಳ್ಳಿ ಪಾತ್ರನೇ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಯುನೋ ಮಗು ಆದಮೇಲೂ ಆಫ್ಟರ್ ಅಗೇನ್ 6-7 years ಆಫ್ ಗ್ಯಾಪ್ ಫ್ರಮ್ ದಟ್ ಮೂವಿ ಕಿರುಗೂರಿನ ಗಯಾಳಿಗಳು, ಐ ಆಮ್ ಏಬಲ್ ಟು ಡೂ ಅದಕ್ಕಿಂತ ಸ್ಟ್ರಾಂಗರ್ ರೋಲು. ಐ ಆಮ್ ಸ್ಟಿಲ್ ದೇರ್ in this rat race, so-called rat race. And even though nobody wants to identify themselves in this rat race, it is true that we all are trying. We have to be honest that ನಾವು ಕಾಣಿಸ್ಕೊಳ್ಳೇಬೇಕು. ಯಾಕೆಂತಂದರೆ ನನಗೆ ಇವಾಗ ನನ್ನ ನೇಚರ್ಗೆ ಹೆಂಗೆ ಅಂತಂದರೆ ಐ ರಿಯಲಿ ಡೋಂಟ್ ವಾಂಟ್ ಟು ಬಿ ಆನ್ ಸೋಷಿಯಲ್ ಮೀಡಿಯಾ. ದಟ್ ಈಸ್ ಮೈ ನೇಚರ್. ಬಟ್ ಅದರ ಏನಂತಾರೆ ಅದರದ್ದು ಅಡ್ವಾಂಟೇಜಸ್ ಏನಿದೆ, ಅದರ ಪ್ಲಸ್ ಪಾಯಿಂಟ್ಸ್ ಏನಿದೆ, ಆ್ಯಂಡ್ ಅದರದ್ದು ಇಂಪ್ಯಾಕ್ಟ್ ಏನಿದೆ, ಆ್ಯಂಡ್ ಆಪರ್ಚುನಿಟೀಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡುತ್ತೆ ಸೋಷಿಯಲ್ ಮೀಡಿಯಾ. ಹೌದು, ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. ಅಪ್ರಿಷಿಯೇಟ್ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಆ್ಯಂಡ್ ಟ್ರೈ ಅವರ್ ಬೆಸ್ಟ್. ಏನು ಸಾಧ್ಯನೋ ಅದು. ಯಾಕೆಂದರೆ ಔಟ್ ಆಫ್ ದ ವೇ ಎಲ್ಲ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ಡೂ, ಐ ಮೀನ್ ವಾಟ್ ಎವರ್ ಇಸ್ ದೇರ್ ಇನ್ ಮೈ ಪ್ಲೇಟ್ ದಟ್ಸ್ ಆಲ್ ಐ ಕ್ಯಾನ್ ಡೂ. ಸೊ ಒಂದಷ್ಟು ಜನ ಪರಿಚಯ ಇರೋರು ಬೇರೆ ಬೇರೆ ಫೀಲ್ಡೇ ಇರ್ಬೋದು. ಏನೋ 100 ಜನ ಫಾಲೋವರ್ಸ್ ಇರಲ್ಲ, ಅಥವಾ ಏನೋ ಮಾಡಬೇಕು ಅಂತಿರ್ತಾರೆ, ಏನೋ ಹೊರಡಬೇಕು ಅಂತಿರ್ತಾರೆ. ದೇ ಗೆಟ್ ಡಿಸಪಾಯಿಂಟೆಡ್, ದೇ ಸ್ಟಾಪ್ ಇಟ್. ಅಯ್ಯೋ ನನಗೆ ಎಲ್ಲಿ ನೋಡ್ತಾನೆ, ನನಗೆ ಎಲ್ಲಿ ಬರ್ತಾರೆ, ನನಗೆ ಆಗಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಅಂತ. ಬಟ್ ಸಿ, ನೆವರ್ ಗಿವ್ ಅಪ್. ಜಸ್ಟ್ ಡೂ ಯುವರ್ ಬೆಸ್ಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನಿದೆಯೋ ಅದ್ರಲ್ಲಿ ಮಾಡ್ತಾ ಇರಿ. ಇಟ್ಸ್ ಓಕೆ. ಯು ಬಿ ಆನೆಸ್ಟ್ ವಿತ್ ದಟ್ ಅಷ್ಟೇ. ಆಫ್ಕೋರ್ಸ್ ನಮಗೂ ಇವಾಗ ಏನೇನೋ ಬಿಯಾನ್ಸಿ ಥರ ಏನೋ ಮಾಡಬೇಕು ಅಂತ ಆಸೆ ಇರುತ್ತೆ, ಆಯಿತಾ. ನನಗೂ ಆ ಥರ ಏನೋ ಆ ಥರ ಟೀಮ್ ಇರಬೇಕು, ಇನ್ನೊಂದು ಮತ್ತೊಂದು ನಮ್ಮನ್ನು ತೋರಿಸ್ಬೇಕು, ಇಲ್ಲೊಂದೆಲ್ಲೋ ತೋರಿಸ್ಬೇಕು, ಪರ್ಫಾರ್ಮೆನ್ಸ್, ವಾಟ್ ಎವರ್. ಐ ಮೀನ್ ಟು ಈವನ್ ಟು ಪ್ರೊಜೆಕ್ಟ್. ನಾನು ಹೇಳ್ತಾ ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರು ಹೇಗೆ ಅಷ್ಟು ಕಷ್ಟಪಟ್ಟು ಬಿಲ್ಡ್ ಮಾಡಿದ್ದಾರೆ ಅದನ್ನು, ಅಲ್ವಾ? ಸೊ ಹಾಗೆ ಇಫ್ ಯು ಡೋಂಟ್ ಟ್ರೈ ವಿತ್ ವಾಟ್ ಎವರ್ ಯು ಹ್ಯಾವ್, ನೀನು ಮಾಡಿರೋ ಪಾಪ ಕರ್ಮಗಳು ನೀನೇ ನಾನು ಅನುಭವಿಸ್ಬೇಕು. ಇವಾಗ ನನ್ನ ಜೀವನದಲ್ಲಿ ನಾನೇನು ಪಾಪ ಕರ್ಮ ಮಾಡಿದ್ದೀನಿ, ನನಗೆ ಇಷ್ಟ ಸಿಕ್ಕಿದೆ. ದಿಸ್ ಇಸ್ ವಾಟ್ ಐ ಹ್ಯಾವ್ ಗಾಟ್. ನನ್ನ ದೇವರು ನನಗೆ ಎಷ್ಟು ಕೊಟ್ಟಿದ್ದಾನೆ, ಇಷ್ಟು ನನ್ನ ಪಾಪ ಕರ್ಮದ ಫಲ ಅದು. ಸೊ ಹಾಗಾಗಿ ಇಫ್ ಐ ಡೋಂಟ್ ಆಕ್ಸೆಪ್ಟ್ ಇಟ್ ಆ್ಯಂಡ್ ಐ ಫೀಲ್ ಸ್ಯಾಡ್ ಫಾರ್ ಇಟ್, ನನಗೆ ಹತ್ರ ಇಷ್ಟ ಇದೆ ಅಪ್ಪ, ನನ್ನ ಹತ್ರ ಬರೀ 100 ಫಾಲೋವರ್ಸ್ ಇದ್ದಾರೆ, ನಾನು ಏನು ಮಾಡಲಿ, ನನಗೆ ಆಗಲ್ಲ ಅಂತ ಕೂತ್ರೆ ಆಗಲ್ಲ. ಸೊ ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ ದೇರ್. ನೋ, ಡೂ ವಾಟ್ ಎವರ್ ಬೆಸ್ಟ್ ಯು ಕ್ಯಾನ್. ಆಕ್ಸೆಪ್ಟ್ ಇಟ್. ನನಗೆ ಇಷ್ಟಾರೋ ಕೊಟ್ಟಿದ್ದಾನಲ್ಲ ದೇವರು, ಇಷ್ಟು ಕೊಟ್ಟಿದ್ದಾನಲ್ಲ. ವೆನ್ ಯು ಆರ್ ಹ್ಯಾಪಿ ವಿತ್ ದಟ್, ಯು ಗೆಟ್ ಮೋರ್. ಯು ಗೆಟ್ ಮೋರ್ ಅನ್ನೋದಕ್ಕೋಸ್ಕರ ಹ್ಯಾಪಿ ಆಗ್ಬಿಡಿ. ಆಮೇಲೆ ಯು ಜೆನ್ಯೂನ್ಲಿ ಬಿ ಹ್ಯಾಪಿ. ಸೊ ಸೊ ಇಟ್ಸ್ ಲೈಕ್ ವೆರಿ ಟ್ರಿಕ್ಕಿ. ದಟ್ ಈಸ್ ಹೌ ದ law of attraction, law of universe works. It's very tricky. So you got to be very careful. ಯಾಕೆಂತಂದರೆ ಎಲ್ಲರೂ 24 ಗಂಟೆ ಖುಷಿಯಾಗಿರೋಕ್ಕಾಗಲ್ಲ. 24 ಗಂಟೆ ಐ ಬೀನ್ ಪಾಸಿಟಿವ್ ವೈಬ್ಸ್ ಓನ್ಲಿ ಅಂದರೆ ದೊಡ್ಡ ಸುಳ್ಳದು. ಚಾನ್ಸೇ ಇಲ್ಲ. ಬೆಳಗಿಂದ ರಾತ್ರಿವರೆಗೂ ಒಂದು 10 ಸತಿ ಹೆಣ್ಮಕ್ಳಿಗಂತೂ ಆ ಹಾರ್ಮೋನ್ಸ್ ಎದ್ದು ಬಿದ್ದು ಸತ್ತು ಬದುಕಿ ಮಲ್ಕೊಂಡು ಎಲ್ಲ ಮಾಡ್ತಾ ಇರುತ್ತೆ ಹಾರ್ಮೋನ್ಸು. ಸೊ ಹೀಗಿರುವಾಗ ನಾವು ಅರ್ಧ ಗಂಟೆಗೂ ನಮ್ಮ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಎಷ್ಟೋ ಜನಕ್ಕೆ 5 ನಿಮಿಷಕ್ಕೂ ಚೇಂಜ್ ಆಗ್ತಾರೆ. So we know that, we know the science behind it. So we have to accept it.
ಸೊ ನಾನು ಅದನ್ನೇ ಹೇಳ್ತೀನಿ, ಈಗ ಹೆಣ್ಮಕ್ಳಿಗೆ ಎಲ್ಲೋ ಕಿರ್ಚಾಡಿದ್ರೆ, ಎಲ್ಲೋ ರೇಗಾಡಿದ್ರೆ, ಎಲ್ಲೋ ಕಿರಿಕಿರಿಗಳಾದರೆ ಫರ್ಗೆಟ್ ಇಟ್. ಎಲ್ಲೋ ಹಾರ್ಮೋನ್ಸ್ ಎಫೆಕ್ಟ್ ಆಗಿರುತ್ತೆ, ಬಿಟ್ಬಿಟ್ಟು ಹೋಗ್ತಾರೆ. ಡೋಂಟ್ ಸ್ಟಿಕ್ ಟು ಇಟ್. ಅಲ್ಲೇ ಕೂತ್ಕೊಂಡು ಕ್ಯಾರಿ ಮಾಡಬಾರ್ದು. ಡೋಂಟ್ ಕ್ಯಾರಿ. ಯಾಕೆ ನಿಮ್ಮ ನೋವನ್ನ ನೀವೇ ಎತ್ಕೊಂಡು ತಿರುಗ್ತೀರಾ? ಬಿಟ್ಬಿಡಿ ಅದನ್ನು, ಆರಾಮಾಗಿ ಹೋಗ್ತಾರೆ. ಅವಾಗ ಆಯ್ತಾ ಕಿರಿಕಿರಿ ಆಯ್ತಾ, ತೊಂದರೆ ಆಯ್ತಾ, ಬೇಜಾರು ಆಯ್ತಾ, ಅವ್ರ ಮೇಲೆ ಲೀವ್ ಇಟ್, ಇಟ್ಸ್ ಓಕೆ, ಗೋ ಆನ್, ಮೂವ್ ಆನ್. ಹೌದು. ಆಮೇಲೆ ಅವ್ರನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ಬೇಡಿ. ಎಲ್ಲೂ ಇನ್ನೊಂದು ಅನ್ಕೊಬಿಟ್ಟಿದ್ದಾರೆ. ನಾನು ಸುತ್ತ ನೋಡಿದಾರೆ, ಇವರಿಂದ ದೂರ ಇದ್ಬಿಡೋಣ, ಇವರಿಂದ ಐ ಮೀನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎಕ್ಸ್ ಬಾಯ್ ಫ್ರೆಂಡ್ಸ್ ಆರ್ ಎಕ್ಸ್ ಗರ್ಲ್ ಫ್ರೆಂಡ್ಸ್, ಅದು ಬಿಟ್ಟು ಜನರಲಿ ಅದರ್ ರಿಲೇಷನ್ಶಿಪ್ಸ್ ಆಲ್ಸೋ ಐ ಆಮ್ ಟಾಕಿಂಗ್ ಅಬೌಟ್. ನಮ್ಗೆ ಎಷ್ಟೇ ತೊಂದರೆ ಇದ್ರೂ, ಕಿರಿಕಿರಿಗಳಿದ್ರೂ, ಎಲ್ಲೋ ದೂರ ಎಲ್ಲಾನು ಬಿಟ್ಟು ಬದುಕ್ತೀನಿ ಅಂತ ಯಂಗರ್ ಡೇಸಲ್ಲಿ ಅನ್ಕೋತೀವಲ್ಲ. ನೋ, ವಿ ಆರ್ ನಾಟ್ ಗೋಯಿಂಗ್ ಎನಿವೇರ್, ವಿ ಆರ್ ಗೋನ್ ಟು ಬಿ ಹಿಯರ್ ಓನ್ಲಿ. 5 ವರ್ಷ ಆದ್ಮೇಲೆ ಅವ್ರನ್ನೇ ನೀವು ಟ್ಯಾಕಲ್ ಮಾಡ್ಬೇಕಾಗತ್ತೆ, ಹೇಳಕ್ಕಾಗಲ್ಲ. ಅಂಡ್ ನಾವು ಸೋಷಿಯಲ್ ಬೀಯಿಂಗ್ಸ್ ಅಲ್ಲ, ಕಾಂಟ್ ಸಿಂಪ್ಲಿ ಜಸ್ಟ್ ಲೀವ್ ಎವ್ರಿಥಿಂಗ್ ಅಂಡ್ ಬಿ. ಸ್ವಲ್ಪ ಯಾಕಂದ್ರೆ ಮೈ ನೇಚರ್ ಇಸ್ ಸಚ್ ದಟ್ ನನಗೆ ಐ ವಾಂಟ್ ಟು ಬಿ ಅಲೂಫ್ ಆ್ಯಂಡ್ ಸ್ಟೇ ಅವೇ ಇನ್ ದ ನೇಚರ್, ಇನ್ ದ ವುಡ್ಸ್. ಎಲ್ಲೋ ಹೋಗ್ಬಿಟ್ಟೆ, ನಂಗೆ ತುಂಬ ಇಷ್ಟ ಅಂಥವ್ರು ನಾನು ನೋಡೋಕ್ಕೂ. ಯಾರೋ ಇರ್ತಾರಲ್ಲ ಅಂತ, ಸೋ ಪೀಸ್ಫುಲ್, ಸೋ ನೈಸ್. ಎಲ್ಲೋ ಹೋಗಿ ಒಂದು ಹಳ್ಳಿನಲ್ಲಿ ಒಂದು 10 ಎಕರೆ ತೊಗೊಂಡು ಒಂದು ಮನೆ ಮಾಡ್ಕೊಂಡು ಆರಾಮಾಗಿ ನಂದು ಬೆಳೆನ ನಾನೇ ಬೆಳ್ಕೊಂಡು, ಐ ಮೀನ್ ಊಟ ನಾನು ಬೆಳ್ಕೊಂಡು ಮಾಡಿಕೊಂಡು, ಈವೊಂದು ಹಳ್ಳಿ ಬಗ್ಗೆ ಏನೂ ಗೊತ್ತಿಲ್ಲ ಆದರೂ ಕಾನ್ಫಿಡೆನ್ಸ್ ಇದೆ. ಐ ಮೀನ್ ಇಷ್ಟ, ದಟ್ಸ್ ವಾಟ್ ಐ ಲೈಕ್, ದಟ್ಸ್ ವಾಟ್ ಐ ಲೈಕ್. But that's not the truth. We have to accept the reality and strike again the balance here. We have to strike the balance. Again, mental health matter ಆಗುತ್ತೆ. So every day struggle ಅದು, every day battle ಅದು, every day effort ಅದು. So every Monday motivation ಅಲ್ಲ, every day motivation ಬೇಕು ನಮಗೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೇಜಾರಾಯಿತು ಅಂದರೆ ಓಕೆ, ನೆಕ್ಸ್ಟ್ ಆಯಿತು, ಗೆಟಪ್ ಹೋಗೋಣ, ಬಾರಪ್ಪ, ಇಲ್ಲ ದುಡಿಲೇಬೇಕು, ಮಾಡಲೇಬೇಕು, ಫೇಸ್ ಮಾಡಲೇಬೇಕು, ರೆಸ್ಪಾನ್ಸಿಬಿಲಿಟಿ ಮುಗಿಸ್ಲೇಬೇಕು ಅಂತ. ವಿ ಹ್ಯಾವ್ ಟು ಕೀಪ್ ಗೋಯಿಂಗ್. ಸೊ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ. ಆ್ಯಂಡ್ ಏನಂತಾರೆ, ಇದೆಲ್ಲದ್ರ ಮಧ್ಯ ಐ ಗೆಸ್ ನಾವು ಸೋಷಿಯಲ್ ಮೀಡಿಯಲ್ಲೂ ನೋಡಿದ್ದೀವಿ, ಯು ಹ್ಯಾವ್ ಬೀನ್ ಅ ಫಿಟ್ನೆಸ್ ಎಂಥೂಸಿಯಾಸ್ಟ್. ಅಂದರೆ ಐ ಗೆಸ್ ಫಿಸಿಕಲ್ ಏನು ನೀವು ಫಿಸಿಕಲಿ ಒಂದು ಎಕ್ಸಸೈಸ್ ಮಾಡೋದಿರ್ಬೋದು, ಅಥವಾ ಏನೋ ಒಂದು ಟ್ರೈನಿಂಗ್ ಥರ ಮಾಡೋದಿರ್ಬೋದು, ಮೇ ಬಿ ಅದು ಬರೀ ಫಿಸಿಕಲಿ ಮಾತ್ರ ನಿಮ್ಮನ್ನ ಎಫೆಕ್ಟ್ ಮಾಡ್ತಿರಲ್ಲ, ಇಟ್ ವಿಲ್ ಎಫೆಕ್ಟ್ ಮೆಂಟಲಿ ಆಲ್ಸೋ. ಅಂದರೆ ಅದೇ ಇಟ್ ಆ್ಯಕ್ಟ್ಸ್ ಲೈಕ್ ಎನ್ ಎವ್ರಿ ಡೇ ಮೋಟಿವೇಶನ್, ನಾಟ್ ಜಸ್ಟ್ ಮಂಡೇಸ್. ಯಾವಾಗಿಂದ ಈ ಒಂಥರ ಒಂಥರ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಓಕೆ ಐ ಹ್ಯಾವ್ ಟು ಟೇಕ್ ದಿಸ್ ಸೀರಿಯಸ್ಲಿ ಅಂತ ಅನಿಸಿದ್ದು? ನನಗೆ ಆ್ಯಕ್ಚುಲಿ ಐ ಹ್ಯಾವ್ ಆಲ್ವೇಸ್ ಬಿನ್ ವೆರಿ ಅಥ್ಲೀಟ್. ಒಂಥರ ಸಣ್ಣ ವಯಸ್ಸಿಂದ ನಾನು ಯಾವಾಗಲೂ ಹೇಳಿದೆ, ಇನ್ಫ್ಯಾಕ್ಟ್ ಒಂದು ಮೈ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಗುಡ್ ಅಂತ ಕೆಲವು ಡೈರೆಕ್ಟರ್ಸ್ ಹೇಳಿದ್ದಾರೆ ಅಂತ. ಸಿ ದಟ್ ಈಸ್ ಮೈ ಪ್ಲಸ್ ಪಾಯಿಂಟ್. ಇಫ್ ಐ ವಾಸ್ ಇನ್ ಸ್ಪೋರ್ಟ್ಸ್ ಅಲ್ಲ, ಐ ವುಡ್ ಹ್ಯಾವ್ ಬೀನ್ ಸಮ್ವೇರ್ ಎಲ್ಸ್ ನೌ. ಸೊ ನಂದು ಎಲ್ಲ ಮುಂಚೆ ಸ್ಕೂಲಲ್ಲೂ ಅಷ್ಟೇ, ಸ್ಪೋರ್ಟ್ಸ್ ಕಾಂಪಿಟೇಷನ್ಗಳಿಗೆ ಹೋದ್ರೂ ಅಷ್ಟೇ, ಐ ಯೂಸ್ ಟು ಬಿ ನಂಬರ್ 1 ಇನ್ ದಟ್ ವಿಚ್ ಎವರ್ ಸ್ಪೋರ್ಟ್ಸ್. ಫಿಸಿಕಲಿ ತುಂಬ ಆಕ್ಟಿವ್, ವೆದರ್ ಇಟ್ ಈಸ್ ಡಾನ್ಸ್ ಆರ್ ಸ್ಪೋರ್ಟ್ಸ್. ಸೊ ಹಾಗಾಗಿ ನನಗೆ ಐ ಹ್ಯಾವ್ ಆಲ್ವೇಸ್ ಬೀನ್ ಇನ್ ಟು ದಿಸ್ ಫಿಸಿಕಲ್ ಫಿಟ್ನೆಸ್ ಥಿಂಗ್. ಅದರಲ್ಲೂ ಎಸ್ಪೆಷಲಿ ಯೋಗ ತುಂಬ ಇಷ್ಟ. ಬಟ್ ನಂಗೆ ಓನ್ಲಿ ಪ್ರಾಬ್ಲಮ್ ಇಸ್, ನಾನು ಯಾವುದೂ ಕಂಟಿನ್ಯೂಸ್ ಆಗಿ ಮಾಡಿಲ್ಲ. ಅಂದರೆ ಇವಾಗ ಯೋಗ ಅಂತಂದರೆ 10 ವರ್ಷದಿಂದ ನಾನು ಈ ಯೋಗ ಸಣ್ಣ ಪುಟ್ಟ ಬ್ರೇಕ್ ತೊಗೊಂಡ್ರು ಮಾಡಿದ್ದೀನಿ ಅಂತಿಲ್ಲ. ಹ್ಯಾವ್ ಟೇಕನ್ ಅ ವೆರಿ ಲಾಂಗ್ ಬ್ರೇಕ್ಸ್. ಸೊ ಅದೇನಾಗುತ್ತೆ, ಕನ್ಸಿಸ್ಟೆನ್ಸಿ ಇದ್ರೂ ಗ್ಯಾಪ್ಗಳು ತುಂಬ ಆಗಿದೆ ಬಿಕಾಸ್ ಆಫ್ ಮೈ ಕರಿಯರ್. ಯಾಕೆಂತಂದರೆ ನಮ್ಮದು ಒಂದು ತುಂಬ ಸಿಂಪಲ್ ಆ್ಯಂಡ್ ಏನಂತಾರೆ ಈಸಿ ಗೋಯಿಂಗ್ ಲೈಫ್ ಅಲ್ಲ. ವಿಪರೀತ ರೋಲರ್ ಕೋಸ್ಟರ್ ನನ್ನ ಲೈಫ್, ಎಕ್ಸ್ಟ್ರೀಮ್ ರೋಲರ್ ಕೋಸ್ಟರ್ಸು. ಪೀಪಲ್ ಕಾಂಟ್ ಇವನ್ ಇಮ್ಯಾಜಿನ್ ಆ ಥರ ರೋಲರ್ ಕೋಸ್ಟರ್ಸ್ ನನ್ನ ಲೈಫಲ್ಲಿ. ಮೇಲ್ಗಡೆ ತೊಗೊಂಡು ದಬ್ಬಾರ್ ಅಂತ ಕೆಳಗಡೆ ಬಿದ್ದಿದ್ದೀನಿ. ಆ್ಯಂಡ್ ದೆನ್ ಎದ್ದು ವಾಪಸ್ ಸುಧಾರಿಸ್ಕೊಳ್ಳೋಕ್ಕೆ ಇಟ್ ಇಸ್ ಟೇಕನ್ ಸೋ ಮಚ್ ಟೈಮ್ ಫಾರ್ ಮೀ. ಆ್ಯಂಡ್ ದೆನ್ ನಂಗೆ ಏನಂತಂದರೆ, ಸುಮ್ಮನೆ ಐ ಡೋಂಟ್ ಪುಟ್ ಗೋಲ್ಡ್ ಹೇಳ್ಕೊಳ್ಳಲ್ಲ ಆಚೆ ಕಡೆ ಗೋಲ್ಡ್ ಕೂತ್ಕೊಂಡು. ಐ ಮೀನ್ ನೌ ದಟ್ ಐ ಆಮ್ ಲೈಕ್ ಒಂಥರ ಐ ಆಮ್ ಸಸ್ಟೈನೇಬಲ್, ಒಂಥರ ಐ ನೋ ದಟ್ ಐ ಆಮ್ ಏಬಲ್ ಟು ಮ್ಯಾನೇಜ್ ಅನ್ನೋದು ಗೊತ್ತಾಗಿರೋದಕ್ಕೆ ಇವಾಗ ಬೇಬಿ ಐ ಕ್ಯಾನ್ ಟೆಲ್ ದಟ್ ದಿಸ್ ರೋಲರ್ ಕೋಸ್ಟರ್ ಇಸ್ ದೇರ್ ಇನ್ ಲೈಫ್. ಕೆಲವ್ರಿಗೆ ತುಂಬ ಹಾರ್ಡ್ಶಿಪ್ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ.
ಟೋಟ್ಲಿ ಡಿಪೆಂಡ್ಸ್ ನಿಮ್ಮ ಹಣೆ ಬರ ಹೇಗಿದೆ ಅಂತ. ಸೊ ಹಾಗಾಗಿ ಐ ಹ್ಯಾವ್ ಫೇಸ್ಡ್ ಸೋ ಮಚ್ ದಟ್ ನನಗೆ ಫಿಸಿಕಲ್ ಫಿಟ್ನೆಸ್ಗೆ ಅಂತ ಫುಲ್ ಪ್ರಾಪರ್ ಪಕ್ಕಾ ಟೈಮ್ ಅಂತ ಕೊಡೋಕ್ಕಾಗಿಲ್ಲ. ದರ್ ಆರ್ ಸಮ್ ಲಕ್ಕಿ ಒನ್ಸ್ ಹೂ ಲೈಕ್ ಓಕೆ ಸಿ ಯು ಹ್ಯಾವ್ ಫಿಸಿಕಲಿ ಯು ಹ್ಯಾವ್ ಟು ಬಿ ವೆರಿ ಫಿಟ್ ಫಾರ್ ದಿಸ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ. ಹೆಲ್ತ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ, ಬಟ್ in this industry, especially for artists, ಯಾಕೆಂದರೆ we are there fully, fully physically you are there in front of everybody always. So ಹಾಗಾಗಿ you got to be extra careful ಯಾಕೆಂದರೆ you are in spotlight ಅಲ್ವಾ. ಸೊ ಲಕ್ಷಗಟ್ಟಲೆ ಜನ ನಿಮ್ಮ ಮೇಲೆ ಕಂಡಿರುತ್ತೆ. ಸೊ you got to be extra careful. And ಇನ್ನೊಂದು ವಿಷಯ ಏನಂತಂದರೆ ಹಿರಿಯ ನಟರು ಹೇಳ್ತಾರೆ ದಟ್ ಆರ್ಟಿಸ್ಟ್ಗಳಿಗೆ ಯಾವಾಗಲೂ ಎಮ್ಮೆ ಚರ್ಮ ಇರಬೇಕು ಅಂತ. ಯು ಹ್ಯಾವ್ ಟು ಒಂಥರ ಥಿಕ್ ಸ್ಕಿನ್ ಇರಬೇಕು ಅಂತ, ತುಂಬ ಥಿಕ್ ಸ್ಕಿನ್ ಬೆಳೆಸ್ಕೋಬೇಕು ಅಂತ. ಫಿಸಿಕಲಿ ಎಲ್ಲ ಮೆಂಟಲಿ ಫಿಸಿಕಲಿ ಬಟರ್ ಥರ ಇರಬೇಕು ಆಯಿತಾ. ಸೊ ಬಟ್ ಮೆಂಟಲಿ ನಮ್ದು ಹೆಂಗಿರಬೇಕು ಅಂದರೆ ತುಂಬ ಥಿಕ್ ಸ್ಕಿನ್ ಇರಬೇಕು ಅಂತ. ಅದು ಆಗ ಏನಾಗ್ತಿತ್ತು, ನಮ್ಮನ್ನು ಪ್ರೊಟೆಕ್ಟ್ ಮಾಡೋರು. ನಮ್ಮನ್ನ ಅಂತಂದರೆ ಯಾರ್ಯಾರು ಸೂಪರ್ ಸ್ಟಾರ್ಸ್ ಇದ್ರು ದೇ ಯೂಸ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಮೀಡಿಯಾ, ಆಡಿಯನ್ಸ್ಗೆ ಎಲ್ಲ ತುಂಬ ಎಫೆಕ್ಟ್ ಆಗದಿರೋ ಥರ, ಮೆಂಟಲಿ ಎಫೆಕ್ಟ್ ಆಗದಿರೋ ಥರ ಪ್ರೊಟೆಕ್ಟ್ ಮಾಡೋರು. ವೆದರ್ ಇಟ್ ಈಸ್ ಸೂಪರ್ ಸಕ್ಸಸ್ ಆರ್ ಸೂಪರ್ ಫೇಲ್ಯೂರ್ ಆದ್ರೂ ಏನೇ ಇದ್ರೂ ಎಕ್ಸ್ಟ್ರೀಮ್ಸ್ ಇಫೆಕ್ಟ್ ಆಗದೆ ಇರಲಿ ಅಂತ ಒಂದು ಪ್ರೊಟೆಕ್ಷನ್ ಒಂದು ಇದಿತ್ತು, ಬ್ಯಾರಿಯರ್ ಇತ್ತು. ಮೀಡಿಯಾನೂ ಹಾಗಿತ್ತು. ಆ್ಯಂಡ್ somehow it was manageable. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಟು ದ ಫೇಸ್ ಗೊತ್ತಾಗತ್ತೆ ನಮಗೆ. ಇಟ್ಸ್ ಲೈಕ್ ಲಿಟ್ರಲಿ ಟು ಯುವರ್ ಫೇಸ್, ಈವನ್ ದೋ ಇಟ್ ಇಸ್ ನಾಟ್ ಟ್ರೂ. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ನೆಗೆಟಿವಿಟಿ ಅರೌಂಡ್ ಫಾರ್ ಎವ್ರಿಬಡಿ, ಈಚ್ ಆ್ಯಂಡ್ ಎವ್ರಿಬಡಿ ಅಕ್ರಾಸ್ ದ ಗ್ಲೋಬ್. ಎಲ್ಲರಿಗೂ ತುಂಬಾ ಒಂಥರ ತುಂಬ ಕಷ್ಟ ಆಗೋಯ್ತು ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಫ್ರಮ್ ಪಾಸ್ಟ್ 5-6 years. ತುಂಬ ನಮ್ಮ ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ಆರ್ಟಿಸ್ಟ್ಗಳಿಗೂ ಇಟ್ ವಾಸ್ ಸೋ ಡಿಫಿಕಲ್ಟ್ ಟು ಡೈಜೆಸ್ಟ್. ಯಾಕೆಂತಂದರೆ ನಾನು ಇನ್ಫ್ಯಾಕ್ಟ್ ಶಬನಾಜ್ಮಿ ಮೇಡಮ್ ಈ ಥರದ ಹಿರಿಯರೇನೆ ಪಾಪ ಅದಕ್ಕೆ ರೆಸ್ಪಾಂಡ್ ಮಾಡಿರೋದು, ಫೈಟ್ ಮಾಡಿರೋದು ಆಡಿಯನ್ಸ್ ಜೊತೆಗೆ, ಇದರಲ್ಲಿ ಕಮೆಂಟ್ಸ್ ಸೆಕ್ಷನಲ್ಲಿ ಬ್ಯಾಟಲ್ ಮಾಡಿರೋದು, ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಟ್ಸ್ ಲೈಕ್ ದೆನ್ ದೇ ರಿಯಲೈಸ್ ದಟ್ ಅಯ್ಯೋ ವೈ ಆಮ್ ಐ ಫೈಟಿಂಗ್ ವಿತ್ ದಿಸ್ ಪರ್ಸನ್ ಅನ್ನೋ ಥರ. ಆಮೇಲೆ ನೋ ಎವ್ರಿಬಡಿ ಲೈಕ್ ನೆಗೆಟಿವ್ ಕಮೆಂಟ್ಸ್ ಇದ್ದಿದೆ ಅಂತ ಎಲ್ಲರಿಗೂ ಕಾಮನ್ ಆಗ್ಬಿಟ್ಟಿದೆ ಅದು. ನೆಗೆಟಿವ್ ಕಮೆಂಟ್ಸ್ ಏನೂ ಅನ್ಸಲ್ಲ ಅನ್ನೋ ಥರ ಇವಾಗ ಆಗಿದೆ ಆ ಥರ. ಸೊ ಆಲ್ ಆರ್ ಓಕೆ ವಿತ್ ಇಟ್. ಸೊ ಅಗೇನ್ ಸೆನ್ಸಿಟಿವ್ ಆಗಿರ್ಬೇಕು ನಾವು, ತುಂಬ ವಿಪರೀತ ಸೆನ್ಸಿಟಿವ್ ಆಗಿರಬೇಕು ಫಾರ್ ದ ರೋಲ್ಸ್. ಇಲ್ಲ ಅಂತಂದರೆ ನಾವು ವಿ ಕೆನಾಟ್ ಬಿ ಗುಡ್ ಆರ್ಟಿಸ್ಟ್ ಅಟ್ ಆಲ್. ಓನ್ಲಿ ಆ್ಯಂಡ್ ಓನ್ಲಿ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಬಿ ಗುಡ್ ಆರ್ಟಿಸ್ಟ್, ಗೊತ್ತಾ ಆ್ಯಕ್ಚುಲಿ. ಯಾಕೆಂತಂದರೆ ಆ ಎಂಪತಿ ಇರಬೇಕು ನಮಗೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅನದರ್ ಹ್ಯೂಮನ್ ಬೀಯಿಂಗ್, ದೆನ್ ಓನ್ಲಿ ಯು ಕ್ಯಾನ್ ಬಿ ಅ ಟ್ರೂ ಆರ್ಟಿಸ್ಟ್, ಎನಿ ಫಾರ್ಮ್ ಆಫ್ ಆರ್ಟ್ ಫಾರ್ ದಟ್ ಮ್ಯಾಟರ್. ಸೊ ದಟ್ ಈಸ್ ದ ರೀಸನ್ ಯು ಆರ್ ಎನ್ ಆರ್ಟಿಸ್ಟ್ ಅಲ್ವಾ. ಕಲಾ ಪ್ರೇಮಿಗಳಿರ್ಬೋದು, ಕಲಾವಿದರಿರ್ಬೋದು. ಸೊ ಅವ್ರಿಗೆ ಒಂದು ಮಾನವೀಯತೆ ಅನ್ನೋದು ತುಂಬ ಇಂಪಾರ್ಟೆಂಟು, ಎಕ್ಸ್ಟ್ರೀಮ್ ಇಂಪಾರ್ಟೆಂಟು. ಸೊ ವೆನ್ ಯು ಆರ್ ಸೋ ಸೆನ್ಸಿಟಿವ್, you have to be like really very 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 sensitive. At the same time you have to have thick skin. How do you do this both? Somebody teach me. So ಈ ಥರದ್ದೆಲ್ಲ ತುಂಬ ವಿಷಯಗಳಿರ್ತವೆ. ದಟ್ ಟೆಕ್ನಿಕ್ಯಾಲಿಟೀಸ್ ಇರ್ಬೋದು. ಆಮೇಲೆ ಇಟ್ಸ್ ನಾಟ್ ಈಸಿ ಟು ಬಿ ಇನ್ ದಿಸ್ ಗೇಮ್, ರಿಯಲಿ ನಾಟ್ ಈಸಿ ಟು ಬಿ ಇನ್ ದಿಸ್ ಗೇಮ್. ಆ್ಯಂಡ್ I feel that I'm really proud of myself. Extremely proud of myself that I'm still working. I'm still doing movies where I'm the lead protagonist. And I just feel bad that as film makers, producers irbodu athwa business, marketing and media in the sense not news athwa ನಮ್ಮ ಬಗ್ಗೆ ಪ್ರಚಾರ ಮಾಡ್ತಿರೋ ಮೀಡಿಯಾ ಅಲ್ಲ ನಾನು ಹೇಳ್ತಾ ಇರೋದು. ಅಂದರೆ those who are buying the movies, they are not understanding this. ಹೌ ಇಂಪಾರ್ಟೆಂಟ್ ಇಟ್ ಇಸ್. ಬರೀ ಅವ್ರಿಗೆ ಅವ್ರ ಜೊತೆಗೆ ಯಾರು ಚೆನ್ನಾಗಿರ್ತಾರೆ ಆ್ಯಂಡ್ ಯಾವ್ಯಾವ ಹೀರೋಸ್ ತೊಗೊಂಡ್ರೆ ಮಾರ್ಕೆಟ್ ಆಗುತ್ತೆ, ಅಥವಾ ಯಾವ್ಯಾವ ಹೀರೋಸ್ನ ಮಾತ್ರ ಮೇಲಿಟ್ಟಿರಬೇಕು, ದೀಸ್ ಕೈಂಡ್ ಆಫ್ ಪೊಲಿಟಿಕಲ್ ಗೇಮ್ಸ್ ಹ್ಯಾಸ್ ಟು ಅಟ್ ಲೀಸ್ಟ್ ಕಮ್ ಡೌನ್ ಲಿಟಲ್. ಅದು ಇಳ್ಕೊಂಡು ಹೋಗ್ಲಿ, ಇರಲೇಬೇಕಾದ, ಇಲ್ಲ ಅಂತಂದರೆ ಪ್ರಪಂಚ ನಡೆಯಲ್ಲ. ಐ ನೋ ಹೌ ದ ವಿ ಆಲ್ ನೋ ಹೌ ದ ವರ್ಲ್ಡ್ ವರ್ಕ್ಸ್, ಬಟ್
ಏನಂತಾರೆ, ನಾವಿನ್ನೂ ಮೀಸಲಾತಿ ಕ್ಯಾಟಗರಿಲೇ ಇದ್ದೀವಿ ಹೆಣ್ಮಕ್ಳು. ಸೊ ಹಾಗಾಗಿ ಇಲ್ಲಿ ಮೀಸಲಾತಿನೂ ಇಲ್ಲ. ಮುಂಚಾರ ಇರ್ತಿತ್ತು ಏನೋ ಆರ್ಟ್ ಮೂವಿಗಳು ಮಾಡಿದಾಗ ಒಂದಷ್ಟು ಏನೋ ಒಂದು ಭರವಸೆ ಇತ್ತು ನಮಗೆ, ಅಟ್ಲೀಸ್ಟ್ ಎಲ್ಲೋ ಒಂದು ನ್ಯಾಷನಲ್ ಅವಾರ್ಡೋ ಸ್ಟೇಟ್ ಅವಾರ್ಡೋ ಏನೋ ಒಂದು ಅವಾರ್ಡಾರೋ ಬಂದರೆ ಒಂದು ಕಲಾವಿದರಿಗೆ ಅಂತ. ಈಗ ಅದು ಭರವಸೆ ಇಲ್ಲ, ಇಲ್ಲವೇ ಇಲ್ಲ, ನಿಜವಾಗ್ಲೂ ಇಲ್ಲ, ನನಗಂತೂ ಇಲ್ಲ. ಅವಾರ್ಡ್ಸ್ ತಗೊಂಡಿದ್ದೀರಾ, ಲೈಕ್ ಫಿಲ್ಮ್ ಫೇರ್ ರೆಕಗ್ನಿಷನ್, ಲೈಕ್ ಅಂದರೆ ಹೌ ಮಚ್ ದಟ್ ರೆಕಗ್ನಿಷನ್ ಮ್ಯಾಟರ್ಸ್, ಆರ್ ಇವಾಗ ಅದರ ರೆಕಗ್ನಿಷನ್ ಮ್ಯಾಟ್ರೇ ಆಗ್ತಾ ಇಲ್ಲ ಅಂತ ಅನ್ಸುತ್ತಾ? ಯಾರಿಗೆ ಬೇಕಾದ್ರೂ ಅವಾರ್ಡ್ ಬರುತ್ತೆ, ಬರದೇ ಇರುತ್ತೆ. ನನಗೆ ಇನ್ಫ್ಯಾಕ್ಟ್ ಇಂಟ್ರೆಸ್ಟ್ ಹೊರಟೆ ಹೋಯ್ತು ಅದ್ರ ಬಗ್ಗೆ. ಮುಂಚೆ ಅದನ್ನೇ ನಾನು ಹೇಳಿದ್ನಲ್ಲ, 10 years ಬ್ಯಾಕ್ ಇಟ್ ರಿಯಲಿ ಮ್ಯಾಟರ್ಡ್ ಅ ಲಾಟ್. ಇಟ್ ರಿಯಲಿ ಮೆಂಟ್ ಫಾರ್ ಎವ್ರಿ ಆರ್ಟಿಸ್ಟ್. ಯಾಕೆಂತಂದರೆ ನಮಗೆ ಏನಂತಾರೆ, ರೀಚು ಬೇಕು, ಆಡಿಯನ್ಸು ಬೇಕು, ಅಟ್ ದ ಸೇಮ್ ಟೈಮ್ ರೆಕಗ್ನಿಷನು ಬೇಕು, ಅಪ್ರಿಷಿಯೇಷನು ಬೇಕು ಅನ್ನೋದು ಎಲ್ಲ ಆರ್ಟಿಸ್ಟ್ಗೂ ಇದ್ದೇ ಇರುತ್ತೆ, ಯಾವುದೇ ಮೀಡಿಯಮಲ್ಲಿ ಆಗಲಿ. ಸೊ ನಮಗೂ ಅದಿತ್ತು. ಬಟ್ ಒನ್ಸ್ ವಿ ಅಂಡರ್ಸ್ಟುಡ್ ಹೌ ಇಟ್ ವರ್ಕ್ಸ್ ಅಂದಾಗ, ಇದನ್ನು 30 ವರ್ಷದ ಹಿಂದೆನೇ ಅಮೀರ್ ಖಾನ್ ಅವ್ರು ಮಾಡಿಬಿಟ್ಟಿದ್ದಾರೆ, ಸೊ ದಟ್ಸ್ ದ ರೀಸನ್. ಆ್ಯಂಡ್ ಈಗ ನಾವು ಮಾಡೋಕ್ಕೆ ಹೋದರೆ ಅವ್ರು ಸ್ಟೆಪ್ ಫಾಲೋ ಮಾಡೋಕೆ ಹೋಗ್ತೀವಿ ಅಂತ ಆಗುತ್ತೆ. ಆ್ಯಂಡ್ ಎನಿವೇ ಯಾರಿಗೂ ಮ್ಯಾಟ್ರ್ ಹೋಗಲ್ಲ, ಬರಬೇಡ ಹೋಗ ಮಾತಾಡ, ಏನೂ ಮ್ಯಾಟ್ರ್ ಆಗಲ್ಲ ಅಂಟಿಲ್ ಅನ್ಲೆಸ್ ವಿ ಗೋ ಟು ಪ್ಯಾನ್ ಇಂಡಿಯಾನಲ್ಲಿ ಹಿಟ್ ಕೊಡ್ಬೇಕಲ್ಲ ಅಷ್ಟೇ. ಬೆಂಚ್ ಮಾರ್ಕ್ ಅದು ಈಗ ಅದೊಂದು ಟಿಕ್ ಮಾರ್ಕ್ ಆಗಬೇಕಾಗಿದೆ. ಅದಕ್ಕೆ ಹೇಳಿದ್ನಲ್ಲ, ಇಟ್ಸ್ ಜಸ್ಟ್ ಒಂದು ದೇವರ ಆಶೀರ್ವಾದ. ಅಫ್ಕೋರ್ಸ್ ಅದಿಲ್ಲದೇ ಹುಲ್ಕಡ್ಡಿಯಲ್ಲಿ ಆಡಲ್ಲ ಪ್ರಪಂಚದಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್, ಆ್ಯಂಡ್ ಎಲ್ಲ ರೈಟ್ ಪ್ಲೇಸ್, ರೈಟ್ ಪೀಪಲ್, ರೈಟ್ ಟೈಮ್ ತುಂಬ ಮ್ಯಾಟ್ರ್ ಆಗುತ್ತೆ ಅದು. ಆವಾಗಲೇ ನಾನು ಸೋಷಿಯಲ್ ಮೀಡಿಯಾ ಬಗ್ಗೆನೂ ಹೇಳ್ತಿದ್ದೆ. ಆ್ಯಂಡ್ ಅದರಲ್ಲಿರೋ ಏನಂತಾರೆ, ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ, ಆ ಪ್ಲ್ಯಾಟ್ಫಾರ್ಮ್ನ ಎಷ್ಟು ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಅಷ್ಟೇ ನಮ್ಗೆ ಅದರದ್ದು ರಿಸಲ್ಟ್ ಸಿಗುತ್ತೆ. ಬಟ್ ಅಂದರೆ ಇವಾಗ ನೀವು ಹೇಳ್ದಂಗೆ ಈಗ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಬಂದ ಟೈಮಲ್ಲಿ ಅದೊಂಥರ ಒಂದು ಸೆನ್ಸೇಷನ್ ಆಯಿತು ಈ ಸೋಷಿಯಲ್ ಮೀಡಿಯಾ ಅನ್ನೋದಿರ್ಬೋದು. ಆ್ಯಂಡ್ ಸೂಪರ್ ಹಿಟ್ ಆಯಿತು ಟ್ರೈಲರೇ ಅದೆಲ್ಲನೂ. ಬಟ್ ಇವಾಗ ಹೆಂಗೆ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಟ್ರೈಲರ್ ರಿಲೀಸ್ ಆಗೋಗುತ್ತೆ. ಹೌದು, ಅಷ್ಟು ಈಸಿ ಅಂದರೆ ನಿಮ್ಗೆ ಅನ್ಸುತ್ತೆ ಏನಾದರೂ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅವೈಲಬಿಲಿಟಿ ಈಸಿ ಆಗಿ ಹೋಗಿದೆ ಜನರ, ಅಂದರೆ ಆರ್ಟಿಸ್ಟ್ ಅವೈಲಬಿಲಿಟಿ. ಅಂದರೆ ನೀವಾಗಲೇ ಹೇಳ್ದಂಗೆ ಇವ್ರು ಹಿಂಗಿರ್ತಾರೆ, ಇವ್ರು ಇಲ್ಲಿ ಕೂತ್ಕೋತಾರೆ, ಇಲ್ಲಿ ತಿಂಡಿಗೆ ಹೋಗ್ತಾರೆ ಅನ್ನೋದು, ಈ ಇನ್ಫಾರ್ಮೇಶನ್ ಇರೋದು ಸಮ್ವೇರ್ ಕನೆಕ್ಟ್ ಆಗೋದಕ್ಕೂ ಸುಲಭ ಜನರ ಜೊತೆ. ಅವ್ರಿಗೂ ಏನೋ ಇವ್ರು ನಮ್ಮವ್ರ ಅಂತರ ಅನ್ಸ್ಬಿಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ do you think has it affected in a it has both effects, pros and cons? ಇದ್ದೇ ಇದೆ, ಖಂಡಿತವಾಗ್ಲೂ ಎರಡೂ ಇದ್ದೇ ಇದೆ. ಆ್ಯಂಡ್ ಡೈಲ್ಯೂಟ್ ಆಗಿಬಿಟ್ಟಿದೆ ಎಲ್ಲ. ಅದಕ್ಕೇ ಇವಾಗ ಹೇಗೆ ಡಾಕ್ಟರ್ಸು, ಇಂಜಿನಿಯರ್ಸು ಥರ ಆ್ಯಕ್ಟರ್ಸು ಆಗೋಗಿದ್ದಾರೆ ಅಷ್ಟೇ. ಅದೇನು ಇವಾಗ ಅದನ್ನೇ ನಾನು ಹೇಳ್ತಿದ್ದೆ ಮೊನ್ನೆ, ಇದರ ನಾವೇ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ಕೋಬೇಕು, ನಾವೇ ಡೈರೆಕ್ಟ್ ಮಾಡ್ಕೋಬೇಕು, ಅವ ಮಾತ್ರ ನಮ್ಗೇನೋ ವ್ಯಾಲ್ಯೂ ಇದೆ. ಇಲ್ಲ ಬೆಟರ್ ನಾನು ಬಕೆಟ್ ಇಟ್ಕೊಂಡು ನಿಂತ್ಕೊಳ್ಳೋದು ವಾಸಿ ಅಂತ. ದಟ್ಸ್ ದ ರಿಯಾಲಿಟಿ, ಹಾರ್ಶ್ ರಿಯಾಲಿಟಿ. ನೋ ದರ್ ಗೋ, ಆ್ಯಂಡ್ ಎವ್ರಿಬಡಿ ನೋಸ್ ದಟ್. ಕಮ್ ಆನ್, ಎವ್ರಿಬಡಿ ನೋಸ್ ದಟ್. ಆ್ಯಂಡ್ this is how the business works. This is how the game is. And if you want something big, do something which you have not done before. ಆ ಥರ. ಸೊ ವಿ ಜಸ್ಟ್ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ನನಗೆ ಏನು ಬೇಕು, ಯಾಕೆ ಬೇಕು, ಎಷ್ಟು ಬೇಕು, ಹೇಗೆ ಬೇಕು. ಆಮ್ ಐ ರೆಡಿ ಫಾರ್ ಆಲ್ ದೀಸ್ ಥಿಂಗ್ಸ್? ಎಲ್ಲರೂ ಒಂದು ಕಡೆ ಇಂಟು ಆಯಿತು ಅಂದರೆ, ದಿಸ್ ಐ ಆಮ್ ನಾಟ್ ಗೋನ್ ಟು ಡೂ, ಆರ್ ದಿಸ್ ಐ ಆಮ್ ನಾಟ್ ಗೋನ್ ಟು ಟೇಕ್, ದಿಸ್ ಐ ಆಮ್ ನಾಟ್ ಗೋನ್ ಟು ಬಿ ಓಕೆ ವಿತ್ ಅಂದರೆ, ದೆನ್ ಆಕ್ಸೆಪ್ಟ್ ಫಾರ್ ದಿಸ್. ಯು ಕ್ಯಾನ್ ಆಕ್ಸೆಪ್ಟ್ ದಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿನ್ನ ತಲೆ ಮೇಲೆ ದೇವ್ರದ್ದು ಆಶೀರ್ವಾದ ಟೂ ಮಚ್ ಇದೆ ಅನ್ನೋವರೆಗೂ ಜಸ್ಟ್ ಲಿವ್ ಇಟ್. ಇಟ್ ಇಸ್ ನಾಟ್ ಇನ್ ಯುವರ್ ಕಂಟ್ರೋಲ್. ಅಟ್ಲೀಸ್ಟ್ ಡೂ ದಿಸ್ ಅಂತ ಅಟ್ಲೀಸ್ಟ್ ನಮಗೆ ಕ್ಲಾರಿಟಿ ಇರಬೇಕು ಅಷ್ಟೇ. ಸೊ ವಿ ಗಾಟ್ ಬಿ ವೆರಿ ಕ್ಲಿಯರ್ ವಾಟ್ ವಿ ವಾಂಟ್, ಹೌ ವಿ ವಾಂಟ್, ವೈ ವಿ ವಾಂಟ್ ಅನ್ನೋದು. ವಿ ಗಾಟ್ ಬಿ ರಿಯಲಿ ವೆರಿ ಕ್ಲಿಯರ್. ಅಷ್ಟಿದ್ರೆ ಇಟ್ಸ್ ಈಸಿ ಫಾರ್ ಯು ಆಲ್ಸೋ, ಫಾರ್ ಅದರ್ಸ್ ಆಲ್ಸೋ ಅಷ್ಟೇ. ಸೊ ಇಟ್ಸ್ ಲೈಕ್ ಕಲಾವಿದರಿಗೆ ಹೆಂಗೆ ಅಂತಂದರೆ, ಇವಾಗ ಬರೀ ಕಲೆ ಮಾತ್ರ ಬಂದರೆ ಸಾಲದು. ಯು ಶುಡ್ ನೋ ಮ್ಯಾಥ್ಸ್, ಯು ಶುಡ್ ನೋ ಬಿಸ್ನೆಸ್, ಆ್ಯಂಡ್ ಯು ಶುಡ್ ನೋ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಅದು ಬೇಕೇ ಬೇಕು, ಇಲ್ಲಾಂದ್ರೆ ಬೇಕೇ ಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕೇ ಬೇಕು, ಪಿ ಆರ್ ಸ್ಕಿಲ್ಸ್ ಬೇಕು, ಅದು ಇದ್ದಿದೆ. ಬಟ್ ನಾನು ಹೇಳ್ತಿರೋದು ಲೈಕ್
ಯು ಶುಡ್ ನೋ ದ ರಿಯಾಲಿಟಿ ಆಫ್ ಯುವರ್ ಸೆಲ್ಫ್. ಮುಂಚೆ ಅದು ಲಿಮಿಟೆಡ್ ಇತ್ತು, ಇಟ್ ವಾಸ್ ಓಕೆ. ಆ್ಯಂಡ್ ದೆನ್ ಅದೇ ಆವಾಗ ಡೈನಾಮಿಕ್ಸ್, ಲಾಜಿಸ್ಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಬೇರೆ ಥರ ಇತ್ತು, ಈಗ ಬೇರೆ ಥರ ಇದೆ. ಸೊ ಯು ಗಾಟ್ ಅಂಡರ್ಸ್ಟ್ಯಾಂಡ್ ದ ಗೇಮ್. ಸೊ ಅಕಾರ್ಡಿಂಗ್ ಟು ದ ಗೇಮ್ ಯು ಬಿ ಪ್ರಿಪೇರ್ಡ್. ಆ್ಯಂಡ್ ಇಫ್ ಯು ಆರ್ ಆನೆಸ್ಟ್ಲಿ, ನಿಮ್ಮಲ್ಲಿ ನಿಜವಾಗ್ಲೂ ಆ ಕಂಟೆಂಟ್ ಇದೆ, ಅಥವಾ ಯುವರ್ ಪೊಟೆನ್ಷಿಯಲ್ ಇದೆ, ಅಥವಾ ಆ ಪ್ಯಾಷನ್ ಇದೆ, ಆ್ಯಂಡ್ ಆ ಧೈರ್ಯ ಇದೆ, ಆ ನಂಬಿಕೆ ನಿಮ್ಮ ಬಗ್ಗೆ ಇದೆ ಅಂತಂದರೆ, ಅದೇ ಹೇಳಿದಾಗೆ ಇದೆಲ್ಲದಕ್ಕಿಂತ ಮೇಲ್ ಬೇಕಾಗಿರೋದು ಆಫ್ಕೋರ್ಸ್ ದೇವರ ಆಶೀರ್ವಾದ. ಐ ಟೋಟಲಿ ಬಿಲೀವ್ ಇನ್ ಇಟ್. ಯಾರು ಬಿಲೀವ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಐ ಟೋಟಲಿ ಬಿಲೀವ್ ಇನ್ ಇಟ್. ಆ್ಯಂಡ್ ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದು, ಇದೆಲ್ಲ ಇತ್ತು ಅಂತಂದರೆ 100% ಯು ಕ್ಯಾನ್ ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ಲೈಫ್. ಇಟ್ಸ್ ನಾಟ್ ಸಮಥಿಂಗ್ ಆಗಲ್ಲ, ಸಾಧ್ಯ ಇಲ್ಲ ಅಂತೆಲ್ಲ ಅಲ್ಲ. ಆ್ಯಂಡ್ ನಮಗೆ ಗೊತ್ತಿರಬೇಕಷ್ಟೇ. ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನೇ ತೊಗೋತೀನಿ, ನಂದನ್ನೇ ನಾನು ತೊಗೊತೀನಿ. ಇವಾಗ ಎಷ್ಟೋ ಜನ ಕೇಳ್ತಾರೆ, ಮೇಡಮ್ ನೀವು ತಮಿಳು, ತೆಲುಗು, ಇನ್ನೊಂದಕ್ಕೋ ಮತ್ತೊಂದಕ್ಕೋ ಯಾಕೆ ಹೋಗಿಲ್ಲ? ಇನ್ ಫ್ಯಾಕ್ಟ್ ಟು ಬಿ ವೆರಿ ಫ್ರ್ಯಾಂಕ್, ಎವ್ರಿ ಟೈಮ್ ಎವ್ರಿ ಫಿಲಮ್ ಅಲ್ಲಿ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಚೆನ್ನೈಯಲ್ಲಿ, ಮೊಬೈಲ್ ಏನಾರು ಆದಾಗ ಅಲ್ಲಿಂದ ನಂಗೆ ಫೋನ್ ಬಂದೇ ಬರುತ್ತೆ. ತಮಿಳಲ್ಲಿ ಹೇಳ್ತಾರೆ, ಎಷ್ಟು ಸತಿ ಕೇಳಿದ್ದೀನಿ ಗೊತ್ತಾ, ಏನು ಮಾಡ್ತಾ ಇದ್ದೀರಾ ನೀವು ಅಲ್ಲಿ, ಪ್ಲೀಸ್ ಇಲ್ಲಿ ಬನ್ನಿ ಅಂತ ತುಂಬ ಜನ ಕೇಳಿದ್ದಾರೆ. ಎವ್ರಿ ಫಿಲಮ್ ಅಲ್ಲೂ ಏನೋ ವರ್ಕ್ ಹೋಗುತ್ತಲ್ಲ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹೋದಾಗ. ಸೊ ಇಟ್ ವಾಸ್ ಮೈ ಡಿಸಿಷನ್ ದಟ್ ನನಗೆ ನನ್ನ ಸಂಸಾರ, ಮಗು ಎಲ್ಲ ಬಿಟ್ಟು ಐ ಕಾಂಟ್ ಗೋ ಅಂಡ್ ಸಿಟ್ ದೇರ್. ಐ ಕಾಂಟ್ 6 ತಿಂಗಳು ವೆಯ್ಟ್ ಮಾಡೋ, ಅಥವಾ ಇವಾಗ ನಾನು ಹೆಂಗೆ ನನಗೆ ಸಿನಿಮಾ ಬೇಕು ಅಂತ ನಾನೆಲ್ಲ ಬಿಟ್ಟು ವೆಯ್ಟ್ ಮಾಡಿದೆ. ನನ್ನ ಕೆಲಸ ಕಾರ್ಯನೆಲ್ಲ ಬಿಟ್ಟು ವೆಯ್ಟ್ ಮಾಡಿದೆ, ಬೇರೆ ಕೆಲಸಗಳನ್ನೆಲ್ಲ ಏನೇನು ಸಿಕ್ಕಿದೋ, ಏನೇನು ಆಪರ್ಚುನಿಟಿ ಸಿಕ್ಕಿದೋ ಬಿಟ್ಟು ವೆಯ್ಟ್ ಮಾಡಿ ನನಗೇನು ಬೇಕೋ ನಾನು ದಕ್ಕೋವರೆಗೂ ಐ ನೆವರ್ ಗಿವ್ ಅಪ್ ಅಲ್ವಾ. ಸೊ ದಿಸ್ ಆಲ್ಸೋ ಅದಕ್ಕೆ ಒಂದು ರೂಟ್ ಅಂತಿದೆ, ಅದಕ್ಕೆ ಒಂದು ದಾರಿ ಅಂತಿದೆ. ಅದು ಅಡ್ಡದಾರಿಗಳು ಕೆಲವು ಬೇಕಾದಷ್ಟಿದೆ, ಆಯ್ತಾ. ಅದು ಇದ್ದಿದ್ದೆ ಎಲ್ಲರಿಗೂ ಗೊತ್ತಿರೋದೆ, ಅದು ಸತ್ಯ. ಸೊ ಅಡ್ಡದಾರಿಗಳು ಇದೆ, ಸರಿ ದಾರಿನೂ ಇದೆ, ಕಷ್ಟದ ದಾರಿನೂ ಇದೆ, ದಾರಿ ಅಂತೂ ಇದೆ. ಇಫ್ ಯು ನನಗೆ ಬೇಕು ಅಂತಂದರೆ ನಾನು ಹೋಗ್ಬೇಕಲ್ಲಿ, ಮಾತಾಡಿಸ್ಬೇಕು, ಫೋಟೋಶೂಟ್ಗಳು ಮಾಡಿಸ್ಬೇಕು, ಮೀಟ್ ಮಾಡಬೇಕು, ಕೇಳಬೇಕು, ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೋಬೇಕು, ಆಡಿಷನ್ಗಳು ಕೊಡಬೇಕು, ಹೋಗಬೇಕು, ಅಲ್ಲಿರಬೇಕು. ಅದೇನು ಮಾಡಿದ್ರೆ ನನಗೆ ಮ್ಯಾಜಿಕಲಿ ಬರುತ್ತೆ ಅಂತಂದರೆ ಅದೇ ಆ ಲೆವೆಲ್ ನಿನಗೆ ಜಾತಕದಲ್ಲಿ ಬರ್ತಿರ್ಬೇಕು. ಸೊ ಇಲ್ಲ, ನನಗೆ ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಕೂತ್ಕೊಂಡು ತಾತ್ರೆ ನೋ. ಸೊ ಅಟ್ಲೀಸ್ಟ್ ಐ ನೋ ಸೋ ಮಚ್ ಅಬೌಟ್ ದಟ್ ವೈ ದಿಸ್ ಇಸ್ ಮೈ ಲಿಮಿಟೇಷನ್. ದಿಸ್ ಇಸ್ ಓಕೆ, ಇಲ್ಲಿವರೆಗೂ ಹೋಗಬಲ್ಲೆ ನಾನು, ಇಲ್ಲಿಗಿಂತ ಹೋಗಲ್ಲ ನಾನು. ಇಲ್ಲ, ನಾನು ಅವ್ರ ಪಾರ್ಟಿಗೆ ಕರೆದ್ರೆ ಹೋಗಲ್ಲ, ಇವ್ರ ಫಂಕ್ಷನ್ಗೆ ಕರೆದ್ರೆ ಹೋಗಲ್ಲ, ಆ ಇವೆಂಟ್ಗೆ ಕರೆದ್ರೆ ಹೋಗಲ್ಲ, ಇಲ್ಲಿ ಕಾಣಿಸ್ಕೊಳ್ಳಲ್ಲ, ಅಲ್ಲಿ ಕಾಣಿಸ್ಕೊಳ್ಳಲ್ಲ, ಅಲ್ಲಿ ಬರಲ್ಲ, ಇಲ್ಲಿ ಬರಲ್ಲ ಅಂದರೆ ನೀನು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಸೊ ಐ ನೋ ದಟ್. ಸೊ ಇಫ್ ಐ ಆಮ್ ನಾಟ್ ಗೋಯಿಂಗ್, ಇಟ್ ಈಸ್ ವೆರಿ ಕ್ಲಿಯರ್ಲಿ ಐ ನೋ ದಟ್ ನೋ, ಐ ಆಮ್ ಓಕೆ ವಿತ್ ದಿಸ್. ಸಿ ದಿಸ್ ಇಸ್ ವಾಟ್ ಇಟ್ ಇಸ್, ದಿಸ್ ಇಸ್ ಹಿಂಗೆ ಬಂದರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅಷ್ಟಂತೂ ಕ್ಲಾರಿಟಿ ಸಿಕ್ಕಿದೆ. ಸೊ ಯುನೋ ಇವಾಗಂತೂ ಯಂಗರ್ ಏಜಲ್ಲೇ ಎಲ್ರಿಗೂ ಕ್ಲಾರಿಟಿ ಇರುತ್ತೆ. ದೇ ವಿಲ್ ನೋ ವಾಟ್ ದೇ ವಾಂಟ್. ನಮಗೆ ಅದಿರಲಿಲ್ಲ. ವಿ ವರ್ ಸೋ ನೈವ್ ಅವಾಗ. ಯಾಕೆಂದರೆ ಎಷ್ಟು ಎಡವಿದ್ದೀನಿ ನಾನು ಅಂದರೆ, ನನಗೇ ಸಿಕ್ಕಿದ್ದು ಬ್ಯೂಟಿಫುಲ್ ಆಪರ್ಚುನಿಟೀಸ್ನ ನಾನೇ ಹೋಗಿ ಬ್ಯಾಗ್ಲ್ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ನನಗೆ ಬೇಡ ಆಪರ್ಚುನಿಟಿ ಬಿಟ್ಟು ಬಂದಿದ್ದೀನಿ ನಾನು. ರಿಯಲಿ ಟೋಟಲಿ ಐ ರಿಪೆಂಟ್. ವಾಟ್ ವಾಸ್ ಐ ಡೂಯಿಂಗ್ ದಟ್ ಡೇ ಅಂತ ನಾನೇ ಯೋಚನೆ ಮಾಡ್ತೀನಿ. ಸಚ್ ಅನ್ ಅಮೇಝಿಂಗ್ ಆಪರ್ಚುನಿಟಿ, ವಾಟ್ ಡಿಡ್ ಐ ಡೂ ವಿತ್ ದಟ್ ಅಂತ ನಂಗೆ ಎಷ್ಟೋ ಸತಿ ಅನಿಸಿದೆ. ಎಷ್ಟೊಂದು ಅವಕಾಶಗಳು ಸಿಕ್ಕಿದೆ, ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಬಟ್ ಸಿ, ನನಗೆ ಗೊತ್ತಿಲ್ಲ, ನನಗೆ ಹೇಳೋರು ಇಲ್ಲ, ನನಗೆ ಬುದ್ಧಿನೂ ಇಲ್ಲ. ಆ್ಯಂಡ್ ದೆನ್ ಅದಾಗಬೇಕು ಅಂತಲೂ ಇರಲಿಲ್ಲ. ಸೊ ಇಟ್ ಡಿಡ್ಂಟ್ ಹ್ಯಾಪನ್. ಸೊ ಅಟ್ ಲೀಸ್ಟ್ ನೌ ಐ ಆಮ್ ಲಿಟಲ್ ಕೇರ್ಫುಲ್ ದಟ್ ಓಕೆ, ಇಫ್ ಅಟ್ ಆಲ್ ಒನ್ ಮೋರ್ ಚಾನ್ಸ್ ಇಫ್ ಗಾಡ್ ಗಿವ್ಸ್ ಮೀ, ಐ ವಿಲ್ ಬಿ ಲಿಟಲ್ ಕೇರ್ಫುಲ್ ನೌ ಅಂತ. ಆ್ಯಂಡ್ ಈ ಆಪರ್ಚುನಿಟೀಸ್ ವಿಷಯ ಅಂತ ಬಂದಾಗ, ಫಾರ್ ಆರ್ಟಿಸ್ಟ್ ಕೋವಿಡ್ ಟೈಮ್ ಅನ್ನೋದೇನಿದೆ, ಲೈಕ್ ಈಗ ಸಡನ್ನಾಗಿ ಅನ್ಸುತ್ತೆ ಆಲ್ರೆಡಿ 4 ವರ್ಷ ಆಯಿತು, ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲೊಂದು ಆಪರ್ಚುನಿಟಿ ಓಪನ್ ಆಗಿದ್ದು, ಆಲ್ರೆಡಿ ಎಕ್ಸಿಸ್ಟಿಂಗ್ ಆಪರ್ಚುನಿಟಿ ಇತ್ತದು OTT ಪ್ಲ್ಯಾಟ್ಫಾರ್ಮ್ಸ್ ಅನ್ನೋದು. ಬಿಕಾಸ್ ಆಫ್ ಆ ರೀಸನಿಂದ ಇನ್ನೊಂದು ಸ್ವಲ್ಪ ಬೂಮ್ ಆಯಿತು. ಎಷ್ಟು ನಾವು ಬೇರೆದೆಲ್ಲ ಕಳ್ಕೊಂಡ್ವೋ, ಅಟ್ ದ ಸೇಮ್ ಟೈಮ್ ಇನ್ನೆಲ್ಲೋ ದೇವರು ಕೊಟ್ಟಂಗೆ ಈ ಗ್ಲೋಬಲೈಸೇಷನ್ ಆಯಿತು. ಒಂದು ಈ ಮೀಡಿಯಾ ಅನ್ನೋದಿರ್ಬೋದು, ಎಂಟರ್ಟೈನ್ಮೆಂಟು ಗ್ಲೋಬಲೈಸ್ ಆಗೋಯ್ತು ಕಂಪ್ಲೀಟ್ಲಿ. ಅದೇ ಇವಾಗ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅನ್ನೋದೆಲ್ಲ ಕಾನ್ಸೆಪ್ಟೇ ಇಲ್ಲ. ಇವಾಗ ಎಲ್ಲಿ ಬೇಕಾದರೂ ಯಾವ ಥರ ಎಂಟರ್ಟೈನ್ಮೆಂಟ್ ಬೇಕು ಯು ಕ್ಯಾನ್ ವಾಚ್ ಅನ್ನೋ ಹಂಗಾಗಿದೆ. ಲೈಕ್ ನೀವು ಇದಕ್ಕೆ ಯಾವ ರೀತಿ ಯು ವುಡ್ ಲೈಕ್ ಟು ಕಾಂಟ್ರಿಬ್ಯೂಟ್ ಆರ್
ಈ ಅವಕಾಶದಿಂದ ವಾಟ್ ವುಡ್ ಯು ಲೈಕ್ ಟು ಟೇಕ್? ಈ ಒಂದು OTT ಅನ್ನೋದಿರ್ಬೋದು ಆರ್ ಎಂಟರ್ಟೈನ್ಮೆಂಟ್ ಗ್ಲೋಬಲೈಸ್ ಆಗಿರೋದು. ಇದೆಲ್ಲ ಬೇರೆ ಭಾಷೆಗಳಿಗೆ ಓಕೆ, ಬಟ್ ಕನ್ನಡಕ್ಕಿನೇನು ಅಂತ ಏನೋ ಅಂತ ವ್ಯತ್ಯಾಸ ಕಾಣ್ತಾ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಅದು ತೊಂದರೆನೇ ಆಗಿದೆ ಬಿಟ್ಟರೆ ಏನು ಹೆಲ್ಪ್ ಅಂತೂ ಇನ್ನೂ ಏನೂ ಕಾಣ್ತಾ ಇಲ್ಲ. ಸೊ ಐ ಥಿಂಕ್ ಇದನ್ನು ನಾವುಗಳು ಕೂತ್ಕೊಂಡು ಏನೇ ಚರ್ಚೆ ಮಾಡಿದ್ರು ಅಥವಾ ಏನೇ ಮಾಡಿದ್ರು ಏನೂ ಆಗ ಹೋಗೋದಲ್ಲ. ದೇರ್ ಆರ್ ಲಾಟ್ ಆಫ್ ಪವರ್ಫುಲ್ ಪೀಪಲ್ ದೇರ್ ಔಟ್ ದೇರ್ who are also in the film industry and they have power too. And then there are a lot of businessmen who know about this. ಸೊ ಇವಾಗ ನಮ್ಗಳಿಗೆ ಇವಾಗ ಸುಮ್ಮನೆ ಏನೋ ಕನ್ನಡದಲ್ಲಿ ಮಾತಾಡಿಲ್ಲ ಅಂದ ತಕ್ಷಣ ಒಂದಷ್ಟು ಕಮೆಂಟ್ಗಳು ಹಾಕ್ತಾರೆ, ಕನ್ನಡದಲ್ಲಿ ಮಾತಾಡಿ ಕನ್ನಡ ಉಳಿಸಿ ಅದು ಇದು ಮಣ್ಣ ಬಸಿ ಅಂತ. ಕನ್ಸ್ಟ್ರಕ್ಟಿವ್ ಆಗಿ ಕೆಲಸಗಳಾಗಬೇಕಾಗಿರೋದು ಅಲ್ಲಿ. ಇಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಇಷ್ಟೇ ಇರಬೇಕಷ್ಟೇ. ಸ್ಟ್ರಾಂಗ್ ಆಗಿ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಆಗಬೇಕು ಅಂತಂದರೆ ದೋಸ್ ಹೂ ಹ್ಯಾವ್ ಪವರ್ and those who have experience in film industry and those who are sitting there, they should know right decisions ಏನು ತಗೋಬೇಕು. ಆ್ಯಂಡ್ ಈ ಒಂದು ಮೀಡಿಯಾ ಥ್ರೂ ಏನೇನು ಚೇಂಜಸ್ ತರಲಿಕ್ಕೆ ಸಾಧ್ಯ, ಕನ್ನಡದ ಸಿನಿಮಾ ಇಂಡಸ್ಟ್ರಿಗೆ ಸಹಾಯ ಆಗೋ ಥರ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅಂತ ಗೊತ್ತಿರೋದು ಅವ್ರುಗಳಿಗೆ. ಬಿಸ್ನೆಸ್ ಮೆನ್ ಆ್ಯಂಡ್ ಪಾಲಿಟಿಷಿಯನ್ಸ್ ಆಯಿತಾ, ಆ್ಯಂಡ್ ಪೊಲಿಟಿಷಿಯನ್ ದೋಸ್ ಹೂ ಆರ್ ಆರ್ಟಿಸ್ಟ್ಸ್ ಆಯಿತಾ. ದರ್ ಇಸ್ ಅ ರೀಸನ್ ದೇ ಆರ್ ದೇರ್, ನಾಟ್ ಜಸ್ಟ್ ಟು ಮೇಕ್ ಮನಿ ಆಯಿತಾ. ಸೊ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಐ ಆಮ್ ಬೀಂಗ್ ವೆರಿ ಆನೆಸ್ಟ್ ಆ್ಯಂಡ್ ವೆರಿ ಫ್ರ್ಯಾಂಕ್, ವಿತೌಟ್ ಫಿಲ್ಟರ್ ಹೇಳ್ತಾ ಇದ್ದೀನಿ. ಸೊ ಐ ಫೀಲ್ ದಟ್ ಇಟ್ ಈಸ್ ನಾಟ್ ಈಸಿ. ಯಾಕೆಂತಂದರೆ ನಾವು ಇಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡಿದ್ರು ಅಲ್ಲಿ ಏನು ಸಿಚುವೇಶನ್ ಇದೆ, ಅಲ್ಲಿ ಯಾಕದಿದೆ, ಅಲ್ಲಿ ಏನು ಆಗ್ತಿದೆ. ಸೊ ಏನೋ ಎಲ್ಲ ರೀತಿಯಲ್ಲೂ ಎಫೆಕ್ಟ್ ಆಗೋದು ಭಾಷೆ ಮೇಲಿರ್ಬೋದು, ನಮ್ಮ ಏನೋ ರಾಜ್ಯದಲ್ಲಿ ಏನೇ ಬದಲಾವಣೆಗಳು ತರಬೇಕು ಅಂತಂದ್ರೂ ನಮ್ಮ ಪೊಲಿಟಿಕಲ್ ಲೀಡರ್ಸ್ ತುಂಬ ಮ್ಯಾಟ್ರ್ ಆಗ್ತಾರೆ. ಸೊ ಐ ಥಿಂಕ್ ಅದಕ್ಕೇ ಹೇಳೋದು. ಆಗಿನ ಕಾಲದಿಂದನೂ ಇವಾಗ ನಾವು ಅಬ್ಸರ್ವ್ ಮಾಡಿದ್ರೆ ಓಂಪುರಿ ಸರ್ ಆವಾಗ ಅವ್ರುಗಳು ಸಿನಿಮಾಗಳು ನೋಡಿರ್ಬೋದು ನೀವು, ಅನಂತ್ನಾಗ್ ಸರ್, ಈ ಥರದವ್ರು ಎಷ್ಟೋ ಜನ ಏನೋ ದ ಕೈಂಡ್ ಆಫ್ ಪೊಲಿಟಿಕಲ್ ವಿಷಯಗಳನ್ನ ಚರ್ಚೆ ಮಾಡೋರು. ಆ್ಯಂಡ್ ನಾನು ಹೇಳಿದ್ನಲ್ಲ ಸ್ಮಿತಾ ಪಾಟೀಲ್ ಇರ್ಬೋದು, ಆ್ಯಂಡ್ ದೇರ್ ಆರ್ ಸಮ್ ರೆಸ್ಪಾನ್ಸಿಬಲ್ ಆರ್ಟಿಸ್ಟ್. ಅವ್ರು ಪೊಲಿಟಿಕ್ಸಿಗೆ ಬರಲಿಲ್ಲ ಕೆಲವರು, ನಾನು ಹೇಳ್ತಾ ಇರೋದು. ಬಟ್ ಆ ಕನೆಕ್ಷನ್ ಇಟ್ಕೊಳ್ಳೋದು ತುಂಬ ಮುಖ್ಯ. ನಮ್ಮ ಒಪಿನಿಯನ್ ಇರಬಹುದು ಅಥವಾ ನಮ್ಮ ಪ್ರೊಜೆಕ್ಷನ್ ಸೊಸೈಟಿ ಮೇಲೆ ಮ್ಯಾಟ್ರ್ ಆಗ್ತಿತ್ತು ಅವಾಗ. ಇವಾಗ ಬಿಡಿ, ಇವಾಗ ತುಂಬ ಕರಪ್ಷನ್ ಅಂತೂ ಯಾವ ಲೆವೆಲ್ಗಿದೆ ಅಂದರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಥರ ಆಗೋಗಿದೆ. ಸೊ ನಮಗೆ ನಂಬಿಕೆನೇ ಇಲ್ಲ ಥರ ಹುಚ್ಚಾಪಟ್ಟೆ ಕನ್ಫ್ಯೂಷನ್ ಕೇಯಾಸ್ ಆಗೋಗಿದೆ. ಬಟ್ ಸಂಬಡಿ ಹ್ಯಾಸ್ ಟು ಟೇಕ್ ದ ಸ್ಟ್ಯಾಂಡ್, ಸಂಬಡಿ ಹ್ಯಾಸ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಸೊ ಅದು ಗ್ರಾಸ್ ರೂಟ್ ಲೆವೆಲಲ್ಲಿ ಏನಾರು ಆದರೆ ಮಾತ್ರ ನಾವು ಇಲ್ಲಿ ಏನಾರು ನೋಡ್ಲಿಕ್ಕೆ ಸಾಧ್ಯ. ಯಾಕೆಂತಂದರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನಿದ್ದಾರಲ್ಲ, ಸಿನಿಮಾ ಫಿಲ್ಮ್ ಮೇಕರ್ಸ್, ಇನ್ವೆಸ್ಟರ್ಸ್, ಡೈರೆಕ್ಟರ್ಸ್ ಅಥವಾ ಪ್ರೊಡ್ಯೂಸರ್ಸ್, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಏನಿದೆ, ದೇ ಆರ್ ದ ಪೀಪಲ್ ಹೂ ಕ್ಯಾನ್ ಬ್ರಿಂಗ್ ಸಮ್ ಚೇಂಜ್. ಆಯಿತಾ, ಅವ್ರುಗಳು ಸ್ಟ್ರೈಕ್ ಮಾಡಬೇಕು, ಅವ್ರುಗಳು ಹೋರಾಡಬೇಕು, ಅವ್ರುಗಳು ಮಾತಾಡಬೇಕು ಅಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನೆಟ್ಫ್ಲಿಕ್ಸಲ್ಲಿ ಕನ್ನಡ ಸಿನಿಮಾ ತೊಗೊಳ್ಳೋದೇ ಇಲ್ವಲ್ಲ. ಸೊ ಹೂ ಇಸ್ ಡೂಯಿಂಗ್ ವಾಟ್ ಅಬೌಟ್ ಇಟ್? ನೋಬಡಿ, ನಥಿಂಗ್, ಏನೂ ಆಗ್ತಾ ಇಲ್ವಲ್ಲ. ಸೊ ದರ್ ಇಸ್ ಸಮ್ ರೀಸನ್ ಅಲ್ವಾ. ಏನು ರೀಸನ್ನು? ರೀಸನ್ ತಿಳ್ಕೊಂಡು ಅದಕ್ಕೇನಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಪರಿಹಾರ ಕಂಡುಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಆ್ಯಂಡ್ ದೆನ್ ಅದರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ OTT ಪ್ಲ್ಯಾಟ್ಫಾರ್ಮ್ಸು, ಅಲ್ಲಿ ಹೇಗೆ ತೊಗೋತಾ ಇದ್ದಾರೆ, ಎಂತೆಂಥ ಸಿನಿಮಾಗಳನ್ನ ತೊಗೋತಿದ್ದಾರೆ, ಯಾಕೆ ಆ ಥರ ಸಿನಿಮಾಗಳನ್ನ ತೊಗೋತಿದ್ದಾರೆ, ಈಸ್ ಇಟ್ ಹೆಲ್ಪಿಂಗ್ ಎನಿಬಡಿ? ಹೂ ಇಸ್ ದ ಒನ್ ಹೂ ಇಸ್ ಟೇಕಿಂಗ್ ಡಿಸಿಷನ್ ದೇರ್? ಆ ಟೀಮ್ ಯಾವುದು, ಆ ಗ್ರೂಪ್ ಯಾವುದು, ಅವ್ರಿಗೇನಾರು ಗೊತ್ತಿದೆಯಾ ಕನ್ನಡ ಸಿನಿಮಾಗಳು ಯಾತಕ್ಕೆ ತೊಗೋತಿದ್ದಾರೆ ಅಂತ ಗೊತ್ತಿದೆಯಾ? ಸೊ ಹೂ ಇಸ್ ಕ್ವೆಶನಿಂಗ್ ಆಲ್ ದೀಸ್ ಥಿಂಗ್ಸ್? ಯಾರು ಕ್ವೆಶನ್ ಮಾಡ್ತಾ ಇದ್ದಾರೆ? ವಿ ಡೋಂಟ್ ನೋ. ಸೊ ನನ್ನ ಸಿನಿಮಾನಲ್ಲಿ ನನ್ನದೇ ಪಾತ್ರ ಯಾಕ್ರಿ ಹಿಂಗಿದೆ ಅಂತ ನಮ್ಮನ್ನು ಕೇಳಿದ್ರೆ ನಾನು ನೆಕ್ಸ್ಟ್ ಸಿನಿಮಾಗೆ ಇರಲ್ಲ. ಕರೆಕ್ಟ್. ಸಿ ನಾನು ನಮ್ಮಂಥವ್ರಿಗೆ ಎಲ್ಲೂ ಹೋಗ್ಬಿಟ್ಟು ಫೈಟ್ ಮಾಡೋಣ. ಸಿ ದಟ್ಸ್ ಅಟ್ ದ ಎಂಡ್ ಆಫ್ ಐ ಕ್ಯಾನ್ ರೈಟ್ ಅ ಬುಕ್.
ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಸ್ವಲ್ಪ ಮೇ ಬಿ ಇದ್ರ ಬಗ್ಗೆ ನಾವು ಮಾತಾಡ್ಬೋದು. ಬಟ್ ಮಾತಾಡದೆ ಇರೋದಂತೂ ತಪ್ಪು. ನಾನು ಅದು ದಟ್ಸ್ ದ ರೀಸನ್ ಐ ಆಮ್ ಡೂಯಿಂಗ್ ಸಮಥಿಂಗ್. ನನ್ನ ಕೈನಲ್ಲಿ ಏನು ಸಾಧ್ಯನೋ ಎವ್ರಿ ಇಂಡಿವಿಜುವಲ್ ಅಟ್ಲೀಸ್ಟ್ ವಾಟ್ ಎವರ್ ಪಾಸಿಬಲ್ ಫ್ರಮ್ ದೇರ್ ಸೈಡ್ ಎವ್ರಿಬಡಿ ಆಗದೇ ಇಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ. ಲೆಟ್ ಅಸ್ ಟ್ರೈ ಸಮಥಿಂಗ್. ಇವಾಗ ನಾನು ಕನ್ನಡದೊಳಗಿದ್ಕೊಂಡು ಕನ್ನಡ ಸಿನಿಮಾ ನಮ್ಮಂಥವರೇ ಮಾಡಲಿಲ್ಲ ಅಂದರೆ ಹೆಂಗಪ್ಪ ಅಂತ ಯೋಚನೆ ಮಾಡಿದ್ರೇ ಅವತ್ತು ಆ ಹುಚ್ಚಾಪಟ್ಟೆ ಪ್ರಯತ್ನ ನಾನು ಮಾಡಿರಲಿಲ್ಲ ಅಂದಿದ್ರೆ ಐ ಡೋಂಟ್ ನೋ, ತುಂಬ ಇಟ್ ಮೈಟ್ ಸೌಂಡ್ ಹಾರ್ಶ್ ದಟ್ ಯುನೋ ನನ್ನನ್ನು ನಾನೇ ಈ ಥರ ಒಂದು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲೋ ಅನ್ಕೋಬೋದು ಓಹೋ ಇವಳೇನು ತುಂಬ ಇದು ಅಂತ. ಬಟ್ ಇದು ಯಾವುದೇ ಅಹಂಕಾರ ಅಥವಾ ಏನೋ ಈಗೋ ಇಂದ ನಾನೇನು ಹೇಳ್ತಾ ಇಲ್ಲ. ಬಟ್ ವೆರಿ ಅನಾಲಿಟಿಕಲಿ ಆ್ಯಂಡ್ ವೆರಿ ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ ದಟ್ ನನ್ನಲ್ಲಿ ನನಗೆ ಬಿಕಾಸ್ ಐ ವಾಸ್ ಝೀರೋ ಐ ವಾಸ್ ನಥಿಂಗ್. ನನಗೆ ಗೊತ್ತಲ್ಲ, ನನಗೆ ಐ ಮೀನ್ ಸಾಧ್ಯನೇ ಇಲ್ಲ. ಇಟ್ ವಾಸ್ ಇಂಪಾಸಿಬಲ್ ಫಾರ್ ಮೀ. ಯಾರು ಐ ಮೀನ್ ನಾನು ನೋಡಿದ ತಕ್ಷಣ ಯಾವ ಕರ್ಕೊಂಡೋಗ್ಬಿಟ್ಟು ಬಾಮ ತಾಯಿ ನಿನ್ನ ಸಿನಿಮಾ ಹೀರೋಯಿನ್ ಕೊಡ್ತೀನಿ ಅಂತ ಯಾರು ಕರ್ಕೊಂಡು, ಇಟ್ ವಾಸ್ ನಾಟ್ ಪಾಸಿಬಲ್. ಸೊ ಇವಾಗ ಹೇಗೆ ಹುಡುಗರು ಟ್ರೈ ಮಾಡಿ ಅವರೇ ಮಾಡಿ ಅವ್ರಗಳಿಗೆ ಏನೋ ಅಚೀವ್ಮೆಂಟ್ ಇದನ್ನ ಪತಾಕ ಹಾರಾಡಿಸ್ತಾ ಇದ್ದಾರೋ, ಸೊ ಐ ಫೀಲ್ ದಟ್ ಐ ಆಮ್ ನೋ ಲೆಸ್ ದೆನ್ ದೋಸ್ ಪೀಪಲ್. ಐ ರಿಯಲಿ ಫೀಲ್ ಅಬೌಟ್ ಮೈ ಸೆಲ್ಫ್. ಯಾಕೆಂದರೆ ಇಟ್ ವಾಸ್ ಹೈಲಿ ಇಂಪಾಸಿಬಲ್ ಫಾರ್ ಮೀ ಟು ಬಿ ವೇರ್ ಐ ಆಮ್ ಟುಡೇ. ಆ್ಯಂಡ್ ಸೊ ಅದನ್ನೇ ನಾನು ಹೇಳೋದು, ಜಸ್ಟ್ ಟ್ರೈ ಯುವರ್ ಬೆಸ್ಟ್ ಇನ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಆ್ಯಂಡ್ ಹೋರಾಟ ನಿಲ್ಲಿಸ್ಬೇಡಿ. ಯಾಕೆಂತಂದರೆ ಒನ್ಸ್ ಪೀಪಲ್ ಗೆಟ್ ಟು ನೋ ದಟ್ ನೀನೇನೋ ಒಳ್ಳೇದು ಮಾಡೋದಕ್ಕೆ ಹೋರಾಡ್ತಿದ್ಯಾ ಅಂತ ಗೊತ್ತಾದಾಗ ಎಷ್ಟು ಸಾಧ್ಯನೋ ಅಷ್ಟು ನೆಗೆಟಿವಿಟಿನ ನಿಮ್ಮ ಬಗ್ಗೆ ಪ್ರೊಜೆಕ್ಟ್ ಮಾಡ್ತಾರೆ, ತಳ್ತಾರೆ, ಹಿಂದಕ್ಕೆ ತಳ್ತಾರೆ. ನೀನು ಮುಂದಕ್ಕೆ ಹೋಗದಿರೋ ಥರ ಪ್ರಯತ್ನ ಪಡೋರೇ ಜಾಸ್ತಿ. ಅವ್ರೇನೂ ಮಾಡಲಿಲ್ಲ ಲೈಫಲ್ಲೂ ಅಂದ್ರೂ ಬೇರೆಯವ್ರು ಏನೋ ಮಾಡ್ತಿದ್ದಾರೆ ಅಂದರೆ ಕಾಲಿಳಿಯವರೇ ಜಾಸ್ತಿ ಅಲ್ವಾ. ನಮ್ಮೆಲ್ರಿಗೂ ಗೊತ್ತಿದೆ ಆ ಸತ್ಯ, ಸಮಥಿಂಗ್ ನ್ಯೂ. ಸೊ ಹಾಗಾಗಿ ವಿ ಜಸ್ಟ್ ಹ್ಯಾವ್ ಟು ಕೀಪ್ ಗೋಯಿಂಗ್ ಅಷ್ಟೇ. ನಮ್ಮ ಪಾಡಿ ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು, ನೋ ಮ್ಯಾಟರ್ ವಾಟ್. ಬೆಳಗ್ಗೆ ಎದ್ದು ಸ್ಕೂಲ್ ಕಳಿಸ್ಬೇಕು ಮಕ್ಕಳನ್ನ, ಅದೇ ಕಳಿಸ್ತಾ ಇರ್ತೀವಲ್ಲ. ಎದ್ದು ಎಷ್ಟೇ ಹುಷಾರಿಲ್ಲದೆ ಇರಲಿ, ಏನಾರ ಆಗಲಿ 6 ಗಂಟೆಗೆ ಯಾರು ಇಟ್ಕೊಳ್ಳೇಬೇಕು, 7 ಗಂಟೆಗೆಲ್ಲ ರೆಡಿ ಮಾಡಿ ಕಳಿಸ್ತೇಬೇಕು ಮಕ್ಕಳನ್ನ. ಸೊ ಹಾಗೆ ಇರೋ ವಿ ಹ್ಯಾವ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್. ಕೀಪ್ ಗೋಯಿಂಗ್ ಅನ್ನೋದೊಂದು, ಜಸ್ಟ್ ಕೀಪ್ ಗೋಯಿಂಗ್. ಎಸ್, ಅದೇ ನೀವು ಇವಾಗ ಜಸ್ಟ್ ಹೇಳಿದ್ರಿ ಅಲ್ಲ, ಏನೇ ಇದ್ದರೂ ಏನೇ ನಡೀತಿದ್ರು ಜೀವನದಲ್ಲಿ ಪ್ರಪಂಚದಲ್ಲಿ ಬೆಳಗ್ಗೆ ಏಳಬೇಕು, ರೆಡಿ ಮಾಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅದೆಲ್ಲ ಇದೇ ಇರುತ್ತೆ. ಆ್ಯಂಡ್ ಇವಾಗ ವಿ ಹ್ಯಾವ್ ಸೀನ್ ನೀವು ಕೆಲವು ಕಾನ್ವರ್ಸೇಷನ್ಸ್ ನಿಮ್ಮ ಮಗಳ ಜೊತೆ ಮಾತಾಡಿರೋದು ನಿಮ್ಗೆ ತುಂಬ ಸ್ಪೆಷಲ್ ಅನ್ಸಿದ್ದು ಏನಾದರೂ ನೀವು ಶೇರ್ ಮಾಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಆಲ್ಸೋ ಪೇರೆಂಟಲ್ ಅಪ್ರೋಚ್ ಇರುತ್ತೆ ಗೊತ್ತಾ ನಮ್ಮ ಮಕ್ಕಳಿಗೆ. ಅಂದರೆ ನಿಮಗೆ ನಿಮ್ಮ ಪೇರೆಂಟ್ಸಿಂದ ಆಗಿರೋ ಒಂದು ಅಪ್ರೋಚ್ ಇರ್ಬೋದು, ನೀವು ನಿಮ್ಮ ಮಗು ಮೇಲೆ ಹಾಕ್ತಿರೋ ಒಂದು ಅಪ್ರೋಚ್ ಇರ್ಬೋದು. ಎಷ್ಟು ಸಿಮಿಲಾರಿಟೀಸ್ ಕಾಣಿಸುತ್ತೆ, ಅಷ್ಟೇ ಎಷ್ಟು ಲೈಕ್ ಏನೋ ಅಜಗಜಾಂತರ ಅಂತಲೂ ಅನಿಸಿದ್ದಿದೆಯಾ? ಅಜಗಜಾಂತರ ಅಂತ ಅನಿಸಿದ್ದೆ ಜಾಸ್ತಿ. ಓಕೆ, ಯಾಕೆಂದರೆ ನಮ್ದು ಜನ್ರೇಷನ್ ನಮ್ದು ಹೆಂಗೆ ಗೊತ್ತಾ, ನಾವು ಮಕ್ಕಳಿದ್ದಾಗ ನಮ್ಗೆ ಏನು ಹೇಳ್ತಿದ್ರು ಅಂದರೆ ಅಪ್ಪ ಅಮ್ಮ ದೇವರು. ಅವ್ರು ಹೇಳಿದ್ದನ್ನು ಕೇಳ್ಬೇಕು, ಅಪ್ಪ ಅಮ್ಮ ದೇವ್ರು ಅಷ್ಟೇ, ಪೀರಿಯಡ್, ಮುಗೀತು. ಅವ್ರು ಹೇಳಿದ್ದನ್ನು ಮಾತಾಡಿ ಮಾಡಂಗಿಲ್ಲ. ಇವಾಗ ಮಕ್ಕಳೇ ದೇವರು, ಮಕ್ಕಳಿಗೆ ಏನು ಬೇಕೋ ಮಾಡೋ, ನಮ್ಮನ್ನು ಯಾರು ಕೇಳೋ, ಆ ಥರ ಜನ್ರೇಷನ್ ನಮ್ಮದು. ಸೊ ಐ ಮೀನ್ ಮುಂಚೆ ಒಂಥರ ಪೇರೆಂಟ್ಸ್ ಅಂತಂದರೆ ವಿ ಹ್ಯಾವ್ ಟು ಗಿವ್ ಆಲ್ ದ ರೆಸ್ಪೆಕ್ಟ್. ಅವ್ರು ಹೇಳಿದ್ದನ್ನು ಪಾಲಿಸ್ಬೇಕು. ನಮ್ಮದು ವಾಯ್ಸ್ ಇಲ್ಲ ಅಲ್ಲಿ, ನಾವು ಹಠ ಮಾಡೋ ಹಾಗಿಲ್ಲ, ಅಥವಾ ತಲೆ ಎತ್ತು ಪೇರೆಂಟ್ಸ್ನ ನೋಡೋ ಹಾಗಿಲ್ಲ, ತಲೆ ಬಗ್ಸ್ಕೊಂಡಿರ್ಬೇಕು, ಅಪ್ಪ ಅಮ್ಮ ಏನು ಹೇಳ್ತಾರೋ ಗೆರೆ ದಾಟ ಹಾಗಿಲ್ಲ ಅನ್ನೋ ಥರ ಒಂದು ಪೀರಿಯಡ್ ಆವಾಗ. ಬಟ್ ಈಗ ನಮ್ಮ ಮಕ್ಕಳ ಜೊತೆಗೆ ದೇ ಆರ್ ಎವ್ರಿಥಿಂಗ್ ಇವಾಗ ನಮಗೆ ಅಲ್ವಾ. ಸೊ ಒಬ್ರೊಬ್ರು ಅಥವಾ ಇಬ್ಬರಿಬ್ಬರು ಮಕ್ಕಳಿರ್ತಾರೆ. ಆ್ಯಂಡ್ ನಮಗೇನು ತೊಂದರೆ ತಾಪತ್ರಯಗಳಾಯಿತು, ನಮಗೇನು ಬೇಜಾರುಗಳಾಗಿತ್ತು, ನಮಗಿದು ಸಿಕ್ಕಿಲ್ಲ ಅಂತ ಅನಿಸಿದ್ದನ್ನೆಲ್ಲ ವಿ ವಾಂಟ್ ಟು ಗಿವ್ ಎವ್ರಿಥಿಂಗ್ ಟು ದಿಸ್ ಚೈಲ್ಡ್. ಆ್ಯಂಡ್ one more thing is we know the importance of first 7-8 years of a kid. ಏನಂತಾರೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಯಾವ ರೀತಿಯಲ್ಲಿ ಅವರ ಮನಸ್ಸು ಮೇಲೆ ಪ್ರಭಾವ ಬೀರುತ್ತೆ, ದಟ್ ವಿಲ್ ಸ್ಟೇ ಫಾರ್ ಲೈಫ್ ಲಾಂಗ್ ಅನ್ನೋದು ಗೊತ್ತು ನಮಗೆ. ಸೊ ಎವ್ರಿ ಪೇರೆಂಟ್ ವಾಂಟ್ ಟು ಗಿವ್ ದ ಬೆಸ್ಟ್. ಆ ಒಂದು 7-8 ವರ್ಷದಲ್ಲಿ ಏನೇನು ಸಾಧ್ಯ ಎಲ್ಲ ಕಲಿಸ್ಬಿಡೋಣ, ಎಲ್ಲ ವಿದ್ಯೆ ಕಲಿಸ್ಬಿಡೋಣ, ಜೀನಿಯಸ್ ಮಾಡೋಣ, ಬ್ರಿಲಿಯಂಟ್ ಮಾಡೋಣ. ಓ ಅಯ್ಯೋ ಅಂತ ಎವ್ರಿಬಡಿ ವಾಂಟ್ ದ್ಯಾಟ್. ಬಟ್ ನಂದು
ಐ ಮೀನ್ ವೆನ್ ಇಟ್ ಕಮ್ಸ್ ಟು ಮೀ ಯಾಕೆಂತಂದರೆ ಈ ಒಂದು ಪೇರೆಂಟ್ಸ್ ವಿಷಯದಲ್ಲಿ ಮಾತ್ರ ನಾನು ಹೇಳ್ತೀನಿ ಅವ್ರವ್ರ ಮಕ್ಕಳು ಅವ್ರವ್ರ ಪೇರೆಂಟ್ಸ್ಗೆ ಗೊತ್ತು, ಆ ಅಪ್ಪ ಅಮ್ಮಂದಿಗೆ ಗೊತ್ತು. ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್, ಎವ್ರಿ ಕಿಡ್ ಇಸ್ ಡಿಫ್ರೆಂಟ್. ನಮ್ಮ ಮನೆಯಲ್ಲೇ 2-3 ಮಕ್ಕಳಿದ್ರೆ ಒಂದು ಮಗು ಥರ ಇನ್ನೊಂದು ಮಗು ಇರಲ್ಲ. ಹೌದು ಅಲ್ವಾ? ಸೊ ಹಾಗಾಗಿ ಅಕಾರ್ಡಿಂಗ್ ಟು ದಟ್ ಚೈಲ್ಡ್ ಸೈಕಾಲಜಿ ಆ ಪೇರೆಂಟ್ಸು ದೇ ವಿಲ್ ಬಿ ಡೀಲಿಂಗ್ ವಿತ್ ದ ಕಿಡ್. ಸೊ ಹಾಗಾಗಿ ಅನ್ನೆಸೆಸರಿ ಪೇರೆಂಟ್ಸ್ಗೆ ಅಡ್ವೈಸ್ ಕೊಡೋದು, ಟಿಪ್ಸ್ ಕೊಡೋದು, ಸಜೆಷನ್ಸ್ ಕೊಡೋದು ದಯಮಾಡಿ ಮಾಡಬೇಡಿ. ಯಾಕಂದರೆ ನಾನು ಕೇಳಿದ್ದೀನಿ, ಕೆಲವರು ಅವ್ರಿಗೆ ಮದುವೆನೇ ಆಗಿಲ್ಲ, ಅವರು ಮಕ್ಕಳು ಫರ್ಗೆಟ್ ಅಬೌಟ್ ಮಕ್ಕಳು ಮದುವೆನೇ ಆಗಿಲ್ಲ ಹೇಳಂದಲ್ಲ, ಅವರೆಲ್ಲ ಅಡ್ವೈಸ್ ಕೊಡೋದು ಕೇಳಿದ್ದೀನಿ ನಾನು. ಲೈಕ್ ವಾಟ್ ರಿಯಲಿ, ಯು ಹ್ಯಾವ್ ನೋ ಕ್ಲೂ. ಫಸ್ಟ್ ಒಂದು ಮದುವೆ ಮಾಡ್ಕೊಳ್ಳಿ, ಆಮೇಲೆ ಒಂದು 4-5 ವರ್ಷ ಆ ಸಂಸಾರದಲ್ಲಿ ಇರಕ್ಕೆ ಸಾಧ್ಯನ ನೋಡಿ, ಆಮೇಲೆ ಮಗು ಆದಮೇಲೆ ಒಂದು 4-5 ವರ್ಷ ಆಗಲಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲ, 5-6 ಇಯರ್ಸ್ ಆಗಲಿ, ಆಮೇಲೆ ಅಡ್ವೈಸ್ ಕೊಡಕ್ಕೆ ಬನ್ನಿ ನಮಗೆ. ಸೊ ಹಾಗಾಗಿ ಇರೋ ಎವ್ರಿ ಪೇರೆಂಟ್, ನಾನಂತೂ ಇದು ಯಾರಿಗೂ ಅಡ್ವೈಸ್ ಕೊಡೋಕ್ಕಾಗಲ್ಲ. ಪೇರೆಂಟಿಂಗ್ ಮಾತ್ರ ಅದು ಎಲ್ಲೂ ಬುಕ್ಕು ಇಲ್ಲ, ಯಾರು ಅಂತ ಇವಾಗ ಅದಕ್ಕೆ ಮೇಲೆ ಸ್ಟಡಿ ಮಾಡಿ ಸೈಕ್ಯಾಟ್ರಿಸ್ಟ್ಗಳು, ಪೀಡಿಯಾಟ್ರಿಷಿಯನ್ಗಳು ಇರ್ತಾರಲ್ಲ, ಚೈಲ್ಡ್ ಸೈಕಾಲಜಿ ಓದೋರು, ಅವ್ರಿಗೂ ಯಂಗರ್ ಸೈಕ್ಯಾಟ್ರಿಸ್ಟ್ ಪೀಡಿಯಾಟ್ರಿಷಿಯನ್ ಇದ್ರೆ ಹೆಂಗ್ ಇಷ್ಟೇ ವಯಸ್ಸಿದೆ ಇವ್ರ ಹತ್ರ ಹೋಗೋಣ ಅಂತ ನಾವು ಯೋಚನೆ ಮಾಡಿ, ಇವ್ರಿಗೆ ನಿಜ ಮಕ್ಕಳಿದ್ಯಾ ಅಂತ. ವಯಸ್ಸಾಗಿರೋರಿದ್ರೆ ಓಕೆ, ಇವ್ರಿಗೆ ಸ್ವಲ್ಪ ಅನುಭವ ಇರುತ್ತಪ್ಪ, ಹೋಗ್ತೀವಿ ನಾವು, ಇಫ್ ಅಟ್ ಆಲ್ ಆ ಥರ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ಲಿ ಮೋಸ್ಟ್. ಆ್ಯಂಡ್ ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್. ಸೊ ಅಕಾರ್ಡಿಂಗ್ ನಮ್ಮ ಸೈಕಾಲಜಿ ಏನಿದೆ, ನಮ್ಮ ಮಕ್ಕಳ ಜೊತೆ ನಮ್ಮ ಒಡನಾಟ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಬೇಸಿಕ್ ಅಂದರೆ ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಹೊಡಿಬೇಡಿ, ಬೈಬೇಡಿ ಅಂತ ಜನರಲ್ ಆಗಿ ಹೇಳ್ಬೋದು. ಅದರಲ್ಲೂ ಗಂಡು ಮಕ್ಳಿರೋ ತಾಯಿ ಅಂದ್ರೆ ಅನ್ಕೋತಾರೆ, ಹಾ ಈ ಒಂದು ಗಂಡು ಮಗು ಇದ್ದರೆ ಗೊತ್ತಿರ್ತಿತ್ತು, ತರಲೆ ಮಾಡೋ ಮಗು ಇದ್ದರೆ ಗೊತ್ತಿರ್ತಿತ್ತು, ಈ ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ. ನನ್ನ ಮಗಳೇನೋ ತುಂಬ ಲೈಕ್ ವೆರಿ ಸಾಫ್ಟ್ ಆ್ಯಂಡ್ ಒಂಥರ ತುಂಬ ಏನಂತಾರೆ ಅಚ್ಚುಕಟ್ಟು ಒಂಥರ ಅವಳು. ಸೊ ಹಾಗಾಗಿ ನನಗೇನೋ ಆ ಒಂದು ಅವಕಾಶ ಬಂದಿಲ್ಲ. ಆದ್ರೂ ಒಂದೊಂದು ಸತಿ ಎಷ್ಟರ ಮಟ್ಟಿಗೆ ಹತ್ತಿಗೆ ಹತ್ತತ್ತೆ ಅಂದರೆ ಇಲ್ಲೋ ಹೋಗಿ ಸ್ಕ್ರೀನ್ ಹಿಂದೆ ಹೋಗ್ಬಿಟ್ಟು ಫುಲ್ ಸಿಟ್ಟನ್ನೆಲ್ಲ ಕಂಡು ಮಾಡ್ಕೊಂಡು, ಚಿನ್ನ ಆಯ್ತಪ್ಪ ಆಮೇಲೆ ಮಾತಾಡ್ತೀಯ, ನಾವೇನೋ ಸೀರಿಯಸ್ ಇಂಪಾರ್ಟೆಂಟ್ ಡಿಸ್ಕಷನ್ ಏನೋ ಮಾಡ್ತಿರ್ತೀವಿ, ಒಂದೇ ಸಲ ಅಮ್ಮ 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 ಅಂತ ಎಷ್ಟು ಅನ್ಸುತ್ತೆ ಅಂದರೆ ದೇರ್ ಲಾಟ್ ಆಫ್ ಥಿಂಗ್ಸ್ ನಾವು ಇವಾಗ ನೆನ್ಸ್ಕೊಂಡು ನಕ್ಬಹುದು, ಬಟ್ ಆ ಮೊಮೆಂಟಲ್ಲಿ ಎತ್ತು ಭಾಷಲ್ಲ ಅನ್ಸುತ್ತೆ ನಿಜ. ಅದರಲ್ಲೂ ನಾನು ಬೇರೆ ಮುಂಚೆ ಐ ವಾಸ್ ನಾಟ್ ದಟ್ ಕ್ರೇಜ್ ಅಬೌಟ್ ಕಿಡ್ಸ್. ಐ ವಾಸ್ ಆಲ್ವೇಸ್ ಒಂಥರ ಆ್ಯನಿಮಲ್ ಲವರ್. ಒಂಥರ ನಾಯಿ ಮರಿ, ಬೆಕ್ಕು ಮರಿ, ಕೋತಿ ಮರಿ, ಆನೆ ಮರಿ, ಸೊ ಪಕ್ಕ ಆ್ಯನಿಮಲ್ ಲವರ್. ಸೊ ಹಾಗಾಗಿ ಕಿಡ್ಸ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಏನಿರಲಿಲ್ಲ ನನಗೆ. ತುಂಬ ಕ್ಯೂಟಾಗಿರೋ ಮಗಳು ಕ್ಯೂಟ್ ಅಲ್ಲ ಅಂತ ಅನಿಸ್ತಿತ್ತು ಅಷ್ಟೇ. ಮಕ್ಕಳದು ವರ್ಲ್ಡ್ಗೆ ಯಾವತ್ತೂ ಎಂಟ್ರ್ ಆಗಿಲ್ಲ ನಾನು, ಗೊತ್ತಿಲ್ಲ ನಂಗೆ ಅಷ್ಟು ಮಕ್ಕಳ ಬಗ್ಗೆ. ಸೊ ಯಾರೋ ಮಕ್ಕಳು ಹೋಟ್ಲಲ್ಲಿ ಎಲ್ಲರೂ ಕಿರಿಕಿರಿ ಮಾಡ್ತಿರೋ, ಏನು ಪೇರೆಂಟ್ಸ್ ಅಪ್ಪ, ಅವ್ರ ಮಕ್ಕಳನ್ನ ನೆಟ್ಟಿಗೆ ಬೈಕೊಂಡಿದ್ದಿದ್ದೆ ನಾನು ಬಿಫೋರ್ ಹ್ಯಾವಿಂಗ್ ಅ ಕಿಡ್. ಕಾಲೇಜಲ್ಲಿ ಹೋಗಿಲ್ಲ ಆಚೆ, ಬಟ್ ಬಿಫೋರ್ ಹ್ಯಾವಿಂಗ್ ಅ ಕಿಡ್ ಏನು. ಆಮೇಲೆ ಒಂದು ಕಡೆ ಒಂದ್ಸತಿ ನಾನು ಯಾವುದೋ ಒಂದು ನಂಗೆ ನೆನಪಿದೆ, ಅವಾಗಿನ್ನೂ ನಂಗೇನು ಮಗು ಆಗಿರಲಿಲ್ಲ. ಒಂದು ಇಬ್ಬರು ಮಕ್ಕಳಿದ್ರು ಹೋಟ್ಲಲ್ಲಿ. ಒಂದು ಮಗುಗೆ ಚಿನ್ನು ಅಂತ ಫುಲ್ಲು ಕಣ್ಬಿಡ್ತಾ ಇದ್ದು. ಪಾಪ ಮಗುಗೆ ಇಷ್ಟ ಇಲ್ಲ ತಿನ್ನೋಕ್ಕೆ, ಅಯ್ಯಮ್ಮ ಯಾಕೆ ಫೋರ್ಸ್ ಮಾಡ್ತೀರಲ್ಲ ಅಂತ ಅಂದ್ಕೊಂಡು ಹೋಗಿದ್ದೀನಿ ನಾನು. ಇವತ್ತು ಐನೋ ಅಯ್ಯಮ್ಮನ ಕಷ್ಟ ನನಗೆ ಇವತ್ತು ಅರ್ಥ ಆಗುತ್ತೆ. ತಿಂದೇ ಇದ್ರೆ ಏನು ಗತಿ ಅಂತ ಗೊತ್ತು ನಮಗೆ. ಎಷ್ಟು ಹೆಂಗಾರ ಮಾಡೋದು, ತಿನ್ನಲೇಬೇಕು ಮಕ್ಕಳು ಅನ್ನೋದು, ವಿ ಮೇಕ್ ಶೋರ್ ದಟ್ ದೇ ಈಟ್. ಸೊ ಪೇರೆಂಟ್ಸ್ದು ತೊಂದರೆ ತಾಪತ್ರೆಗಳು, ಒನ್ಸ್ ಯು ಆರ್ ಅ ಪೇರೆಂಟ್ ದೆನ್ ಓನ್ಲಿ ಯು ನೋ. ಸೊ ಹಾಗಾಗಿ ಯಾವ ಪೇರೆಂಟ್ಗೂ ಅಡ್ವೈಸು ಕೊಡೋಕೆ ಬರಲ್ಲ, ಸಜೆಷನು ಕೊಡೋಕೆ ಬರಲ್ಲ. ದೋಸ್ ಹು ಆರ್ ನಾಟ್ ಪೇರೆಂಟ್ಸ್ ಅಲ್ವಾ. ಸೊ ಪ್ಲೀಸ್ ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನು, ವಿ ಡೋಂಟ್ ನೀಡ್ ಯುವರ್ ಅಡ್ವೈಸ್. ಆ್ಯಂಡ್ ನೀವು ಆರ್ಟಲ್ಲಿ ಇರೋದ್ರಿಂದ ನಿಮ್ಗೆ ಅನಿಸಿದ್ಯಾ ನಿಮ್ಮ ಪೇರೆಂಟಿಂಗ್ ಅಪ್ರೋಚಲ್ಲಿ ಏನಾದ್ರು ಒಂದು ಕ್ರಿಯೇಟಿವಿಟಿ ಇದೆ, ಅದರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಬಿಕಾಸ್ ಯು ಬೀನ್ ಆ್ಯನ್ ಆ್ಯಕ್ಟರ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಮಗು ಆದಮೇಲೆ ಆ ಎಮೋಷನ್ಸಿಂದ ನಿಮ್ಮ ಆ್ಯಕ್ಟಿಂಗ್ ಮೇಲೆ ಏನಾದ್ರು ಪ್ರಭಾವ ಬೀರಿದೆ ಅಂತ ಅನ್ಸುತ್ತಾ? 100%. See, if you have a kid
ಒಂದು ಪೇರೆಂಟ್ ರೋಲ್ ಮಾಡೋಕ್ಕೆ ಅಥವಾ ಎನಿಥಿಂಗ್ ಟು ಡೂ ವಿತ್ ಕಿಡ್ಸ್ ಅರೌಂಡ್ ಇರೋಂಥ ಪಾತ್ರ ಏನಾರು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು ಮಕ್ಳಿಗೆ ಸಂಬಂಧಪಟ್ಟಿದ್ದಂಥ ಸೀನ್ಗಳು ಮಾಡಬೇಕು ಅಂತ ಮುಂಚೆನೂ ಆ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ. ಮಕ್ಕಳು ಅಂತಂದರೆ ಆಬ್ವಿಯಸ್ಲಿ ಒಂದು ಬಟ್ ಒನ್ಸ್ ಯುವರ್ ಅ ಪೇರೆಂಟ್ ಆ ಲೈಫ್ನ ನೋಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಚೇಂಜ್ ಆಗುತ್ತೆ. ಯಾಕೆಂತಂದರೆ ಅ ಪಾರ್ಟ್ ಆಫ್ ಯುವರ್ ಹಾರ್ಟ್ ಇಸ್ ವಾಕಿಂಗ್ ಅರೌಂಡ್ ಅಲ್ವಾ. ಫಾರ್ ಪೇರೆಂಟ್ಸ್, ಎವ್ರಿ ಪೇರೆಂಟ್ ಹಾಗೇನೆ ನಿಮ್ಮ ಒಂಥರ ಒಂದು ಪೀಸ್ ಆಫ್ ಯುವರ್ ಹಾರ್ಟ್ ಈಸ್ ವಾಕಿಂಗ್ ಇನ್ ಫ್ರಂಟ್ ಆಫ್ ಯು. ಸೊ ಜೀವನ ನೋಡೋ ರೀತಿ, ಅದರಲ್ಲೂ ತಾಯಂದ್ರಿಗೆ, ತಂದೆಂದ್ರಿಗೂ ಇಲ್ಲ ಅಂತಿಲ್ಲ, ಅದರಲ್ಲೂ ಕೆಲವರು ಇರ್ತಾರೆ ಅಪ್ಪಂದರು, ತುಂಬ ಒಂಥರ ತಾಯಿ ಮನಸ್ಸಿರೋಂಥ ಅಪ್ಪಂದ್ರು ಇರ್ತಾರೆ, ಹಿಂಗರಳು ಅಂತಾರಲ್ಲ ಆ ಥರ ಅಪ್ಪಂದ್ರು ಇರ್ತಾರೆ ಗೊತ್ತಾ. ನನ್ನ ಗಂಡ ಆ್ಯಕ್ಚುಲಿ ಆ ಥರದವನೇ. ಸೊ ಆ ಥರ ನಾನು ಅಪ್ಪಂದ್ರೂ ನೋಡಿದ್ದೀನಿ. ಕೆಲವರು ಲಿಟಲ್ ಒಂಥರ ರಫ್ ಆ್ಯಂಡ್ ಟಫ್ ಇರೋಂಥ ಅಪ್ಪಂದರು ಬೇಕಾದಷ್ಟು ಜನ ಇರ್ತಾರೆ. ಅಫ್ಕೋರ್ಸ್ ಅಪ್ಪಂದ್ರ ಪ್ರೀತಿ ಈಸ್ ಡಿಫ್ರೆಂಟ್, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಹಾಗಂದ್ಬಿಟ್ಟು ಎಲ್ಲ ತಾಯಂದ್ರೂ ಏನು ಗ್ರೇಟ್ ಅಂತ ನಾನು ಹೇಳ್ತಾ ಇಲ್ಲ. ವಿ ಹ್ಯಾವ್ ಸೀನ್ ಆಲ್ಸೋ. ಆ್ಯಂಡ್ ದೆನ್ ನಮಗೂ ಮುಂಚೆ ನೋಡಿದ್ದೀವಿ, ನಾವು ಎಕ್ಸ್ಪೀರಿಯನ್ಸ್ಗಳು ನೋಡಿದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಕೆಲವು 1-2-3 ಜನ ಫ್ರೆಂಡ್ಸ್ ತಾಯಂದರು ಬಿಹೇವ್ ಮಾಡ್ತಾ ಇದ್ದಿದ್ದ ರೀತಿ, ಐ ಮೀನ್ ಇಟ್ಸ್ ಯುವರ್ ಪರ್ಸ್ನಾಲಿಟಿ ಬೇಸಿಕಲಿ. ಅರ್ಥ ಆಯ್ತಾ? ನಿಮ್ಮ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನೀವೇನು ಅಂತ, ಯುವರ್ ಪರ್ಸ್ನಾಲಿಟಿ, ಯುವರ್ ನೇಚರ್ ಆ್ಯಕ್ಚುಲಿ ಮ್ಯಾಟರ್ಸ್ ಇನ್ ಎವ್ರಿ ರಿಲೇಷನ್ಶಿಪ್, ವಾಟ್ ಎವರ್ ರಿಲೇಷನ್ಶಿಪ್ ಯು ಆರ್ ಇನ್. ಫ್ರೆಂಡ್ ಇರ್ಬೋದು, ಅಥವಾ ಜಸ್ಟ್ ಒಂದು ಕೋ ಆರ್ಟಿಸ್ಟ್ ಇರ್ಬೋದು, ಅಥವಾ ಪ್ರೊಫೆಷ್ನಲಿ ಇರ್ಬೋದು, ಅಥವಾ ಕಸಿನ್ಸ್ ಇರ್ಬೋದು, ಅಥವಾ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸ್ನಾಲಿಟಿ ಆ್ಯಕ್ಚುಲಿ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ದಟ್ಸ್ ದ ಸೇಮ್ ಕೇಸ್ ವಿತ್ ಯುವರ್ ಕಿಡ್ಸ್ ಆಲ್ಸೋ. ಸೊ ಆ್ಯಸ್ ಅ ಮದರ್ ಆರ್ ಆ್ಯಸ್ ಅ ಫಾದರ್, ನಿಮ್ಮ ಬೇಸಿಕ್ ನೇಚರ್ ಏನು ಅಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ಎಸ್ಪೆಷಲಿ, ಸೊ ಮಗು ಆಗಿದ ತಕ್ಷಣ ಇಂಥ ಸೀನ್ಸ್ ಮಾಡೋದಕ್ಕೆ ತುಂಬ ಡೆಪ್ತ್ ಇರುತ್ತೆ. ಒಂಥರ ಯು ಕ್ಯಾನ್ ಫೀಲ್ ದ ಕ್ಯಾರೆಕ್ಟರ್ ವೆರಿ ವೆಲ್. ಯಾಕೆಂದರೆ ನಾನು ಇದಕ್ಕಿಂತ ಮುಂಚೆನೂ ತಾಯಿ ರೋಲ್ ಮಾಡಿದ್ದೀನಿ, ನಾನು ತಾಯಿ ಆಗೋಕ್ಕಿಂತ ಮುಂಚೆ. ಐ ಡಿಂಟ್ ಫೀಲ್ ಮಚ್, ಅಂದರೆ ಜಸ್ಟ್ ಆ್ಯಸ್ ಅನ್ ಆ್ಯಕ್ಟರ್ ಇಮೋಷನ್ಸ್ ಏನು ಬರುತ್ತೆ ಅಷ್ಟೇ. ಬಟ್ ಈಗ ತಾಯಿ ಪಾತ್ರ ಮಾಡುವಾಗ ಇಮೋಷನ್ಸ್ ಆರ್ ವೆರಿ ಡಿಫ್ರೆಂಟ್. ನನಗೆ ಇನ್ಫ್ಯಾಕ್ಟ್ ಈ ಸಿನಿಮಾನಲ್ಲಿ ನನಗೆ ಹೆರಿಗೆ ನೋವಿಂದೊಂದು ಸೀನ್ ಇದೆ. ಇವಾಗ ಒಂದು ಸಿನಿಮಾನಲ್ಲಿ ಮಾಡ್ತಾರೆ, ರಿಲೀಸ್ ಆಗೋ ಸೀನ್, ಹೆರಿಗೆ ನೋವಿಂದು ಸೀನ್ ಇದೆ. ಸೊ ನಾನು ಅಕಸ್ಮಾತ್ ಮುಂಚೆ ಮಾಡಿದರೆ ಇಟ್ ವುಡ್ ಹ್ಯಾವ್ ಬಿನ್ ಆ ಫಿಲಮಲ್ಲಿ ಹಿಂಗೆ ಮೇ ಬಿ ಅಷ್ಟು ನೋವು ಅಂತಾರೆ, ಇಷ್ಟು ನೋವು ಅಂತಾರೆ, ಇಷ್ಟು ಬೋನ್ಸ್ ಮುರಿಯೋ ನೋವು ಅಂತಾರೆ, ಸೊ ಹಿಂಗಿರ್ಬೋದಾ ಅಂತ ಏನೋ ಒಂದು. ಬಟ್ ನೌ ಐ ರಿಯಲಿ ನೋ ಹೌ ಇಟ್ ಈಸ್, ಆ ಪೇನ್ ಏನು ಅಂತ ಐ ರಿಯಲಿ ನೋ. ಸೊ ನಾನಲ್ಲಿ ಆ್ಯಕ್ಟ್ ಮಾಡುವಾಗ ಇನ್ಫ್ಯಾಕ್ಟ್ ನಮ್ಮ ಡೈರೆಕ್ಟ್ರು ಮತ್ತು ಅಲ್ಲಿರೋರು ಹೆದರ್ಕೊಂಬಿಟ್ಟವರು, ಶ್ವೇತಾ ಏನು ಯಪ್ಪ ಇಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ತೀವಿ ಇಷ್ಟು ಅಂತ. ಸಿ ಐ ನೋ ವಾಟ್ ಹ್ಯಾಪನ್ಸ್ ಅಲ್ವಾ. ಸೊ ಒಂದು ಆ ಪ್ರೆಷರ್ ಬಂದಾಗ, ಇನ್ನೇನು ಡೆಲಿವರಿ ಐ ಮೀನ್ ಆ ನೋವು ಬಂದಾಗ, ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಬಾಡಿ ಲ್ಯಾಂಗ್ವೇಜ್. ವಿದೌಟ್ ಯುವರ್ ನಾಲೆಡ್ಜ್ ಯು ಜಸ್ಟ್ ಗೋ ಡೌನ್ ಆ್ಯಂಡ್ ಇಟ್ಸ್ ವೆರಿ ಡಿಫ್ರೆಂಟ್. ನಾಟ್ ಲೈಕ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಲೈಕ್ ಯುನೋ ಹೇಳಕ್ಕೆ ಕಷ್ಟ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಬಟ್ ಸಮಥಿಂಗ್ ಇಸ್ ಕಮಿಂಗ್ ಔಟ್ ಆಫ್ ಯುವರ್ ಬಾಡಿ ಅಂತ ಪೇಯ್ನ್ ಇದೆಯಲ್ಲ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಪೇಯ್ನ್. ಆ್ಯಂಡ್ ಅದು ದೋಸ್ ಹೂ ಹ್ಯಾವ್ ಗಾನ್ ಥ್ರೂ ವಿಲ್ ಓನ್ಲಿ ನೋ. ಅದೆಲ್ಲ ಆರ್ಟಿಸ್ಟ್ಗಳಿಗೆ ಇಟ್ ಹೆಲ್ಪ್ಸ್. ನಮಗೆ ಗೊತ್ತಿದ್ದಾಗ ಆ ಒಂದು ಓಕೆ ಈ ಟೈಮಲ್ಲಿ ಈ ಥರ ಎಕ್ಸ್ಪ್ರೆಷನ್ ಕೊಡ್ತಿರ್ತೀವಿ. ಓಕೆ ಇನ್ನೇನು ಮಗು ಆಗುತ್ತೆ ಅನ್ನೋವಾಗ ಏನೋ ಕಣ್ಣುಗಳು ಹೆಂಗೆ ಹೋಗುತ್ತೆ, ಅಥವಾ ಆ ಪೇಯ್ನ್ ನಿಜವಾಗ್ಲೂ ಫೀಲ್ ಆದಾಗ ಎಷ್ಟು ಒಂಥರ ನಮಗೆ ಒಂಥರ ಅನ್ನೆಲ್ಲ ನಾವು ಒಂಥರ ವಿಲ್ ಬಿ ವೆರಿ ಸರ್ಪ್ರೈಸ್, ಒಂಥರ ಈ ಥರ ಅಂತ ಅನ್ಸುತ್ತೆ. ಪೇನ್ ಇಸ್ ವೆರಿ ಡಿಫ್ರೆಂಟ್. ಐ ಮೀನ್ ಫೀಲ್ ಆ್ಯಕ್ಟ್ ಮಾಡೋವಾಗ ಇಟ್ಸ್ ವೆರಿ ಡಿಫ್ರೆಂಟ್. ಸೊ ತುಂಬ ಡಿಫ್ರೆನ್ಸ್ ಸೈಕಾಲಜಿಕಲಿ ಆ್ಯಂಡ್ ಫಿಸಿಕಲಿ ಆ್ಯಂಡ್ ಟೆಕ್ನಿಕಲಿ ಎಲ್ಲನೂ ನಮಗೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮಾಡಿದೆ ನನಗೆ ಪರ್ಸ್ನಲಿ. ಆ್ಯಂಡ್ ಯು ಹ್ಯಾವ್ ಒಂದು ಆರ್ಟಿಸ್ಟಿಕ್ ಅಪ್ರೋಚ್ ಇದೆ ಅನ್ಸುತ್ತಾ ಪೇರೆಂಟಿಂಗಲ್ಲಿ?
ಪೇರೆಂಟಿಂಗಲ್ಲಿ ಕ್ರಿಯೇಟಿವ್ ಪರ್ಸನ್ ದಟ್ ಇದ್ದೇ ಇರ್ತದೆ ದಟ್ ಇನ್ಸ್ಟಿಂಕ್ಟ್ ಇಸ್ ದೇರ್. ಇಫ್ ಯು ಆರ್ ಕ್ರಿಯೇಟಿವ್, ಜಸ್ಟ್ ಯು ನೀಡ್ ನಾಟ್ ಹ್ಯಾವ್ ಟು ಬಿ ಆಕ್ಟರ್ ಆರ್ ಸಮಥಿಂಗ್. ಇಫ್ ಯು ಆರ್ ಕ್ರಿಯೇಟಿವ್, ಒನ್ ಆರ್ ದ ಅದರ್ ವೇ ನಿಮ್ಮ ಒಂದು ವಿ ಶೋ ದಟ್ ಕ್ರಿಯೇಟಿವಿಟಿ ನಮ್ಮ ಮಕ್ಕಳ ನೋಡ್ಕೊಳ್ಳೋದ್ರಲ್ಲಿ, ಆಟ ಆಡ್ಸೋದ್ರಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿ ಹೇಳೋದ್ರಲ್ಲಿ. ಅವಳು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ರು, ನಾನು ಸ್ಟೋರಿ ಓದ್ತೀನಿ ಅಂದ್ಬಿಟ್ಟು ಆಲ್ಮೋಸ್ಟ್ ಎನ್ಯಾಕ್ಟ್ ಮಾಡಿ ಕೋತಿ ಥರ ಆಡಿ, ಹುಚ್ಚುಚ್ಚಂಗೆ ಆಡಿ, ನಗಿಸಿ ಮಾಡಿ ಆ ಫುಲ್ ಕತೆ ಹೇಳುವಾಗ ಶಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಅವ್ರ ಫ್ರೆಂಡ್ಸ್, ಆ ಇಬ್ಬರು ಫ್ರೆಂಡ್ಸ್ ಅಂತೂ ಕಣ್ಣು ಬಾಯಿ ಎಲ್ಲ ಬಿಟ್ಕೊಂಡು ನನ್ನೇ ನೋಡ್ತಾರೆ, ಈ ಆಂಟಿ ಯಾಕೆ ಹಿಂಗೆ ಆಡ್ತಾರೆ ಇಷ್ಟು, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಹಿಂಗೆ ಆಡೋದೇ ಇಲ್ಲ. ದೇ ಆಲ್ ಲೈಕ್ ಮೀ ಅ ಲಾಟ್. ಹರ್ ಫ್ರೆಂಡ್ಸ್ ದೇ ಲವ್ ಮೀ ಬಿಕಾಸ್ ಒಂದು ಇನ್ಹಿಬಿಷನ್ಸ್ ಇರಲ್ಲ. ಆಸ್ ಅನ್ ಆರ್ಟಿಸ್ಟ್ ನಮಗೆ ವಿ ಡೋಂಟ್ ಹ್ಯಾವ್ ದಟ್ ಇನ್ಹಿಬಿಷನ್ಸ್ ಅಟ್ ಆಲ್. ನೋ ಇನ್ಹಿಬಿಷನ್ಸ್ ನಮಗೆ. ಸೊ ಅದಕ್ಕೆ ವಿ ಫೀಲ್ ಇಫ್ ವಿ ಆರ್ ಕಂಫರ್ಟೇಬಲ್ ವಿತ್ ಸಂಬಡಿ, ವಿ ಲೈಕ್ ಸೋ ಕಂಫರ್ಟೇಬಲ್ ಅಂದರೆ ಅವ್ರಿಗೆ ಒಂದು ನಿಮಿಷ ಭಯ ಆಗುತ್ತೆ, ಈ ಲೆವೆಲ್ ಕಂಫರ್ಟೇಬಲ್ ಆಗಿದ್ರಲ್ಲ ಅಂತ. ಸೊ ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್, ಐ ಜಸ್ಟ್ ಡೋಂಟ್ ಓಪನ್ ಅಪ್ ಅಟ್ ಆಲ್. ಲೈಕ್ and if I'm comfortable, I'm just sitting on their head. So I'm like that. So yeah. ಆ್ಯಂಡ್ ನಿಮ್ಮ ಫಿಲ್ಮ್ ಗ್ರಾಫ್ ಎಲ್ಲ ನೋಡಿದಾಗ ಒಂದಂತೂ ಇಸ್ ವೆರಿ ಎವಿಡೆಂಟ್, ಯಾವುದು ರಿಪಿಟೇಟಿವ್ ಅನ್ಸಲ್ಲ. ಓಕೆ, ಎಸ್, ಇದಂತೂ ಚಾನ್ಸೇ ಇಲ್ಲ, ಇವ್ರು ಯಾವತ್ತೂ ಮಾಡಿಲ್ಲ ಅನ್ನೋದು ತುಂಬ ಎವಿಡೆಂಟ್ ಇರುತ್ತೆ. ಆ್ಯಂಡ್ ಅದೇ ಥರ ಕ್ಯಾಟಗರಿಲಿ ಬೀಳೋದು ರಾಘವೇಂದ್ರ ಸ್ಟೋರ್ಸ್ ಫಿಲ್ಮ್ ಕೂಡ. ಆ್ಯಂಡ್ ಜಗ್ಗೇಶ್ ಸರ್ ಅದು ಕಾನ್ಸೆಪ್ಟ್ ಆಫ್ ದ ಫಿಲಮೇ ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಈ ಒಂದು ಜನ್ರೇಷನ್ ಟಾರ್ಗೆಟ್ ಆಗಿತ್ತು ಗೊತ್ತಾ, ಸಿನಿಮಾದ ಬೇಸ್ ಜನ್ರೇಷನ್ ಟಾರ್ಗೆಟ್ ಆಗಿತ್ತು. ದೇವರ್ ಆಲ್ ರಿಯಲಿ ಒಂಥರ ಅದನ್ನ ಯಾವ ಲೆವೆಲ್ಗೆ ಕನೆಕ್ಟ್ ಮಾಡ್ಕೊಂಡ್ರಂದ್ರೆ, ನಾಟ್ ಜಸ್ಟ್ ಜಗೇಶ್ ಸರ್ ರೋಲ್, ಯೋರ್ ರೋಲ್ ಎಸ್ಪೆಷಲಿ ಆಲ್ಸೋ. ಆ್ಯಂಡ್ ಓಕೆ, ರಾಘವೇಂದ್ರ ಸ್ಟೋರ್ಸ್ ರಿಲೀಸ್ ಆದಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಡೂಯಿಂಗ್ ದಟ್ ರೋಲ್? ಸಿ ದ ಹೋಲ್ ಜರ್ನಿ ಇಟ್ ವಾಸ್ ವೆರಿ 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 ಇಂಟ್ರೆಸ್ಟಿಂಗ್. ನನಗೆ ಫಸ್ಟ್ ಆಫ್ ಆಲ್ ನನಗೆ ಹೊಂಬಾಳೆಯವ್ರ ಪ್ರೊಡಕ್ಷನ್ಸಿಂದ ಫೋನ್ ಬಂದಿದೆ ಅಂದರೆ ನಂಗೆ ಆಶ್ಚರ್ಯ ಆಯಿತು, ಟು ಬಿ ವೆರಿ ಫ್ರ್ಯಾಂಕ್. ಆಗಷ್ಟೇ ನಮ್ಮ KGF ಸೂಪರ್ ಹಿಟ್ ಆಗಿತ್ತು. KGF ಲೈಕ್ ಸೂಪರ್ ಡೂಪರ್ ಹಿಟ್. ಆ ಟೈಮಲ್ಲಿ ಹೊಂಬಾಳೆನಲ್ಲಿ ಎಲ್ರಿಗೂ ಹುಚ್ಚಾಪಟ ಇಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್, ಎಲ್ಲರಿಗೂ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡಬೇಕು, ಲಕ್ಕಿ ಪ್ರೊಡಕ್ಷನು ಅಂತ. ಆ್ಯಂಡ್ ನಾನು ಕನಸು ಮನಸ್ಸಲ್ಲೂ ಎಣಿಸಿಲ್ಲ, ಬಿಕಾಸ್ ಮಗು ಆಯಿತು. ಅದಾದಮೇಲೆ ಇನ್ನೆರಡು ಸಿನಿಮಾ ಒಪ್ಕೊಂಡಿದ್ದೆ ಅದಕ್ಕಿಂತ ಮುಂಚೆ. ಆ್ಯಂಡ್ ದೆನ್ ಸೊ ಐ ವಾಸ್ ಜಸ್ಟ್ ಬ್ಯುಸಿ ವಿತ್ ದ್ಯಾಟ್. ಆ್ಯಂಡ್ ಫೋನ್ ಬಂದಾಗ ಐ ವಾಸ್ ಹೊಂಬಾಳೆ ಪ್ರೊಡಕ್ಷನ್ಸ್ ರಿಯಲಿ ನಾನು ಕೇಳಿದೆ, ಲೀಡ್ ರೋಲ್ ತಾನೇ ಅಂತ ಕೇಳಿದೆ. ಯಾಕಂದರೆ ದೇವ್ ಸ್ಟಾರ್ಟೆಡ್ ಅಲ್ಲ, ಸಣ್ಣ ಪುಟ್ಟ ರೋಲು ಅಥವಾ ಇಂಪಾರ್ಟೆಂಟ್ ರೋಲ್ ಅನ್ನೋದು ಅಥವಾ ವಾಡೆ ಆ ಥರದ್ದೆಲ್ಲ ಶುರು ಮಾಡ್ಕೋತಾರಲ್ಲ ಆ್ಯಸ್ ಯೂಶುವಲ್. ಸೊ ಲೀಡ್ ರೋಲಾ ಅಂತ ಕೇಳಿದೆ. ಅಫ್ಕೋರ್ಸ್ ಲೀಡ್ ರೋಲು ಈ ಥರ ಜಗ್ಗೇಶ್ ಸರ್ ಪೇರ್ಗೆ ಅಂತ. ಹೌದಾ, ಐ ಮೀನ್ ನಂಗೆ ಯಾರು ಸೂಪರ್ ಸ್ಟಾರ್ಸ್ ಸಿನಿಮಾಗೆ ಬರೋದು ತುಂಬ ಕಮ್ಮಿ ನಂಗೆ ಅವಕಾಶ. ಹೌದಾ ಅಂತ ಆಶ್ಚರ್ಯ ಆಯ್ತು ನನಗೆ, ಪರವಾಗಿಲ್ವಲ್ಲ ಅಂತ. ಐ ಮೆಟ್ ಸಂತೋಷ್ ಸರ್, ಜಗೇಶ್ ಸರ್. ಆ್ಯಂಡ್ ಕತೆ ಹೇಳಿದಾಗ ಐ ವಾಸ್ ಲೈಕ್ ಸೋ ಹ್ಯಾಪಿ. ಯಾಕೆಂತಂದರೆ ಲಾಸ್ಟ್ ಸಿನಿಮಾಗಳು ನಾನು ಏನು ಮಾಡಿದ್ದೆ, ಆಫ್ಟರ್ ಕಿರುಗುರಿನ ಗೆಳೆಗಳು ಐ ಟುಕ್ ಅ ಬ್ರೇಕ್. ಅವಾಗ ಒಂದು 25-30 ಕತೆಗಳು ಬಂತು, ಎಲ್ಲ ಹಳ್ಳಿ ಕತೆ. ಐ ಜಸ್ಟ್ ಡಿಡ್ಂಟ್ ವಾಂಟ್ ಟು ಡೂ ಇಟ್. ಆ್ಯಂಡ್ ಸೊ ಆ್ಯಂಡ್ ದೆನ್ ಮಗು ಆದಮೇಲೂ ಅಷ್ಟೇ ಅಗೇನ್ ಕತೆಗಳೇ ಬರ್ತಿತ್ತು. 2 ವರ್ಷ ಆಗಿತ್ತು, ಬಟ್ ಅಗೇನ್ ಹಳ್ಳಿ ಕತೆನೇ ಬರ್ತಾಯಿತ್ತು. ಹಳ್ಳಿ ಕತೆ ಬಿಟ್ಟಿದ್ದೀನಿ ಇವಾಗ, ಅಷ್ಟೇ ಆಗಿದೆ. ನಾನು 10 ಹಳ್ಳಿ ಕತೆಯಿಂದ ಶುರು ಮಾಡಲ್ಲ, ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ಅಂತ. ಆ್ಯಂಡ್ ದೆನ್ ಐ ಆಮ್ ಸೋ ಲಕ್ಕಿ, ಹೋಪ್ ಬಂತು. ಹೋಪ್ ಐ ಡಿಡ್ ಇದು KAS ಆಫೀಸರ್ ಪಾತ್ರ. ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್ ಅಲ್ವಾ. ಸೊ ಅದಕ್ಕಿಂತ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮತ್ತೊಂದು ಆ ಒಂದು ಕಂಟೆಂಟು, ವಾಟ್ ದ ಹೋಲ್ ಥಿಂಗ್ ವಾಸ್ ವೆರಿ ವೆಮೆನ್ ಓರಿಯೆಂಟೆಡ್. ಆ್ಯಂಡ್ ತುಂಬಾ ಖುಷಿ ಆಯಿತು ನನಗೆ ಆ ಸಬ್ಜೆಕ್ಟ್ ಬಂದಾಗ. ಐ ವಾಸ್ ಸೋ ಹ್ಯಾಪಿ ಫಾರ್ ದಟ್. ಅದಾದಮೇಲೆ ನನಗೆ ರಾಘವೇಂದ್ರ ಸೋಸ್ ಬಂದಾಗ ಅಗೇನ್ ಐ ವಾಸ್ ಲೈಕ್ ಸೋ ಹ್ಯಾಪಿ ದಟ್ ಮತ್ತೆ ತುಂಬ ಸ್ಟ್ರಾಂಗು, ಗೈಯಾಳಿ, ತುಂಬ ವೆರಿ ಟಾಕಟಿವ್ ಅಥವಾ ವಿಮೆನ್ ಓರಿಯೆಂಟೆಡ್ ಅಂದಿದ ತಕ್ಷಣ ದೇ ವಾಂಟ್ ಟು ಶೋ ದಟ್ ನಾವು ರೌಡೀಸ್ ಥರ ಇರ್ತೀವಿ ನಾವು ಅನ್ನೋ ಥರ ತೋರಿಸ್ತಿರ್ತಾರಲ್ಲ. ಸೊ ದಿಸ್ ವಾಸ್ ಲೈಕ್ ಸಿಂಪಲ್ ಹೌಸ್ ವೈಫ್, ಸಾಫ್ಟ್ sober housewife, and no voice, much voice of her. And then ಏನೇ ಹೇಳಿದ್ರು ತುಂಬ ಸೂಕ್ಷ್ಮವಾಗಿ ಮಾತಾಡ್ತಾಳೆ. and then ಆ ರೀತಿ ಪವರ್ಫುಲ್. and then especially when it comes to motherhood,
ತಾಯಿ ರೋಲ್ಗಳು ಬರ್ತಿತ್ತು, ಇದು ತಾಯಿ ಆಗದೇ ಇರೋ ರೋಲು. ಸೊ ಇಟ್ ವಾಸ್ ಲೈಕ್ ಕ್ವೈಟ್ ಇಂಟ್ರೆಸ್ಟಿಂಗ್ ನನಗೆ. ಯಾಕೆಂತಂದರೆ ಸಿ ವೆನ್ ಯು ವಾಂಟ್ ಟು ಹ್ಯಾವ್ ಅ ಬೇಬಿ, ಆಯಿತಾ, ಕನ್ಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಆ ಒಂದು ಈಗಿನ ಕಾಲದಲ್ಲಂತೂ ಎಲ್ಲರೂ ದೇ ವೆಯ್ಟ್ ಫಾರ್ 30 years ವರ್ಗೂ ಅವ್ರ ಕರಿಯರ್ ನೋಡ್ಕೋತಿರ್ತಾರೆ. 30+ ದೇ ವಾಂಟ್ ಟು ಥಿಂಕ್ ಅಬೌಟ್ ಹ್ಯಾವಿಂಗ್ ಅ ಬೇಬಿ. ಸೊ ಆವಾಗ ತುಂಬ ನಮಗೆ ಕೇಳಿದ್ದೀವಿ ಚಾಲೆಂಜಸ್, ಏನೋ IVF ಇನ್ನೊಂದು ಮತ್ತೊಂದು ಅಂತ ತುಂಬ ಇಶ್ಯೂಸ್ನ ಕೇಳಿದ್ದೀವಿ. ಸೊ ಆ ಒಂದು ಪೀರಿಯಡಲ್ಲಿ ಇನ್ಫ್ಯಾಕ್ಟ್ ನನಗೇನೆ ವೆನ್ ವಿ ಡಿಸೈಡೆಡ್ ದಟ್ ವಿ ವಾಂಟ್ ಟು ಹ್ಯಾವ್ ಅ ಬೇಬಿ, ಫಸ್ಟ್ 4-5 months when we were trying, and every month it was showing no results. Every month stress ಜಾಸ್ತಿ ಆಗ್ತಾ ಹೋಗುತ್ತೆ, ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಬಯಾಲಜಿಕಲ್ ಕ್ಲಾಕ್ ಇಸ್ ಟಿಕಿಂಗ್ ಆ್ಯಂಡ್ ದೆನ್ ವಿ ಜಸ್ಟ್ ಹ್ಯಾವ್ ಓನ್ಲಿ ಸೋ ಮಚ್ ವಿಂಡೋ. ಆ್ಯಂಡ್ ದೆನ್ ಇಲ್ಲ ಅಂತಂದರೆ ಏನಪ್ಪ, ಯಾಕೆಂತಂದರೆ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ನಮಗೆ ಮೈಂಡ್ ಮೇಲೆ. ಯಾಕೆಂದರೆ ಜನ ಏನಂತಾರೋ ಇನ್ನೊಂದು ಮತ್ತೊಂದು, ಎಷ್ಟೇ ನಾವು ಕೇರ್ ಮಾಡಲ್ಲ ಅಂತಂದ್ರೂ ಎಲ್ಲೋ ಎಫೆಕ್ಟ್ ಆಗೇ ಆಗುತ್ತೆ ನಮಗೆ ಅಲ್ವಾ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಐ ಹ್ಯಾವ್ ಸೀನ್ and thank God I was lucky. And then everything happened naturally. I was very lucky, extremely lucky. ಆಯಿತಾ. ಸೊ I know I mean ಆ ಒಂದು 4-5 months ಅಲ್ಲಿ ಇಲ್ಲ ಅನ್ನೋವಾಗ ಆ ಒಂದು ಟೆನ್ಷನು ಸ್ಟ್ರೆಸ್ ಇರುತ್ತಲ್ಲ, I knew that how much pressure a girl goes under. I mean husband and wife goes under, both of them, and especially girls. ಯಾಕೆಂತಂದರೆ ಫಿಸಿಕಲಿ ವಿ ಆರ್ ದ ಒನ್ ಹೂ ಶುಡ್ ನಾಟ್ ಟೇಕ್ ಸ್ಟ್ರೆಸ್, ಆ್ಯಂಡ್ ಆ ಸ್ಟ್ರೆಸ್ಸೇ ನಮ್ಮನ್ನು ದೇವತ್ರ ಕಾಡ್ತಾ ಇರೋದು. ಹೋದರೆ ಡಾಕ್ಟರ್ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತಾರೆ. ಸ್ಟ್ರೆಸ್ ಮಾಡ್ಕೊಳ್ತೀರ, there is no ಹೇಳಿದಷ್ಟು ಸ್ಟ್ರೆಸ್ ಹೆಂಗೆ ಮಾಡ್ಕೊಳ್ದೆ, ಯೋಚನೆ ಮಾಡಬೇಡ, ಯೋಚನೆ ಮಾಡಿದ್ರೆ ಹೆಂಗೆ ಮಾಡೋದು. It's a very funny but very serious situation. ಗೊತ್ತಾ, ಇವಾಗ ನೆನೆಸ್ಕೊಂಡ್ರೆ ಮೇ ಬಿ ಫನ್ನಿ ಅನ್ಸ್ಬೋದು, ಬಟ್ ಇಟ್ಸ್ ಅ ವೆರಿ ವೆರಿ ಸೆನ್ಸಿಟಿವ್ ಅಂಡ್ ಸೀರಿಯಸ್ ಮ್ಯಾಟರ್ ಅದೊಂದು. ಓ ಗಾಡ್, ಡಾಕ್ಟರ್ಸ್ ಅಂತೂ. ಸೊ ಯಾಕೆಂತಂದರೆ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ನೆನಪಿದೆ, ಇನ್ನು 2nd monthಗೆ ವೆನ್ ಐ ಸ್ಟಾರ್ಟೆಡ್ ಟ್ರೈ, ಇನ್ನು 2nd monthಗೆ I lost my control. ಡಾಕ್ಟರ್ ಹತ್ರ ಬಿಟ್ಟು ತತ್ತಿದ್ದೀನಿ ನಾನು. ಇಡೀ ಕ್ಲಿನಿಕಲ್ಲಿ ಎಲ್ಲರೂ ಏನಾಗೋಯ್ತು ನನಗೆ ಅಂತ. ಡಾಕ್ಟರ್ ಕಾಮ್ ಡೌನ್, ಏನಾಯಿತು, ಸ್ಟ್ರೆಸ್ ಮಾಡ್ಕೋಬೇಡ ಐ ಡೋಂಟ್ ನೋ ಶ್ವೇತಾ, ಇಟ್ಸ್ ಜಸ್ಟ್ 2nd month, ಪ್ಲೀಸ್ ಗಿವ್ ಇಟ್ ಅ ಟೈಮ್, ಹ್ಯಾವ್ ಟು ಲೈಕ್, ಏನಿದು ಇಷ್ಟು ಎಜುಕೇಟೆಡ್ ಆಗಿದ್ಕೊಂಡು ಇಷ್ಟೆಲ್ಲ ವಿಷಯ ಗೊತ್ತಿದ್ಕೊಂಡು ಹಿಂಗಾಡಿದ್ರೆ ನೀನು ಪೆದ್ದದಾಗೆ ಅಂತ. ದೆನ್ ಯಾ, I mean, so I've seen that phase. So ಅದನ್ನೇ ಹೇಳಿದ್ದು, ಒಂದ್ಸತಿ ತಂದೆ ತಾಯಿ ಆಗೋದು ಅಂತಂದರೆ ಇಟ್ಸ್ ಜಸ್ಟ್ ನಾಟ್ ಮಕ್ಕಳು ಹೆಂಗೆ ನೋಡ್ಕೋತೀರಿ ಅನ್ನೋದು ಅಷ್ಟೇ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಯುನೋ ವಿತ್ ದ ಫ್ಯಾಮಿಲಿ, ವಿತ್ ಸೋಷಿಯಲಿ ನಾವು ಹೇಗೆ ಚೇಂಜ್ ಆಗ್ತೀವಿ. ಯಾಕೆಂತಂದರೆ ಇವಾಗ ನಮಗೆ ಇಷ್ಟನೋ ಕಷ್ಟನೋ ಮಗಳಿಗೋಸ್ಕರ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ಬೇಕು. ಯು ಬಿಲೀವ್ ಇಟ್ ಆರ್ ನಾಟ್, ಒಂದು ಪೇರೆಂಟ್ ಅಂತೂ ಕನ್ನಡದವರೇನೆ, she did not recognize me, okay, as an actor. We are used to it, alla. They recognize us and they're like quite nice to us always. Nicer side alle irtare until and unless ಬೇರೆ ಭಾಷೆಯವರಾಗಿದ್ದರೆ ಮಾತ್ರ we know that. ಬೇರೆ ಭಾಷೆ ಅಂದರೆ ಕನ್ನಡದವರಾಗಿದ್ಕೊಂಡು ಮನೆಗೆ ಬಂದರು, ಅವ್ರ ಮಗಳು ನನ್ನ ಮಗಳು ತುಂಬ ಕ್ಲೋಸು, and they like each other and ತುಂಬ ಪ್ರೀತಿ. and then ನಾನೇನೋ ಅಡುಗೆ ಮಾಡ್ತಾಯಿದ್ದೆ, ಅವ್ರಿಗೂ ಅಡುಗೆ ಮಾಡ್ತಾಯಿದ್ದೆ. ಸೊ ಶ್ವೇತಾ, ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ಆ್ಯಸ್ ಲೈಕ್ ಅಂದ್ಬಿಟ್ಟು ನಾನು ಹೇಳಿದೆ ಈ ಥರ ಐ ಆಮ್ ಆನ್ ಆ್ಯಕ್ಟರ್ ಅಂತ. ಶಿ ಬಿಕೇಮ್ ಸೋ ಕಾನ್ಷಿಯಸ್, ಅಂದರೆ ಸೋಫಾಯಿಂದ ಎದ್ಬಿಟ್ರು, ಐ ಆಮ್ ಸೋ ಸಾರಿ, ಅಯ್ಯೋ ನಾನು ರೆಕಗ್ನೈಸೇ ಮಾಡಿಲ್ಲ ನಿಮ್ಮನ್ನು, ಐ ಆಮ್ ಸೋ ಸಾರಿ ಅಂತ ಫುಲ್ಲು. I was like, it's okay, relax anta nanu. So you know, it's this changes as a parent. See, I'm okay with anything just for my kid. Just for my kid. And she wants friends whom maybe I'm not interested to talk to, but I'll have to be friends with everybody just for my kid's sake. So
there are so many changes in life. Once you become a parent, you want it or you don't want it. ಅದ್ರ ಜೊತೆಗೆ ಬರ್ತಿದ್ದು ಯು ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ನಮ್ಗೆ ಗೊತ್ತಿಲ್ಲ ಅಂತ. ಸೊ ಹಾಗಾಗಿ ಈ ರಾಘವೇಂದ್ರ ಸ್ಟೋರ್ ಸಿನಿಮಾ ಮಾಡುವಾಗ ಐ ಸಾ ಲಾಟ್ ಆಫ್ ಥಿಂಗ್ಸ್. ಕೋವಿಡ್ ಆಗಷ್ಟೇ ಮುಗ್ದಿತ್ತು. ಆ್ಯಂಡ್ ದೆನ್ ಸರಿ ಕೊನೆಗೆ ಒಪ್ಕೊಂಡ್ವಿ. 40-45 ದಿವಸ ಬೆಂಗಳೂರಿಂದ ಆಚೆ ಶೂಟಿಂಗು. ನಾನಂದೆ ನನ್ನ ಮಗಳನ್ನ ಬಿಟ್ಟು ನಾನು ಬರಲ್ಲ ಅಂತ. ಆ್ಯಂಡ್ ದೆನ್ ಐ ವಾಸ್ ವೆರಿ ಕ್ಲಿಯರ್. ನಾನು ಬೇಕಾದ್ರೆ ಪರವಾಗಿಲ್ಲ ನನ್ನ ಪಾತ್ರ, ಯಾಕೆಂದರೆ ಇನ್ನೊಬ್ರು ಯಾರೋ ಮಲಯಾಳಿ ಆ್ಯಕ್ಟ್ರೆಸ್, ನಾನಿಲ್ಲ ಅಂದರೆ ಅವರು ಅಂತ ಯಾರೋ ಅಂದ್ಕೊಂಡಿದ್ರಂತೆ. ನಂಗೆ ಗೊತ್ತಿಲ್ಲ ಯಾರೋ ಅಂತ. ಬಟ್ ಅವರು ಅಂದ್ಕೊಂಡು ಕಾಂಟ್ ಹೆಲ್ಪ್ ಇಟ್, ನಾನೇನು ಮಾಡಿ ನನ್ನ ಮಗುನಂತೂ ಬಿಟ್ಟು ಬರಲ್ಲ ಅಂತ. ಐ ವಾಸ್ ವೆರಿ ಶ್ಯೂರ್. ಆ್ಯಂಡ್ ದೆನ್ ದೇ ವರ್ ಸೋ ನೈಸ್ ಆ್ಯಂಡ್ ಸೋ ಕೈಂಡ್ ದಟ್ ದೇ ಮೇಡ್ ಆಲ್ ದ ಅರೇಂಜ್ಮೆಂಟ್ಸ್ ದಟ್ ನಮ್ಮಮ್ಮ ನನ್ನ ಮಗು ಬರಲೇಬೇಕು ಅಂತ. ಆ್ಯಂಡ್ ದೆನ್ ಇಡೀ ಸೆಟ್ಟಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ನನ್ನ ಮಗಳ ವಯಸ್ಸಿನ ಮಕ್ಕಳೇ ಇದ್ದರು, ಅಥವಾ ಇನ್ನೂ ಚಿಕ್ಕ ಮಕ್ಕಳೇ ಇದ್ದರು. ಎಲ್ಲ ಡೈರೆಕ್ಟರ್ಗೆ, ಅಸಿಸ್ಟೆಂಟ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ. ಬಟ್ ಎವ್ರಿಬಡಿ ವೆರ್ ಚಿಲ್ಡ್ ಔಟ್. ಆರಾಮಾಗಿ ಅವ್ರ ಹೆಂಡತಿ ನೋಡ್ಕೋತಿದ್ರು. ದೇ ವರ್ ಲೈಕ್ ಸೋ ಹ್ಯಾಪಿ ಆ್ಯಂಡ್ ಆಲ್ ಫಾದರ್ಸ್. ಸೊ ದೇ ಲೈಕ್ ನಮ್ಮ ಕೆಲಸ ನಮ್ದು ರೆಸ್ಪಾನ್ಸಿಬಿಲಿಟಿ ಅಷ್ಟೇ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ ನನ್ನ ಹತ್ರ. ಆ್ಯಂಡ್ ದೆನ್ ಐ ವಾಸ್ ದ ಓನ್ಲಿ ಒನ್ ಈವನ್ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಗಂಡನು ಅವನ ಮಗು ಜೊತೆಗೆ ಇರಲಿಲ್ಲ ಆಯಿತಾ. ಸೊ ಒಂಥರ ದ ಬಿಗರ್ ಪಾರ್ಟ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಈಸ್ ಆಲ್ವೇಸ್ ಆನ್ ಮದರ್ ಅನ್ನೋ ಹತ್ರ. ಇವಾಗ ನನಗೂ ಐ ಆಮ್ ಆಲ್ಸೋ ಲೈಕ್ ದಟ್ ಓನ್ಲಿ. ಇವಾಗ ಅದು ನಂದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಬಟ್ ನನಗಾಗಲ್ಲ ಮಗುನ ಬಿಟ್ಟು ನಾನು ಬರೋಕ್ಕೆ. ನನ್ನ ಮೈಂಡೇ ಓಪನ್ ಆಗ್ತಾ ಇಲ್ಲ ವಿಷಯಕ್ಕೆ. ಐ ಕಾಂಟ್. ಅಕಸ್ಮಾತ್ ಇವ್ರು ಹೇಳ್ಬೋದು, ಇಲ್ಲಮ್ಮ ನೀನು ಹೋಗ್ಬಾ ನಾನು ನೋಡ್ಕೋತೀನಿ ಅಂತ ಹೇಳ್ಬೋದು. ನನಗೆ ಆಗಲ್ಲ ಬಿಡೋಕ್ಕೆ, ನಂಗೆ ಭಯ, ನನಗಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ದೀಸ್ ಆರ್ ದ ಚೇಂಜಸ್ ಐ ಸಾ ಇನ್ ಮೈ ಸೆಲ್ಫ್. ಅಲ್ಲಿ ಬೆಳಗ್ಗೆ ಎದ್ದು ಅಲ್ಲಿ ಹೋಗಿ ಬಂದು ಮಧ್ಯಾಹ್ನ ಸಾಯಂಕಾಲ ಬರ್ತಿದ್ದ ಹಾಗೇ ಕೋವಿಡ್ ಅಲ್ವಾ. ಸೊ ಸ್ನಾನ ಮಾಡ್ಕೊಂಡೇ ಮಗುನ ಮುಟ್ಟಬೇಕು, ಭಯ ನಮಗೆ. ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಅವಳ ಕತೆ ಹೇಳಿ, ಊಟ ಮಾಡಿಸಿ ಕತೆ ಹೇಳಿ ಮಲಗಿಸ್ಬಿಟ್ಟು ಆಮೇಲೆ ಐ ಹ್ಯಾಡ್ ಟು ಸ್ಲೀಪ್ ಅಗೇನ್. ಐ ಹ್ಯಾಡ್ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್ 4 o'clock ಗೋ. ಸೊ ಮೆನಿ ಥಿಂಗ್ಸ್ ಪೇರೆಂಟ್ಸ್ ಆಗಿದ ತಕ್ಷಣ ಇಟ್ಸ್ ನಾಟ್ ಈಸಿ ಟು ಬ್ಯಾಲೆನ್ಸ್. ಅದರದೇ ಆದ ತೊಂದರೆ ತಾಪತ್ರೆಗಳು ಇದ್ದೇ ಇರ್ತವೆ. ಅಂಟಿಲ್ ಏನಲ್ಲ ಸದೇ ಹೇಳಿದ್ನಲ್ಲಿ ಇವಾಗ ಥಿಕ್ ಸ್ಕಿನ್ ಬೆಳೆಸ್ಕೊಂಡು ಸೆನ್ಸಿಟಿವ್. ಸೊ ಆ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಸ್ಟ್ರೈಕಿಂಗ್ ದ ಬ್ಯಾಲೆನ್ಸ್ ಇಸ್ ನಾಟ್ ಈಸಿ. ನಮ್ಮಂಥವ್ರಿಗಂತೂ ನಾವೆಲ್ಲ ಬಡಪಾಯಿ ಆರ್ಟಿಸ್ಟ್ಗಳು ನಾವೆಲ್ಲ. ನಿಜವಲ್ಲ ಹೇಳ್ತೀನಿ, ಕನ್ನಡದಲ್ಲಿ ಎಲ್ಲ ಹೀರೋಯಿನ್ಗಳಿಗೂ ಹೇಳ್ತೀನಿ ನಾನು. ಅಟ್ಲೀಸ್ಟ್ ನನಗೆ ಅಂದಾಜ ಗೊತ್ತಿರೋಂಗೆ ಎಲ್ಲಿ ಬಾರಿ ದುಡ್ಡು ಕೊಡ್ತಾರೆ ನಮಗೆ, ಅಥವಾ ಏನು ಫೆಸಿಲಿಟೀಸ್ ಜಾಸ್ತಿ ಬಾರಿ ಇದೆ. ಇವಾಗ ಏನು ಕೊಟ್ಟರೋ ವಿ ಶುಡ್ ಬಿ ಲೈಕ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಸೋ ಹ್ಯಾಪಿ ಫಾರ್ ಅಬೌಟ್ ದ್ಯಾಟ್. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಆಲ್ ದ ಗರ್ಲ್ಸ್ ಹಿಯರ್. ಎಲ್ಲ ಹೆಣ್ಮಕ್ಳ ಬಗ್ಗೆ ತುಂಬ ನನಗೆ ಅದನ್ನು ಸಹ ಬರೆದಿದ್ದೀನಿ ನಾನು. ಆ್ಯಂಡ್ ದೋಸ್ ಹೂ ಸಪೋರ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಇವಾಗ ನೋಡಿ ಈ ಟೀಮ್ ಅವ್ರು ಮಾಡಿದಾಗೆ ಇಟ್ಸ್ ಸೋ ಎಂಪವರಿಂಗ್ ಅನಿಸ್ತು ನನಗೆ. ಅವ್ರು ಮಾಡಿದ್ದಕ್ಕೆ ನಮ್ಗೆ ಇವಾಗ ಅವಕಾಶ ಸಿಕ್ಕಿದೆ ಆ್ಯಸ್ ಅ ಮದರ್ ಆಲ್ಸೋ. ಸಿ ಐ ಆಮ್ ಸ್ಟಿಲ್ ದೇರ್ ಆಸ್ ಅ ಲೀಡ್ ರೋಲ್ ಓನ್ಲಿ ಬಿಕಾಸ್ ಇವಾಗ ಜಗ್ಗೇಶ್ ಸರ್, ಸಂತೋಷ್ ಅಂತರಾಮ್ ಸರ್, ದೇ ಕುಡ್ ದೇ ವಾಂಟೆಡ್ ಅ ಗುಡ್ ಆರ್ಟಿಸ್ಟ್ ಅಷ್ಟೇ, ನೋ ಮ್ಯಾಟರ್ ವಾಟ್. ಆ ಒಂದು ಸೀನ್ನ, ಆ ರೋಲ್ನ, ಆ ಒಂದು ಇದನ್ನು ನಮಗೆ ಇಮೋಷನ್ನ ತುಂಬಷ್ಟು ಕೆಪಾಸಿಟಿ ಇರೋ ಆರ್ಟಿಸ್ಟೇ ಬೇಕು ನನಗೆ. ದೇ ಕುಡ್ ಹ್ಯಾವ್ ಗಾನ್ ಟು ಎನಿ ಸಿಂಗಲ್ ಗರ್ಲ್ಸ್, ಈಸಿ ಕಂಫರ್ಟಬಲ್ ವರ್ಕ್ ಮಾಡೋಕ್ಕೆ. ಐ ಮೀನ್ ಏನು ಈ ಥರ ನಮ್ಮ ಥರ ಫ್ಯಾಮಿಲಿ ರಿಲೇಟೆಡ್ ಥಾಟ್ ಕೊಡಂಗಿಲ್ಲ, ಬ್ಯಾಗೇಜಸ್ ಇರಲ್ಲ ಅಂತ. ಬಟ್ ಇವಾಗ ಈ ಥರ ಅರ್ಥ ಮಾಡ್ಕೊಂಡಾಗ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ಮಾತ್ರ ಹೆಣ್ಮಕ್ಳು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ, ಬೆಳಿಲಿಕ್ಕೆ ಸಾಧ್ಯ. ಸೊ ಯಾ ಚೇಂಜಿಂಗ್ ಮೇ ಬಿ ನೋಡೋಣ ಮುಂದೆ. ಆ್ಯಂಡ್ ಯುವರ್ ರೀಸೆಂಟ್ ವರ್ಕ್ ಇಸ್ ಒಂದು ಸರಳ ಪ್ರೇಮ ಕಥೆ ಕೂಡ. ಅದೊಂಥರ ಹೇಗೆ ಅಂದರೆ ಈ ಟೈಟಲ್ಗಳು ಸಿಕ್ಕಾಪಟ್ಟೆ ಕ್ಯಾಚಿ ಇರುತ್ತೆ ನಮಗೆ. ಆ್ಯಂಡ್ ಈಗಿನ ಜನ್ರೇಷನ್ಗೆಲ್ಲ ಅಂತೂ ಒನ್ ಆಫ್ ದ ರೀಸನ್ ಸಿನಿಮಾ ಹೋಗಿ ನೋಡೋಕೆ ಆ ಟೈಟಲ್ ಇರುತ್ತೆ. ಇನ್ನೊಂದು ಕ್ಯಾಚಿ ಆಗಿದೆ, ಹಿಂಗಿದೆ ಹೋಗಿ ನೋಡೋಣ ಅನ್ನೋದೇ. ಈ ಪ್ರಾಜೆಕ್ಟ್ ಬಂದಾಗ ಲೈಕ್ ಹೌ ವಾಸ್ ಇಟ್ ಟು ಸೇ ಯೆಸ್ ಟು ಇಟ್? ಸಿ ಒಂದು once again it's proven that Nandu Suni sir combination is going to be a hit. True facts. touch it. See ಸುನಿ ಸರ್ ಅಂತಂದರೆ ನಾನು ಅದನ್ನೇ ನಮ್ಮ ಅಮಿತಿಗೆ ಹೇಳ್ತಾ ಇದ್ದೆ. ಸುನಿ ಸರು ಮನೆಗೆ ಬಂದು ಎಕ್ಸ್ಪ್ಲೈನ್ ಮಾಡಿ, ಮೇಡಮ್ ಈ ಥರ ಕ್ಯಾಮಿಯೋ ಇದೆ, ಗೆಸ್ಟ್ ಅಪಿಯರೆನ್ಸು ಮೇಡಮ್, ಪ್ಲೀಸ್ ನೀವು ನಿಮ್ಮ ಮಗು ಮಾಡಬೇಕು ಅಂತ ಕೇಳಿದೆ. ಎಂಥ ಡೌನ್ ಟು ಅರ್ತ್ ಪರ್ಸನ್, ಎಂಥ ಹಂಬಲ್ ಪರ್ಸನ್. ಅವ್ರು ಬರೋ ಅವಶ್ಯಕತೆನೇ ಇಲ್ಲ, ಸುಮ್ಮನೆ ನಂಗೆ ಒಂದು ಮೆಸೇಜ್ ಕಳಿಸಿದ್ರು ಸಾಕಿತ್ತು. ಐ ವುಡ್ ಹ್ಯಾವ್ ಡನ್ ಇಟ್ ಅಲ್ವಾ. ಇಟ್ಸ್ ಅನ್ ಆನರ್. ಒಂದು
ಆ ಲೆವೆಲ್ಗೆ ಸಿಂಪ್ಲಿಸಿಟಿ ಇಟ್ಕೊಂಡಿರೋದು. ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಅ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಖುಷಿಯಾಗಿರ್ತಾರೆ, ಪಾಸಿಟಿವ್ ಆಗಿರ್ತಾರೆ. ಆ್ಯಂಡ್ ಅಟ್ಮಾಸ್ಫಿಯರ್ ಲೈಟ್, ನಾನು ಹೇಳಿದ್ರೆ ಆ ಥರ ಡೈರೆಕ್ಟ್ರು ಇದ್ದರೆ ತುಂಬ ಖುಷಿಯಾಗುತ್ತೆ ಕೆಲಸ ಮಾಡೋಕ್ಕೆ. ಆ್ಯಂಡ್ ಕ್ಲಿಯರಾಗಿ ಹೇಳ್ತಾರೆ. ಫಸ್ಟ್ ಸಿಂಪಲ್ ಆಗಿ ಒಂದ್ಸರಿ ಟೈಮಲ್ಲಿ ಸುನಿ ಸರ್ ಏನೂ ಕ್ಲಿಯರಾಗಿ ಹೇಳ್ತಾರೆ. ಫುಲ್ ಯೂಸ್ ಲೈಕ್ ಹೆದರ್ಕೊಂಡು ಅದು ಏನು ಹೇಳ್ತಿರೋದು ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಬಟ್ ನಾವು ಈಸ್ ಲೈಕ್ ಸೋ ಬಿಂದಾಸ್, ಸೋ ಆರಾಮ್ಸೆ ಈಸ್ ಲೈಕ್ ಹಿ ಎಕ್ಸ್ಪ್ಲೇನ್ಸ್. ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಜೊತೆಗೆಲ್ಲ ವರ್ಕ್ ಮಾಡಿದ್ದಾರೆ ಈಗ. ಆ್ಯಂಡ್ ಕ್ಲಾರಿಟಿ ಆಫ್ ಎಕ್ಸ್ಪ್ಲೇನಿಂಗ್ ಟು ಆರ್ಟಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಡೈರೆಕ್ಟರ್. ಆ್ಯಂಡ್ ಚಿಲ್ ಔಟ್ ಆಗಿರ್ತಾರೆ, ಬಿಂದಾಸ್ ಆಗಿರ್ತಾರೆ, ಕಾಮಾಗಿರ್ತಾರೆ, ಆ್ಯಂಡ್ ನಗ್ನಗ್ತಾ ಇರ್ತಾರೆ. ಆ್ಯಂಡ್ ಎಲ್ರಿಗೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಅವಾಗ ಸೆಟ್ಟಲ್ಲಿ. ಅದ ಪಾಸಿಟಿವ್ ವೈಬ್ ಯುನೋ ಇಟ್ ಶೋಸ್, ರಿಸಲ್ಟ್ಸ್ ತೋರಿಸುತ್ತೆ. ಐ ಆಮ್ ಲೈಕ್ ಸೋ ಹ್ಯಾಪಿ ದಟ್. ಯಾಕೆಂತಂದರೆ ಒಂದು ಹೆಸರು ಆ ಥರ ಇದೆ, ಸಿಂಪಲ್ ಒಂದು ಸರಿ ಒಂದು ಸರಳ ಪ್ರೇಮಕತೆ. ಎಕ್ಸಾಕ್ಟ್ಲಿ 10 years ಆಗಿತ್ತು, ಕರೆಕ್ಟಾಗಿ 10 years ಆಗಿತ್ತು. ಆ್ಯಂಡ್ ದೆನ್ 10 yearsಗೆ ನನ್ನ ಮಗಳು ಮಾಮಿ ಅಂತ ಸಿನಿಮಾಲೆ. ಸೊ ಇಟ್ ವಾಸ್ ಫನ್, ನೈಸ್ ಪ್ಲೇ. ಅಂದರೆ ಅಗೇನ್ ಅ ರೆಕಾರ್ಡ್. ಈಗ ಇನ್ನೇನು ಬುಕ್ ರಿಲೀಸ್ ಆಗ್ತದೆ, ದ್ಯಾಟ್ ಈಸ್ ಕ್ರಿಯೇಟಿಂಗ್ ಅ ರೆಕಾರ್ಡ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ನಿಮ್ಮ ಜರ್ನಿಗೆ. ನೀವು ಹೇಳ್ದಂಗೆ ದಿಸ್ ಮೈಟ್ ಬಿ ಯುವರ್ ಫಸ್ಟ್ ಸ್ಟೆಪ್, ಬಟ್ ಈ ಫಸ್ಟ್ ಸ್ಟೆಪ್ ತೊಗೊಂಡಿದ್ದೀರಾ ಇವಾಗ ಆಲ್ರೆಡಿ. ಇನ್ನೇನು ಬುಕ್ ರಿಲೀಸ್ಗೆ ರೆಡಿ ಇದೆ. ಒಂದು ಸಿನಿಮಾ ರಿಲೀಸ್ ಆದಂಗೆ ಆಲ್ಮೋಸ್ಟ್. ಅದಕ್ಕೆ ಯಾವ ಥರ ಫೀಲಿಂಗ್ ಇದೆ? ಐ ವಾಂಟ್ ಟು ನೋ. ಒಂದು ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಎನ್ ಆಥರ್, ಪ್ರೊಫೆಷ್ನಲ್ ಆಥರು ಅಥವಾ ಅಭ್ಯಾಸ ಏನಿಲ್ಲ. ಆಮೇಲೆ ಪುಸ್ತಕನೂ ಹುಚ್ಚಾಪಟ್ಟೆ ಪುಸ್ತಕ ಏನು ಓದಲ್ಲ, ಓದ್ತೀನಿ. ಬಟ್ ಓದೋ ಹವ್ಯಾಸ ಇದೆ, ಇಲ್ಲ ಅಂತಿಲ್ಲ. ಬಟ್ ಈ ಬುಕ್ ವಾರ್ಮ್ಸ್ ಅಂತಾರಲ್ಲ, ಆ ಥರ ಏನಲ್ಲ ನಾನು. ಎವ್ರಿ ಡೇ ಒಂದು ಬುಕ್ ಕೈಯಲ್ಲಿ ಇಲ್ಲ ಅಂದ್ರೆ ಆಗಲ್ಲ ಅಂತಿಲ್ಲ. ಬಟ್ ಐ ಮೇಕ್ ಶೋರ್ ದಟ್ ವಾರದಲ್ಲಿ ಅಟ್ಲೀಸ್ಟ್ ಒಂದು 3 ದಿವಸ ಒಂದು 10-15 ಪೇಜಾರೋ ಏನಾರೋ ಓದಲೇಬೇಕು ಅನ್ನೋ ಥರ ಒಂದು ಅಭ್ಯಾಸ ಅಂತೂ ಇಟ್ಕೊಂಡಿದ್ದೀನಿ. ಆಮೇಲೆ ಮುಂಚೆ ಬರೀತಿದ್ದೆ, ತುಂಬ ಬರೀತಿದ್ದೆ. ಹುಚ್ಚಾಪಟ್ಟೆ ಏನೇನೋ ಮನಸ್ಸಿಗೆ ಬಂದಿದ್ದು, ಜರ್ನಲ್ಸ್ ಬರೆಯೋದಿರ್ಬೋದು, ಅಥವಾ ನಮ್ಮ ತಂದೆದೇ ಪತ್ರಿಕೆ ಇತ್ತು, ಅದರಲ್ಲಿ ಏನಾರೋ ಆರ್ಟಿಕಲ್ಗಳು ಅದು ಇದು ರೈಟಪ್ಗಳು ರಂಗಭೂಮಿಗೆ ಸಂಬಂಧಪಟ್ಟಂಗೆ ಬರ್ಕೊಡು ಅಂತ ಕೇಳೋರು. ಸೊ ಎಲ್ಲೋ ಒಂದು ಅಭ್ಯಾಸ ಇತ್ತು. ಆ್ಯಂಡ್ ಪಾಸ್ಟ್ 15-20 yearsಯಿಂದ ಏನಂತ ಬರೆದಿದ್ದೇನಿಲ್ಲ. ಆ್ಯಂಡ್ ಸೊ ಹಾಗಾಗಿ ನನಗೆ ಈಗ ಹೆಂಗಿದೆ ಅಂತಂದರೆ, ಇವಾಗ ನಾನೇ ವಾಪಸ್ ಹೋಗಿ ನೋಡಿಕೊಂಡ್ರೆ ಐ ವಾಂಟ್ ಟು ಚೇಂಜ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಇಫ್ ಐ ಕೀಪ್ ಚೇಂಜಿಂಗ್, ಪಬ್ಲಿಷರ್ ಅಷ್ಟೇ ನನ್ನ ಓಡಿಸ್ಬಿಡ್ತಾರೆ. ಅಲ್ಲ, ತುಂಬ ಚೇಂಜ್ ಆದ್ರೂ ಅನಿಸಿದ್ದು ಬೇರೆ ಬಂದ್ಬಿಡ್ತಾನೆ. ಸೊ ಐ ಆಮ್ ಫೀಲಿಂಗ್ ಲೈಕ್ ಓ ಗಾಡ್, ಯಪ್ಪ ತುಂಬ ಭಯ ಆಗ್ತಾಯಿದೆ ನನಗೆ, ಹೌ ಪೀಪಲ್ ವಿಲ್ ಆಕ್ಸೆಪ್ಟ್ ಅಂತ. ಬಿಕಾಸ್ ಐ ನೋ ದಟ್ ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ನನಗನ್ಸುತ್ತೆ. ಐ ಫೀಲ್ ಅಲ್ವಾ, ಅದು ಬರೀ 2.5 ವರ್ಷ ಆಯಿತು. ಸೊ 2 ವರ್ಷದ ಹಿಂದೆ ಬರ್ತಿರೋದು ಹೋಗಿ ನೋಡ್ರೆ, ಅಯ್ಯೋ ಹಿಂಗೆ ಬರ್ತಿದ್ದೀನಾ, ಈ ಥರ ಬರ್ತಿದ್ರೆ ಚೆನ್ನಾಗಿತ್ತಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಐ ನೋ ದಟ್ಸ್ ಹೌ ವಿ ಫೀಲ್. ಐ ಡೋಂಟ್ ನೋ ಬೇರೆ ರೈಟರ್ಸ್ ಆಥರ್ಸ್ ಹಾಗೆ ಅನ್ಸುತ್ತೋ, ಐ ಡೋಂಟ್ ನೋ ಅಬೌಟ್ ದಟ್. ಬಟ್ ಆ ಒಂದು ಭಯ ಇದೆ, ತುಂಬ ಟೆನ್ಷನ್ ಇದೆ. ಇನ್ಫ್ಯಾಕ್ಟ್ ನನಗೆ ಬುಕ್ನ ಯಾರಿಗಾರು ನಾನು ಹೋಗಿ ಕೊಟ್ಬಿಟ್ಟು ಓದಿ ಅಂತ ಹೇಳ್ಬೇಕಂತ ಸೆಟ್ಟಿಂಗ್ಸ್ ಹೌಸ್ ಕೇರ್. ಐ ವಾಂಟ್ ಟು ಗಿವ್ ಮೈ ಬುಕ್ ಟು ಎನಿಬಡಿ, ಈ ಥರ ಟೆನ್ಷನ್ ಫೀಲ್ ಆಗ್ತಾ ಇದೆ. ಬಟ್ it's the most stupidest thing to say because I want everybody to read the book. ಇಲ್ಲ, ಡೆಫಿನೆಟ್ಲಿ. ಅಂದರೆ ಮೇ ಬಿ ಆಲ್ ಹ್ಯಾಪನಿಂಗ್ ಅಟ್ ದ ರೈಟ್ ಟೈಮ್, ರೈಟ್ ಪ್ಲೇಸ್ ಅಂತ ಆವಾಗಲೇ ಹೇಳಿದ್ವಲ್ಲ, ಅದೇ ಥರ ಮೇ ಬಿ ಇಟ್ ಈಸ್ ನೆಸೆಸಿಟಿ. ಯಾರೋ ಒಬ್ರಿಗೋ ಇಬ್ರಿಗೋ 10 ಜನಕ್ಕೋ ಈ ಪುಸ್ತಕ ಓದೋ ನೆಸೆಸಿಟಿ ಅಂತೂ ಇದ್ದೇ ಇರುತ್ತೆ. ದಟ್ಸ್ ವೈ ಇಟ್ಸ್ ರಿಲೀಸಿಂಗ್ ಅಂತ ನನಗನ್ಸುತ್ತೆ. ಆ್ಯಂಡ್ ಈಗ ಪುಸ್ತಕ ಒಂದು ಕಡೆ ಎಕ್ಸೈಟ್ಮೆಂಟ್ ಆದರೆ, ನಿಮ್ಮ ನೆಕ್ಸ್ಟ್ ಫಿಲ್ಮ್ ಪ್ರಾಜೆಕ್ಟ್ಸ್ ಬಗ್ಗೆ ವಿ ವಾಂಟ್ ಟು ನೋ. ನೆಕ್ಸ್ಟ್ ಏನು ಪ್ಲ್ಯಾನಲ್ಲಿದೆ, ಶೂಟಿಂಗ್ ಪ್ರಾಸೆಸ್ಸಲ್ಲಿದೆ, ಆರ್ ಎನಿಥಿಂಗ್ ಲೈಕ್ ದಟ್? ಈಗ 2 ಸಿನಿಮಾ ನಾನು ಕತೆ ಕೇಳಿದ್ದೀನಿ, ಆಲ್ಮೋಸ್ಟ್ ಕೇಳಿದೆ. 2 ಸಿನಿಮಾ ಏನೋ ಒಂದು 20 ಸಿನಿಮಾನೇ ಕೇಳಿದೆ ಕತೆ. ಬಟ್ 2 ಸಿನಿಮಾ ಓಕೆ ಆಗಿದೆ. ಬಟ್ ಒಂದು ಸಿನಿಮಾ ರೆಡಿ ಇದೆ ರಿಲೀಸ್ಗೆ, ಹಳ್ಳಿ ಕಥೆದು ಸಿನಿಮಾ, ಚಿಕ್ಕಿಯ ಮುಗುತಿ ಅಂತ ಹೇಳಿ. ಸೊ ದಟ್ ಈಸ್ ರೆಡಿ ಫಾರ್ ರಿಲೀಸ್. ಅದರ ರೋಲ್ ತುಂಬ ಡಿಫ್ರೆಂಟ್ ಆಗಿದೆ. ಅಗೇನ್ ಹಳ್ಳಿ ರೋಲು ಆ್ಯಂಡ್ ದೆನ್ ತುಂಬ ತಾಯಿ ರೋಲು. ಸೊ ಹಾಗಾಗಿ ಡಬಲ್ ಧಮಾಕ, ಹಳ್ಳಿ ರೋಲು ಪ್ಲಸ್ ತಾಯಿ ರೋಲ್, ಡಬಲ್ ಧಮಾಕ ಥರ. ಆ್ಯಂಡ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ರೋಲ್. ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್. ಏನಾಗ್ಬೋದು ಆ ಸಿನಿಮಾ ಅಂತ ವೆರಿ ಕ್ಯೂರಿಯಸ್. ಬಟ್ ಯಾಕೆಂತಂದರೆ ಈ ಥರ ಸಬ್ಜೆಕ್ಟ್ಸು ಐ ಡೋಂಟ್ ನೋ ಹೌ ಪೀಪಲ್ ವಿಲ್ ಆಕ್ಸೆಪ್ಟ್ ಈಗಿನ ಕಾಲದಲ್ಲಿ. ಸೊ ಜಸ್ಟ್ ಬಟ್ ಇಟ್ಸ್ ಗೋನ್ ಬಿ ಎ ರೆಕಾರ್ಡ್ ಫಾರ್ ಶೋರ್. ಒಳ್ಳೆ ಸಿನಿಮಾಗಳ ಕ್ಯಾಟಗರಿನಲ್ಲಿ ರೆಕಾರ್ಡ್ ಅಂತೂ ಆಗತ್ತೆ ಅದು, ಆ ಥರದ ಸಿನಿಮಾ ಅದು. ಅದು ಕಥೆ ಆಧಾರಿತ ಸಿನಿಮಾನೇ. ಆ್ಯಂಡ್ ಅದೇ ಐ ಹ್ಯಾವ್ ಲಾಡ್ ಆಫ್ ಥಿಂಗ್ಸ್ ಐ ವಾಂಟ್ ಟು ಡೂ ಇನ್ ಲೈಫ್.
ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಫಿಲ್ಮ್ ಇಂಡಸ್ಟ್ರಿ. Yeah. ಲೈಕ್ ಎನಿ ಅದರ್ ಆರ್ಟಿಸ್ಟ್ ನನಗೂ ಬೇಕಾದಷ್ಟು ಕನಸುಗಳಿದೆ. ಇಂಥ ರೋಲ್ ಮಾಡಬೇಕು, ಅಂಥ ರೋಲ್ ಮಾಡಬೇಕು, ಹಂಗಿರಬೇಕು, ಹಿಂಗೆ ಯಾವುದೇ ಒಳ್ಳೊಳ್ಳೆ ಸಿನಿಮಾ ನೋಡ್ರೆ ಈ ಥರ ರೋಲ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ, ಹೆಂಗೆ ಮಾಡ್ಬೋದಾಯ್ತಲ್ಲ ಅಂತ ಅನಿಸುತ್ತೆ. ಸೊ ಆ ಒಂದು ಖುಷಿನಲ್ಲಿ, ಆ ಒಂದು ಆಸೆನಲ್ಲಿ, ಆ ಒಂದು ನಂಬಿಕೆನಲ್ಲಿ ನಾವು ಏನೋ ಜೀವನ ಕಳೀಬೇಕು. ಇಲ್ಲ ಅಂತಂದರೆ ಬದುಕಿದ್ದು ಸತ್ ಹಾಗೆ. ನಂತರ ನೀವು ಈ ಪುಸ್ತಕದ ಬಗ್ಗೆ ನಾವು ಮಾತಾಡಿದಿರ್ಬೋದು ಆರ್ ಎನಿಥಿಂಗ್, ಒಂದು ಕ್ಯೂರಿಯಾಸಿಟಿ ಅಂತೂ ಬಿಲ್ಡ್ ಆಗಿದೆ, ಹೇಗಿರುತ್ತೆ ಪುಸ್ತಕ ಓದಬೇಕು ಅನ್ನೋದೊಂದು. ವೆರಿ 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 ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಿಮ್ಮ ಬುಕ್ ರಿಲೀಸ್ಗೆ, ಹಾಗೆ ನೀವು ಮಾಡೋ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಲಾಸ್ಟ್ ಟೈಮ್ ನಾನು ನಿಮ್ಮನ್ನು ಮೀಟ್ ಮಾಡಿದಾಗ, ದಿಸ್ ಇಸ್ ಲೈಕ್ ಫ್ರಮ್ ಮೈ ಪರ್ಸ್ನಲ್ ಎಂಡ್, ನಾವು ಹೀಗೆ ಮಾತಾಡ್ತಾ ನಾನು ಹೇಳಿದೆ ಹಿಂಗೆ, ಲೈಕ್ ನಾವು ಇನ್ನೊಬ್ರು ಯಾರು ಸ್ಟೇಜ್ ಮೇಲೆ ಇದ್ದಾಗ ನಾವು ಚಪ್ಪಾಳೆ ತಟ್ಟಬೇಕು, ಸೊ ದಟ್ ನಾವು ಸ್ಟೇಜ್ ಮೇಲೆ ಹೋದಾಗ ಇನ್ನೊಬ್ರು ನಮಗೆ ಚಪ್ಪಾಳೆ ತಟ್ತಾರೆ ಅಂತ ನಾನು ಅಂದೆ. ಆ್ಯಂಡ್ ಐ ಗಾಟ್ ಅ ಲರ್ನಿಂಗ್ ಫ್ರಮ್ ಯು ದಟ್ ಹ್ಯಾವ್ ಕೆಪ್ಟ್ ಫಾರ್ ಮೈ ಲೈಫ್. ಆ್ಯಂಡ್ ಯು ಟೋಲ್ಡ್ ಅವ್ರು ಚಪ್ಪಾಳೆ ತಟ್ಟಲಿಲ್ಲ ಅಂದರೆ ವಿ ಶುಡ್ ಬಿ ಓಕೆ ವಿತ್ ಇಟ್. ಆ್ಯಂಡ್ ಆ್ಯಕ್ಚುಲಿ ಅದು ತುಂಬಾ ನನಗೆ ಯುನೋ ಅಂಟಿಲ್ ದೆನ್ ನಾನು ಈ ಥಾಟಲ್ಲಿ ಇರ್ತಿದ್ದೆ, ನಮಗೂ ಯಾರೋ ಚಪ್ಪಾಳೆ ಹೊಡಿತಾರೆ ಅನ್ನೋದು. ಬಟ್ ದ ಡೇ ಐ ಮೆಟ್ ಯು ಆ್ಯಂಡ್ ಐ ಟುಕ್ ದಿಸ್ ಫ್ರಮ್ ಯು ಅಲ್ಲ, ಐ ಸ್ಟಿಲ್ ಕೀಪ್ ಇಟ್ ಇನ್ ಮೈ ಹಾರ್ಟ್. ಸೊ ನಿಮ್ಮಿಂದ ಏನೋ ಒಂದು ಕಲ್ತಿದ್ದೀನಿ, ಏನೋ ಖುಷಿ ಇದೆ ನನಗೆ. ಆ್ಯಂಡ್ ಟುಡೇ ಆಲ್ಸೋ ದೇ ವಾಸ್ ತುಂಬ ವಿ ಹ್ಯಾಡ್ ಅ ವೆರಿ ಗುಡ್ ಕಾನ್ವರ್ಸೇಷನ್ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ವೆರಿ ಎಕ್ಸೈಟೆಡ್ ಫಾರ್ ಯುವರ್ ಬುಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅನನ್ಯ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಮುದ್ದಾಗಿದ್ದೀರಿ, ತುಂಬ ಲಕ್ಷಣವಾಗಿದ್ದೀರಿ ನೋಡೋಕ್ಕೆ. ಆ್ಯಂಡ್ ದೆನ್ ಯು ಡೂಯಿಂಗ್ ಎನ್ ಅಮೇಝಿಂಗ್ ಜಾಬ್. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ನಿಮಗೆ ಶ್ರದ್ಧೆ ಇದೆ, ಭಕ್ತಿ ಇದೆ. ಆ್ಯಂಡ್ ದೆನ್ ನೀವು ಏನು ಕೆಲಸ ಮಾಡ್ತಿರೋ ಅದ್ರ ಮೇಲೆ ತುಂಬ ಪ್ರೀತಿ ಇದೆ, ಪ್ಯಾಷನ್ ಇದೆ. ಸೊ ಹಾಗಾಗಿ ನಿಮ್ಗೆ ಒಳ್ಳೇದಾಗಲಿ. ನೀವು ಏನೇ ಕನಸುಗಳಿದ್ರು ದಯವಿಟ್ಟು ಆ ಪ್ರಯತ್ನ ನಿರಂತರವಾಗಿರಲಿ. ಆ ದೇವರು ಖಂಡಿತವಾಗಿಯೂ ಆಶೀರ್ವಾದ ಮಾಡೇ ಮಾಡ್ತಾನೆ. ಸೊ ಒಳ್ಳೇದಾಗಲಿ. ವೆರಿ ಕೈಂಡ್, ಥ್ಯಾಂಕ್ ಯು. ಓ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ವಾಟ್ ವಿ ವಾಂಟ್ ಅಲ್ವಾ ಇನ್ ಲೈಫ್. ಒಬ್ರಿಗೊಬ್ರಿಗೆ ಪ್ರೋತ್ಸಾಹಿಸ್ಕೋತಾ ಇರಬೇಕು, ಒಬ್ಬರೊಬ್ಬರು ಪ್ರೀತಿಸ್ಕೊಂಡು ಬೆಳೆಸ್ತಾ ಇರಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.